హరిశం గోవిందారి గోవింద దేశంలో స్వామిపాదారుంది గోవిందారి గోవింద ఆంజనేయ స్వామిపాదారుంది గోవిందారి గోవింద పుత్రాచల స్వామిపాదారుంది గోవిందారి గోవింద రాజరాజేశ్వర పాదారుంది గోవిందారి గోవింద మండలి శ్రీమంత శ్రీరామచంద్ర చరణారుంది గోవిందారి గోవింద గోవింద
जटामुकुट संयुतम श्वेतार्के पुष्पमालम् हेमरत्न किरीटिनम् चतुर्भुजं वज्रशक्ति कुक्कुटाभयधारिणम् द्यूयगन्धानुलिप्ताङ्गम् शुक्लयज्ञोपवीतिनम् शिवशक्तिं ज्ञानयोगम् ज्ञानशक्तिस्वरूपिणम् भक्तानां वरदं देवम् कार्तिकेयम् उपास्महे आरुमुगद कुमारगे ಚೆಲುವ ಧೀರ ಗಂಭೀರ ಗಾರತಿ ಎತ್ತೀರೆ ಆರು ಮೊಗದ ಕುಮಾರಗೆ ವರದ ಹಸ್ತನಿಗೆ ಮಯೂರವರೂಢಗೆ ಗುರುವರಿಗೆ ಶ್ರೀ ಕಾರ್ತಿಕೇಯನಿಗೆ ನರರ ಚಿತ್ತೋರಗ ದುರಿಗೆ ತಣಿಸಿ ನಿತ್ಯ ಧರಿಗೆ ಕಾಯುವ ಧರ್ಮಾಧ್ಯಕ್ಷನಿಗೆ ಆರು ಮೊಗದ ಕುಮಾರಗೆ ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ ದೇವಾ ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ ಕರುಣ ಸಾಗರ ದೇವ ಗುರು ವಿಶ್ವಮಾನ್ಯ ಶರಣು ಮಯೂರ ವಾಹನ ದೇವ ದೇವ ಚರಣಕ್ಕೆ ಮಣಿವೆವು ಕಳೆ ನಮ್ಮ ನೋವ ದೇವ ಶರಣಿಂಬೆ
ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ ಕರುಣ ಸಾಗರ ದೇವ ಗುರು ವಿಶ್ವಮಾನ್ಯ ದೇವ ಪಾಲಿಸು ಷಟ್ವದನ ದೇವ ಸುಶೀಲ ಸುಗುಣ ಸದನ ದೇವ ಸುಶೀಲ ಸುಗುಣ ಸದನ ಕಾಲಾತ್ಮನೆ ಕರುಣಾಳು ಕಮಲ ಮುಖ ಮುಖ ಕಾಲಾತ್ಮನೆ ಕರುಣಾಳು ಕಮಲ ಮುಖ ಲೀಲ ಪುರುಷ ವಿಶಾಲ ದಯಾನಿಧಿ ವಿಶಾಲ ದಯಾನಿಧಿ ಲೀಲ ಪುರುಷ ವಿಶಾಲ ದಯಾನಿಧಿ ಲೀಲ ಪುರುಷ ವಿಶಾಲ ದಯಾನಿಧಿ ಪಾಲಿಸು ಷಟ್ವದನ ದೇವ ಸುಶೀಲ ಸುಗುಣ ಸದನ ದೇವ ಸುಶೀಲ ಸುಗುಣ ಸದನ ಧಿಮ್ದನ ಧಿನ್ನ ತೈ ತುಮ್ದನ ಧಿನ್ನ ತೈ ಧಿಮ್ದನ 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 ಧಿನ್ನ ತೈ ಧಿಮ್ದನ ಧಿನ್ನ ತತ್ ತುಮ್ ತುಮ್ದನ ಧಿನ್ನ ತತ್ ಧಿಮ್ ಧಿಮ್ದನ ಧಿನ್ನ ತತ್ ತುಮ್ ತುಮ್ದನ ಧಿನ್ನ ತೈ ಧಿಮ್ದನ ಧಿನ್ನ ತೈ ತುಮ್ದನ ಧಿನ್ನ ತೈ ತೈ ದಿನ ತೈ ದಿನ ತೈ ತೈ ದಿನ ದಿನ ತೈ ದಿನ ದಿನ ತೈ 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 ದತ್ತ ವಂದೇ ದೇವ ದೇವ ತೋಂಗತೋ ತಹದ ದಿನ ತೈ
ಶ್ರೀ ಗುರುಗಣಾಧಿಪತಿಭ್ಯಾಂ ನಮಃ. ಕರಮುಗಿದು ಶರವಣನೆ ಗಣಪನ ಚರಣ ಸಾರಸಗೆರಗಿ ಶಿವನಂ ಸ್ಮರಿಸಿ ಶ್ರೀ ಅಣ್ಣಪ್ಪ ಸ್ವಾಮಿಗೆ ನುತಿಸಿ ಭಕ್ತಿಯಲಿ ವರಮುನೀಶ್ವರೇಶ್ವರ ಜಾತು ಮರಣರೆ ಪರಮ ಸನ್ನಿಧಿಗಭಿನವಿಸಿ ಘನ ಗುರುಗಳಂಗ್ರಿಗೆ ಮಣಿದು ಹೇಳುವಿನಿ ಕಥಾಮೃತವ. ಕುಶಿತ ಕುಮಾರನು ಕರೆದೊಯ್ಯಲು ಯಜ್ಞಗನು ಧಾರಿಣಿಗೆ ನಾತಿರಲು ಕುಶಿತ ಕುಮಾರನು ಕರೆದೊಯ್ಯಲು ಯಜ್ಞಗನು ಹೌದು, ಅಯೋಧ್ಯೆಯನ್ನು ಪಾಲಿಸುತ್ತಾ ದೀರ್ಘಕಾಲ ಬದುಕಿದಂತಹ ಚಕ್ರವರ್ತಿ ನಾನು. ಇನ್ನೂ ಈ ಅಯೋಧ್ಯೆಯನ್ನು ಪಾಲಿಸುತ್ತಾ ಬರುತ್ತಿದ್ದೇನೆ. ಸಮಸ್ತ ಪ್ರಜಾಜನರು, ನಮ್ಮ ಮಂತ್ರಿಮಂಡಲಿಕರು ಕೂಡ ನನ್ನನ್ನು ವೀರ ದಶರಥ ಎಂದೇ ಸಂಬೋಧಿಸುತ್ತಾರೆ. ದಶರಥ ಚಕ್ರವರ್ತಿ ಎಂದರೆ ಸಾಕಾಗುವುದಿಲ್ಲವೇ? ಅದು ಯಾಕೆ ವೀರ? ಹೌದು, ಈ ಹಿಂದೆ ನಾನು ಹೇಗಿದ್ದೆ? ನನ್ನ ತೀರ್ಥರೂಪರು ಅಯೋಧ್ಯೆಯ ವಿಶೇಷವಾದಂತಹ ಅಧಿಕಾರವನ್ನು, ಅರಸೊತ್ತಿಗೆಯನ್ನು ಒಪ್ಪಿಸಿದಂತಹ ಕಾಲವನ್ನು ಯೋಚಿಸುವಾಗ ಆ ಬಳಿಕ ನಡೆದು ಬಂದ ದಾರಿಯನ್ನು ಎಣಿಸಿದ್ರೆ ಮೈ ರೋಮಾಂಚನವಾಗುತ್ತಿದೆ. ಯಾಕೆ? ಪಟ್ಟಾಭಿಷೇಕವನ್ನು ಮಾಡಿ ಮುತ್ತಿನ ಕಿರೀಟವನ್ನು ತಲೆಯಲ್ಲಿ ಧರಿಸಿದಾಗ ಆಶೀರ್ವಾದ ಮಾಡಿದವರೆಷ್ಟೋ ಜನರು. ನಮ್ಮ ಹಿರಿಯರು ಅನೇಕರಿದ್ರು, ಅನೇಕ ಹಿರಿಯರು ನಮ್ಮ ಕಣ್ಣ ಮುಂದೆ ಈಗ ಇಲ್ಲ. ಆದರೆ ಅವರ ಆಶೋತ್ತರಗಳನ್ನು ಪೂರೈಸುವಲ್ಲಿ ನಾನು ವಿಫಲನಾಗಬಾರದು ಎನ್ನುವುದಕ್ಕಾಗಿ ನನ್ನ ಒಳಕಣ್ಣಿನಿಂದವರನ್ನೆಲ್ಲ ನೋಡ್ತಾ ಇದ್ದೇನೆ. ಒಳಕಣ್ಣಿನಿಂದವರನ್ನೆಲ್ಲ ನೋಡ್ತಾ ಇದ್ದೇನೆ. ಮಾನವನಿಗೆ ಸ್ಥೂಲ ಹಾಗೂ ಸೂಕ್ಷ್ಮ ಎನ್ನುವುದು ಎರಡು ಶರೀರ.
ಸ್ಥೂಲ ಶರೀರದಲ್ಲಿ ಏನು, ಸ್ಥೂಲ ಮನಸ್ಸಿನಲ್ಲಿ ಏನು ಅನ್ನುವ ವಿಚಾರ ಬೇರೆ, ಸೂಕ್ಷ್ಮ ವಿಚಾರಗಳು ಬೇರೆ. ಅದರ ಅಂತರಂಗದಲ್ಲಿ ಇಳಿದು ಯೋಚನೆ ಮಾಡಬೇಕು, ಕಣ್ಣಿನೊಳಗೆ ನೋಡಬೇಕು. ಗತಿಸಿದಂತ ಹಿರಿಯರನ್ನೆಲ್ಲ ಅವಲೋಕಿಸಿದಾಗ ಹೌದು, ನಾನು ಏರಿದ ಎತ್ತರ ಬಹಳಷ್ಟು ಎತ್ತರಕ್ಕೆ ಏರಿದ್ದೇನೆ, ಬಹಳಷ್ಟು ಎತ್ತರಕ್ಕೆ ಏರಿದ್ದೇನೆ. ಕಾರಣ ಅವರ ಆಶೀರ್ವಾದದ ಫಲ. ಅವರ ಆಶೀರ್ವಾದದ ಫಲದಿಂದಾಗಿ ಈವರೆಗೆ ಈ ಅಯೋಧ್ಯೆಯ ಧಾರುಣಿಯನ್ನು ಪಾಲಿಸುತ್ತಾ ಬಂದವರಿದ್ದೇನೆ. ಜೊತೆಯಲ್ಲಿ ನಾವು ತಿಳಿದದ್ದು ಹೇಗೆ, ಅಪುತ್ರಸ್ಯ ಗತಿರ್ನಾಸ್ತಿ, ಪುತ್ರನಿಲ್ಲದವನಿಗೆ ಇಹದಲ್ಲಿಯೂ ಸಂತೋಷವಿಲ್ಲ, ಪರದಲ್ಲಿಯೂ ಮೋಕ್ಷವಿಲ್ಲ. ಇಹ ಪರದಲ್ಲಿ ಸಂತೋಷವಾಗಬೇಕಿದ್ರೆ ಪುತ್ರರನ್ನು ಪಡೆಯಬೇಕು. ಯಜ್ಞ, ಯಾಗ, ದಾನ, ತಪಸ್ಸು ಮಾನವನ ಉದ್ಧಾರಕ್ಕಿರುವಂತಹ ದಾರಿಗಳು. ಅನೇಕ ಯಜ್ಞ ಯಾಗಾದಿಗಳನ್ನು ಮಾಡಿದೆ, ದೇವತಾ ಕಾರ್ಯಗಳನ್ನು ಮಾಡಿದೆ, ದಾನ ದಕ್ಷಿಣಾದಿಗಳನ್ನು ಎಲ್ಲರನ್ನು ತೃಪ್ತಿಪಡಿಸಿದೆ, ವಿವಾಹವೂ ಆದೆ. 3 ಮರಣಿಯರನ್ನು ಪಡೆದಿದ್ದೇನೆ ನಾನು. ಏನು ನನಗೆ ಸಂತೋಷಕ್ಕೆ ಕೊರತೆ ಇಲ್ಲ. ಹಲವು ಕಾಲ ಮಕ್ಕಳಿಲ್ಲ ಎನ್ನುವಂತಹ ಚಿಂತೆ ಬಾಧಿಸುತ್ತಿತ್ತು. ಏನು ಮಾಡೋಣ ಎಂದು ಯೋಚಿಸಿದಾಗ ಗುರುಗಳ ಆಗಮನವಾಯಿತು. ಆ ಮುನಿಗಳ ಸಲಹೆಯಂತೆ ಪುತ್ರಗಾಮಿಯಾಧುರವನ್ನು ಮಾಡಿ 3 ರಾಣಿಯರಿಂದ 4 ಮಕ್ಕಳನ್ನು ಪಡೆದೆ. ಏನು ಸಂತೋಷ! ಈಗ ನೆನಪಾಗುತ್ತದೆ ಒಂದು ಗಾದೆ, ಸಂತೋಷವೇ ಯೌವನ, ಚಿಂತೆಯೇ ಮುಪ್ಪು ಎನ್ನುವಂತಹ ನಾಣ್ಣುಡಿಯ ಸತ್ಯವನ್ನು ಜೀವನದಲ್ಲಿ ಈಗಾಗಲೇ ನಾನು ಅನುಭವಿಸಿದೆ. 4 ಮಕ್ಕಳನ್ನು ಕಂಡಾಗ ಚತುರ್ವೇದಗಳೇ ರೂಪ ಧರಿಸಿರುವ ಅಲ್ಲ, ಚತುರ್ವೇದ ಪುರುಷಾರ್ಥಗಳು ನನ್ನ ಕಣ್ಣು ಮುಂದೆ ಗೋಚರಿಸುತ್ತಾ ಇದೆಯೋ. ಧರ್ಮ, ಅರ್ಥ, ಕಾಮ, ಮೋಕ್ಷಕ್ಕೆ 4 ಮಕ್ಕಳು. ಹೌದು, ಇನ್ನೇನು ಬೇಕು ಸಂತೋಷಕ್ಕೆ? ಎಲ್ಲವನ್ನೂ ಪಡೆದಿದ್ದೇನೆ ಎನ್ನುವಂತಹ ನೆಮ್ಮದಿ ನನಗೆ ಉಂಟಾಗುತ್ತಾ ಇದೆ. ದೀರ್ಘಕಾಲ ಈ ಅಯೋಧ್ಯೆಯನ್ನು ಪಾಲಿಸುತ್ತಾ ಬಂದಿದ್ದೇನೆ. ಎಲ್ಲ ಹೌದು, ಆದರೆ ಮಕ್ಕಳು 4 ಹುಟ್ಟಿದ್ದಾರೋ ಆ ಸಮಯದಲ್ಲಿ ನಮ್ಮ ರಾಜ್ಯಕ್ಕೆ ಗುರು ವಿಶ್ವಾಮಿತ್ರರ ಆಗಮನವಾಯಿತು. ಗುರು ವಿಶ್ವಾಮಿತ್ರರು ಆಗಮಿಸಿ ಯಜ್ಞ ರಕ್ಷಣೆಗೆ ನಮ್ಮ ಕುಮಾರನನ್ನು ಕಳುಹಿಸಿಕೊಡ್ಬೇಕು ಅಂತ ಕೇಳಿದರು. ಕಳುಹಿಸಿಕೊಟ್ಟೆನಲ್ಲ, ಕಳುಹಿಸಿದ ಬಳಿಕ ಸಿದ್ಧಾಶ್ರಮದಲ್ಲಿ ತಾಟಕಿ, ಸುಬಾಹು, ಮಾರೀಚರನ್ನೆಲ್ಲ ಆ ಮಾರೀಚರನ್ನು ದಕ್ಷಿಣದ ಸಮುದ್ರಕ್ಕೆ ಹಾರಿಸಿದರಂತೆ. ಸುಬಾಹು ಹಾಗೂ ತಾಟಕಿಯನ್ನು ಕೊಂದರಂತೆ ಕೇಳಿ ಸಂತೋಷವಾಯಿತು. ಆ ಬಳಿಕ ವಿಶ್ವಾಮಿತ್ರರ ಸಿದ್ಧಾಶ್ರಮದಲ್ಲಿ ನಡೆದ ಘಟನೆಯೇನು? ಯಾಗವ ಕಾಯ್ದ ಯೋಧೆಗೆ ಗಜಪರಾಕ್ರಮಿ ಬಂದನು. ಮುನಿಯ ಯಾಗವ ಕಾಯ್ದ ಯೋಧೆಗೆ ಘನಪರಾಕ್ರಮಿ ಬಂದನು. ರಾಮಚಂದ್ರ ರಾಮಚಂದ್ರ ದುಃಖವಾದ ಸತ್ಯ. ಗುರು ವಸಿಷ್ಠರ ಸೂಚನೆಯಂತೆ ರಾಮನನ್ನು ಕಳಿಸಿಕೊಡುವುದು ಸಿದ್ಧನಾಗದಾಗ ಸಹೋದರರಂತಹ ಲಕ್ಷ್ಮಣರು ಬಂದು ನಾನು ರಕ್ಷಣೆಗಾಗಿ ಹೋಗ್ತೇನೆ ಕೇಳಿಕೊಂಡ ಪ್ರಕಾರವಾಗಿ ವಿಶ್ವಾಮಿತ್ರರ ಜೊತೆಯಲ್ಲಿ ರಾಮ ಲಕ್ಷ್ಮಣರನ್ನು ಕಳುಹಿಸಿಕೊಟ್ಟೆ. ಯಜ್ಞ ಸಂರಕ್ಷಣೆಯನ್ನು ಮಾಡಿದ. ಆ ಬಳಿಕ ಮಿಥಿಲಾನಗರಿಯಲ್ಲಿ ಕಲ್ಯಾಣ ಮಹೋತ್ಸವವಿದೆ. ಜನಕನ ಮಗಳಿಗೆ ಸೀತೆಗೆ ಇರುವಂತಹ ವಿಚಾರ ನೀಡಿದಂತಹ ವಿಶ್ವಾಮಿತ್ರರು ಅವರ ಆಮಂತ್ರಣಕ್ಕೆ ಮನ್ನಿಸಿ ಮುನಿಯ ಸಂದೋಹದೊಂದಿಗೆ
ರಾಮಲಕ್ಷ್ಮಣರನ್ನೂ ಆ ಮಿಥಿಲಾನಗರಿಗೆ ಕರೆದುಕೊಂಡು ಹೋದ. ಸಕಲ ನೃಪಾಲರು ಜನಕರಾಯನ ಧನುವನ್ನು ಎತ್ತುವುದಕ್ಕೆ, ಹೆದೆಯೇರಿಸುವುದಕ್ಕೆ ಅಶಕ್ತರಾಗಿ ವಿಫಲರಾಗಿ ನೆಲನೋಟಗರಾದರಂತೆ. ಆ ಗಳಿಗೆಯಲ್ಲಿ ಮುನಿ ವಿಶ್ವಾಮಿತ್ರರು ಆ ಕೌಶಿಕ ಮುನಿಗಳ ಆಜ್ಞೆಯಂತೆ ರಾಮಲಕ್ಷ್ಮಣರು ಲೀಲಾಜಾಲವಾಗಿ ಆ ಜನಕರಾಯನ ಧನುವನ್ನು ಹೆದೆಯೇರಿಸಿ ಗೆದ್ದಿದ್ದಾರೆ. ಆ ಪ್ರಕಾರವಾಗಿ ಸೀತಾ ಕಲ್ಯಾಣವಾಗ್ತದೆ. ಜೊತೆಯಲ್ಲಿ ಜನಕರಾಯನು ಘೋಷಿಸಿದಂತೆ ಲಕ್ಷ್ಮಣನಿಗೆ ಊರ್ಮಿಳೆಯನ್ನು, ಭರತ ಶತ್ರುಘ್ನರಿಗೆ ಶ್ರುತಕೀರ್ತಿ ಹಾಗೂ ಮಾಂಡವಿಯರನ್ನು ವಿವಾಹ ಮಾಡ್ತೇವೆ ಎನ್ನುವಂತಹ ರಾಯ ಸಂಬಂಧ ಪ್ರಕಾರವಾಗಿ ದಿಬ್ಬಣ ಸಹಿತ ಅಯೋಧ್ಯೆ ನಾವೆಲ್ಲರೂ ಕೂಡ ಮಿಥಿಲಾನಗರಿಗೆ ತೆರಳಿದೆವು. ವೈಭವದಲ್ಲಿ ಸೀತಾ ಕಲ್ಯಾಣದಲ್ಲಿ ಪಾಲ್ಗೊಂಡೆವು. ಸೀತಾ ಕಲ್ಯಾಣವನ್ನು ಮುಗಿಸಿ ದಾರಿಯಲ್ಲಿ ಬರುತ್ತಿರುವಾಗ ವಿಶೇಷವಾದಂತಹ ಘಟನೆ ನಡೆಯಿತು. ಆ ಸನ್ನಿವೇಶವನ್ನು ಯೋಚಿಸುತ್ತಿರುವಾಗ ರೋಮ ಕುಂಭಗಳು ನಿಮಗೆ ಹೇಳ್ತಾ ಉಂಟು. ಪ್ರಚಂಡ ಭಾರ್ಗವರಾಮರು ಪರಶುರಾಮರು ಚಿಂತಯಿಸಿ ವೈಷ್ಣವ ಧನುಸ್ಸನ್ನು ಹೆದೆಯೇರಿಸಬೇಕು, ಹೋರಾಟ ಮಾಡಬೇಕು ಎಂದು ಕರೆ ಕೊಟ್ಟರು. ನನ್ನ ರಾಮ ಅಂಜಿದನೆ, ಅಳುಕಿದನೆ. ಭಾರ್ಗವರಾಮರು ಕೊಟ್ಟಂತಹ ವೈಷ್ಣವ ಧನುಸ್ಸನ್ನು ಮುರಿದು ಅಲ್ಲ, ಗುರು ಪರಶುರಾಮರು ಹೇಳಿದಂತೆ ವೈಷ್ಣವಾಂಶವನ್ನು, ಪರಶುರಾಮರಲ್ಲಿದ್ದಂತಹ ವೈಷ್ಣವಾಂಶವನ್ನು ರಾಮನಿಗೆ ಬಳುವಳಿಯಾಗಿ ಕೊಟ್ಟ. ಅನೇಕರು ತಿಳಿಯದವರು ಹೇಳಿದರು ಪರಶುರಾಮ ಗರ್ವಭಂಗ ಅಂತ. ಅಲ್ಲ, ಯೋಗಿಗಳು ನಿಶ್ಚಯಿಸಿದರು, ಪರಮಯೋಗಿಗಳು ಹೇಳಿದರು, ಪರಮಗುರುಗಳು ಹೇಳಿದರು. ವೈಷ್ಣವಾಂಶವನ್ನು ಪರಶುರಾಮರು ನನ್ನ ರಾಮನಿಗೆ ಕೊಟ್ಟ. ಹೌದು, ಇದನ್ನು ಕೇಳಿ ನೋಡಿದಾಗ ಸಂತೋಷವಾಯಿತು. ಯಜ್ಞ ಸಂರಕ್ಷಣೆಯು ನಡೆಯಿತು. ಸೀತಾ ಕಲ್ಯಾಣ, ನನ್ನ ಮಕ್ಕಳು 4 ಮಕ್ಕಳಿಗೂ ಕೂಡ ವಿವಾಹ. ಆ ವಿವಾಹದಲ್ಲಿ ಪಾಲ್ಗೊಂಡು ಸಂತೋಷದಿಂದಲೇ ಅಯೋಧ್ಯೆಗೆ ಬಂದೆ. ಅಯೋಧ್ಯೆಗೆ ಬಂದ ಬಳಿಕ ಒಂದು ಘಟನೆ. ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೇನು ಕೊರತೆ ಇಲ್ಲ. ನಮ್ಮ ಗುರು ವಸಿಷ್ಠರು ಪರಂಪರೆಯ ಗುರುಗಳಿದ್ದಾರೆ. ಅವರ ಬಳಿಯಲ್ಲಿ ನಮ್ಮ ಮಕ್ಕಳಿಗೆ ಅಸ್ತ್ರ ಶಸ್ತ್ರ ಶಾಸ್ತ್ರ ವಿದ್ಯಾಭ್ಯಾಸ ಮಾಡಿದಾಗ ಸಾಲದು, ಇನ್ನು ಉನ್ನತವಾದ ವ್ಯಾಸಂಗ ಮಾಡಬೇಕು ಎನ್ನುವುದಕ್ಕಾಗಿ ಕೇಕೆಯ ರಾಜ ಅವನ ಮಗನಾದ ಯುಧಾಜಿತವನ್ನು ಕಳುಹಿಸಿಕೊಟ್ಟ. ಭರತನನ್ನು ವಿದ್ಯಾಭ್ಯಾಸಕ್ಕಾಗಿ ಕೇಕೆಯ ರಾಜಕ್ಕೆ ಕಳುಹಿಸಿಕೊಟ್ಟಿದ್ದೇವೆ. ಈಗೇನು ಸಂತೋಷವೇ ಸರಿ. ಆದರೆ ನನ್ನ ಕೈ ಕಾಲು ನೋಡುವಾಗ ಹೌದು, ಈಗ ಇನ್ನು ಹೀಗೆ ಇರುವುದು ಅಲ್ಲ. ನನ್ನ ಒಳಗೆ ದುಡಿದಂತಹ ವಿಚಾರವನ್ನು ಮಂತ್ರಿಗಳೇ ಹೇಳಬೇಕಾಗಿದೆ. ಮಂತ್ರಿ ಮಹಾವೀರ ಸುಮಂತ ಬಹುಧೀರ ಅಂತರಂಗದಿ ಬೇಡ್ವೆ ತಿಳಿದು ಬೇಡು ಒಡಲು ನೆಲೆಯದು ಬಹುಕಾಲ ಪರ್ಯಾದೆ ಪೊಡವೆಯಾಡಿದೆ ನಿನ್ನು ಕಡು ವೃದ್ಧನಾದೆ ಪೊಡವೆಯಾಡಿದೆ ನಿನ್ನು ಕಡು ವೃದ್ಧನಾದೆ ಅಮಾತ್ಯ ಶ್ರೇಷ್ಠ ಸುಮಂತ್ರ, ನಿನ್ನನ್ನು ಕಂಡಾಗ ಸಂತೋಷವಾಗ್ತಾ ಇದೆ. ಎಲ್ಲ ವಿಚಾರವನ್ನೂ ಕೂಡ ನಿನ್ನಲ್ಲಿ ಹೇಳದೆ ಯಾವುದನ್ನೂ ಕಾರ್ಯವನ್ನು ಮುಂದುವರಿಸುವುದಿಲ್ಲ. ಈ ಹಿಂದೆ ಕೇಕೆಯ ದೇಶದಲ್ಲಿ ಕೈಕೇಯಿಯ ಕಲ್ಯಾಣದಲ್ಲಿ ನೀನು ಭಾಗವಹಿಸಿದ್ದನ್ನು ಚೆನ್ನಾಗಿ ನೆನಪಿಸಿದೆ. ಆ ಕಾಲದಲ್ಲಿ ಹೇಗಿರಬೇಕು ಎನ್ನುವುದನ್ನು ತೋರಿಸಿಕೊಟ್ಟವನು ನೀನು. ಈಗ ಅಂತರಂಗದಲ್ಲಿ ಹೊಡೆದಂತಹ ಒಂದು ವಿಚಾರ ನೀನು ನೆನಪು ಮಾಡ್ತಾ ಇದ್ದೇನೆ. ದೀರ್ಘಕಾಲ ಪೊಡವೆಯನ್ನಾಡಿದೆ, ಪರಿಣಾಮವಾಗಿ ಕಡು ವೃದ್ಧನಾದೆ. ನನ್ನ ಶರೀರ ನನಗೆ ಅರ್ಥವಾಗುತ್ತಾ ಉಂಟು. ಇಂದಿನ ಬೆಳಗ್ಗೆ ನಿಲುಗನ್ನಡಿಯಲ್ಲಿ ನನ್ನ ಶರೀರವನ್ನು ಕಂಡಾಗ ಎಲ್ಲ ಕೂದಲುಗಳು ಬಿಳಿಯಾಗುತ್ತಾ ಉಂಟು. ಬಿಳಿ ಆಗಿರದೆ. ಹಾಗಿರುವಾಗ ಇಷ್ಟು ವೃದ್ಧನಾದರೂ ಕೂಡ ಹೆಗಲೆತ್ತರಕ್ಕೆ ಬೆಳೆಯುವಂತಹ ಮಗ ರಾಮಚಂದ್ರನಿರುವಾಗ ಯಾಕೆ ಅಧಿಕಾರ? ಪ್ರಾಯ ಆದಾಗ ಅಧಿಕಾರವನ್ನು ತ್ಯಜಿಸಿ ಯುವಕರಿಗೆ ಅಧಿಕಾರವನ್ನು ಬಿಟ್ಟುಕೊಟ್ರೆ ದೇಶ ಸುಭಿಕ್ಷವಾಗಿರಬಹುದು. ಅದಕ್ಕಾಗಿ ಪೊಡವಿಯನ್ನು ರಾಘವಗೆ ನಿತ್ಯ ನಾನು ಅದಕ್ಕೆ
ಅಲ್ಲ ನಾಳೆಯ ದಿವಸವೇ ಸುಮುಹೂರ್ತ ಎಂದು ಪುರೋಹಿತರಪ್ಪಣೆಗೊಳಿಸಿದ್ದಾರೆ, ಗುರುಗಳಪ್ಪಣೆಗೊಳಿಸಿದ್ದಾರೆ. ನಾಳೆ ಮುಹೂರ್ತ ತಪ್ಪಿದೆ ಬಲು ಕಷ್ಟ. ಆದ್ದರಿಂದ ಈಗಿನ ಸಮಯವೇ ಮುಹೂರ್ತ ಒಳ್ಳೆಯದು, ಇಂದಿನ ದಿನವೇ ಶುಭ ದಿನ, ನಾಳೆಗೆಂದರೆ ಕಠಿಣ. ನಾಳೆಯ ದಿವಸವೇ ಶುಭ ಮುಹೂರ್ತದಲ್ಲಿ ರಾಮನಿಗೆ ಪಟ್ಟಾಭಿಷೇಕ ಆಗಬೇಕು. ಮಂತ್ರಿ ಪೂರ್ವ ಶೃಂಗರಿಸು, ಒಡೆಯ ಪತಿಗಳಿಗೆ ಓಲೆಯನ್ನು ಕರೆಸಿಕೊಡು, ಬಿಡಾರದ ವ್ಯವಸ್ಥೆ ಆಗಲಿ, ಸಕಲ ಸನ್ನಾಹವಾಗಲಿ. ನಾಳೆ ರಾಮಚಂದ್ರನಿಗೆ ಪಟ್ಟಾಭಿಷೇಕ, ನಾಳೆ ರಾಮಚಂದ್ರನಿಗೆ ಪಟ್ಟಾಭಿಷೇಕ, ನಾಳೆ ರಾಮಚಂದ್ರನಿಗೆ ಪಟ್ಟಾಭಿಷೇಕ. ನಾಳೆ ಕೇಳಿದಳು ಮರೆಯಲಿರುವುದು ಮಾತವೇ ಹೋಗಿ ಹೇಳಿದಳ ಕೈಗೆ ಉಳಿದುದು. ನಾಳೆ ರಾಮಚಂದ್ರಗೆ ಅಭಿಷೇಕವಾಗುವುದು ಕೇಳಿದಳು ಮರೆಯಲಿರೆಂದು ಮಂತರೆ ಹೋಗಿ ಹೇಳಿದಳು ಕೈಗೆ ಉಳಿದುದು. ನಾಳೆ ರಾಮಚಂದ್ರಗೆ ಅಭಿಷೇಕ ಆಗುವುದು. ಈ ಅಯೋಧ್ಯ ದೇಶದಲ್ಲಿ ಈ ಮಂಥರೆಯನ್ನು ಕಂಡರೆ ಎಲ್ಲರಿಗೂ ಒಂಥರ ಮುಖಕ್ಕೆ ಮುಖ ಕೊಟ್ಟು ಮಾತಾಡುವ ವ್ಯಕ್ತಿಗಳು ಯಾರೂ ಇಲ್ಲ. ಕಾಗೆಗಳ ಹಾಗೆ ವಕ್ರ ದೃಷ್ಟಿಯಲ್ಲಿ ನೋಡುವವರು. ಕೆಲವರು ಹೇಳುವ ಮಾತು, ಮಂಥರೆ ಅಂದ್ರೆ ಅವಳು ಶನಿ ಹಿಡಿದವಳು, ಅವಳು ಮಾಟ, ಅವಳ ಮುಖ ನೋಡಿದ್ರೆ ಸುಖ ಇಲ್ಲ ಎಂಬಾಗೆ ನನ್ನನ್ನು ಕೈ ತಟ್ಟಿ ಅಪಹಾಸ್ಯ ಮಾಡುವುದು. ಅಷ್ಟಕ್ಕೆ ಮುಗಿಯಲಿಲ್ಲ. ಸಣ್ಣ ಮಕ್ಕಳು ಅಂಗಳದಲ್ಲಿ ಆಟವಾಡುವಂತಹ ಸಂದರ್ಭದಲ್ಲಿ ನಾನು ಆ ಕಡೆಗೆ ಹೋದದ್ದು ಹೌದು ಅಂತಾದ್ರೆ ಮಕ್ಕಳ ತಾಯಿಯಂದ್ರು ಮನೆಯ ಒಳಗಿಂದ ಕರೆದು ಹೇಳುದು, ಮಕ್ಕಳೇ ಒಳಗೆ ಬಂದಿರೋ, ಅಕ್ಕ ಮಂಥರೆ ಬರ್ತಾ ಇದ್ದಾಳೆ, ಅವಳ ಮುಖ ನೋಡಬೇಡಿ. ನನಗೆಲ್ಲ ಕೇಳಿ 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 ಸಾಕಾಯ್ತು. ಹಾಗಾದ್ರೆ ನಾನು ಅಷ್ಟು ಕೆಟ್ಟವಳೆ, ನಾನಷ್ಟು ದ್ರೋಹಿಯೇ? ನಾನು ಕೂಡ ಕಾಲ ಕಾಯ್ತಾ ಇದ್ದೆ. ಒಂದು ಗಾದೆಯ ಮಾತುಂಟು, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತ. ಈ ಮಂಥರೆ ಏನೆಂಬುದನ್ನು ಪ್ರಪಂಚಕ್ಕೆ ತೋರಿಸಿಕೊಡುವಂತ ಒಂದು ದಿನ ಬಂದಿತ್ತೆಂಬಾಗೆ ಜಾತಕ ಪಕ್ಷಿಯ ಹಾಗೆ ನಾನು ಕೂಡ ಕಾಯುತ್ತಾ ಇದ್ದವಳು. ಇಂದು ಬಂತಲ್ಲ ಆ ದಿನ. 3 ಮಂದಿ ಮುದುಕರು ಒಳಗೆ ಕುಳಿತು ಮಾತಾಡಿದ್ದೇನು, ಮೆಲ್ಲ ಕಿಟಕಿಯಲ್ಲಿ ಕಿವಿ ಕೊಟ್ಟು ಕೇಳಿದಾಗ ಅರ್ಥವಾಯಿತು. ನಾಳೆ ರಾಮಚಂದ್ರಗೆ ಅಭಿಷೇಕ. ಈ ಮುದುಕನಿಗೆ ಅಧಿಕಾರ ಸಾಕಾಯಿತು ಅಂತ ಕಾಣುತ್ತದೆ. ಹಿರಿಯ ಮಗನಾದಂತ ರಾಮನಿಗೆ ಅಯೋಧ್ಯೆ ಅಧಿಕಾರ ಕೊಡಬೇಕೆಂಬಾಗೆ 3 ಮಂದಿ ಕೂಡ ತೀರ್ಮಾನ ಮಾಡಿದ್ದಾರೆ ಎಂಬುದು ಸ್ಪಷ್ಟವಾಯಿತು. ಈ ಅಯೋಧ್ಯಾಪುರದಲ್ಲಿ ಈ ಮಂಥರೆ ಜೀವಂತವಾಗಿ ಇರುವಾಗ ರಾಮ ಪೀಠ ಏರುವುದೇ, ರಾಮ ಅಧಿಕಾರಿಯಾಗುವುದೇ? ಇಲ್ಲ, ಬಿಡಲಾರೆ. ರಾಮ ಅಧಿಕಾರಿ ಆಗಬಾರದು. ಇರುವಾಗ ಈ ಮಂಥರೆ ಬಿಡುವಳಲ್ಲ. ನಾನು ಏನು ಎಂಬುದನ್ನು ಪ್ರಪಂಚಕ್ಕೆ ತೋರಿಸಿಕೊಡುವುದಕ್ಕೆ ಬೇಕಾಗಿ ಅವಕಾಶ ತಾನಾಗೆ ಕಾಲ ಬುಡಕ್ಕೆ ಬಂದಿದೆ ಎಂದಾಗ ಇದನ್ನು ಸದುಪಯೋಗ ಮಾಡಿಕೊಳ್ಳಬೇಕಾದದ್ದು ನನ್ನ ಕರ್ತವ್ಯ. ಸರಿ, ಈ ವಿಚಾರವನ್ನು ಯಾರ ಕಿವಿಗೆ ತಲುಪಿಸಬೇಕೋ, ಮುಂದೆ ಏನಾಗಬೇಕೋ ಅದರ ಬಗ್ಗೆ ನಾನು ಆಲೋಚನೆ ಮಾಡ್ತೇನೆ. ಇಲ್ಲಿ ನಿಲ್ಲುವುದಲ್ಲ, ಹೋಗುತ್ತೇನೆ ಅಲ್ಲಿಗೆ, ನೋಡೋಣ. ಏನೇ ಇದು ಕಳ್ಳ ಹೆಜ್ಜೆ ನಿಲ್ಲಿಸ್ತಾ ಮುಂದೆ ಸಾಗುತ್ತಾ ಇದೆಯಲ್ಲ? ನಾನು ಕಳ್ಳಿಯೇ? ನಿನ್ನ ದಾರಿ ನೋಡಿ ಸಾಕಾಗಿ ಹೋಯಿತು. ತಡ ಆಯ್ತಾ? ಸಕಾಲಕ್ಕೆ ಸರಿಯಾಗಿ ಮಂಥರೆ ಬರುವವಳು,
ಇವತ್ ಯಾಕೆ ಇನ್ನು ಕಾಲ ವಿಳಂಬ ಎಂಬುದಾಗಿ ಆ, ನೋಡು, ನನ್ನ ಕುತ್ತಿಗೆ ಇಷ್ಟು ಉದ್ದವಾಗಿ ಹೋಗಿದೆಯಲ್ಲ. ಕೊಕ್ಕರೆ ಹಾಗೆ. ಹೌದಲ್ಲ? ಆ. ಯಾಕೆ ಹೇಳು? ಯಾಕೆ? ನಿನ್ನ ದಾರಿ ನೋಡಿತ್ತು. ಹೌದೇನೆ? ಆ, ಏನು ತಡವಾಯ್ತು? ತಡ ಆಯ್ತಾ? ಹೌದು. ಸ್ವಲ್ಪ ತಡ ಆಯ್ತು. ಹೌದೇ? ಆದ್ರೆ ಹ. ತಡ ಆದರೂ ಹ. ನಿನಗೆ ಇದರ ಲಾಭ ಉಂಟು. ಓಹೋ, ಆ, ಹಾಗಾದ್ರೆ ಏನೋ ಒಂದು ಗಹನವಾದ ವಿಚಾರವನ್ನು ಆ, ಹೊತ್ತು ತಂದಿದ್ದೆ ಎಂಬುದರ ಅನುಮಾನವೇ ಇಲ್ಲ. ನನ್ನ ಮುಖ ನೋಡುವಾಗ ಅರ್ಥ ಆಗುದಿಲ್ಲ. ಹೌದಲ್ವಾ? ಆ, ಹ. ಒಂದು ಗೌಪ್ಯವಾದಂತ ವಿಚಾರವನ್ನು ಹ. ನಿನಗೆ ಹೇಳುವುದಕ್ಕೆ ಬೇಕಾಗಿ ಬಂದಿದ್ದೇನೆ. ಹೌದೇ? ಆ, ಗಹನ, ಆ, ಗೌಪ್ಯ, ಗೌಪ್ಯ ಏನದು ಗುಟ್ಟು? ಹೇಳುತ್ತೇನೆ. ಹ. ಹೇಳುವುದಕ್ಕಿಂತ ಮೊದಲು ಆ ಬಾಗಿಲು ಮತ್ತು ಕಿಟಕಿ ಭದ್ರಪಡಿಸು. ನಾನ ಆ, ಸಾಕೆ ಸಾಕೆ ಉಸಿರು ಕಟ್ಟು ಸತ್ತಿತ್ತು ನಾವು. ಇಷ್ಟು ಭದ್ರ ಮಾಡಿದ್ರೆ ಬೇಕು. ಗಾಳಿ ಸಂಚಾರ ಆಗ್ಬೇಕಾ ಬೇಡುವ? ಸದ್ಯಕ್ಕೆ ಬೇಡ. ಏನು ಕೊಲ್ಲುವಂತ ಯೋಚನೆಯ? ಕೊಲ್ಲೋ ವಿಚಾರ ಅಲ್ಲ. ಮತ್ತೆ? ಯಾಕೆ ಇಷ್ಟು ಭದ್ರತೆ? ಯಾಕೆ? ಪ್ರಪಂಚದಲ್ಲಿ ಹ. ಎಲ್ಲರೂ ನಿನ್ನ ಹಾಗೆ ಒಳ್ಳೆಯವರು ಹೇಳಲಿಕ್ಕೆ ಆಗುದಿಲ್ಲ. ಅದು ಹೌದು. ಆ, ಹ. ಮತ್ತೊಬ್ಬರ ಅವನತಿಯನ್ನೇ ಬಯಸುವವರು ಪ್ರಪಂಚದ ಕೆಲವರಿದ್ದಾರೆ. ಹೌದೌದು. ಹ. ನೀನು ಮೊದಲೇ ಹೇಳಿದ್ದಿ ಹ. ಗುಟ್ಟಿನ ವಿಚಾರ ಹೀಗೆಂಬುದಾಗಿ. ಆ, ಕಾಲ ಹಾಳಾಗಿ ಹೋಗಿದೆ. ಹೌದಪ್ಪ. ಕಲ್ಲು ಮರಗಳಿಗೂ ಕಿವಿ ಉಂಟು ಗೋಡೆಗೂ ಕಿವಿ ಉಂಟು ಅಲ್ವೋ? ಹ. ಎಲ್ಲಿಯಾದ್ರೂ ಕೇಳಿಬಿಟ್ರೆ ಈ ಕೋಣೆಯೊಳಗೆ ಸದ್ಯಕ್ಕೆ ಹ. ಒಂದು ನುಸಿಯು ಕೂಡ ತಪ್ಪಿ ಬರಬಾರದು. ಬರಬಾರದು. ಇದು ಏಕಾಂತ. ಹ. ಇಬ್ಬರಿದ್ದರೆ ಮಾತ್ರ ಏಕಾಂತ. ಹೆಚ್ಚಿದ್ರೆ ಲೋಕ ಅಂತ. ಲೋಕಾಂತ ಆಗಬಾರದು. ಹೌದು. ಒಂದು ವಿಚಾರ ಹೇಳುವುದಕ್ಕೆ ಬೇಕಾಗಿ ಹ. ಇಲ್ಲಿಗೆ ಬಂದಿದ್ದೇನೆ. ಆಸಕ್ತಿಯಿಂದ ಕೇಳುವಂತ ಮನಸ್ಸು ಮಾಡ್ತೇನೆ. ಕೇಳುವ ಕುತೂಹಲ ಉಂಟಲ್ಲ? ಧಾರಾಳ. ಕೇಳೆ. ಓ, ಬಾಲಿಕೆ ಪೂಮಾಲೆ ಚಾರು ಶೀಲೆ ಇಂದು ನಿನ್ನ ಕಾಂತ ಆ, ಬಾಲಿಕೆ ಪೂಮಾಲೆ ಚಾರು ಶೀಲೆ ಇಂದು ನಿನ್ನ ಕಾಂತ ಹೌದೇ? ಭೂಲೋಕವರಾಮನಿಗೆ ಪಾಲಿಸಬೇಕೆಂದು ಹೀಗೆ ಮಂತ್ರಿ ವಶಿಷ್ಠರ ಕೂಡೆ ಅಂತರಂಗದಿ ಮಾತಾಡಿ ಮಂತ್ರಿ ವಶಿಷ್ಠರ ಕೂಡೆ ಅಂತರಂಗದಿ ಮಾತಾಡಿ ನಿಂತು ನಾ ಕೇಳಿದೆ ಮಾತ ಕಾಂತಿಗಳಿದವನಿದೆ ಬಾಲಿಕೆ ಪೂಮಾಲೆ ಚಾರು ಶೀಲೆ ಇಂದು ನಿನ್ನ ಕಾಂತ ಆ, ಕೈಕಾ, ಮಂಥರ. ದಶರಥ ಚಕ್ರವರ್ತಿಗೆ ಹ. 3 ಮಂದಿ ಮಣದಿಯರು. ಲೋಕವೇ ತಿಳಿದಿದೆ ಅದು. ಕೌಸಲ್ಯ, ಹ. ಕೈಕೆ, ಸುಮಿತ್ರ. ಸುಮಿತ್ರೆ. ಹೌದು. ಅದರ ಸುಮಿತ್ರೆ ಮತ್ತು ಕೌಸಲ್ಯನು ಹ್ಮ್. ನಾನು ಬಹುವಚನದಲ್ಲಿ ಕರೆಯುವುದು. ಹೌದು. ನಿನ್ನನ್ನು ಹಾಗಲ್ಲ, ಏಕವಚನದಲ್ಲಿ. ಎಂತಹ ಸಲುಬೆ ನಮ್ಮಲ್ಲಿ ಅಲ್ವಾ? ಆ, ಹ. ಯಾಕೆ ಹಾಗೆ? ಹ. ನನ್ನ ನಿನ್ನ ಜೊತೆ ಇವತ್ತ ಹೇಳು. ಅಯ್ಯಯ್ಯೋ, ಆ? ಮದುವೆಯಾಗಿ ಬರುವಾಗಲೇ ಇತ್ತಲ್ಲ, ಅಲ್ವಾ? ನನ್ನಪ್ಪ ನನ್ನ ಮದುವೆ ಮಾಡಿ ಕಳುಹಿಕೊಡುವಂತ ಕಾಲಕ್ಕೆ ಆ, ಬಳುವಳಿಯ ರೂಪದಲ್ಲಿ ಆ. ನಿನ್ನನ್ನು ಕಳುಹಿಕೊಟ್ಟಿದ್ದಾರೆ. ಇಲ್ಲಿಗೆ ನಾನು ಬಂದವಳು. ಹೌದು. ನಿಜ ಹೇಳಬೇಕು ಅಂತಾದ್ರೆ ಹ. ಹೆತ್ತ ತಾಯಿ ನಿನ್ನನ್ನು ಬೇರೆ ಇದ್ದರೂ ಹೌದು. ನಿನ್ನ ಸಾಕು ತಾಯಿಯ ಜಾಗದಲ್ಲಿರುವವಳು ನಾನು. ಹೌದಪ್ಪ. ತಾಯಿಯ ಬಳಿಯಿಂದ ಪೆಟ್ಟು ತಿಂದಾಗ ಹ. ನೀನು ನನ್ನ ಬಳಿಗೆ ಓಡಿಕೊಂಡು ಬರ್ತಾ ಇದ್ದವಳು. ನಿನ್ನಲ್ಲಿ ದೂರಿಕೊಳ್ಳುತ್ತಾ ಇದ್ದೆ ನಾನು. ನನ್ನ ಕೈಯಲ್ಲಿ ಬೆಳೆದವಳು ನೀನು. ಹೌದು. ಅಂದಿನಿಂದ ಹ. ನಿನ್ನ ಹೆತ್ತ ತಾಯಿಯ ಹಾಗೆ ಹ. ನಿನ್ನ ಭವಿಷ್ಯತ್ತಿನ ಗೋಪುರವನ್ನು ನಾನು ಕಟ್ಟುತ್ತಾ ಇದ್ದವಳು. ನಿಜ ನಿಜ. ಹ. ಎಲ್ಲಾ ಸಖಿಯರ ಹಾಗಲ್ಲ, ಹ. ಎಲ್ಲಾ ಸಖಿಯರ ಜೊತೆಯಲ್ಲೇ ಇದ್ದಾರೆ. ಹ. ನಿನಗೆ ಹಾಗಲ್ಲ, ಹ. ಪ್ರತ್ಯೇಕವಾದ ಒಂದು ಸೂರು ಎಂಬುದಾಗಿ ಉಂಟಲ್ಲ, ಹೌದಪ್ಪ. ಮನೆಯ ವ್ಯವಸ್ಥೆ ಮಾಡಿದ್ದೇವೆ. ಹ. ನೀನು ಅಲ್ಲಿಯೇ ಇದೆಯಲ್ಲ. ಹೌದಪ್ಪ, ಅಲ್ಲೇ ಇದ್ದಾರೆ. ನಿನ್ನ ಸೇವೆ ಮಾಡುವುದಕ್ಕೆ ಬೇಕಾಗಿ ಹ. ತುಂಬಾ ಮಂದಿ ಇದ್ದಾರೆ. ಹೌದು. ಎಲ್ಲರೂ ಬಂದು ಶೃಂಗಾರ ಮಾಡಿದ ಮೇಲೂ ಹ. ನೀನು ಹೇಳುದು ಒಂದೇ, ಓ. ಇಷ್ಟಕ್ಕೆ ಸಾಕಾಗುದಿಲ್ಲ, ಹ. ಮಂತ್ರ ಬಂದು ಹೇಳ್ಬೇಕು ಅಂತ. ಹೌದೇನೆ? ಹ. ಸೇವೆಗೆ ಎಷ್ಟು ಮಂದಿ ಇದ್ದರೆ ಏನು ಹೇಳು. ಹ. ಸೆಗಣಿಗೆ 1000, ಮಧ್ಯಾಹ್ನಕ್ಕೆ ಲಯ ಅಂತ ಹೇಳಿ. ಅದು ಮಾತು. ಬಿದ್ದರೆ ಮುದ್ದೆ, ನಿದ್ದೆ, ಹ. ಎದ್ದರೆ ಮುದ್ದೆ. ಮತ್ತೆ ಹೌದು. ನಾನಂತವಳಲ್ಲ. ಇಷ್ಟಕ್ಕೆ ಮುಗೀತವರ ಪ್ರಪಂಚ. ಆ, ಹೌದು. ಏ, ಹ? ದಿಮ,
ಏನೇ ಹುಡುಕೋದು ಹಾಗಲ್ಲ. ಏನಾದ್ರೂ ಬೇಕಿತ್ತ ನಿನಗೆ? ಬೇಡ. ಮತ್ತೆ ಮೂರನೆಯವರು ಯಾರಾದ್ರೂ ಇದ್ದಾರೋ ಅಂತ ಅನುಮಾನ ನನಗೆ. ಅಲ್ಲ ಹ? ಇದ್ದಾರೋ ನೋಡುವುದಕ್ಕೆ ಹ. ಕಿಟಕಿಯನ್ನು ಕೂಡ ಭದ್ರಪಡಿಸಿದ್ದೀಯಲ್ಲ. ಸಾಕಾಗುದಿಲ್ಲ ಅಂತ ಬಾ. ಬಂದೆ. ಯಾಕಂದ್ರೆ ಹ. ನಾನು ನನ್ನ ಸೇವೆಯನ್ನು ಮುಗಿಸಿ ಹ. ನನ್ನ ಮನೆಗೆ ಹೊರಟಂತ ವೇಳೆಯಲ್ಲಿ ಹ. ಒಂದು ದೃಶ್ಯವನ್ನು ನೋಡಿದೆ. ದೃಶ್ಯ? ಆ, ಏನು ದೃಶ್ಯ? ಮಹಾರಾಜರು ಹ. ಏನಾದ್ರು ಗುಪ್ತ ವಿಚಾರವನ್ನು ಆಲೋಚನೆ ಮಾಡುವುದಕ್ಕೆ ಬೇಕಾಗಿ ಹ. ಒಂದು ವಿಶೇಷವಾದಂತ ಕೋಣೆ ಒಂದು ಅಲ್ಲಿ ಇದೆ ಅಲ್ಲ, ಹೌದು, ಮಂತ್ರಾಲೋಚನಾ ಗೃಹ. ಮಂತ್ರಾಲೋಚನಾ ಗ್ರಹ. ಹೌದು. ಅಲ್ಲಿಗೆ ನಾನು ತಲುಪುವಾಗ ಹ. ಅಲ್ಲಿ 3 ಜೊತೆ ಪಾದುಕೆಗಳು ಕಾಣುತ್ತಾ ಉಂಟು. ಹೌದೇನೆ? ಒಂದು ವಿಶೇಷ ಬೆಲೆ ಬಾಳುವಂತದ್ದು. ಹೋಗಿ ಹೋಗಿ ನಿನಗೆ ಪಾದುಕೆ ಮೇಲೆ ಕಣ್ಣು ಬಿತ್ತ ಹೇಳು. ಹೌದು, ನಾನು ಕೈಗೊಡುವುದಕ್ಕೆ ಹೋದವಳಲ್ಲಿ. ಮತ್ತೆ ಯಾಕೆ ನಿನಗೆ ಪಾದುಕೆ? ಅಲ್ವೇ ಮತ್ತೆ ವಿಷಯ ಉಂಟು. ಹ. ಒಂದು ಬೇರೆ ಯಾರದು ಅಲ್ಲ, ಮತ್ತೆ ಯಜಮಾನರದ್ದು. ಮಹಾರಾಜರದ್ದು. ಹ. ಮತ್ತೊಂದು ಹ. ಮಂತ್ರಿಗಳದ್ದು. ಅದ್ಯಾವುದು? ಎರಡನೇದು ಬೆಳ್ಳಿಯದ್ದು. ಆ ಚಿನ್ನದ್ದು ಬೆಳ್ಳಿಯದ್ದು. ಆ, ಇನ್ನೊಂದು ಮರದ್ದು. ಹೌದೇನೆ? ಆ, ಮರದ ಪಾದುಕೆ ಹಾಕುವವರು ಯಾರು? ಹೌಗೆ ಯಾರಾದ್ರೂ ಸ್ವಾಮಿಗಳು? ಸ್ವಾಮಿಗಳಲ್ಲ, ಮತ್ತೆ ಗುರುಗಳು ಇಲ್ಲೇ ಇಲ್ವಾ? ನಮ್ಮ ಕುಲಗುರುಗಳು. ಮತ್ಯಾರು? ವಸಿಷ್ಠರು. ವಸಿಷ್ಠ ಮಹಾಮುನಿಗಳು. ಆಗ್ಲಿ ಅಪ್ಪ. ಹಾ, ಹ. 3 ಹಳೆ ಮಂಡೆ ಒಟ್ಟಾಗಿದೆ. ಹ. ಏನೋ ಗುಸುಗುಸು ಗುಸುಗುಸು ಮಾತಾಡುವುದು ಕಂಡೆ. ಹೌದೇ? ಆ, ಕಿವಿ ಕೊಡಬೇಕಿತ್ತು. ಸ್ಪಷ್ಟವಾಗಿ ನನಗೆ ಕೇಳಲಿಲ್ಲ. ಹ. ನನಗೊಂದು ಚಟ, ಹ. ಮತ್ತೊಬ್ಬರು ಮಾತಾಡುವುದು ಕೇಳುವ ಚಟ. ನೀನು ಬಿಡ್ಲಿಲ್ಲ ಅದನ್ನಲ್ವಾ? ಅದೆಲ್ಲ ಒಳ್ಳೆಯದಲ್ವೇ? ಆ, ಮತ್ತೊಬ್ಬರು ಮಾತಾಡುವ ಕಿವಿ ಕೊಟ್ಟು ಆಲಿಸುವುದು ಏನು ನನಗೊಂದು ಮಾನಸಿಕ ನೆಮ್ಮದಿ ಅದರಲ್ಲಿ. ಒಂದು ಆಸಕ್ತಿ. ಒಂದು ಕಿವಿ ಸರಿ ಕೇಳುವುದಿಲ್ಲ, ಹ. ಈಚ ಕಿವಿಯನ್ನು ಮೆಲ್ಲ ಕಿಟಕಿ ಕೊಟ್ಟೆ. ಮಂತರ ಹ? ಏನಾದ್ರೂ ಗೊತ್ತಾಯ್ತಾ? ನಿಮ್ಮ ಗಂಡನೇ ಹೇಳುತ್ತಾ ಇರುವುದು, ಹ. ಮಂತ್ರಿಗಳೇ, ಹ. ಗುರುಗಳೇ, ಹ. ಅದಷ್ಟು ಸಮಯದಿಂದ ಹ. ಅಯೋಧ್ಯೆಯಲ್ಲಿ ಅರಸನಾಗಿ ನಾನು ಮೆರೆಯುತ್ತಾ ಇದ್ದೇನೆ. ಅಪ್ಪ. ಇನ್ನು ನನಗೆ ಸಾಕು, ಅಂದ್ರೆ ಅಧಿಕಾರವನ್ನು ಹಸ್ತಾಂತರ ಮಾಡಬೇಕೆಂಬ ತೀರ್ಮಾನ ಕೈಗೊಂಡಿದ್ದೇನೆ. ತನಗೆ ಪ್ರಾಯ ಆಯಿತು ಅಂತ ಹೇಳಿ ಆ, ಹ. ಕೊಡಬೇಕು ಅಂತ. ಹ. ಹಾಗಾದ್ರೆ ಹ. ಯಾರಿಗೆ ಎಂಬಾಗ ತೀರ್ಮಾನ ಮಾಡುವಾಗ ವಶಿಷ್ಠರು ಒಂದು ಮಾತು ಹೇಳಿದ್ರು. ಏನೆಂದು? ದಶರಥ ಭೂಪತಿ ಹ. ಅಧಿಕಾರ ಹಂಚಿಕೆ ಮಾಡುವುದಾದ್ರೆ ಹ. ನಾಳೆಯೇ ಮಾಡಬೇಕು. ಹ. ನಾಳೆ ತಪ್ಪಿದರೆ ಮತ್ತೆ 14 ವರ್ಷ ಇದಕ್ಕೆ ಮುಹೂರ್ತ ಬರುವುದಿಲ್ಲ, ಲಗ್ನ ಕೂಡಿ ಬರುವುದಿಲ್ಲ. ಇಲ್ಲಂತೆ. ಹ, ಹ, ಹ. ನಾಳೆಯೇ ಆಗಬೇಕು ಅಂತ. ಹಾಗಾದ್ರೆ ಮುದುಕ ಕೆಳಗೆ ಇಳಿತಾನೆ ಅಂತ ಸ್ಪಷ್ಟವಾಯ್ತು. ಹ. ಇಳಿಯಬೇಕು ಅಂತಾದ್ರೆ ಮತ್ತೊಬ್ಬ ಏರ್ಬೇಕಲ್ಲ. ಇರಬೇಕು. ಅಂತ ವ್ಯಕ್ತಿತ್ವ ಉಳ್ಳವ ಯಾರು ಅಂತ ಆಸನ ಆಲೋಚನೆ ಬರಿದಾಗಬಾರ್ದಲ್ಲ. ಆಗಬಾರದು. ಹ. ತೀರ್ಮಾನ ಮಾಡಿದ್ದು ಬೇರೆ ಯಾರು ಅಲ್ಲ, ಯಾರು? ನಾಳೆ ನಾಳೆ ಸೂರ್ಯೋದಯಕ್ಕೆ ಸರಿಯಾಗಿ. ಅಯ್ಯೋ, ಕೈ ಬಿಡೆ, ಕೈ ಬಿಡೆ. ಕೈ ಮುರಿತೀಯ ನೀನು? ಕೈ ಮುರಿಯುವುದಲ್ಲ, ಮತ್ತೆ? ನಾಳೆಯಿಂದ ಇಲ್ಲಿ ಅಧಿಕಾರಿ ಯಾರು ಗೊತ್ತುಂಟ? ಯಾರು? ನಿನ್ನ ಗಂಡ ದಶರಥ ಚಕ್ರವರ್ತಿ ಅಲ್ಲ. ಮತ್ತೆ? ಈ ಅಯೋಧ್ಯೆಯ ಸಂಪೂರ್ಣ ಅಧಿಕಾರವನ್ನು ಹ. ಹಿರಿಯ ಮಗನಾದಂತ ರಾಮನಿಗೆ ನಾಳೆ ನಿನ್ನ ಗಂಡ ಕಟ್ಟುವುದಂತೆ. ಯಾರಿಗೆ? ರಾಮನಿಗೆ. ರಾಮನಿಗೆ. ಕೇಳು ಒಳ್ಳಿದಾಯ್ದದಗೇನು ಮಂಥರೆ ಕೇಳು. ಒಳ್ಳಿದು ಚಂದವಾಯ್ತದಗೇನು, ಒಳ್ಳಿದಾಯ್ತು ಚಂದವಾಯ್ತದಗೇನು. ಕಂದ ರಾಮಚಂದ್ರನ ಕಂದ ರಾಮಚಂದ್ರನ ಆನಂದವ ನೋಡುವ ನಾಳಿ
ತಿಳಿಯುವುದಾಯ್ತು ಚಂದ್ರವಾದರಗೇನು ಕಂದ ರಾಮಚಂದ್ರನ ಆನಂದವ ನೋಡುವ ನಾಳೆ ಮಂತರಿಗೆ ಒಳ್ಳೆದಾಯ್ತು ಚಂದ್ರವಾದರಗೇನು ಮಂತರಿಗೆ ಓ ಮಂತರ ಏನು ಮಂತರ ಅಂತರ ನಾನೇ ಮಂತಾರೆ ಹ. ಏನೇ ಹ, ಎಂತಹ ಸುವಿಚಾರವನ್ನು ಹೇಳಿದ್ಯಾ ನೀನು ಆಡಿದಂತಹ ಮಾತನ್ನು ಕೇಳಿದಾಗ ನನಗಾರಂತಹ ಸಂತೋಷ ಅಷ್ಟಿಷ್ಟಲ್ಲ. ಸತ್ಯ ಹೇಳಬೇಕಾ, ಅಮೃತ ರಸವನ್ನೇ ನನ್ನ ಕಿವಿಗಳಿಗೆ ಸುರಿದಂತಹ ಅನುಭವವಾಗಿ ಹೋಯಿತು. ನಾಳೆ ದಿವಸ ಯಾರಿಗೆ ಪಟ್ಟಾಭಿಷೇಕ? ರಾಮನಿಗೆ ಪಟ್ಟಾಭಿಷೇಕ. ಅಬ್ಬಾ ಅಬ್ಬಾ, ಯಾವಾಗಲೋ ಆಗಬೇಕಿತ್ತು. ಇಂದಾದರೂ ನನ್ನ ಗಂಡನಿಗೆ ಬುದ್ಧಿ ಬಂತಲ್ಲ. ನನಗೆ ಯೌವನ ಮೀರಿ ಹೋಯಿತು, ವೃದ್ಧಾಪ್ಯ ಅಡವಿಸಿತು. ಇನ್ನು ನಾನು ಪೆಟ್ಟಬೇರುವುದಕ್ಕೆ ಅರ್ಹನಲ್ಲ ಎಂಬುದಾಗಿ ಮಗರಾಂತ ರಾಮಚಂದ್ರನಿಗೆ ಪಟ್ಟಾಭಿಷೇಕ ಮುಹೂರ್ತಕ್ಕೆ ನಿರ್ಣಯ ಮಾಡಿದ್ದಾರಲ್ಲ, ಸಂತೋಷವಾಯಿತು. ಮಂತರ, ನಾಳೆ ದಿವಸ ನಾನು ಮಾತ್ರವೇ ಅಲ್ಲ, ಅಯೋಧ್ಯೆ ಸಂತೋಷ ಸಾಗರದಲ್ಲಿ ಮುಳುಗೇಳುವುದಕ್ಕೆ ಸಾಧ್ಯತೆ ಉಂಟು. ಆದ ಕಾರಣ ಮಂತರ, ಇದುವೇ ಸಾಕೆ ಸೀರೆ, ಬೇರೆ ಬೇಕಲ್ಲ. ಅದೇನೆ ನಾನೆಷ್ಟು ಕುಡಿದು ಕುಪ್ಪಳಿಸುತ್ತಾ ಇದ್ದೇನೆ, ನಿನ್ನ ಮುಖ ನೋಡಿದರೆ ಅಯ್ಯೋ ಏನಾಗಿ ಹೋಗಿದೆ, ಏನಾಯ್ತು? ಕುಣಿಯುವುದಾ? ಹೌದು. ಕುಪ್ಪಳಿಸುವುದು ನೀನಾ? ಹೌದು. ನಾನು ಹೇಳಿದ್ದು ಕೇಳಿದ್ರೆ ಸಂತೋಷವಾಯ್ತಲ್ವ? ಸಂತೋಷವಾಗದ ಮತ್ತೇನು? ಅಮೃತ ಕುಡಿದರೆ ತೃಪ್ತಿ ಆಯ್ತಲ್ಲ? ಏನು ಸಂತೋಷ? ಸಾಕು ಮಾಡಿ ಏನು ಮಾಡಿಸ್ಕೊಂಡಿದ್ದೆ ನೀನು? ಏನಾಗಿದೆ? ಯಾವಾಗ ಉದ್ಧಾರ ಆಗುದು ನೀವೆಲ್ಲ? ನನಗೆ ಅರ್ಥ ಆಗ್ಲಿಲ್ಲ. ಧರಣಿ ಅಧಿಪತಿ ರಾಮಗಾದರಿ ಏನಾಗ್ತದೆ? ನಿನ್ನ ಬರದ ಗಾದದಲ್ಲಿ ಜಾಗರಿಯ ಹೋದವ್ವ, ನಿನ್ನ ಬರದ ಗಾದದಲ್ಲಿ ಜಾಗರಿಯ ಹೋದವ್ವ, ತರುಣಿ ಜಾನಕಿ ಪಟ್ಟದರದಿಯಾಗುವಳು, ತರುಣಿ ಜಾನಕಿ ಪಟ್ಟದರದಿಯಾಗುವಳು, ನಿನ್ನಿರದ ಸೇವಕ ವೃತ್ತಿ ಪರಿಚಾರಿಯಾದಿ, ಧರಣಿಗೆ ಅಧಿಪತಿತ್ವ ರಾಮಗಾದರೆ ನಿನ್ನ ಭರದ ಗಾದರಲ್ಲಿ ಜಾಗರಿಯ ಹುದಮ್ಮ, ಅಮ್ಮ 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 ಮಂತಾರೆ, ಅಂತಾರೆ ಮತ್ತಾರು? ನನ್ನಲ್ಲಿ ಯಾಕೆ ನಿನಗೆ ಸಿಟ್ಟು? ನಿನ್ನೆಲ್ಲ ಸಿಟ್ಟು, ಮತ್ತಾರಲ್ಲ ಸಿಟ್ಟು? ಅಯ್ಯೋ, ಒಂದು ಮಾತಂತೂ ಸ್ಪಷ್ಟ, ಹ? ಈ ಜನ್ಮದಲ್ಲಿ ನೀನು ಉದ್ಧಾರ ಆಗುದಿಲ್ಲ. ಆಯ್ತಲ್ಲ. ಆ ದೇವರು ಇಷ್ಟು ದಟ್ಟ ತಲ ಕೊಟ್ಟಿದ್ದಾರೆ, ಹ, ಮೆದುಳು ಎಂಬ 3 ಅಕ್ಷರದಲ್ಲಿ ಒಂದು ಅಕ್ಷರವೇ ಇಲ್ಲ. ಏನಾಗಿದೆ? ಬರೇ ಧೂಳು ಮಾತ್ರ ತುಂಬಿದೆ. ಯಾಕಿಂತಹ ಮಾತುಗಳನ್ನು ಆಡ್ತಾ ಇದ್ದೀನಿ? ನನಗೊಂದು ಅರ್ಥವಾಗುತ್ತಾ ಇಲ್ವಲ್ಲ? ಇನ್ನು ಯಾವಾಗ ನಿನಗೆ ಅರ್ಥ ಆಗುದು? ಹ. ಮುಂದೆ ನೀವು ಈ ವಿಚಾರವನ್ನು ನಿನ್ನ ಕಿವಿಗೆ ಮುಟ್ಟಿಸಿದಾಗ ನೀನು ಏನೋ ಆಗುತ್ತೆ ಎಂಬಂತ ಕಲ್ಪನೆಯಲ್ಲಿ ನಾನು ಇಲ್ಲಿಗೆ ಬಂದ್ರೆ ರಾಮಾಧಿಕಾರಿ ಆಗುತ್ತಾನೆ. ಆಗಿದ್ದೇನಲ್ಲ ಸಹಜವಾಗಿ. ಸಂತೋಷವಾಗುತ್ತಾ ಇದೆ ಮನಸ್ಸಿಗೆ. ಸಂತೋಷಕ್ಕೆ ಮಣ್ಣಾಕ್ಲಿಕ್ಕೆ ಹ, ಪರಿಣಾಮ ಏನಾಗ್ತದೆ? ಹ. ದೂರಾಲೋಚನೆ ಉಂಟೇನೆ ನಿನಗೆ? ದೂರಾಲೋಚನೆ ಹ? ಯಾವುದರ ಬಗ್ಗೆ? ಅದರ ಬಗ್ಗೆ ಆಲೋಚನೆ ಮಾಡು. ಹ. ಇಲ್ಲಿ ಬಾ, ಗೊತ್ತಿಲ್ಲ ಆದ್ರೆ ನಾನು ಹೇಳ್ತೇನೆ. ಹೇಳು. ಈಗ ಮಹಾರಾಜರ ಮಾತಿನ ಪ್ರಕಾರ ಹ. ಅಯೋಧ್ಯೆ ಸಿಂಹಾಸನವನ್ನು ಏರುವುದು ರಾಮನಾದರೆ ಪಟ್ಟದ ರಾಣಿ ಆಗುದು ಯಾರು? ಯಾರು? ರಾಮನ ಮಡದಿಯಾದಂತಹ ಸೀತೆ. ಸಹಜವಾಗಿ ಆಗಲೇಬೇಕಲ್ಲ ಸೀತೆ? ಆಗಬೇಕು, ಹೌದೇ? ಹ. ನಾಳೆ ಪರಿಣಾಮ ಏನಾಗ್ತದೆ? ಹ. ಇದುವರೆಗೂ ಹ. ನಿನ್ನನ್ನು ಅತ್ತೆ 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 ಅಂತ ಪ್ರೀತಿಯಲ್ಲಿ ಕರೀತಾ ಇದ್ದಾಳೆ. ಹೌದು. ನಾಳೆಯಿಂದ ಹ. ನೀನವಳಿಗೆ ಅತ್ತೆ ಅಲ್ಲ, ಮತ್ತೆ? ಅವಳ ಗಂಟು ಹೊರುವ ಕತ್ತೆ. ಅವಳ
ಚಾಕರಿ ಮಾಡುವಂತ ಉಗುಳಿಗದ ರಾಣಿ ನೀನಾಗುತ್ತಿ. ಕೈಕಾ ಬಾ, ನನ್ನ ಕಾಲು ಹೊತ್ತು, ಕೈಕಾ ಬಾ, ತಲೆಗೆ ಎಣ್ಣೆ ಹಾಕು, ಕೈಕಾ ಹೋಗು, ನನ್ನ ಬಟ್ಟೆ ಹೋಗಿ ಅಂತ ಹೇಳಿ ಅವಳ ಸೇವೆ ಮಾಡಬೇಕಾದಂತ ದೌರ್ಭಾಗ್ಯ ನಿನ್ನ ಪಾಲಿಗೆ ಬರ್ತದೆ. ಹಾಗಾದ್ರೆ ನಿನ್ನ ಮಗ ಭರತನಿಗೆ ಏನಾಗುತ್ತದೆ? ಸ್ವಲ್ಪ ಆಲೋಚನೆ ಮಾಡು. ತಮ್ಮ 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 ಎಂಬಾಗೆ ಪ್ರೀತಿ ವಿಶ್ವಾಸದಲ್ಲಿ ಈಗ ರಾಮ ನೋಡ್ತಾನೆ. ಅಧಿಕಾರ ಸಿಕ್ಕಿದ ಮೇಲೆ ಏನಾಗುತ್ತೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಇವಳ ಮಾತನ್ನು ಕೇಳಿ ನಿನ್ನ ಮಗ ಭರತ ಮತ್ತು ನೀನು ಭಿಕ್ಷಾ ಪಾತ್ರ ಹಿಡಿದುಕೊಂಡು ಭವತಿ ಭಿಕ್ಷಾ ದೇಹಿ ಎಂಬಾಗೆ ಬೀದಿ ಬೀದಿ ಅಲೆದಾಡುವಂತ ದೌರ್ಭಾಗ್ಯ ನಿಮ್ಮ ಪಾಲಿಗೆ ಬರ್ತದೆ. ಅದಕ್ಕೆ ಬೇಕಾಗಿ ಹೇಳುತ್ತಾ ಇದ್ದೇನೆ, ನಾಳೆ ಮುಹೂರ್ತಕ್ಕೆ ಸರಿಯಾಗಿ ಪಟ್ಟಾಭಿಷೇಕ ಆಗಲೇಬೇಕು, ಪಟ್ಟ ಏರಬೇಕು. ಯಾರು ಯಾರು? ರಾಮ ಪಟ್ಟವನ್ನು ಏರುವುದಲ್ಲ. ನಿನಗೊಬ್ಬ ಮಗ ಇಲ್ವೋ? 9 ತಿಂಗಳು ಹೊತ್ತು 10ನೇ ತಿಂಗಳಲ್ಲಿ ಹೆತ್ತಂತ ನಿನ್ನ ಮಗ ಭರತ, ಅವ ಒಳ್ಳೆಯವನಾಗ್ಬೇಕೆಂಬಾಗ ನಿನಗೆ ಮನಸ್ಸಿಲ್ವೇ? ಅದರಿಂದ ರಾಮ ಪೀಠ ಏರಬಾರದು. ನಿನ್ನ ಮಗ ಭರತನೇ ಉತ್ತರಾಧಿಕಾರಿ ಆಗ್ಬೇಕು, ಇಲ್ಲಿಗೆ ಅವನಾಗಬೇಕು. ರಾಮನು ಹಿರಿಯವನಾಗಿದ್ದ ಮೇಲೆ ಈ ಸೀಮೆಯ ಉರಿದು ಲೋಕಕ್ಕೆ ಸರಿಯೇ ಗುಣವರಿಯೇ ಇದು ಬರಿಯೇ ಈ ಮಾತಾಡುವರೆ ತುಟಿ ಬಿಚ್ಚಿದ್ರೆ ಜಾಗ್ರತೆ. ಕೆಟ್ಟ ಬಾಳೆ ಏನಾಡಿ ಬಿಟ್ಟೆ, ಕೊಟ್ಟ ಸಲುಗೆ ಅಧಿಕವಾಗಿ ಹೋಯ್ತೇನೆ. ನಾಲಿಗೆ ಯಾವತ್ತೂ ಕೂಡ ದೇವಭರಿತವಾದಂತಹ ಸ್ಥಳದಲ್ಲಿರುವುದು. ಆದ ಕಾರಣವೇ ತೆವಳಿಕೊಳ್ಳುವುದಕ್ಕೆ ಸುಲಭವಾಗ್ತದೆ. ಏನೇನು ಆಡಿಬಿಟ್ಟೆಯಲ್ಲ ನೀನು. ರಾಮನಿಗೆ ಪಟ್ಟವಾದ್ರೆ ಭರತ ಊಳಿಗದ ಹಾಳಾಗಬೇಕು, ನಿನ್ನ ಒಳಿತದ ಬಯಸಿ ಹೇಳಿದ್ದು. ನಾನು ಚಾಕರಿ ಆಗ್ಬೇಕೆಂಬುದಾಗಿ ಅಲ್ವಾ? ಹೌದೇನೆ. ರಾಮೇಂದ್ರ ಏನ್ ಕಳೆದುಕೊಂಡಿದ್ದೀನಿ ನೀನು. ರಾಮ ಹಿರಿಯ ಮಗನಾಗಿದ್ದಾನೆ, ಅವನಿಗೆ ಪಟ್ಟವೇ ಹೊರತು ಕಿರಿಯ ಮಕ್ಕಳಿಗೆ ಯಾವುದು ಕೂಡ ಲಭಿಸುವುದು ಸಾಧ್ಯವೇ ಇಲ್ಲ. ಆದ ಕಾರಣ ಹೇಳ್ತಾ ಇದ್ದೇನೆ, ಹುಚ್ಚು ಮೂಳಿಯೇ. ಈಗ ಒಬ್ಬಳು ರಾಜಕುಮಾರಿ ಒಬ್ಬಳು ಒಂದು ನಾಯಿಯ ಮೆರವಣಿಗೆ ಮಾಡಿದ್ರಂತೆ. ಮೆರವಣಿಗೆ ಮಾಡಿದ್ರೆ ಏನಾಗ್ತದೆ? ಅದರ ಬುದ್ಧಿ ಬಿಡ್ತಾರ ಹೇಳು. ಹೊಲಸುಕೊಂಡಾಗ ನಾಯಿ ಹಾರಿಯೇ ಹಾರ್ತದೆ. ಅದೇ ರೀತಿಯಾಗಿ ನಾಯಿಯ ಬಾಳು ನಿನ್ನದು. ಯಾವತ್ತೂ ಕೂಡ ಎಲ್ಲಿ ಹೊಲಸುಂಟು, ಎಲ್ಲಿ ಕೆಟ್ಟದ್ದುಂಟು, ಅದರ ಮೇಲೆ ದೃಷ್ಟಿ ಬೀಳುವುದು. ಗೊತ್ತಾಯ್ತಲ್ವಾ? ಇಂತಹ ಮಾತ ನಿನ್ನ ಮುಂದೆ ಆಡದೆ ಎಂದಾದ್ರೆ ನಿನ್ನ ನಾಲಿಗೆ ಸಿಡಿಯಲು, ನಿನ್ನ ತೊಗಲು ಸುರಿಯಲು ಕಟ್ಟ ಬಳೆ ಹಳಲಿ ಮಾತಾಡ್ತಾಳವಳು. ದಾರಿದ್ರದ್ದು ಸೊಕ್ಕಿದ ಎಲ್ಲದವಳು ಜಗ್ಗುಲಿಯೇ ಹೋಗು ನಾಯಿ ಸುಮ್ಮನೆಯೇನು ಒಕ್ಕಳು ಹೃದಯವ ಮಾಯಾರಕ್ಕಸಿ ಕದಡಿದಳು ಕೈಗೆಯಂಥ ಕರಣ. ಒಕ್ಕಳು ಹೃದಯವ ಮಾಯಾರಕ್ಕಸಿ ಕದಡಿದಳು ಕೈಗೆಯಂಥ ಕರಣ. ಮುದಿ ಕೂಗ್ಬೆ ಸತ್ತ ಹಾಗೆ ನಾನು ಗತಿ ಇಲ್ಲದವಳು. ರಾತ್ರಿ ಹಗಲೊಬ್ಬ ಬೇಸವಿಲ್ಲದೆ ಇವಳ ಒಳಿತನ್ನು ಬಯಸಿ ನಾನು ಇಷ್ಟೆಲ್ಲ ಪ್ರಯತ್ನ ಪಟ್ಟದ್ದು ಹೌದು ಅಂತ ಆದರೆ ಗುಡ್ಡೆ ಮೇಲೆ ಮಣ್ಣು ಹೊತ್ತಾಗಿ ಆಯ್ತಲ್ಲ, ನನ್ನನ್ನು ತಾತ್ಸಾರ ಮಾಡ್ತಾ ಇದ್ದಾಳೆ. ಇವಳಿಗೆ ಏನು ಗೊತ್ತು ಕೈ ನನ್ನ ಯೋಗ್ಯತೆ ಏನೆಂಬುದು. ಮೇಲೆ ಎಷ್ಟು ಇದ್ದೇನೋ ಅಷ್ಟೇ ಕೆಳಗಿರುವಂತ ಮಂತರೆ ನಾನು. ಮನಸ್ಸು ಮಾಡಿದ್ರೆ ಪ್ರಪಂಚವನ್ನೇ ಅಲ್ಲೋಲ ಕಲ್ಲೋಲ ಮಾಡುವ ಸಾಮರ್ಥ್ಯ ನನಗಿದೆ ಎಂಬುದು ಇವಳಿಗೆ ಗೊತ್ತಿಲ್ಲ. ಇವಳ ಮಗ ಅರಸನಾಗಬೇಕು, ಇವಳು ಮಹಾರಾಣಿ ಆಗಬೇಕು ಎಂಬಾಗೆ ನಾನು ಇಷ್ಟು ಶತ ಪ್ರಯತ್ನ ಪಟ್ಟರೆ ನನ್ನನ್ನು ಕಾಲಾಟಿಯ ಕಸಕ್ಕಿಂತ ಕೀಳಾಗಿ ಕಾಣುತ್ತಾ ಇದ್ದಾಳಲ್ಲ. ಬಿಡ್ತೇನೆ ಅಂತ ಭಾವಿಸಿದ್ದೇನೆ, ಬಿಡ್ತೇನೆ ಎಂಬಾಗ ಭಾವಿಸಿದ್ದೇನೆ. ನೀನು ಬಿಡುವುದಿಲ್ಲ. ನನ್ನ ಮಗ ಭರತನೇ ಪಟ್ಟವನ್ನು ಏರಬೇಕು ಎಂಬಾಗೆ ನಿನ್ನ ಇದೇ ಬಾಯಿಯಿಂದ ಹೇಳಿಸಲಿಲ್ಲ. ನಾನು ಮಂತ್ರೆಯಲ್ಲ. ಯಾಕಂದ್ರೆ ನನ್ನಷ್ಟು ದೊಡ್ಡ ಮಾಯಾವಿ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ. ಏನು ಮಾಡುವುದಕ್ಕೂ ಸಾಮರ್ಥ್ಯ ಉಳ್ಳವಳು ನಾನು. ಅದಕ್ಕೆ ಬೇಕಾ ಗಾದೆ ಮಾಡಿ ಬಿಡ್ತೇನೆ.
ಯಾಕೆ ಹೀಗಾಗ್ತಾ ಇದೆ ಅಂತ ಹೇಳು. ಅಲ್ಲ, ಸರಿಯಾಗಿ ಯೋಚನೆ ಮಾಡಿದಾಗ ಮಂತ್ರ ಹೇಳಿದಂತಹ ಮಾತಿನ ಸತ್ಯಾಂಶ ಉಂಟು. ಹೇಳಿದಳಲ್ಲ, ನಾಳೆ ದಿವಸ ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ಶ್ರೀರಾಮ ರಾಜ ಮಹಾರಾಜ, ಬಾಕಿ ಉಳಿದವರು ಯುವರಾಜರು, ಸೀತಾದೇವಿ ಮಹಾರಾಣಿ, ಕೌಸಲ್ಯಾದೇವಿ ರಾಜಮಾತೆ, ನಾವೆಲ್ಲ ಊಳಿಗದವರು. ಸರಿಯಪ್ಪ, ಈ ಸಮಯಕ್ಕಾಗುವಾಗಲೇ ಯಾಕೆ ಈ ತೀರ್ಮಾನ ಕೈಗೊಂಡರು? ನೋಡಬಾರ್ದ? ನನ್ನ ತಮ್ಮ ಯುಧಾಜಿತು ಮಗರಂತಹ ಭರತನನ್ನು ಶತ್ರುಘ್ನನನ್ನು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಬೇಕಾಗಿ ಕೇಕೆಯಕ್ಕೆ ಕರೆದುಕೊಂಡು ಹೋಗಿದ್ದಾನೆ. ಅವರಿಲ್ಲದಿರುವಂತಹ ವೇಳೆಯಲ್ಲೇ ಪಟ್ಟಾಭಿಷೇಕ ಆಗಬೇಕೆಂಬುದಾಗಿ ತೀರ್ಮಾನ ಕೈಗೊಂಡ್ರೆ ಇದರಲ್ಲಿ ಏನೋ ಒಂದು ರೀತಿಯ ಸ್ವಾರ್ಥ ಇರಬೇಕು. ಏನು ಮಾಡೋಣ, ಏನು ಮಾಡೋಣ? ನಡೆಯುವಂತಹ ಪಟ್ಟಾಭಿಷೇಕವನ್ನು ತಪ್ಪಿಸಲೇಬೇಕಲ್ಲ. ತಪ್ಪಿಸಬೇಕಿದ್ರೆ ಈ ಹಾಡುತ್ತಲೇ ಆಗಬಾರದು, ಅದಕ್ಕೆ ಹಿರಿತಲೇ ಆಗಬೇಕು. ಮಂತ್ರಿಯ ಸಹಾಯ ಬೇಕಾಗ್ತದೆ. ಇಲ್ಲಿ ಗಾಳಿಗಳು ಹೌದು ಹೌದು, ಬಾಯಿಗೆ ಬಂದ ಹಾಗೆ ಬೈದಿದ್ದೇನೆ. ಇನ್ನು ಹೇಗೆ ಅವಳು ಕರಿ ಮಂತರ, ಓ ಮಂತರ, ಬಾರೆ ಹೀಗೆ. ಸಿಟ್ಟು ಬಂತೇನೆ. ಸಖಿನಿ ಸಕಲ ಸಾಯ್ತು, ಸಖಿ ಸಖಿ ಸಕಲ ಸಾಯ್ತು, ಯುಗತಿಗೆ ಎಂದರೆ ಆರಾಧ ಕೀಳಿ ಮಂಥರಿದೆಯವ ಗಾಳಿ ಕೇಳು ಯುಕ್ತಿ ಯುಕ್ತಿ ಅದಕ್ಕೆ ಸಖಿ. ಏನಿದು ಸಂಗತಿ? ಹುಚ್ಚು ನಾಯಿ ಕಚ್ಚುತ್ತದೆ, ಗೂಬೆ ಹೆಣ ತಿನ್ನುವುದು, ಸತ್ತ ಗೂಗೆ ಮಂದರೆ ಅಂತೇಳಿ ಸತ್ತಿದ್ದಾಳೆ. ಏನೋ ಬಿಡೆ, ಬೇಡ. ತಡೆ ತಡೆ, ಏನೋ ಸಿಟ್ಟಿನ ಭರದಲ್ಲಿ ಬಾಯಿಗೆ ಬಂದ ಹಾಗೆ ಆಡಿಬಿಟ್ಟೆ. ನಿನ್ನ ಸಹವಾಸ ಸಾಕು ನನಗೆ. ಪ್ರಪಂಚ ವಿಶಾಲವಾಗಿದೆ, ಹೇಗೂ ಬದುಕೇನು, ತಿನ್ನುವುದಕ್ಕೆ ಹೆಣ ಉಂಟಲ್ಲ. ಹೌದು, ಅದಕ್ಕೆ ಹೋಗುದು. ಹೋಗು ಹೋಗು, ಕೊಡೆ ಗಂಟು ಕೊಡೆ, ಹೋಗು ಹೋಗು. ಗಂಟು ಕೊಡುವುದಿಲ್ಲ ನಾನು. ಕ್ಷಣ ಕ್ಷಣಕ್ಕೂ ಬದಲಾಗ್ತೀರಿ ನೀವು. ಸಿಟ್ಟು ಮಾಡಬೇಡಿ. ಹೌದೇನೆ, ಇಂತಹ ಕಲಹಗಳು ನಮ್ಮಲ್ಲಿ ಎಷ್ಟು ಬಾರಿ ಆಗ್ಲಿಲ್ಲ ಹೇಳು. ಆ ವಿಚಾರ ಬಿಡಿ, ಇದು ಹಾಗ ಇದು ಹಾಗಲ್ಲ. ಹೌದಾ? ಆದರೆ ನಿಮ್ಮ ಮನಸ್ಸಿಗೆ ಬೇಸರವಾಗಿರಬೇಕು. ಸ್ವಲ್ಪ ಶಾಂತಳಾಗು, ಆಡುವಂತಹ ಮಾತುಗಳನ್ನೆಲ್ಲ ಕೇಳು. ಹೀಗೆ ಬಾ, ಹೀಗೆ ಬಾ. ಈಗ ನನ್ನ ಮನಸ್ಸನ್ನು ನಾನು ಬದಲಾಯಿಸಿದ್ದೇನೆ. ಹೌದು, ನೀನು ಹೇಳಿದ ಮಾತು ಸತ್ಯವೇ. ಹೌದು, ರಾಮನಿಗೆ ಪಟ್ಟವಾದ್ರೆ ನಾಳೆ ದಿವಸ ನಾನು ಚಾಕರಿ ಒಳಗಾಗುದಿಲ್ಲ. ಮಾಡು, ನನಗೇನು, ನನ್ನ ಅಪ್ಪನ ಗಂಟು ಆಗುದಿಲ್ಲ. ಹಾಗಾಗಬಾರದು. ಆಗುತ್ತಾ ಪಟ್ಟಾಭಿಷೇಕ ತಪ್ಪಿಸಬೇಕೀಗ. ತಪ್ಪಿಸಬೇಕ್ರೆ ನೀನು ಹೇಳ್ಬೇಕಲ್ಲ ಉಪಾಯ. ಯಾಕೆ ನೀನು ಬೇಕು ನನಗೆ. ಅಯ್ಯೋ, ನೀನು ನನ್ನ ಹಿರಿಯವಳಾಗಿ ಒಂದು ಉಪಾಯ ಹೇಳಿದ್ರೆ ಹೇಗೆ? ನಾನು ಬೀದಿ ಪಾಲಾಗ್ತೇನೆ, ನಿನ್ನ ಕೈಕೆ ನಾನು. ನನ್ನ ಬಾಳು ಬೀದಿ ಪಾಲಾಗಬಹುದಾ ಹೇಳು? ಒಂದಂತೂ ಸತ್ಯ, ಏನು? ಕ್ಷಣ ಕ್ಷಣಕ್ಕೂ ಮೈಯ ಬಣ್ಣ ಬದಲಾಯಿಸುವಂತ ಒಂದು ಪ್ರಾಣಿ ಉಂಟು, ಅದೇ ನೀನಾಗಿ ಹೋದೆಯಲ್ಲ. ನೀನು ಏನು ಬೇಕಿದ್ರು ಹೇಳು, ನಾನು ಕೇಳ್ತೇನೆ ಅದನ್ನು. ಅಲ್ಲ, ಈಗ ಏನು ತೀರ್ಮಾನ? ನೀನು ಹೇಳಿದ ಹಾಗೆ ಮಗ ಭರತನಿಗೆ ಪಟ್ಟವಾಗಬೇಕು, ನಾನು ಮಹಾರಾಣಿ ಆಗಬೇಕು. ಹೌದಾ? ಹೌದು. ಸತ್ಯವೈ ಮಾತು. ಹೌದು ಹೌದು. ಹೌದಾ? ನಾನು ರಾಜಮಾತೆ, ಹ, ಮಗ ಭರತ ಮಹಾರಾಜ. ಹೌದಲ್ಲ? ಹೌದು. ಹಾಗಾದ್ರೆ ಒಂದು ಕೆಲಸ ನೀನು ಮಾಡಬೇಕು. ಹಿಂದಿ ಹಿಂದಿ ನಿನಗೆ ಆನಲೇ ದುಷ್ಟ ಮಾತಿರಡ ಇಂದು ಕೇಳುಕೊಳ್ಳುತ್ತ ಮೇಲೆ ಮುಂದೆ ಹೇಳು ಕಾರ್ಯಮಾಲೆ ಧಾರಿಯನೆಲ್ಲ ಪುತ್ರ ಭರತಗೆ ಕಟ್ಟಬೇಕು.
ಎನ್ನುತ್ತಾ ಕೇಳು. ಕೈಕಾ, ಓ ನಾನು ಪ್ರಾಯ ಮೀರಿದವಳು. ಹೌದು. ಇಂದೋ ನಾಳೆ ಒಂದು ಹೇಳಲಿಕ್ಕೆ ಆಗುದಿಲ್ಲ. ನಿನ್ನ ಮಗನ ಆಳ್ವಿಕೆಯನ್ನು ಹ. ಸಂಪೂರ್ಣ ನೋಡ್ತಾರೆ ಅಂತ ವಿಶ್ವಾಸ ನನಗಿಲ್ಲ. ನಿನಗೇನೂ ಆಗುವುದಿಲ್ವೇ, ನನ್ನ ಜೊತೆ ನೀನು ಕೂಡ ಇರ್ತೀಯ. ನಾನು ಯಾಕೆ ಹೇಳಿದ್ದೆ? ಯಾಕೆ? ನನಗಿದರ ಲಾಭ ಉಂಟಾ? ಆಹಾ. ನಿನ್ನ ಮಗ ಅರಸಾದ ನನಗೆ ಲಾಭ ಉಂಟಾ? ಇಲ್ಲಿಂದ ಇಲ್ಲ. ಹ. ಹಾಗಾದ್ರೆ ನಿನ್ನ ಭವಿಷ್ಯದ ಬಗ್ಗೆ ನಾನು ಚಿಂತನೆ ಮಾಡಿ ಇಷ್ಟೆಲ್ಲ ಹೇಳಿದ್ರು ಆಗ ನಿನಗೆ ಪಥ್ಯವಾಗಲಿಲ್ಲ. ಇಲ್ಲ ಇಲ್ಲ. ಈಗ ನನ್ನ ದಾರಿಗೆ ಬಂದಿ ನೀನು. ಆಮೇಲೆ ಬಹಳವಾಗಿ ಯೋಚನೆ ಮಾಡಿದೆ, ಚಿಂತನ ಮಂಥನ ಮಾಡಿದ್ದಿ. ಈಗ ತೀರ್ಮಾನಕ್ಕೂ ಬಂದಿದ್ದೇನೆ ನಾನು. ಹ. ಹೌದು. ಆಗ್ಲಿ. ನಿನ್ನ ಮಗ ಅರಸನಾಗಬೇಕು ಅಂತಾದ್ರೆ ಹ. ಒಂದೇ ಒಂದು ದಾರಿ ಇರುವುದು. ಯಾವುದು? ಅದು ಯಾವುದು ಅಂತ ನಾನು ಯಾಕೆ ಹೇಳ್ಬೇಕೆ? ಹ. ನಿನಗೆ ಗೊತ್ತಿಲ್ಲವೇನೆ ಅದು? ಸ್ವಲ್ಪ ಹಿಂದೆ ಹೋಗಂತೆ. ಇಲ್ಲಿ ಬಾರೆ. ಎಲ್ಲಿಗೆ? ಭವಿಷ್ಯತ್ತಿನ ಬಗ್ಗೆ ಮುಂದೆ ಕಳೆದಂತ ಘಟನೆ ಹಾ ಹಾ, ಸಿಂಹಾವಲೋಕನ ಅಂತ ಮಾಡಬೇಕು. ನಿನಗೆ ನೆನಪಿರ್ಲಿಕ್ಕಿಲ್ಲ. ಕಾಡ ಕೇಸರಿ ಆದ್ರೂ ಕೂಡ 4 ಹೆಜ್ಜೆ ಮುಂದೆ ಹೋದಾಗ ಹಿಂದೆ ಮತ್ತೊಮ್ಮೆ ಹಿಂದಿರುಗುತ್ತದಂತೆ ಹ. ಅಲ್ವಾ? ನಿನಗೆ ಅದು ನೆನಪು ಇರ್ಲಿಕ್ಕಿಲ್ಲ. ಹ. ನನಗೆ ನೆನಪುಂಟು. ಹಿಂದೆ ಒಂದು ಕಾಲದಲ್ಲಿ ಒಬ್ಬ ದಾನವ ಸ್ವರ್ಗಲೋಕಕ್ಕೆ ಮುತ್ತಿಗೆ ಹಾಕಿದೆ. ಆ ದೇವತೆಗಳನ್ನು ಬಡಿದೋಡಿಸಿದಾಗ ಸಹಾಯ ಯಾಚಿಸಿದ್ದು ಆ ದೇವೇಂದ್ರ ಬಂದು ನಿನ್ನ ಗಂಟನಲ್ಲಿ ನೀನು ಶಂಭಾರಾಸುರ ವಧ ಪ್ರಕರಣ ಹೇಳುವುದಾ? ವಧಾ ಪ್ರಕರಣವನ್ನು ಹೌದು. ದೇವೇಂದ್ರನಿಗೆ ಅಭಯ ಕೊಟ್ಟಂತ ನಿನ್ನ ಗಂಡ ದಶರಥ ಚಕ್ರವರ್ತಿ ಹ. ಯುದ್ಧಕ್ಕೆ ಬೇಕಾಗಿ ಸ್ವರ್ಗಲೋಕಕ್ಕೆ ಹೋಗುವಾಗ ಗಂಡನ ಜೊತೆ ನೀನು ಹೋದವಳಲ್ವೋ? ನಾನು ಹೋಗಿದ್ದೆ. ಘನಘೋರವಾದಂತ ಕಾಲ ನಡೀತಿದ್ದ ವೇಳೆಯಲ್ಲಿ ಹ. ನಿನ್ನ ಗಂಡನ ರತ್ನ ಚಕ್ರದ ಕೀಲು ಹ. ತಪ್ಪಿ ಹೋಯ್ತಂತೆ, ಜಾರಿ ಹೋಯ್ತಂತೆ. ಹ. ಆ ಸಂದರ್ಭದಲ್ಲಿ ಗೊಂಡಂತ ನೀನು ಹಿಂದೆ ಮುಂದೆ ಆಲೋಚನೆ ಮಾಡದೆ ತನ್ನ ಕೈಯ ಬೆರಳನ್ನೇ ಕೀಳಾಗಿ ಒತ್ತಿ ನಿಲ್ಲಿಸಿದೆ ಅಂತೆ. ಹೌದು. ಯುದ್ಧವನ್ನು ಗೆದ್ದದಂತೆ. ಹ್ಮ್. ನಿನ್ನ ಗಂಡನಿಗೆ ಬಹಳಷ್ಟು ಸಂತೋಷವಾಗಿ ಹ. ಆಗ ನಿನ್ನಲ್ಲಿ ಕೇಳಿದ್ದಾರಂತಲ್ವೇ, 2 ವರವನ್ನು ನಿನಗೆ ದಯಪಾಲಿಸ್ತೇನೆ ಕೇಳಿಕೊ ಎಂಬ ಹಾಗೆ. ನಾನು ಕೇಳಲಿಲ್ಲ. ನೀನು ಹೇಳಿದ್ದಂತೆ ನನಗೆ ಯಾವುದರಲ್ಲಿ ಕೊರತೆ ಉಂಟು, ಹ. ನನಗೆ ಬೇಡ, ಸಮಯ ಸಂದರ್ಭ ಬಂದಾಗ ಕೇಳ್ತೇನೆ ಅಂತ. ಆಗುವುದೆಲ್ಲವೂ ಒಳ್ಳೆದಕ್ಕೆ ಅಂತ ಈಗ ತೀರ್ಮಾನ ಮಾಡು. ಅಲ್ಲಿ ಉಳಿದಂತ ಆ ವರವನ್ನು ಇಂದು ನೀನು ಸದುಪಯೋಗ ಪಡಿಸಿಕೊ. ನ್ಯಾಸವಾಗಿ ಅವಲ್ಲಿರುವಂತಹ ವರವನ್ನು ಈಗ ಕೇಳಬೇಕು. ಇವತ್ತು ಕೇಳಬೇಕು. ಹ. ಏನು ಅಂತ ಕೇಳ್ತಿ? ಹೇಗೆ ಕೇಳಬೇಕು? ಅಲ್ಲಿ ವಿಷಯ ಇರುವುದು. ಹ. ಪಟ್ಟಾಭಿಷೇಕ ಆಗುವಂತ ಇದೇ ಮುಹೂರ್ತದಲ್ಲಿ ಪಟ್ಟಾಭಿಷೇಕ ಆಗಲೇಬೇಕು. ಹ. ಪಟ್ಟವನ್ನು ಏರಲೇಬೇಕು. ಯಾರು? ಯಾರು? ಹಿರಿಯ ಮಗ ರಾಮನಲ್ಲ. ಹ. ರಾಮನಲ್ಲ. ಕೇಳಬೇಕಾದಿಷ್ಟೇ, ನನ್ನ ಮಗ ಭರತನೇ ಇಲ್ಲಿ ಅಧಿಕಾರಿಯಾಗಬೇಕು ಎಂಬ ಹಾಗೆ. ಒಂದನೇ ವರವಾಗಿ. ಮತ್ತೆ 2ನೇ ವರ, ಅದು ರಾಮ ಇಲ್ಲಿ ಇದ್ದದ್ದು ಹೌದು ಅಂತ ಆದ್ರೆ ಅವ ಏನು ಮಾಡಿಯಾನು. ಆದ ಕಾರಣ ಅರಮನೆ ಒಳಗೆ ಅವ ಇರಬಾರದು. ಅದಕ್ಕೆ ಬೇಕಾಗಿ ರಾಮ 14 ವರ್ಷ ವನವಾಸವನ್ನು ಸೇರಬೇಕು. ಇದನ್ನು ನೀನು ನಿನ್ನ ಗಂಡನ ಕೇಳಿದ ಹೌದು ಅಂತಾದ್ರೆ ನಾಳೆ ಪಟ್ಟ ರಾಣಿಯಾಗಿ ನೀನು ಹೇಳ್ತೀನಿ. ಸಾರಿ, ಇನ್ಯಾಕತ್ತೆ ಸಾವಕಾಶ? ಹ. ಹೋಗ್ತೇನೆ ಆಸ್ಥಾನಕ್ಕೆ. ಹ. ಕೇಳ್ತೇನೆ. ನೀವೆಲ್ಲ ಯಾವಾಗಲೇ ಉದ್ದಾರ ಆಗುದು. ಎಂತದಂತ ಕೇಳುದು? ನೀನು ಹೇಳಿಕೊಟ್ಟ ಹಾಗೆ ಗಂಡನ ಬಳಿ ಹೋಗಿ ಕೇಳುವುದಾ? ಹೌದು. ಹಾಗಾಗಬಾರದು. ಮತ್ತೆ? ಆ ಗಂಡ ನಿನ್ನ ಬಳಿಗೆ ಬರುವ ಹಾಗೆ ಆಗ್ಬೇಕು. ಅದು ಹೇಗೆ ಬೆರೆಸುವುದು ಈಗ? ಅದಕ್ಕೆ ಬೇಕಾಗ ಒಂದು ಉಪಾಯ. ಯಾವುದು? ಆಭರಣ ಹಾಕಿದ್ಯಲ್ಲ, ಬಿಚ್ಚ ಎಲ್ಲ. ಹಾ ಹಾ ಹಾ. ಸತಿಯಾದವಳು ಅಲಂಕಾರ ಮಾಡಿಕೊಳ್ಳುವುದು ಯಾವುದಕ್ಕೆ ಬೇಕಾಗಿ? ಗಂಡನಿಗೆ ಬೇಕಾಗಿ. ಪತಿಯ ಮನಸ್ಸಿನ ಸಮಾಧಾನಕ್ಕೆ ಬೇಕಾಗಿ. ಹಾ. ಅವರಿಗೆ ನನ್ನಲ್ಲಿ ಪ್ರೀತಿ ಇಲ್ಲವಂತೆ. ಹಾ. ಇರ್ತಿದ್ರೆ ಹಾ. ಮಗ ಭರತನಿಗೆ ಪಟ್ಟ ಕಟ್ತಿರ್ಲಿಲ್ವಾ? ಹಾ. ಆದ ಕಾರಣ ಬೇಡ. ರಾಮನಿಗೆ ಅಧಿಕಾರ ಕೊಡ್ತೇನೆ ಮಾಗೆ ಒಂದು ಮಾತು ನಿನ್ನಲ್ಲಿ ಕೇಳಿದ್ದಾರ? ಇಲ್ಲ. ಯಾಕೆ ಕೇಳಲಿಲ್ಲ? ಪ್ರೀತಿ ಇಲ್ಲ. ನೀನಷ್ಟೇ. ಹಾ. ಬಿಚ್ಚು. ತೊಳಕಟ್ಟು ಬಿಚ್ಚು, ಕೈಕಟ್ಟು ಬಿಚ್ಚು, ಅಡ್ಡಿಗೆ ಬಿಚ್ಚು, ಮಾಲೆ ಬಿಚ್ಚು, ಎಲ್ಲ ಬಿಟ್ಟು ಹಾಗೆ ಕಾರ್ಯ ಆಗಬೇಕಾದ್ರೆ ನಾವು ಎಷ್ಟು ಕೆಳಮಟ್ಟ ಇಳಿಯಬೇಕಾಗ್ತದೆ. ಇವತ್ತು ಬಿಚ್ಚಿದ್ರೆ ಇಂಥದ್ದು 106 ನಾಳೆ ಮಾಡಿಸಿ ಹಾಕಬಹುದು ಅಲ್ವಾ? ನಿನ್ನ ಮಗ ಅರಸನಾದ್ರೆ ಆದಿ ಇಂಥದ್ದೆಲ್ಲ ತಲೆಗೆ ಹೋಗಬೇಕೇ? ಹೋಗುದಿಲ್ವೇ? ಒಟ್ಟು ತಿಂದು ಕುಳಿತುಕೊಳ್ಳುವುದಲ್ಲ. ನೋಡು ಈ ಮುದಿ ತಲೆ ಎಷ್ಟು ಪರಿವರ್ತನೆ ಆಗಿದೆ ಎಂಬ ಹಾಗೆ. ತೆಗಿಯಲ್ಲ. ಮಾಂಗಲ್ಯ ಒಂದು ಇರ್ಲಿ, ತೆಗಿಬೇಡ. ಇದ್ದಾರಲ್ಲ ಜೀವಂತ. ಆಯ್ತಲ್ಲ. ಪಟ್ಟೆ ಸೀರೆ ಬಿಚ್ಚು. ಪಟ್ಟೆ ಸೀರೆ ಬಿಚ್ಚುತ್ತೇನೆ. ಬಿಚ್ಚಿದ್ದೇನೆ. ಮಲಿನ ಸೀರೆ ಇಟ್ಟುಕೊಂಡು ಹಾ, ಶೋಕಾಗಲ ಬಿದ್ದಿರ್ತೇನೆ. ಸೇರು. ಬೇಕಿದ್ರೆ ಬರಲಿ, ಬರ್ತಾರೆ, ವಿಚಾರ ಮಾಡ್ಲಿಕ್ಕೆ. ವಿಚಾರ ಮಾಡ್ತಾರೆ. ಹಾ. ಆಗ ಎಲ್ಲವನ್ನು ಹೇಳು. ಹಾ. ಕೇಳಿಯೇ ಕೇಳ್ತಾರೆ. ಅದೇ ನಿನ್ನ ತಾಳಕ್ಕೆ ಸರಿಯಾಗಿ ಕುಣಿದೇ ಕುಣಿತಾರೆ.
ಹಾಕು ಹಾಗೆ ಆಯ್ತು, ಬರ್ತೇನೆ. ಹಾ ನೋಡು. ನೆನಪುಂಟಲ್ಲ ಆದೀತು. ಹಾಗೆ ಹೋಗು. ಶ್ರೀರಾಮ ಮಂದಿರ ಕೊಟ್ಟಿಂಜ ಇದರ 20ನೇ ವರ್ಷದ ಪ್ರತಿಷ್ಠಾ ವರ್ಧಂತ್ಯುತ್ಸವದ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ನಿನ್ನೆಯಿಂದ ಇವಾಗಿನ ತನಕ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇದೆ. ಪ್ರಸ್ತುತ ಯಕ್ಷಗಾನ ಬಯಲಾಟ ವೇದಿಕೆಯಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಈ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಕೂಡ ರಿಯಾಲಿಟಿ ಶೋದ ಮೂಲಕ ಎಲ್ಲರಿಗೂ ಕೂಡ ಪರಿಚಯದವರು. ರಿಯಾಲಿಟಿ ಶೋ ಇದರಲ್ಲಿ ಭಾಗವಹಿಸೋದ್ರ ಮೂಲಕ ಬಿಗ್ ಬಾಸ್ ಇದರಲ್ಲಿ ಭಾಗವಹಿಸೋದ್ರ ಮೂಲಕ ಎಲ್ಲರ ಮನೆ ಮಾತಾಗಿರುವಂಥವರು. ತನ್ನ ನೇರ ನುಡಿ ಗಟ್ಟಿ ಮಾತಿನ ಮೂಲಕ ಎಲ್ಲರಿಗೂ ಕೂಡ ಪರಿಚಿತರಾಗಿರುವಂಥವರು. ಅದೇ ರೀತಿ ತನ್ನ ವೈಯಕ್ತಿಕವಾಗಿ ಸಾಮಾಜಿಕ ಕಾರ್ಯದ ಜೊತೆಗೆ ಗೋಸೇವೆಯ ಬಗ್ಗೆ ಅಪಾರ ಭಕ್ತಿಯನ್ನು ಶ್ರದ್ಧೆಯನ್ನು ಇಟ್ಕೊಂಡು ಹತ್ತಿರದ ನಮ್ಮ ರಾಧಾಸುರಭಿ ಗೋಮಂದಿರದ ಸೇವೆಯನ್ನು ಮಾಡಿಕೊಂಡು ಅದೇ ರೀತಿ ಬೇರೆ ಬೇರೆ ಗೋಸೇವೆಯ ಮೂಲಕ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂಥವರು ನಮ್ಮೆಲ್ಲರಿಗೂ ಕೂಡ ಪರಿಚಯದ ಆಗಿರುವಂತಹ ಶ್ರೀ ಧ್ರುವಂತ್, ಡ್ಯಾಶಿಂಗ್ ಸ್ಟಾರ್, ಬಿಗ್ ಬಾಸ್ ಖ್ಯಾತಿಯ ಧ್ರುವಂತ್ ಅವರು ನಮ್ಮೆಲ್ಲರ ಜೊತೆಯಲ್ಲಿದ್ದಾರೆ. ಧ್ರುವಂತ್ ಅವರು ಈಗ ಚಲನಚಿತ್ರ ನಟನಾಗಿ ಅದೇ ರೀತಿ ಟೆಲಿವಿಷನ್ ಧಾರಾವಾಹಿಯ ನಟರಾಗಿ ಅದಕ್ಕಿಂತ ಮೊದಲು ಪ್ರತಿಷ್ಠಿತ ಏರ್ಲೈನ್ ಕಂಪನಿಯಲ್ಲಿ ಕ್ಯಾಬಿನ್ ಕ್ರೂ ಆಗಿ ಕೆಲಸ ನಿರ್ವಹಿಸಿ ಅದೇ ರೀತಿ ಅರಬ್ ದೇಶದಲ್ಲಿ ಕೂಡ ಕಾರ್ಪೊರೇಟ್ ಸಂಸ್ಥೆಯಲ್ಲಿ ಕೆಲಸವನ್ನು ಮಾಡಿ ಈಗ ಪೂರ್ಣ ರೀತಿಯಲ್ಲಿ ತನ್ನ ಅಭಿನಯದ ಮೂಲಕ ಎಲ್ರಿಗೂ ಕೂಡ ಚಿರಪರಿಚಿತರಾಗಿರುವಂತಹ ಶ್ರೀ ಧ್ರುವಂತ್ ಇವರು ನಮ್ಮ ಜೊತೆ ಇರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಸಂತೋಷದ ವಿಷಯ. 20ನೇ ವರ್ಷದ ಈ ಪ್ರತಿಷ್ಠಾ ವರ್ಧಂತಿ ಉತ್ಸವ ಸಂದರ್ಭದಲ್ಲಿ ಅವರನ್ನು ಈ ವೇದಿಕೆಯಲ್ಲಿ ಅವರನ್ನು ಗೌರವ ಸಮರ್ಪಣೆಯನ್ನು ಮಾಡುವುದರ ಮೂಲಕ ಅವರನ್ನು ಅಭಿನಂದಿಸಬೇಕು ಅಂತೇಳಿ ನಮ್ಮೆಲ್ಲರ ಆಶಯ. ಅವರನ್ನು ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಈ ಗೌರವ ಸಮರ್ಪಣೆಯನ್ನು ಶ್ರೀರಾಮ ಮಂದಿರ ಕೊಟ್ಟಿಂಜ ಇದರ ಗೌರವಾಧ್ಯಕ್ಷರು, ಮೇರೆಮಜಲ್ ಗ್ರಾಮ ಪಂಚಾಯತಿನ ನಿಕಟಪೂರ್ವ ಅಧ್ಯಕ್ಷರು, ಶ್ರೀ ಶಾರದಾ ಪೂಜಾ ಸೇವಾ ವೇದಿಕೆಯ ಸಂಯೋಜಕರು, ಅದೇ ರೀತಿ ಈ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಮ್ಮ ಜೊತೆಗೆ ನಮಗೆ ಮಾರ್ಗದರ್ಶನ ಕೊಡೋರು ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೆಲ್ಲರ ಮಾರ್ಗದರ್ಶಕರು, ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಿರುವಂಥವರು, ಅದೇ ರೀತಿ ಗೋವಿನ ಬಗ್ಗೆ ಅಪಾರವಾದಂಥ ಭಕ್ತಿಯನ್ನು ಇಟ್ಕೊಂಡು
ದೊಡ್ಡ ರೀತಿಯಲ್ಲಿ ಸೇವೆಯನ್ನು ಮಾಡಿಕೊಂಡಿರುವಂಥವರು ನಮ್ಮ ಹಿತೈಷಿ ಮಾರ್ಗದರ್ಶಕರಾಗಿರುವಂಥ ಶ್ರೀ ಅನಿಲ್ ಪಂಡಿತ್ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀರಾಮ ಮಂದಿರ ಕೊಟ್ಟಿಂಜ ಇದರ ರೂವಾರಿಗಳು ಮತ್ತು ಈ ಶ್ರೀರಾಮ ಮಂದಿರ ಕೊಟ್ಟಿಂಜದ ಮೂಲಕ ಬೇರೆ ಬೇರೆ ಸಾಮಾಜಿಕ ಕಾರ್ಯಗಳು, ಅದೇ ರೀತಿ ಶೈಕ್ಷಣಿಕ ಕಾರ್ಯಗಳು, ಅದೇ ರೀತಿ ಈ ಮಂದಿರದ ಸರ್ವ ರೀತಿಯ ಉನ್ನತಿಯಲ್ಲಿ ಕಾರಣೀಕರ್ತರಾದ ಶ್ರೀ ಪದ್ಮನಾಭ ಶೆಟ್ಟಿ ಕೊಟ್ಟಿಂಜ ಇವರಿದ್ದಾರೆ. ನಮ್ಮ ಗ್ರಾಮ ಪಂಚಾಯತಿನ ನಿಕಟಪೂರ್ವ ಉಪಾಧ್ಯಕ್ಷರು ಕೂಡ, ಅವರನ್ನು ಕೂಡ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು ಸಂದರ್ಭದಲ್ಲಿ ಶ್ರೀ ಧ್ರುವಂತ್ ಅವರನ್ನು ಎಲ್ಲ ಭಗವದ್ಭಕ್ತರ ಪರವಾಗಿ, ಶ್ರೀರಾಮ ಮಂದಿರ ಕೊಟ್ಟಿಂಜ ಇದರ ಆಡಳಿತ ಮಂಡಳಿಯ ಪರವಾಗಿ, ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿ ಅವರ ಈ ದೊಡ್ಡ ಸಾಧನೆಗೆ, ಗೋ ಸಂಪತ್ತಿನ ಮೇಲೆ ಇರುವಂಥ ಅವರ ಅಭಿಮಾನಕ್ಕೆ, ಇಲ್ಲಿ ಈ ಒಂದು ಸ್ಥಳಕ್ಕೆ ಬಂದು ಅವರ ಅಭಿಮಾನವನ್ನು ತೋರಿಸಿದ್ದಕ್ಕೆ ಪ್ರೀತಿಪೂರ್ವಕವಾಗಿ ಅವರನ್ನು ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇವೆ. ನವೀನ್ ನಮ್ಮ ಗೌರವವನ್ನು ಸ್ವೀಕರಿಸಿದ ಶ್ರೀ ಧ್ರುವಂತ್ ಅವರು ನಮಗೆ 2 ಮಾತನಾಡಿ ಅವರ ಅಭಿಪ್ರಾಯವನ್ನು ತಿಳಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ನಿಂತಿರುವಂಥ ಗಣ್ಯರಿಗೆ ಹಾಗೂ ವೇದಿಕೆ ಮುಂದೆ ಕುಳಿತಿರುವಂಥ ಎಲ್ಲ ಗಣ್ಯರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ನನ್ನ ಕಿರು ಪರಿಚಯ ಕೊಟ್ಟರು. ನಾನು ಮೂಲತಃ ಮಂಗಳೂರಿನವನೇ. ಬಂಟ್ವಾಳದಲ್ಲಿ ನನ್ನ ಜನನ ಆಗಿದ್ದು, ನನ್ನ ಮನೆ ಮಂಗಳೂರಲ್ಲಿದೆ. ಹಾಗೂ ನಮ್ಮ ತಂದೆ ಒಂದು ಪುಟ್ಟ ಕೃಷಿಗಾರರು, ಅವರು ಕೊಡಗಿನಲ್ಲಿದ್ದಾರೆ. ಸೊ ನನ್ನ ವಿದ್ಯಾಭ್ಯಾಸ ಅಲ್ಲಿ ಕೂಡ ಆಗುತ್ತೆ, ಮತ್ತು ಇಲ್ಲಿ ನನ್ನ ಡಿಗ್ರಿ ಕಾರ್ಕಳದ ನಿಟ್ಟೆ ಕಾಲೇಜಿನಲ್ಲಾಗುತ್ತೆ. ತದಾದ ನಂತರ ಹಲವಾರು ಮಲ್ಟಿನ್ಯಾಷನಲ್ ಕಂಪನಿಗೆ ಕೆಲಸದಲ್ಲಿರ್ತೀನಿ, ಒಳ್ಳೆ ಕಂಪನಿಯಲ್ಲಿ. ದುಬೈಯಲ್ಲಿ ಕೂಡ ಇಮಿಗ್ರೇಷನ್ಸಲ್ಲಿರ್ತೀನಿ, ಮತ್ತು ಇಂಟರ್ನ್ಯಾಷನಲ್ ಫ್ಲೈಟಲ್ಲಿ ಕ್ಯಾಬಿನ್ ಕ್ರೂ ಆಗಿರ್ತೀನಿ. ಈ ಮಣ್ಣಿನ ಕಲೆ ಎಷ್ಟು ಶಕ್ತಿಶಾಲಿ ಅನ್ನೋದು ಭಾಳ ಚಿಕ್ಕ ವಯಸ್ಸಿಂದನೇ ನನಗೆ ಸ್ಕೂಲು ಕಾಲೇಜ್ಗಳಲ್ಲಿ ವೇದಿಕೆ ಮೇಲೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಟನೆ ಮಾಡೋದಾಗಲಿ, ಅಭಿನಯ, ನೃತ್ಯ, ಅದರ ಜೊತೆ ಹಲವಾರು ಕಾರ್ಯಕ್ರಮಗಳಲ್ಲಿ, ಕಾಂಪಿಟಿಷನ್ಗಳಲ್ಲಿ ಈ ನಮ್ಮ ಮ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ಎಷ್ಟು ಕಾಲೇಜ್ಗಳು ಬರುತ್ತೆ ಅಲ್ಲೆಲ್ಲ ಪರ್ಫಾರ್ಮ್ ಮಾಡಿ ಸುಮಾರು ಪ್ರಶಸ್ತಿಗಳನ್ನು ಗೆದ್ದಿದ್ದೇನೆ. ಎಲ್ಲೋ ಕಂಪನಿಗಳಲ್ಲಿ ಕೆಲಸ ಮಾಡಬೇಕಾದ್ರೆ ನನ್ನಲ್ಲಿದ್ದಂಥ ಆ ಕಲೆ ಏನಿತ್ತು, ಕಲಾವಿದ ಆಗಬೇಕನ್ನೋ ಆಸೆ ಇತ್ತು, ಅದು ನನ್ನನ್ನು ಅಲ್ಲಿ ಇರಲಿಕ್ಕೆ ಬಿಡ್ತಾ ಇರಲಿಲ್ಲ. ಇವತ್ತು ನಾನು ಅದನ್ನೆಲ್ಲ ಬಿಟ್ಟು ನಾನು ನಿರಂತರ ಮಾಡಿದಂಥ 10 ವರ್ಷದ ಕಲಾ ಸೇವೆ, ಅದು ಈ ಮಣ್ಣಿನ ಒಬ್ಬ ಹುಡುಗನಾಗಿ ಈ ಯಕ್ಷಗಾನ ನೋಡಿದಾಗ ಅಲ್ಲಿ ಕೂತ್ಕೊಂಡು ರೋಮಾಂಚನ ಆಗುತ್ತೆ. ಯಾಕಂದರೆ ಅದೇ ನನ್ನ ಪ್ರೇರಣೆ, ದೊಡ್ಡ ಪ್ರೇರಣೆ ಯಕ್ಷಗಾನ. ಇಲ್ಲಿ ಕಲಾವಿದರನ್ನ ಅದನ್ನು ಯಕ್ಷಗಾನವನ್ನು ಮಾಡ್ತಾ ಇರಬೇಕಾದ್ರೆ ನೋಡಬೇಕಾದ್ರೆ ಮೈಯಲ್ಲಿ ರೋಮಾಂಚನ ಆಗ್ತಾಯಿತ್ತು. ಎಲ್ಲಿಲ್ಲದ ಶಕ್ತಿ, ಒಂದು ಆಹ್ವಾನ ಆದಂಥ ಒಂದು ಅನುಭವ ಇದು ಇವತ್ತು ನನ್ನನ್ನು ಈ ವೇದಿಕೆಯಲ್ಲಿ ಅತಿಥಿಯಾಗಿ ಬಂದು ನಿಮ್ಮ ಎಲ್ಲರ ಪ್ರೀತಿಗೆ ಪಾತ್ರನಾಗುವಂಥವನಾಗಿ ಮಾಡಿದೆ. ಒಂದು ಮಂಗಳೂರಿಂದ ಹೊರಟಂಥವನು ಇವತ್ತು ಕನ್ನಡದಲ್ಲಿ ಸುಮಾರು 7 ಧಾರಾವಾಹಿ, ಕನ್ನಡ ಮಾತ್ರ ಅಲ್ಲ ತೆಲುಗು ಮತ್ತು ಮಲಯಾಳಮಲ್ಲಿ ಕೂಡ ನಟಿಸ್ತಾ ಇದ್ದೇನೆ. ರಿಯಾಲಿಟಿ ಶೋ ಅಲ್ಲಿ ಇವತ್ತು ಧ್ರುವಂತಾಗಿ ನನಗೆ ನಿಮ್ಮೆಲ್ಲರ ಪ್ರೀತಿ ಸಿಕ್ಕಿದೆ. ಇವತ್ತು ಈ ವೇದಿಕೆಯಲ್ಲಿ ಒಂದು ಪುಟ್ಟ ಸ್ಥಳ ಸಿಕ್ಕಿದೆ. ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ ನಮ್ಮ ಮೇಲೆ ಇರಲಿ.
ಅಷ್ಟಲ್ಲದೆ ನಮ್ಮ ಮಂಗಳೂರಿನ ಸಂಸ್ಕೃತಿ ಗೊತ್ತು, ಹಾಗೂ ನಾನು ಕೂಡ ಹೌದು. ನಮ್ಮ ರಾಧಾ ಸುರಭಿ ಗೋಶಾಲೆ ಏನಿದೆ, ಬಿಗ್ ಬಾಸ್ ಹೋಗೋದಕ್ಕಿಂತ ಮುಂಚೆ ನಾನು ಅದರ ಭಾಗವಾಗಿದ್ದೀನಿ. ನನ್ನ ಗುರುಗಳಾದಂಥ ಅನಿಲ್ ಪಂಡಿತ್ ಇವರಿಂದ ನನಗೆ ಒಂದು ಒಳ್ಳೆ ಸಹೋದರರು ಸಿಗ್ತಾರೆ, ನವೀನ್ ಅಂತ. ಇವರು ನನಗೆ ತುಂಬ ಪ್ರೀತಿ ಶಕ್ತಿ ಕೊಟ್ಟು ಹಾಗೂ ನನ್ನ ಎಲ್ಲ ಕಷ್ಟದಲ್ಲಿ ಕೂಡ ನಾವಿದ್ದೇವೆ ಅನ್ನೋ ಧೈರ್ಯವನ್ನು ತುಂಬಿ ನನಗೆ ಆ ಗೋಶಾಲೆಯಲ್ಲೇ ಆಶೀರ್ವಾದ ಮಾಡಿ ನನ್ನನ್ನು ಬಿಗ್ ಬಾಸ್ಗೆ ಕಳಿಸಿದ್ದು ಇವತ್ತು ಇಷ್ಟರ ಮಟ್ಟಿಗೆ ಯಶಸ್ಸು ಮತ್ತು ನನಗೆ ಅದರಲ್ಲಿ ಒಂದು ಒಳ್ಳೆ ಹೆಸರು ತಂದುಕೊಟ್ಟಿದೆ. ಬಿಗ್ ಬಾಸಲ್ಲಿ ನಾನು ಹೇಳಿದ್ದೆ, ಜೀವನದಲ್ಲಿ ಏನು ಮಾಡದೇ ಇದ್ರೂ ಪರವಾಗಿಲ್ಲ, ರಾಧಾ ಸುರಭಿ ಗೋಶಾಲೆ ಇದೆ ನಂದು, ಅಲ್ಲಿ ಹಸುವಿನ ಸೇವೆ ಮಾಡಿಕೊಂಡು ಭಾಳ ನೆಮ್ಮದಿಯ ಬಾಳನ್ನ ಬದುಕ್ತೀನಿ ಅಂತ ನಾನು ಬಿಗ್ ಬಾಸಲ್ಲಿ ಹೇಳಿದ್ದೆ. ಜೀವನದಲ್ಲಿ ಅದೇ ನನ್ನ ದೊಡ್ಡ ಸಾಧನೆ. ಸೊ ಹೀಗೆ ಎಲ್ಲರಲ್ಲೂ ಸಹ ಭಕ್ತಿ ಇರಲಿ. ಗೋಮಾತೆ ಯಾಕೆ ಶ್ರೇಷ್ಠ ಅಂದರೆ ನಮಗೆಲ್ರಿಗೂ ಗೊತ್ತು, ತಾಯಿಯಾದ ನಂತರ ಒಂದು ಮಗುವಿಗೆ, ವಯಸ್ಕರಿಗೆ, ವ್ಯಾಘ್ರ ಪ್ರಾಣಿಗೆ ಅಥವಾ ಒಂದು ಭಾಳ ದೊಡ್ಡ ಪಕ್ಷಿಗೆ ಕೂಡ ಹಾಲನ್ನು ಕೊಟ್ಟು ಅದನ್ನು ಬದುಕಿಸುವಂಥದ್ದು ಮಾಡೋದು ನಮ್ಮ ಹಸು ಮಾತ್ರ. ಹಸುವಿನ ಹಾಲು ಒಂದು ಮಗುವಿಂದ ಹಿಡಿದು ವ್ಯಾಘ್ರನ ಮಗುವರೆಗೂ ಪೋಷಣೆ ನೀಡುವಂಥದ್ದು ಭಾಳ ಶ್ರೇಷ್ಠ ಹಸು. ತಾಯಿಯ ನಂತರ ಸ್ಥಾನ ನಮ್ಮ ಜೀವನದಲ್ಲಿ ತಗೊಳ್ಳೋದು ಹಸು. ಒಬ್ಬ ರೋಗಿ ಕೂಡ ಅದನ್ನು ಬದುಕಿಸೋದು ನಮ್ಮ ಹಸುವಿನ ಹಾಲು. ಹಾಗೂ ಗಂಜಲಕ್ಕೆ ಕೂಡ ಭಾಳ ಮುಂಚೆ ಅದನ್ನು ಭಾಳ ಏನು ಗಂಜಲ ಇವತ್ತು ಯೂರಿನ್ ಅಂತ ಏನು ನಾವು ಹೇಳ್ತೀವಿ, ಫಾರಿನಲ್ಲಿ ಅದರ ರಿಸರ್ಚ್ ಆಗಿ ಹೈಯೆಸ್ಟ್ ಯೂರಿಯಾ, ಇಟ್ ಈಸ್ ಅ ಪೆಸ್ಟಿಸೈಡ್. ಅಂದರೆ ನಿಮ್ಮ ವೈರಸ್, ಶರೀರದಲ್ಲಿರುವ ಬ್ಯಾಕ್ಟೀರಿಯಾ ವೈರಸ್ಗಳನ್ನು ಆ ಕಾಲದಲ್ಲಿ ನಮ್ಮ ಎಲ್ಲರೂ ಗಂಜಲವನ್ನು ಕುಡಿದು ನ್ಯಾಚುರಲ್ ಆಗಿ ಆಂಟಿಬಯೋಟಿಕ್ ಥರ ಯೂಸ್ ಮಾಡ್ತಾಯಿದ್ರು. ಅದು ಈಗ ಪ್ರೂವ್ ಆಗ್ತಾಯಿದೆ. ಹಾಗೂ ಯಾವುದೇ ಬರಡಾದಂಥ ಮಣ್ಣಿನಲ್ಲಿ ಹಸುವಿನ ಸಗಣಿ ಬಿದ್ದ ತಕ್ಷಣ ಅಲ್ಲಿ ಎಂಥ ವಿಷ ಕೂಡ ಇದ್ದರೆ ಅದು ನಾಶ ಆಗಿ ಒಳ್ಳೆ ಫಲವತ್ತಾದಂಥ ಗಿಡ ಅಥವಾ ನಮ್ಮ ಆಹಾರ ಏನು ನಾವು ತಿಂತೇವೆ, ಇಂಥ ಗಿಡಗಳು ಆಗೋದು, ಈ ಶಕ್ತಿ ಇರೋದು ನಮ್ಮ ಹಸುವಿಗೆ ಮಾತ್ರ. ಹಾಗಾಗಿ ವೈಜ್ಞಾನಿಕವಾಗಿಯೂ ಕೂಡ ಹಾಗೂ ನಮ್ಮ ಸಂಸ್ಕೃತಿಯಿಂದ, ನಮ್ಮ ವೇದ ಪುರಾಣಗಳಿಂದನೇ ಅದಕ್ಕೆ ಸಿಕ್ಕಿದಂಥ ಆ ಶ್ರೇಷ್ಠತೆ. ಅದಕ್ಕಾಗಿ ಎಲ್ಲ ಮಕ್ಕಳು ಇಂಥ ವೇದಿಕೆ ನಮಗೆ ಸಿಕ್ಕಿದಾಗ ಮಕ್ಕಳು ಹೆಚ್ಚಾಗಿ ಬಂದು ನೀವು ಪಾಲ್ಗೊಳ್ಬೇಕು. ಯಾಕಂದರೆ ಇಲ್ಲಿ ನಾವು ಪಡೆಯುವಂಥ ಸಂಸ್ಕೃತಿ ನಮ್ಮ ಮುಂದಿನ ಜೀವನದಲ್ಲಿ ಭಾಳ ಎತ್ತರಕ್ಕೆ ಕರ್ಕೊಂಡು ಹೋಗ್ತದೆ. ಮತ್ತು ಹಿರಿಯರ ಮಾತೃದೈವೋಭವ, ಪಿತೃದೈವೋಭವ, ಆಚಾರ್ಯ ಗುರು ದೈವೋಭವ ಇದನ್ನೆಲ್ಲ ಪಾಲಿಸಿ, ಮತ್ತು ಇಂಥ ಕಥೆಗಳನ್ನು ದಯವಿಟ್ಟು ಭಕ್ತಿಯಿಂದ ಕೇಳಿ. ಇದರಲ್ಲಿ ಹಲವಾರು ಮೆಸೇಜ್ಗಳಿರುತ್ತೆ. ಇಂಥ ಕಲಾವಿದರು, ಅದು ಇಂಥ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಜೊತೆ ಇರೋದು ನಮ್ಮ ಭಾಗ್ಯ, ನಮ್ಮ ಪುಣ್ಯ. ಟಿ ವಿಲಿ ನೋಡೋದು ಅವರ ಕಾಲು ಕಸ ಕೂಡ ಅಲ್ಲ. ನಾವು ಧಾರಾವಾಹಿಯಲ್ಲಿ, ಸಿನಿಮಾದಲ್ಲಿ ಅವರ ಒಂದು ಕಿರಿ ಬೆರಳ ಉಗುರು ಕೂಡ ಅಲ್ಲ. ಇದು ನಿಜವಾದ ಕಲೆ, ಇದು ನಿಜವಾದ ಶ್ರೇಷ್ಠತೆಯನ್ನು ಪಡೆದಿರುವಂಥ ಕಲೆ. ಇದನ್ನು ಫಸ್ಟ್ ಅದನ್ನು ಚೆನ್ನಾಗಿ ಕೇಳಿ ಅವರಿಗೆ ಆಧಾರ ಮಾಡಿ, ಹಿರಿಯರಿಗೆ ರೆಸ್ಪೆಕ್ಟ್ ಕೊಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಕೂಡ ಇರಲಿ. ಜಯ ಮಹಾಕಾಲ್. ಕಲಾ ಸೇವೆ ಮೂಲಕ ಗೋಸೇವೆಯನ್ನು ಮಾಡ್ತಾ ಈ ಒಂದು ಕರ್ನಾಟಕ ರಾಜ್ಯದ ನಮ್ಮೆಲ್ಲರ ಗಂಡು ಕಲೆ ಯಕ್ಷಗಾನದ ಈ ಪವಿತ್ರ ವೇದಿಕೆಯಲ್ಲಿ ನಿಮ್ಮನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಿದ್ದಕ್ಕಾಗಿ ನಮಗೆ ತುಂಬ ತೃಪ್ತಿ ಇದೆ. ನಿಮ್ಮ ಮುಂದಿನ ಜೀವನ, ನಿಮ್ಮ ಮುಂದಿನ ಎಲ್ಲ ಆಶೋತ್ತರಗಳು ಕೂಡ ಪೂರ್ಣ ರೀತಿಯಲ್ಲಿ ಫಲಪ್ರದವಾಗಲಿ. ನಾವು ನಂಬಿಕೊಂಡು ಬಂದಿರುವಂಥ ಶ್ರೀರಾಮದೇವರು, ಪರಿವಾರ ದೇವರು, ಹಾಗೆ ಸೀಮೆಯ ತಾಯಿ ಶ್ರೀ ರಾಜರಾಜೇಶ್ವರಿ ನಿಮ್ಮನ್ನು ಸದಾ ಕಾಪಾಡಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡಿ ನಿಮ್ಮ ಉಪಸ್ಥಿತಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಕಲಾಭಿಮಾನಿಗಳೇ, ಶ್ರೀರಾಮ ಮಂದಿರ ಕೊಟ್ಟಿಂಜ ಇದರ 20ನೇ ಪ್ರತಿಷ್ಠಾ ವರ್ಧಂತ್ಯುತ್ಸವದ ಈ ಪುಣ್ಯ ಸಂದರ್ಭದಲ್ಲಿ ಇಂದಿನ ಯಕ್ಷ ಸೇವೆಯ ಸೇವಾಧಾರರಾದಂಥ ಅಧ್ಯಕ್ಷರು, ಪದಾಧಿಕಾರಿಗಳು, ಸರ್ವ ಸದಸ್ಯರು, ಶ್ರೀರಾಮ ಮಂದಿರ ಕೊಟ್ಟಿಂಜ ಇವರಿಗೆ ಶ್ರೀ ಕ್ಷೇತ್ರ ಪಾವಂಜಿ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಅರ್ಚಕ ವೃಂದ ಇವರ ಪರವಾಗಿ, ಮೇಳದ ಸಂಚಾಲಕರಾದಂಥ ಶಿವತಪಟ್ಲ ಸತೀಶ್ ಶೆಟ್ಟಿ ಇವರ ಪರವಾಗಿ, ಅದೇ ರೀತಿ ಮೇಳದ ಎಲ್ಲ ಹಿಮ್ಮೇಳ, ಮುಮ್ಮೇಳ ಹಾಗೂ ನೇಪಥ್ಯ ಕಲಾವಿದರ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದಂಥ ಎಲ್ಲ ಸದ್ಭಕ್ತರಿಗೆ, ಕಲಾಭಿಮಾನಿಗಳಿಗೂ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನಿಮಗೆಲ್ಲರಿಗೂ ಕೂಡ ನಾವು ಆರಾಧಿಸಿಕೊಂಡು ಬಂದಂತಹ ಪಾವಂಜಿ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ, ವರಪ್ರದ ಗಣಪತಿ ದೇವರು, ಸ್ಥಳ ಸಾನ್ನಿಧ್ಯದಲ್ಲಿರುವಂತಹ ಶ್ರೀರಾಮ ದೇವರು ಸಕಲ ಆಯುರ ಆರೋಗ್ಯ ಐಶ್ವರ್ಯ
ಸುಖ ಸಂಪತ್ತು ಸಮೃದ್ಧಿಯೊಂದಿಗೆ ಸಕಲ ಸನ್ಮಂಗಳವನ್ನು ಉಂಟು ಮಾಡಲಿ ಎಂಬುದಾಗಿ ಆಶಿಸುತ್ತಾ ಪ್ರಾರ್ಥಿಸುತ್ತಾ, ಕಲಾಭಿಮಾನಿಗಳೇ, ಬರುವ ರಾತ್ರಿ ನಾವು ಕಟ್ಟನಿಗೆ ಶ್ರೀ ಅಶ್ವತ್ಥನಾರಾಯಣ ಕಟ್ಟೆ ಇರುವಯಲು ಇಲ್ಲಿ ಶ್ರೀದೇವಿ ಮಹಾತ್ಮೆ ಎನ್ನುವಂತಹ ಆಖ್ಯಾನವನ್ನು ಆಡಿ ಅಭಿನಯಿಸಿ ತೋರಿಸುವುದಕ್ಕಿದ್ದೇವೆ. ಇದಕ್ಕೂ ಹಾಗೂ ಆಸುಪಾಸಿನ ಹೆಚ್ಚಿನ ಕಲಾ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಲಾವಿದರಾದಂಥ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಬೇಕೆಂದು ಕೇಳಿಕೊಳ್ಳುತ್ತಾ, ಮುಂದಿನ ಕಥಾಭಾಗಕ್ಕೆ ಹೋಗುವುದಕ್ಕೆ ಸಭ್ಯಸಭಿಕರಲ್ಲಿ ಹಾಗೂ ಭಾಗವತರಲ್ಲಿ ಅಪ್ಪಣೆಯನ್ನು ಅನುಮತಿಯನ್ನು ಕೇಳುವುದರೊಂದಿಗೆ ಕಥಾಭಾಗವನ್ನು ಮುಂದುವರಿಸ್ತಾ ಇದ್ದೇವೆ. ನಮಸ್ತೆ, ಜೈ ಹಿಂದ್, ಯಕ್ಷಗಾನಂ ಗೆಲ್ಗೆ. ರಾಮನಿಗೆ ಪಂಕಜಾಕ್ಷಿಯೇರಿದು ರಾಮನಿಗೆ ಪಂಕಜಾಕ್ಷಿಯೇರಿದು ಚಿಂಚಗಿಳ ಹೊಡೆದಿದರು ಚಿನ್ಮಯಾತ್ಮಕೆಗೆ ಚಿಂತೆಗಳು ಚಿನ್ಮಯಾತ್ಮಕೆಗೆ ಅಗರು ಕಾದಲ ಗಂಧ ಕಸ್ತೂರಿ ಬನವಾ ಅಗರು ಗರುದನ ಗಂಧ ಕಸ್ತೂರಿ ಲೇಪನವ ಸೊಗಸಾಗಿ ರಚಿಸಿದರು ಶೃಂಗಾರದಿಂದ ರಾಮನಿಗೆ ಕೆಲವೊಮ್ಮೆ ನಿರೀಕ್ಷೆಗಳು ಸಾಕಾರಗೊಂಡಾಗ ಆಗುವಂತಹ ಸಂತೋಷಕ್ಕೆ ಪಾರವೇ ಇರುವುದಿಲ್ಲ. ನೋಡಿದೆಯಾ, ಎಲ್ಲೆಡೆಯಲ್ಲಿಯೂ ರಾಮ 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 ಎನ್ನುವಂತಹ ಅಯೋಧ್ಯೆಯ ಸಕಲರ ಉದ್ಘೋಷವನ್ನಾಲಿಸುತ್ತಾ ಇರುವ ಹಾಗೆ ನನಗೆ ಹಿರಿದಾದ ಹೆಮ್ಮೆ. ಹೆಮ್ಮೆ ಎನ್ನುವುದು ಯಾವತ್ತೂ ಅಹಂಕಾರಕ್ಕೆ ಸಾಗಕೂಡದು ತಾನೆ. ಖಂಡಿತ ಹೆಮ್ಮೆಯನ್ನು ಅಭಿಮಾನ ಪೂರ್ವಕವಾಗಿ ನಾವು ಸ್ವಾಗತಿಸಬೇಕು. ಅವರು ಇರಿಸಿರುವಂತಹ ಯಾವ ಭಕ್ತಿ ಗೌರವಗಳುಂಟು ಅದಕ್ಕೆ ಪೂರಕವಾಗಿ ನಾವು ನಡೆಯಬೇಕಾದದ್ದು ನಮಗೆ ಧರ್ಮ. ನೋಡಿದೆಯಾ, ಅಯೋಧ್ಯೆಯೇ ಸಂಭ್ರಮಿಸುತ್ತಾ ಇದೆ. ಇದು ರಾಮ ಪಟ್ಟಾಭಿಷೇಕ. ರಾಮಚಂದ್ರಮನ ಪಟ್ಟಬಂಧ ಮಹೋತ್ಸವವನ್ನ ಕಣ್ತುಂಬಿಸಿಕೊಳ್ಳಬೇಕು ಎನ್ನುವಂತಹ ತವಕ ಎಲ್ಲರಿಗೂ, ಎಲ್ಲರ ಮೈಯಲ್ಲೂ ಕಣ್ಣು ಕಾಣುತ್ತಾ ಉಂಟು ನಮಗೆ. ಯಾಕಂತ ಹೇಳಿದ್ರೆ ರಾಮನ ಆ ಚಿತ್ರಣವನ್ನ ಕಣ್ತುಂಬಿಸಿಕೊಳ್ಳಬೇಕು, ಅಮಿತವಾದಂತಹ ಸೌಭಾಗ್ಯ ನಮಗಿದು ಅನ್ನುವ ಹಾಗೆ ಎಲ್ಲವರು ಆಡಿಕೊಳ್ಳುತ್ತಾ ಇದ್ದಾರೆ. ಅದರಲ್ಲಿಯೂ ನೋಡಿದೆಯಾ, ನಮ್ಮ ಅಪ್ಪಯ್ಯನ ಸಂತೋಷ. ಈ ಇಳಿ ವಯಸ್ಸಿನಲ್ಲಿಯೂ ಅವರು ಕುಣಿದು ಕುಪ್ಪಳಿಸುವ ಬಗೆಗಾಗಿ ನಾನೇ ದಿಗ್ಭ್ರಾಂತನಾಗಿ ಹೋದೆ. ಈ ವಯಸ್ಸಿನಲ್ಲಿ ಅವರಿಗೆ ಇಂತಹ ಚೈತನ್ಯ ಬರುವುದಕ್ಕೆ ಕಾರಣ ರಾಮನಿಗೆ ಪಟ್ಟಾಭಿಷೇಕ. ಖಂಡಿತ ಪನ್ನೀರ ರಾಮನಿಗೆ ಪಂಕಜಾಕ್ಷರೆರೆದು ಅಗರು ಗಂಧ ಚಂದನ ಲೇಪನವನ್ನ ಮಾಡುವುದರ ಮೂಲಕವಾಗಿ ನೋಡಿದೆಯಾ, ನನ್ನನ್ನು ಸಿಂಗರಿಸಿದ ಬಗೆ, ಚಿನ್ನವನ್ನು ತೊಡಿಸಿದ್ದಾರೆ, ಪರಿಮಳ ಭರಿತವಾದಂತಹ ಸುಗಂಧವನ್ನು ಪೂಸಿದವರಿದ್ದಾರೆ. ಅದೂ ಯಾರು? ಪಂಕಜಾಕ್ಷಿಯರು. ತಾವರೆ, ಅರಳಿ ನಿಂತಹ ತಾವರೆ ದಶ ದಿಕ್ಕುಗಳಿಗೂ ತನ್ನ ದಳವನ್ನು ಹರಡುತ್ತದೆ. ಬಹುನಿರೀಕ್ಷೆಯೊಂದಿಗೆ ಅಂತಹ ದಳವನ್ನು ಹರಡುತ್ತದೆಯಂತೆ. ಅಂತೆ ನಮ್ಮವರೆಲ್ಲವರ ನಿರೀಕ್ಷೆಗಳು ಪೂರ್ಣವಾಗುವುದಕ್ಕೆ ರಾಮನಿಗೆ ಪಟ್ಟಾಭಿಷೇಕ ಆಗಬೇಕು ಎನ್ನುವಂತಹ ಹಂಬಲಲ್ವೇ ಅವರದ್ದು. ರಾಮ ಪಟ್ಟವನ್ನೇರಬೇಕು ಎನ್ನುವುದರ ಹಿಂದಿನ ಆಶಯ ಏನು ಗೊತ್ತಾ? ರಾಮನ ಆದರ್ಶಗಳು ಮುಂದೆಯೂ ಪ್ರಚಲಿತದಲ್ಲಿ ಒಳಿತನ್ನು ಕಾಣುತ್ತದೆ ಎನ್ನುವುದರ ಬಗೆಗಾಗಿ. ತಮ್ಮ, ಈ ಸಂಭ್ರಮದ ನಡುವೆ ನಾವು ನಮ್ಮನ್ನು ಕಳೆದುಕೊಳ್ಳಕೂಡದು ತಾನೆ. ಹಿರಿಯರ ಆಶೀರ್ವಾದವನ್ನು ಹೊಂದಬೇಕಾದ ಧರ್ಮವನ್ನು ನಾವು ಪಾಲಿಸಬೇಕಾದದ್ದು ಧರ್ಮ. ಹಾಗಾಗಿ ಈ ಸಭೆಯ ಸುತ್ತ ಒಮ್ಮೆ ಕಣ್ಣಾಡಿಸ್ತೇನೆ. ಘನತರದಿ ಕೈ ಮುಗಿದು ದೀರ್ಘಾಯುಷ್ಮಾನ್ ಭವ.
ತಮ್ಮಯ ಮನೆಯ ದೈವವ ಬೇಡಿ ಗುರು ಹಿರಿಯರಿಗೆ ತಲೆಬಾಗಿ ನೆನೆಸಿ ಪೊಡಮಟ್ಟನು ಸುಮಿತ್ರಿಗೆ ಜನನಿ ಕೈ ಕಾಣೋರೆ ಜನನಿ ಕೈಗೆ ಕಾಣದಿರದಿರಿ ಲಕ್ಷ್ಮಣನ ಕಾಣುತ್ತ ತಂದೆ ದಶರಥರಾಯಗೆ ಇಂತೆಂದ ಜನಗ ಇರುಜನೀಯಗ ವನಜಮುಖಿ ಕೈಗೆ ಜನರ ಸಭೆಯೊಳಗೆ ಕಾಣೋಳ ಜನರ ಸಭೆಯೊಳಗೆ ಕಾಣಿನವಳ ಏಕೆ ಭರತನ ಮಾತೆ ಈ ಕಡೆಗೆ ಬರಲಿಲ್ಲ ಏಕೆ ಭರತನ ಮಾತೆ ಈ ಕಡೆಗೆ ಬರಲಿಲ್ಲ ನೀದು ನಾರನುಜ ಲಕ್ಷ್ಮಣನೇ ಬೇಗ ಲಕ್ಷ್ಮಣನೇ ವೀರ ಜನಕ ನನ್ನ ಪಟ್ಟಬಂಧ ಮಹೋತ್ಸವದಲ್ಲಿ ಸಂಭ್ರಮದಲ್ಲಿ ಎಲ್ಲವರು ಕಾಲ ಕಳೆಯುತ್ತಾ ಇದ್ದಾರೆ. ಸಂತೋಷ ಸಂತೋಷ ಸಂತೋಷ. ನಮ್ಮ ಕುಲದೇವನಾಗಿರುವಂತಹ ಪ್ರಭು ರಂಗನಾಥ ಸ್ವಾಮಿಯನ್ನ ಮನಸ ಸ್ಮರಿಸಿ ಶುಭ ಆಶೀರ್ವಾದವನ್ನುಗೊಂಡು ಅಪ್ಪಯ್ಯ ಕುಮಾರ ನಿಮ್ಮ ಪದಾರವಿಂದಗಳಿಗೆ ಪಡಮಟ್ಟು ಮಾತೆಯಿಂದಲೂ ಆಶೀರ್ವಾದವನ್ನು ಹೊಂದಿದೆ. ಶ್ರೇಯಸ್ಸಾಗಲಿ. ಋಷಿಸ್ತೋಮವನ್ನು ಕಣ್ತುಂಬಿಸಿಕೊಳ್ಳುವ ಸೌಭಾಗ್ಯ ಅವರಿಗೂ ಅಭಿವಾದನೆಗಳನ್ನು ಸಲ್ಲಿಸಿದೆ. ಮಾತೆ ಸುಮಿತ್ರಾದೇವಿಯ ಆಶೀರ್ವಾದವನ್ನು ಹೊಂದಿದೆ. ಅಪ್ಪಯ್ಯ, ಕೈಕಾ ಮಾತೆ ಭರತನ ತಾಯಿಯಲ್ಲ ನನ್ನ ತಾಯಿ ಎನ್ನುವ ಹಾಗೆ ಸಂತೋಷದಿಂದ ಆಪ್ಯಾಯಮಾನವಾದಂತಹ ಅಪ್ಪುಗೆಯನ್ನು ಹೊಂದಿ ಅನುಗ್ರಹವನ್ನು ನಾ ಹೊಂದಬೇಕು ತಾನೆ. ಯಾಕೆ ಭರತನ ಮಾತೆ ಬರಲಿಲ್ಲ? ಅಯೋಧ್ಯೆ ಎಲ್ಲವನ್ನು ಅರಿತುಕೊಂಡಿದೆ. ಹೇಳಿಕೆ ಬೇಕು ಅಂತ ಇಲ್ಲ, ಇದು ರಾಮನ ಪಟ್ಟಾಭಿಷೇಕ. ನಮ್ಮವರ ಅನುಪಸ್ಥಿತಿ ಅನ್ನುವುದು ನನ್ನ ಬದುಕಿಗೆ ಕೊರತೆ ಅಪ್ಪಯ್ಯ. ಕೈಕಾ ಮಾತೆ ಬಾರದೇ ಇರುವುದಕ್ಕೆ ಇಲ್ಲ, ಏನೋ ಇರಬೇಕು. ತಮ್ಮ ಬರಪ್ಪ, ಕೈಕಾ ಮಾತೆಯನ್ನು ಆದಷ್ಟು ಶೀಘ್ರವಾಗಿ ಮುಹೂರ್ತ ಮೀರುವುದರ ಪೂರ್ವದಲ್ಲಿ ನೀ ಕರೆದು ತರಬೇಕು. ನಿನ್ನ ಅಜ್ಜೆ ಹೋಗಿ ಬರುತ್ತೇನೆ. ಲಕ್ಷ್ಮಣ ಧನದಿ ಬಂದನು ಜನನಿಯಾಗಿ ಕೈಕೆಯಲ್ಲಿಗೆ ಜನನಿಯಾಗಿ ಕೈಕೆಯಲ್ಲಿಗೆ. ಅಣ್ಣನ ಮಾತಿನಂತೆ ಮಾತೆಯನ್ನು ಕರೆದೊರುವುದಕ್ಕಾಗಿ ತಾಯಿಯ ಅಂತಃಪುರದೆಡೆಗೆ ಬಂದೆ. ಅಂತಃಪುರಕ್ಕೆ ಬರುವಾಗ ಅಂತಃಪುರದಲ್ಲಿ ತಾಯಿಯನ್ನು ನಾನು ಕಾಣಲಿಲ್ಲ. ಬದಲಾಗಿ ನನ್ನ ಎದುರಾಗಿ ಸಿಕ್ಕವರು ದಾಸಿಯರು. ಮಾತೆಯ ಬಗ್ಗೆ ವಿವರಣೆ ಕೇಳಿದಾಗ ಒಬ್ಬರೂ ಕೂಡ ನನಗೆ ಉತ್ತರವನ್ನು ಕೊಡುತ್ತಾ ಇಲ್ಲ. ಅವರಷ್ಟಕ್ಕೆ ಅವರವರ ಮುಖವನ್ನೇ ನೋಡುತ್ತಾ ಇದ್ದಾರೆ. ಒಂದೊಮ್ಮೆಗೆ ಗದರಿಸಿದೆ. ಆಮೇಲೆ ಗೊತ್ತಾಯಿತು ತಾಯಿ ಶೋಕಾಗಾರವನ್ನು ಸೇರಿದ್ದಾರೆ ಎನ್ನುವ ಹಾಗೆ. ಅರೆ, ಆಶ್ಚರ್ಯವಾಗುತ್ತಾ ಉಂಟು. ಈ ಸಂಭ್ರಮದ ನಡುವೆ ಇಂತಹ ಪರಿಸ್ಥಿತಿ ಇಲ್ಲ. ತಾಯಿಯನ್ನು ಕರೆತರುವುದು ಅಣ್ಣನ ಆಜ್ಞೆ. ಹಾಗಾಗಿ ತಡ ಮಾಡುವುದಲ್ಲ, ನೇರವಾಗಿ ಅತ್ತ ತೆರಳುತ್ತೇನಂತೇಳಿ. ಓಹೋ,
ಶೋಕಾಗಾರದ ಬಾಗಿಲು ಮುಚ್ಚಿಕೊಂಡಿದೆ. ಹಾಗಂತ ಬಾಗಿಲು ತೆರೆಯುವುದು ಸರಿಯಲ್ಲ. ಇಲ್ಲಿಂದಲೇ ತಾಯಿಯನ್ನು ಕರೆದು ನಾನು ಮಾತಾಡಿಸ್ತೇನಂತೆ. ಓ ಮಾತೆ, ಅಮ್ಮ, ನಾನು ನಿಮ್ಮ ಮಗ ಲಕ್ಷ್ಮಣ. ಲಕ್ಷ್ಮಣ? ಹೌದಮ್ಮ. ಏನಾಗಬೇಕಿತ್ತು? ಬರುವರೆ ಕಾರಣ ಉಂಟು ತಾಯಿ. ಏನದು? ಅಮ್ಮ, ಜಯ ಜಯ ಮಹಾ ಕಮಲ ಭಯ ನಿವಾರಿಣಿ ಭಾಗ್ಯಶಾಲಿನಿ ಚಿಂತೆಯೇ ಕಮ ನಿಮ್ಮ ಮನಸ್ಸಿಗೆ ಹೌದು ತಾಯೇ. ಸಂತಸದಿಂದ ಅಣ್ಣರಾಗೆ ಒಡವಿ ಬಂದಿದನ ಕೊಡುವ ತೆರಳುಗದಿ ಜಯ ಜಯ ಮಹಾ ಕಮಲಲೋಚನೆ ಜಯ ಜಯ. ಓ ಮಾತೆ, ಏನಪ್ಪ? ಮೊತ್ತ ಮೊದಲಾಗಿ ನಿಮ್ಮ ಪದದ್ವಯನಿಗೆ ಲಕ್ಷ್ಮಣನ ಪ್ರಣಾಮಗಳು. ಅಮ್ಮ, ನಾನು ನಾನಾಗೆ ಬಂದುದಲ್ಲಮ್ಮ. ಮತ್ತೆ ನಿಮ್ಮನ್ನು ಕರೆತರುವುದಕ್ಕೆ ಅಣ್ಣನೇ ನನ್ನನ್ನು ಇಲ್ಲಿಯವರೆಗೆ ಹೇಳಿ ಕಳುಹಿಕೊಟ್ಟದ್ದು. ರಾಮಚಂದ್ರ ಮಕ್ಕಳು ಇದ್ದಾನೆ. ಹೌದಮ್ಮ. ಏನಾಗಬೇಕೆಂತೆ? ಏನಮ್ಮ ಇದು? ಇಂದಿನ ದಿವಸ ನಮಗೆಲ್ಲರಿಗೂ ಸಂತೋಷದ ದಿವಸ. ನಮಗೆ ಮಾತ್ರವಲ್ಲ, ಅಯೋಧ್ಯೆಯ ಪ್ರಜಾವರ್ಗದವರಿಗೆಲ್ಲರಿಗೂ ಸಂತಸದ ದಿನ ತಾಯಿ. ಇಂದಿನ ದಿವಸ ಅಣ್ಣ ರಾಮನಿಗೆ ಅಯೋಧ್ಯೆಯ ಪಟ್ಟವಂತೆ. ಅದರ ಕ್ಷಣವನ್ನು ಕಣ್ತುಂಬ ಕಾಣಬೇಕು ಎನ್ನುವ ಹಾಗೆ ಎಲ್ಲರೂ ಕಾತುರದಿಂದ ಕಾಯುತ್ತಾ ಇದ್ದಾರೆ. ಹಾಗಾಗಿ ಅಣ್ಣ ಎಲ್ಲರ ಆಶೀರ್ವಾದ ಪಡೆಯಬೇಕು ಎನ್ನುವ ಆಗ ನಿಮ್ಮ ಉಪಸ್ಥಿತಿ ಅಲ್ಲಿ ಇರಲಿಲ್ಲ. ಹಾಗಾಗಿ ಆದಷ್ಟು ಶೀಘ್ರವಾಗಿ ಮಾತೆಯನ್ನು ಕರೆದುಕೊಂಡು ಬರಬೇಕು ಎನ್ನುವ ಹಾಗೆ ಅಣ್ಣನೇ ನನ್ನನ್ನು ಕಳುಹಿಕೊಟ್ಟಿದ್ದಾನೆ. ಹಾಗಾಗಿ ಅತಿ ಶೀಘ್ರವಾಗಿ ನನ್ನೊಂದಿಗೆ ಆ ಕಡೆ ಬರಬೇಕು ತಾಯಿ. ಲಕ್ಷ್ಮಣ, ಅಮ್ಮ, ಬರಬಹುದಿತ್ತು. ಆದರೆ ಒಂದು ವಿಚಾರವಾಗಿ ಮಾತಾಡುವುದಕ್ಕೆ ಅಪ್ಪನಲ್ಲಿ ಇದೆ. ನಾನು ಬರಬೇಕಿದ್ರೆ ಅಪ್ಪನೇ ಇಲ್ಲಿಗೆ ಬರಬೇಕು. ಆ ಮುಖೇನವಾಗಿ ನನ್ನನ್ನು ಕರೆದುಕೊಂಡು ಹೋಗ್ಬೇಕು. ಯಾವುದಕ್ಕೂ ಅಪ್ಪನನ್ನು ಬರ ಹೇಳು ಇಲ್ಲಿಗೆ. ಆಯ್ತಮ್ಮ. ಹೋಗಿ ನೋಡಿದೆನು ಬಾಗಿಲುಗಳನ್ನೆಲ್ಲ ಹಾಗೆ ಹಾಕದ ಮೇಲೆ ರೋಗ ರೋಗವರಾದೆ ಬಹಳ ರಾಘವ ರಾಘವ. ಎಲ್ಲಿದ್ದಾರೆ ಮಾತೆ? ಅಣ್ಣದೇವ, ನೀನು ಆಡಿದ ಮಾತಿನಂತೆ ಮಾತೆಯನ್ನು ಕರೆದುಕೊಂಡು ಬರುವುದಕ್ಕಾಗಿ ಮಾತೆಯ ಅಂತಃಪುರದೆಡೆಗೆ ಹೋದೆ. ಅಂತಃಪುರದಲ್ಲಿ ಮಾತೆಯನ್ನು ಕಾಣಲಿಲ್ಲ. ಆಗ ತಿಳಿಯಿತು ತಾಯಿ ಶೋಕಾಗಾರವನ್ನು ಸೇರಿಕೊಂಡಿದ್ದಾರೆ ಎನ್ನುವ ಹಾಗೆ. ಹೌದಣ್ಣ, ನನಗೂ ಆಶ್ಚರ್ಯವಾಯಿತು. ನೇರವಾಗಿ ಶೋಕಾಗಾರದ ಬಳಿಗೆ ತೆರಳಿದೆ. ನೋಡಿ ಅಂತಾದ್ರೆ ಬಾಗಿಲು ಮುಚ್ಚಿಕೊಂಡಿದೆ. ಹಾಗಂತ ಬಾಗಿಲು ತೆರೆದು ಒಳಗೆ ಹೋಗೋಣವೇ? ಮಾತೆಯ ಅಪ್ಪಣೆ ಇಲ್ಲ. ಹಾಗಾಗಿ ಹೊರಗಿನಿಂದಲೇ ತಾಯಿಯನ್ನು ಕರೆದು ನಾನು ಹೇಳಿದೆ, ಅಮ್ಮ ಹೀಗೀಗೆ ಅಣ್ಣನೇ ನನ್ನನ್ನು ಕಳುಹಿಕೊಟ್ಟಿದ್ದಾನೆ, ಪಟ್ಟಾಭಿಷೇಕಕ್ಕೆ ನೀವು ಬರಬೇಕು ಎನ್ನುವ ಹಾಗೆ. ಆಗ ಮಾತೆ ಆಡಿದ್ದು ಒಂದೇ, ಸ್ಪಷ್ಟವಾದ ಉತ್ತರವೇನು ನನಗೆ ಸಿಗ್ಲಿಲ್ಲ. ಆದ್ರೆ ಒಂದು ಮಾತನ್ನು ಆಡಿದ್ರು, ಹೇಳಬೇಕಾದವರು ಬಂದು ಹೇಳಿದ್ರೆ ನಾನು ಬರುವಂತ ಮನಸ್ಸು ಮಾಡುತ್ತೇನೆ ಎನ್ನುವ ಹಾಗೆ ಮಾತೆ ಆಡಿದ್ರು ಅಣ್ಣದೇವ. ಅಂದ್ರೆ ತಂದೆಯಲ್ಲಿ ಏನೋ ಮಾತನಾಡುವುದಕ್ಕಿದೆಯಂತೆ.
ಮೂಲೆ ನೀನೇ ಬಾಡಿತು ಅಂಬುಜದಳಾಚಿ ಈ ಕೋಮಲಾಗಿ ಬೇಳೆ ಏನಾಯಿತು ಮಾನಿನಿ ಮೂಲೆ ಏನಾಯಿತು ಅಯ್ಯೋ ದೇವರೇ, ಕೈ ಕಟ್ ಕಿವಿ ಕೇಳ್ತದೆ ನನಗೆ. ಆರ್ಬಿಟ್ ಹಾಕ್ಬೇಡಿ, ಗೊತ್ತಾಯ್ತು ಮಲಗಿ ಸಾಯ್ಲಿಕ್ಕೆ ಬಿಡುದಿಲ್ಲ ನೀವು. ಏನು ಕೈ ಕೈಗೆ ಓ ಅಂಬುಜ ನೇತ್ರ, ಈಗ ಗೊತ್ತಾದ್ದು ಅಂಬುಜ ನೇತ್ರ ನೀನು ಅಂತ. ಯಾರು? ಹಾ, ನೀನು ಎಷ್ಟು? ಹಾ, ನೀನು ಹೇಗೆ? ಹ್ಮ್. ನಿನ್ನೆ ವಿವಾಹ ಮಹೋತ್ಸವ ಹಾ, ಆ ಬಳಿಕ ಇಲ್ಲಿಯವರೆಗೆ ಹ್ಮ್, ನಿನ್ನನ್ನು ಚೆನ್ನಾಗಿ ತಿಳಿದವನು ನಾನು. ಹ್ಮ್, ಅಂಬುಜ ನೇತ್ರಿಯಾಗಿ ಹ್ಮ್. ನನ್ನ ಮನಸ್ಸನ್ನು ಉಲ್ಲಾಸಗೊಳಿಸುವಳು ನೀನು. ಹಾ. ನನ್ನ ಸಂಪತ್ತಿ ಅಧಿಕಾರಿ ನೀನು. ಹಾ. ಎಲ್ಲವೂ ನೀನು ನೀನು ನೀನು. ಆದರೆ ಇಂದು ಕಂದು ಹೋದ ಮುಖ, ಹಾ. ಬಟ್ಟೆ, ಎಲ್ಲದಕ್ಕೂ ನಾನು ಮುಂದುವರಿಯಷ್ಟು ಮುಂದುವರಿದಾಗಿದೆ. ಅಲ್ಲಂತೆ ಏನಾಗಿದೆ? ಹಾ? ಬಟ್ಟದ ಸೀರೆ ಬೇಕೆ? ಹಾ. ಅಲ್ಲ, ಆ ಸಮಸ್ತ ದೇಶದ ರಾಜಾದಿ ರಾಜರುಗಳಿಂದ ಕೊರತೆ ಉಂಟವಿಸಿದೆ. ಹಾ. ಅಲ್ಲ, ನಿನಗೆ ಅವಮಾನವಾಯಿತೆ. ಹಾ. ಏನಿದ್ದರೂ ಹೇಳು. ಹಾ. ಅಲ್ಲ, ದರಿದ್ರರನ್ನು ಲಕ್ಷಾಧಿಪತಿಯಾಗಿ ಮಾಡಬೇಕೆ? ಹಾ. ಲಕ್ಷಾಧಿಪತಿಯನ್ನು ಭಿಕ್ಷಾಧಿಪತಿಯಾಗಿ ಮಾಡಬೇಕೆ? ಯಾವ್ದು ಆಸೆ? ಯಾಕೆ ನಾನು ಸೀರಿಸಲಾರೆ? ಹೇಳೆ, ನನ್ನಲ್ಲಿ ಹೇಳೆ. ನಡೆಸಿಕೊಡ್ತೀರ ನೀವು? ನಡೆಸಿಕೊಡ್ತೇನೆ ಕೊಡ್ತೀರಾ? ನಡೆಸಿಕೊಡ್ತೇನೆ ಕೈಕಾ. ಹೌದಾ? ನಡೆಸಿಕೊಡ್ತೇನೆ ಕೈಕಾ. ಹಾಗಾದನ್ನು ಕೇಳಲೆ ಕೇಳೆ, ಅನುಮಾನವೇನಿದೆ? ಸ್ವಾಮಿ. ಕೇಳಿದ ಮನದಲ್ಲಿರವ ಕ್ಲೇಶವಿಲ್ಲ ನಿನ್ನೊಡನೆ ಬೇಡ್ವೆ ವಲ್ಲಭ, ನಿನ್ನೊಡನೆ ಬೇಡ್ವೆ ಕಲ್ಯಾಣ ಕೇಳು ವಲ್ಲಭ, ಕೇಳು ವಲ್ಲಭ. ವಲ್ಲಭ, ಓ ಎನ್ನ ವಲ್ಲಭೆ, ನನ್ನನ್ನು ಉಪಚರಿಸುವುದಕ್ಕೋ ಎಂಬಂತೆ ಹಾ. ಶೋಕಾಗಾರವನ್ನು ಸೇರಿದವರು ನೀವು. ಹೌದು. ಏನಾಗಬೇಕು ನಡೆಸಿಕೊಡ್ತಾರೆ ಹೀಗೆ ಮುಂದೆ ಹೇಳ್ತಾ ಇದ್ದೀರಲ್ಲ. ಅನುಮಾನ ಬೇಡ ನಿನಗೆ. ಪ್ರಭು, ಮನಸ್ಸಿನಲ್ಲಿರುವಂತಹ ವೇದನೆಯನ್ನು ನಾನು ಹೇಗೆ ಯಾರಲ್ಲಿ ಹೇಳಲಿ ಹೇಳಿ. ನನ್ನಲ್ಲಿ ಹೇಳಿದ್ರೆ ಇನ್ನು ಯಾರಲ್ಲಿ ಹೇಳಿ ನೀನು? ಸ್ವಾಮಿ, ಪ್ರಿಯೆ, ನಿಮ್ಮಲ್ಲಿ ಹೇಳಿದೆ ಎಂದಾದ್ರೆ ಹಾ. ನಡೆಸಿಕೊಡ್ತೀರಾ ನೀವು? ಅನುಮಾನವೇ ನಿನಗೆ? ಅನುಮಾನ ಬರ್ತದೆ. ನನ್ನಲ್ಲಿ ಅನುಮಾನವೇ? ಹೌದು. ಯಾಕೆ ಅನುಮಾನ ಹೇಳು? ಅಲ್ಲ, ನಿಮ್ಮಲ್ಲಿ ವಿಶ್ವಾಸ ಇಲ್ಲ ನನಗೆ. ಯಾಕೆ ವಿಶ್ವಾಸವಿಲ್ಲ? ಈ ಹಿಂದೆ ಹಾ. ನಾನು ಶಂಬರಾಸುರನ ಕಾಳಗದ ಪ್ರಕರಣದಲ್ಲಿ, ಹಾ. ನನ್ನ ಯುದ್ಧ ರಂಗದಲ್ಲಿ ಶಂಬರಾಸುರನ ವಧ ಪ್ರಕರಣಕ್ಕೆ ಸಹಕಾರಿಯಾದವಳು ನೀನಲ್ವೇ? ಹೌದು, ನನಗೆ ನೆನಪಿನವೇ? ನೆನಪಿದೆ. ಏನು ಬೇಕು ಕೇಳು, ಕೊಡ್ತೇನೆ. ಕೊಡ್ತೀರಿ ಎಂಬುದಾಗಿದ್ರೆ ನನಗೆ ಧೈರ್ಯ ಬರಬೇಕು. ನೀವೊಂದು ಕೆಲಸ ಮಾಡಬೇಕು. ಏನು ಹೇಳಿ? ನನ್ನ ಕೈಯ ಮೇಲೆ ಕೈ ಇಟ್ಟು ವಿಶ್ವಾಸದ ಮಾತನ್ನು ಹೇಳಬೇಕು ನೀವು. ಈ ಕಾಲದಲ್ಲಿ ನಿನಗೆ ಸಂಶಯ? ಹೌದು. ನನ್ನ ಬಗ್ಗೆ? ಅದು ಕೂಡ ಹೇಗೆ? ಹೇಗೆ? ನಿಮಗೆ ಅತಿ ಪ್ರೀತಿ ಯಾರು ಜೀವನದಲ್ಲಿ, ಅವರ ಮೇಲೆ ಆಣೆ ಇಟ್ಟು ನನಗೆ ಭಾಷೆ ಕೊಡಬೇಕು. ಕೊಟ್ಟರೆ ಮಾತ್ರವೇ ನಾನು ಕೇಳೋದಕ್ಕೆ ಮುಂದಾಗ್ತೇನೆ. ಹೌದೇ? ಹೌದು. ಅನುಮಾನ ಬೇಡ. ನನ್ನ ಜೀವಮಾನದಲ್ಲಿ ನಾನು ಹೇಗೆ ಮಕ್ಕಳನ್ನು ಪಡೆದಿದ್ದೇನೆ ಎನ್ನುವ ಚೆನ್ನಾಗಿ ನೆನಪಿರಬೇಕು ತಾನೆ. ಧಾರಾಳ. ಋಷಿ ಮುನಿಗಳು ಹೇಳಿದ ಪ್ರಕಾರವಾಗಿ ಪುತ್ರಗಾಮ್ಯ ಅಧ್ಯಯನವನ್ನು ಮಾಡಿ 4 ಮಂದಿ ಮಕ್ಕಳನ್ನು ಪಡೆದಿದ್ದೇನೆ. ಚತುರ್ವೇದಗಳು ಅಲ್ಲ, ಚತುರ್ಪುರುಷಾರ್ಥಗಳು ಎಲ್ಲವೂ ಅವರೇ ಆಗಿರುವಾಗ, ನೀನು ನನ್ನ ಪಟ್ಟದ ರಾಣಿ ಆಗಿರುವಾಗ ಅನುಮಾನವೇ? ಇದು ಕೈ ತಟ್ಟಿ ನಂಬಿಕೆ ಕೊಟ್ಟೇನೆ. ಅಷ್ಟು ಮಾತ್ರವಲ್ಲ, ನೀನು ಯಾರು? ನೀನು ಯಾರು? ಯಾರಾಣೆ ಇದು? ಯಾರಾಣೆ? ಶ್ರೀರಾಮನಾಣೆಯಾಗಿ ನನ್ನ ಅಂತರಂಗದ ನೋವನ್ನು ಪರಿಹಾರ ಮಾಡಬೇಕು ಹುಟ್ಟಿದಂತ ರಾಮಚಂದ್ರನ ಹಿರಿಯ ಮಗನಂಥ ರಾಮನಾಣೆಯಾಗಿ ನಡೆಸಿಕೊಡ್ತೀನಿ. ನಡೆಸಿಕೊಡ್ತೇನೆ. ಕೊಡ್ತೀರಿ? ನಡೆಸಿಕೊಡ್ತೇನೆ. ಕೇಳ್ತೇನೆ. ಓ ಪ್ರಭು, ಭೂಮಿಯಲ್ಲಿ ಪುತ್ರ ಭರತನಿಗೆ ಕೊಟ್ಟು ರಾಮನೇ ಹೊಂದೆ ಒಲವಾದವನು. ಸ್ವಾಮಿ, ಪ್ರಿಯೆ, ಈ ಹಿಂದೆ ಶಂಬರಾಸುರ ವಧ ಪ್ರಕರಣದಲ್ಲಿ ಕೊಟ್ಟಂತಹ ಗರಳೆರಡು ನಿಮ್ಮಲ್ಲಿ ನ್ಯಾಸವಾಗಿ ಉಂಟು. ಅಯ್ಯಯ್ಯೋ, ಅದನ್ನೇ ಈ ಸಕಾಲಕ್ಕೆ ನಾನು ಉಪಯೋಗ ಮಾಡ್ತಾ ಇದ್ದೇನೆ. ಒಳ್ಳೆ ಬೇರೇನೂ ಎಲ್ಲ ಕೇಳು. ಒಂದನ್ನೇ ವರವಾಗಿ ನನ್ನ ಮಗನಾಥ ಭರತನಿಗೆ ಪಟ್ಟವನ್ನು ಕಟ್ಟಬೇಕು.
ಆಮೇಲೆ ಆ ರಾಮನನ್ನು 14 ವರ್ಷ ವನವಾಸಕ್ಕೆ ಅಟ್ಟಿದೆ. ವಿಧಿವಚದುಳಾಯಿತು ಮನುಜರೊಂದು ವಿಧಿವಶಗೊಳಗಾಯಿತು. ಮೀರುವರು ಯಾರು ಕಲ್ಪಿತವ ವಸುದೇಶ ನಂಬುಗೆಗೆ ಮೂರ್ಛಿತನಾಗಿ ಹಮ್ಮಿಸಿ ಬಿದ್ದಿದ್ದನು. ಉಸಿರಲಾರದೆ 100 ಗಳಿಗೆ ಪರಿಯರಿತ ತಂದೋಷವಿಲ್ಲದಾಯಿತು ಸರ್ವೇಂದ್ರಿಯಗಳು. ತಂದೋಷವಿಲ್ಲದಾಯಿತು ಸರ್ವೇಂದ್ರಿಯಗಳು ಸಹಿತ ಬಿಸಜಲೋಚನೆ ಕೈ ಕೈ ನೋಡಿ ದಶರಥಿ ನುಡಿದನು. ಕೈ ಕೈಯ ನೋಡಿ ದೈನ್ಯದಿ ದಶರಥಿ ನುಡಿದನು. ಕಂಬೋ ಗಂಟಿ ಚಾರುಶೀಲೆ ಕಮಲಮುಖಿ ಕುಂಭಕುತಿ ಪುತ್ರಿಯ ಪ್ರತಿರಮ್ಯೆ ಕಮಲಮುಖಿ ಪುತ್ರಿಯ ಪ್ರತಿರಮ್ಯೆ ಮಕ್ಕಳಿಲ್ಲದೆ ಬಹಳ ಕಾಲ ನಾವಿರಲು. ಮಕ್ಕಳಿಲ್ಲದೆ ಬಹಳ ಕಾಲ ನಾವಿರಲು ದುಃಖದೊಳಗಾಗ ಮುನಿಪಾಲ ಬಂದೆ ಬಗೆ ಅರ್ಥರಿತನುಪದೇಶವಿತ ದುದಿ ದೂಲ ಕಂಬು ಕಂಬು ಪಿನಿ ಚಾರುಶೀಲೆ ಕಮಲಮುಖಿ ಕುಂಭಕುಚೆ ಕುಚೆ ಬಳಿಯ ಪ್ರತಿರಥೆ ಕೈಕಾ ನಾನು ಇಲ್ಲೇ ಇದ್ದೇನೆ, ಯಾಕೆ ಯಾರು ಬಟ್ಟೆ ಹೊಡೆಯುತ್ತೀರಿ ನೀವು? ಅಲ್ಲಂತೆ ಕಿವಿ ಕೇಳ್ತದೆ. ನಿನ್ನ ಕಂಠ ಬಲಮುರಿ ಶಂಖ ಏನಾಯ್ತು? ಓಂಕಾರ ನಾದವೇ ಪ್ರಸರಿಸುತ್ತಾ ಇತ್ತು. ಏನು ಕಡಿಮೆ ಆಗಿದೆ ಇವತ್ತು? ಸುಸ್ವರವೇ ಕೇಳುತ್ತಾ ಕೇಳುತ್ತಾ ಬೆಳೆದು ಚಕ್ರವರ್ತಿ ದಶರಥ ಎನ್ನುವಂತಹ ನಾಮಕರಣ ನಾಮಧಮಯಕ್ಕೆ ಪಾತ್ರನಾದವ ನಾನು. ಎಲ್ಲಕ್ಕೂ ನೀನೇ ಕಾರಣ. ಅಷ್ಟು ಮಾತ್ರವಲ್ಲ, ನಿನ್ನ ಮುಖ ಕಮಲ ದರ್ಶನವಾದಾಗ ನನ್ನ ಹೃದಯ ಕಮಲವು ಅರಳಿಯಿತು. ಯಾವತ್ತೂ ಅರಳುತ್ತಾ ಇರುತ್ತದೆ. ಆದರೆ ಇಂದು ಕಮಲ ಮುಖವು ಬಾಡಿ ಕುಂದಿ ನೊಂದು ಹೋಯಿತಲ್ವೇ. ಅಷ್ಟು ಮಾತ್ರವಲ್ಲ, ನಿನ್ನ ಶರೀರವನ್ನು ಕಂಡಾಗ ನನ್ನ ಮನಸ್ಸು ಯಾವಾಗ ಪ್ರಫುಲ್ಲವಾಗುತ್ತಾ ಇತ್ತು, ಶರೀರಕ್ಕೆ ತೇಜಸ್ಸು ಉಂಟಾಗುತ್ತಾ ಇತ್ತು. ಕಾರಣ ನೀನು ರಂಭೆಯಂತೆ ಪ್ರತಿ ರಂಭೆಯಂತೆ ಇರುವವಳು. ಸಾಕು ಸಾಕು ನಿಮ್ಮ ಹೊಗಳಿಕೆ ಮಾತು. ಪುತ್ಥಳಿಯ ಬೊಂಬೆ ಮತ್ತೆ ರಂಬೆ ಮತ್ತೊಂದ. ಎಲ್ಲವೂ ನೀನೇ, ಸರ್ವಸ್ವವೂ ನೀನೇ. ನಿನಗೇನು ಕೊರತೆ ಕಾಣುವನಲ್ಲ ನಾನು. ಆದರೆ ಇಂದು
ಸುಸ್ವರವದ ಬದಲಾಗಿ ದುಸ್ವರವು ಕೇಳಿತಲ್ಲ ಕೇಳಿತಲ್ಲ. ರಾಮ ಎಂದ್ರೆ ಏನು, ರಾಮಚಂದ್ರ ಎಂದ್ರೆ ಯಾರು? ಋಷಿ ಮುನಿಗಳು ಹೇಳಿದ ಪ್ರಕಾರವಾಗಿ ಪುತ್ರಕಾಮ್ಯಾಧ್ವರವನ್ನು ಮಾಡಿ 4 ಮಕ್ಕಳನ್ನು ಪಡೆದಿದ್ದೇನೆ. ಎಲ್ಲವೂ ಅವರೇ, ಎಲ್ಲವೂ ಆಧಾರ. ಈಗ ವೈಶಾಖ ಮಾಸ ಶುದ್ಧ ಪಂಚಮಿ ಪುಷ್ಯ ನಕ್ಷತ್ರ ದಿವಸ ಶ್ರೀರಾಮ ಪಟ್ಟಾಭಿಷೇಕ ಗುರುತಿರುಪಡೆಯಾಗಿರುವಾಗ ಅದು ಆಗ್ಲಿಕ್ಕಿಲ್ಲ. ಹೇಳಿದೆನಲ್ಲ ಮೊದಲೇ, ಕೇಳಿದ ವರಗಳೆರಡು ಕೊಟ್ಟ ಪ್ರಕಾರವಾಗಿ ಮಗ ಭರತನಿಗೆ ಬಟ್ಟ ಕಟ್ಟಬೇಕು, ರಾಮನನ್ನು ಕಾಡಿ ಕಟ್ಟಬೇಕು. ಇದು ಸಾಧಿಸಿ ಸಿದ್ಧ. ರಾಮನ ಹೃದಯ ರಾಮ, ಭುವನಾಭಿರಾಮ, ಲೋಕಾಭಿರಾಮ, ನಯನಾಭಿರಾಮ, ಎಲ್ಲೆಲ್ಲೂ ರಾಮ 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 ರಾಮ. ಮಗ ಭರತನಲ್ಲಿ ಏನು ಕೊರತೆ ಕಂಡಿದ್ದೀರಿ? ಭರತನು ವಿದ್ಯಾವಂತನಲ್ವೇ, ಬುದ್ಧಿವಂತನಲ್ವೇ? ಭರತನು ಮಗನೇ, ಮತ್ತೆ 2ನೇ ಕುಮಾರ. ರಾಮ ಹಿರಿಯ ಮಗ, ಹಿರಿಯ ಮಗ ರಾಮನಿರುತ್ತ ನೀನು ಆಗುವುದಿಲ್ಲ. ಮಗ ಭರತನಿಗಾಗಬೇಕು ಬಟ್ಟ. ರಾಮನಿಲ್ಲದ ನನ್ನ ಶರೀರದಲ್ಲಿ ಪ್ರಾಣವಾಯು ಸಂಚಾರವಾಗಲಾರದು. ನಿಮಿಷ ಮಾತ್ರ ರಾಮ ರಾಮ ನಾ ಬಿಟ್ಟು ಇರಲಾರೆ ನಯ್ಯ ಮೋಹನ. ನಿಮಿಷ ಮಾತ್ರ ರಾಘವನ ನಾ ಬಿಟ್ಟು ಇರಲಾರೆ ನಯ್ಯ ಮೋಹನ. ಇನ್ನೆಂತೂ ಕರೆದೊರೆದು ನಗೆ ಕಳುಗಳು ಇನ್ನೆಂತೂ ಕರೆದು ವಿಪಿನಗೆ ಕಳುಗಳಿಗೆ ಸಣ್ಣವನ. ರಾಮ ನನ್ನ ಕಣ್ಣಿನಲ್ಲಿ ರಾಮ, ಹೃದಯದಲ್ಲಿ ರಾಮ, ಎಡಬಲ ಭುಜದಲ್ಲಿ ರಾಮ, ಕೈಗಳಲ್ಲಿ ರಾಮ, ನಮ್ಮ ರೋಮ ರೋಮ ರೋಮಗಳಲ್ಲಿ ರಾಮ. ಮಕ್ಕಳಲ್ಲಿ ಯಾಕೆ ಭೇದವನ್ನು ಕಲ್ಪಿಸುತ್ತಾ ಇದ್ದೀರಿ ನೀವು? ಸಣ್ಣವನು ರಾಮ. ಭರತನಲ್ಲಿ ಏನು ಕೊರತೆಯನ್ನು ಕಂಡಿರಿ ನೀವು? ಸಣ್ಣವನು ರಾಮ. ಏನು ಹಿರಿದು? ಹಿರಿಯ ಮಗ ರಾಮನಿರುತ್ತ ಭರತನಿಗೆ ಪಟ್ಟಾಭಿಷೇಕ, ಭರತನಿಗೆ ಪಟ್ಟಾಭಿಷೇಕ. ಕಾಡಿಗಟ್ಟಿದ್ರೆ ಏನಾಗಬೇಕಲ್ಲ ರಾಮನನ್ನು? ಕಾಡಿಗಟ್ಟಿದ್ರೆ ಸಣ್ಣ ರಾಮ. ಹೌದಾ? ಹಾಗೆ ಗೊಂಡಾರಣಿಯಲ್ಲಿ ಬಾಡಿ ಸಣ್ಣವನನ್ನು ಯಾಕೆ ಪಟ್ಟದಲ್ಲಿ ಕೂರಿಸ್ತೀರಿ ನೀವು? ಹಾಗೆಂದಲ್ಲ, ಮತ್ತೆ ಹರೆಯವಾಯಿತು. ಪಟ್ಟಾಭಿಷಿಕ್ತಲಾಗುವುದಕ್ಕೆ ಉತ್ತಮವಂತಹ ಪ್ರಾಯ. ನಮ್ಮ ಅಯೋಧ್ಯೆಯ ಸಮಸ್ತ ಜನರು ಕೂಡ ರಾಮನ ಆಳ್ವಿಕೆಯನ್ನು ನೋಡುವುದೇ ಕಾಯುತ್ತಾ ಉಂಟು. ರಾಮನನ್ನು ಪಟ್ಟಾಭಿಷೇಕ ಕಾಣುವುದಕ್ಕೆ ತವಗಿಸುತ್ತಾ ಉಂಟು. ಜನಮನಕ್ಕೆಲ್ಲವೂ ಆನಂದ. ಇಂದಿನ ದಿನ ಹಾಗಾದರೆ ಹೀಗೆ ಮಾಡಿ ಸ್ವಾಮಿ. ಹೇಗೆ? ದಶರಥನಿಗೆ ಕೊಟ್ಟ ಮಾತಿಲ್ಲ ಹೇಳಿಬಿಡಿ, ಗೊತ್ತಾಯ್ತಲ್ವಾ? ನಿಮಗೆ ನಾಲಿಗೆ ಒಂದೇ ಅಲ್ಲ ಎರಡಲ್ವಾ? ನೀವು ಹಾವಿನ ಸಂತಾನ. ಆಗತ್ತೆ ಲೋಕ ವಿಶಾಲವಾಗಿ ಉಂಟು. ಹೋಗ್ತೇನೆ, ಹೇಳ್ತಿದ್ದೇನೆ. ರಾಮ ಬೇಡ, ಹೇಳದಿರು. ಭಾಷೆ ಕೊಟ್ಟಿದ್ದೀರಾ ನೀವು? ಹೌದು. ಹಾಗಾದ್ರೆ ಕಟ್ಟಿಪಟ್ಟ ಮಗನಿಗೆ ರಾಮ. ಅರೆ ನಿಮಿಷವೂ ಕೂಡ ಮಾತಿಗೆ ರಾಮ ರಾಮ. ಹೌದು. ರಾಮನನ್ನು ಅಲೆಗಳಿಗೆ ಬಿಟ್ಟಿರುವುದಕ್ಕೆ ನನಗೆ ಸಾಧ್ಯವಿಲ್ಲ. ರಾಮನನ್ನು ನೋಡದೆ ಹೋದ್ರೆ, ರಾಮನಾಮ ಜಪ ಮಾಡದೆ ಹೋದ್ರೆ ನನ್ನ ಹೃದಯದಲ್ಲಿ ಜೀವ ಉಳಿಯಲಾರದು, ಜೀವ ಉಳಿಯಲಾರದು. ರಾಮ ಬೇಡ, ಬೇರೆ ಏನು ಕೇಳು, ಹೇಳು. ನನಗೆ ಬೇರೆ ಏನು ಬೇಕಾಗಿಲ್ಲ. ನಾನು ಕೇಳುದು ಒಂದೇ, ಮಗ ಭರತನಿಗೆ ಬಟ್ಟಾಗಬೇಕು, ರಾಮ ಕಾಡಿಗೆ ಹೋಗಬೇಕು. ಹೋಗಿ ಸಿದ್ಧ. ರಾಮ ಹೇಳಬೇಡ. ರಾಮನಿಗೆ ಬಟ್ಟಾಗುವ ಆಗಿಲ್ಲ. ನಿನ್ನ ನಾಲಿಗೆಯಲ್ಲಿ ರಾಮ ಪಟ್ಟಾಭಿಷೇಕ ಬೇಡ, ಬೇಡ ಬೇಡ. ರಾಮನಿಗೆ ಬಟ್ಟಾಗಬೇಕು. ಭರತನಿಗೆ ಬಟ್ಟ ಹೌದು. ರಾಮನಿಗೆ ಅರಣ್ಯವಾಸ. ರಾಮನಿಗೆ ಅರಣ್ಯವಾಸ ಹೌದು. ರಾಮನಿಲ್ಲದ ರಾಮ ಜೀವವಿಲ್ಲ. ರಾಮ 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 ನಂದನಲ್ಲಿ ಬೇಗ ಬರಲೆಂದ ವಾಕ್ಯ ಕೇಳುತ್ತಾ ಕಲ ಸಂಹಾರ ರಾಮಚಂದ್ರ ಬರುತ್ತ ರೂಪ ಇದ್ದನು ರಾಮಚಂದ್ರ. ಅಮ್ಮನನ್ನು ಮಾತನಾಡಿಸುವುದಕ್ಕೆ ಬಂದವರು. ರಾಮ
ಏನಾಯ್ತಪ್ಪಯ್ಯ? ನನ್ನಲ್ಲಿ ಹೇಳಿ, ನನ್ನಲ್ಲಿ ಹೇಳಿ. ರಾಮ 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 ಹೇಳಿ ಅಪ್ಪ, ಏನಾಯ್ತು? ರಾಮಚಂದ್ರ ಅಪ್ಪ ಬಾಯಿ ಬಿಡುವಂತಹ ಸ್ಥಿತಿಯಲ್ಲಿ ಇಲ್ಲ. ಯಾವಾಗ ನೋಡಿದ್ರು ರಾಮ 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 ಬಿಟ್ರೆ ಬೇರೆ ಯಾವ ಧ್ವನಿಯೂ ಹೊರಲಿಕ್ಕಿಲ್ಲ. ನಿನಗೆ ಕೇಳುವಂತ ಆಸೆ ಆಗ್ತದ? ರಾಮ ಅವರು ಹೇಳುವಂತ ಮಾತ್ರ ನಾನು ಹೇಳ್ತೇನೆ. ಏನಮ್ಮ? ಕರೆದು ಕಳುಗಾರದಿ ಮರುಗುತ್ತಿಗನು ಕೇಳು ರಾಘವ. ಮಗನೇ ರಾಮ, ನಿನಗ ಪಟ್ಟಾಭಿಷೇಕ ಎಂಬಂತಹ ವಿಚಾರ ಲೋಕವೇ ಅರಿತಿದೆ. ಹೌದಮ್ಮ. ತಾಯಿಯಂತಹ ಕೈಕಾದೇವಿ ಬರಲೆಂಬಂತಹ ಕಾರಣಕ್ಕೆ ಬೇಕಾಗಿ ನನ್ನನ್ನು ಕರೆದುಕೊಂಡು ಬರುವಂತಹ ಉದ್ದೇಶದಿಂದ ತೀರ್ಥರೂಪರು ಇಲ್ಲಿಗೆ ಬಂದರಲ್ಲ. ಹೌದಮ್ಮ. ಬಂದವರಲ್ಲಿ ನಾನು ಕೇಳಿದೆ. ಏನು ಕೇಳಿದ್ರಿ ತಾಯಿ? ರಾಮನಿಗೆ ಪಟ್ಟಾಭಿಷೇಕ ಸಲ್ಲದು, ಬದಲಾಗಿ ನನ್ನ ಮಗ ಭರತನಿಗೆ ಪಟ್ಟವಾಗಬೇಕು, ರಾಮ ಕಾಡಿಗೆ ಹೋಗಬೇಕು ಮದ ಕೇಳಿದೆ. ಆದ ಕಾರಣವೇ ನಿನ್ನ ತಂದೆಯವರು ಈ ಸ್ಥಿತಿಯಲ್ಲಿದ್ದಾರೆ ಈಗ ನೋಡು. ಹೀಗೋ ತಾಯಿ? ಹೌದು. ಯೇಸುವಿನ ಅರಣ್ಯವಾಸ ಸಚಿವದನೇ ಈ ಸ್ವಲ್ಪ ಕೆಲಸ ಲೇಸನಾಡಿದೆ. ಗುಣಾದ್ರೆಯಾದಂತಹ ನೀವು ಯಾವತ್ತೂ ಅನುಚಿತವಾಗಿ ವರ್ತಿಸುವವರಲ್ಲ, ಅನೃತವನ್ನು ಆಡುವವರಲ್ಲ. ನಿಮ್ಮ ಮನಸ್ಸಿನಲ್ಲಿ ಹುಟ್ಟಿದಂತಹ ಅಭಿಲಾಷೆಯನ್ನ ಅಪ್ಪಯ್ಯನಲ್ಲಿ ತೋಡಿಕೊಂಡವರಿದ್ದೀರ. ಹೌದು. ರಾಮ ಕಾಡಿಗೆ ಹೋಗಬೇಕು, ಈ ಅಲ್ಪ ಕೆಲಸಕ್ಕೆ ಯಾಕಮ್ಮ ಚಿಂತೆ? ಚಿಂತಿಸುವಂತಹ ಅವಶ್ಯಕತೆಯೇ ಇಲ್ಲ. ರಾಮ ರಾಮಚಂದ್ರನಾಗಿ ಕಂಗೊಳಿಸುವಲ್ಲಿ ನಿಮ್ಮ ಪಾತ್ರ ಹಿರಿದು. ಹಾಗಾಗಿ ಮತ್ತೊಮ್ಮೆ ತಮ್ಮ ಪದಾರವಿಂದಗಳಿಗೆ ಅಭಿವಂದಿಸುತ್ತ ಅರಣ್ಯಕ್ಕೆ ಹೋಗಬೇಕು ಎನ್ನುವ ಹಾಗೆ ಆಡಿದಿರಲ್ಲ. ಎಷ್ಟು ವರುಷಗಳ ಕಾಲ ಅನ್ನುವ ಹಾಗೆ ಆಡಿದರೆ ಅದನ್ನು ಶಿರಸಾವಹಿಸುತ್ತೇನೆ ತಾಯೇ. ನಡೆಸಿಕೊಡುವೆಯಾ ಮಗನೇ? ಹೆಚ್ಚು ಸಮಯವಿಲ್ಲ. ಮಗನೇ ಶ್ರೀರಾಮಚಂದ್ರ, ಅಮ್ಮ ತಂದೆಯವರು ನನಗೆ ಕೊಟ್ಟಂತಹ 2 ವರಗಳನ್ನು ಸದುಪಯೋಗಗೊಳಿಸುವುದಕ್ಕೆ ಬೇಕ ಮುಂದಾಗುತ್ತಾ ಇರುವವಳು ನಾನು. ಓಹೋ. ಮಗನಾಂತಹ ಭರತನಿಗೆ ಪಟ್ಟವಾಗಬೇಕು, ರಾಮ ಕಾಡಿಗೆ ಹೋಗಬೇಕು. ಹೆಚ್ಚು ವರುಷವೇನೂ ಇಲ್ಲ, 7 ವರ್ಷ, ಅರ್ಥಾತ್ 14 ವರ್ಷಗಳ ಪರ್ಯಂತ ನೀನು ಕಾಡುವಾಸವನ್ನು ಅನುಭವಿಸಲೇಬೇಕು ಮಗನೇ. ಆಗಲ್ಲ ಅಮ್ಮ. ರಾಮನಿಗೆ ಪಟ್ಟವಾದರೇನು, ಭರತನಿಗೆ ಪಟ್ಟವಾದರೇನು? ರಾಮ ಕಾಡಿಗೆ ಹೋದರೆ ಅಯೋಧ್ಯೆ ಏನು ಕಾನನವಾಗುವುದಕ್ಕೆ ಸಾಧ್ಯ ಇಲ್ಲವಲ್ಲ. ಅಲ್ವೋ? ಅಯೋಧ್ಯೆಯಲ್ಲಿ ನಳನಳಿಸುವವರು ನಳನಳಿಸಿಯೇ ನಡೆಸ್ತಾರೆ. ಅಪ್ಪಯ್ಯನ ಆಶೀರ್ವಾದ, ಭಗವಂತನಾದಂತಹ ರಂಗನಾಥ ಸ್ವಾಮಿ ಅನುಗ್ರಹ ಎಲ್ಲವೂ ಭರತನನ್ನು ಕಾಪಾಡಿಕೊಳ್ಳುತ್ತದೆ. ತಮ್ಮ ಶುಭ ಆಶೀರ್ವಾದ ಹೊಂದಿರಲಿ. ನಾನು ಕಾನನವಾಸಕ್ಕೆ ಸಿದ್ಧನು. ಸಣ್ಣ ವಿಷಯಕ್ಕೆ ಬೇಕಾಗಿ ತಂದೆಯವರು ಅಳುತ್ತಾ ಇದ್ದಾರೆ. ನಿನ್ನಷ್ಟು ಬುದ್ಧಿ ಮುದುಕರಿಗೆ ಬೇಕಾ ಬೇಡುವ? ರಾಮ 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 ನಿಮಗೆ ಹೇಳಲಿಕ್ಕೆ ಆಗುದಿಲ್ಲ, ನಾನು ಹೇಳ್ಬೇಕಾ? ರಾಮ ಅಂತ ರಾಮ. ಅಪ್ಪಯ್ಯ, ಜನಕ್ಕೆ ನೀವು ತಿರುಗಿದರಿರಿ ಕೈಕಾದೇವಿಯ ಮನಸ್ಸಿನ ವ್ರತವನ್ನು ಸಲ್ಲಿಸಿ ಬರುವೆನು ಎನ್ನುತ್ತ ಕೈ ಮುಗಿದ ಬಾಲನ ಕಂಡು ದಶರಥ ಮನ ಕರಗಲು ಚಿತ್ತ ಮನದುಳಿದ ಸಣ್ಣ ನೀನು
ಇಂತರಣ್ಯದುಳ್ ಇರುವೆಯೋ ಪುಣ್ಯಹೀನನಾನೆಂದ ಕಣ್ಣೀರಿಕ್ಕ ಚಿಣ್ಣನ ಮುತ್ತಿಸಿ ದಶರಥ ಬಲು ಪಂಡಿತಿ ಮರುಗಿ ಕಾರ್ಪಣ್ಯದುಳ್ ಬಿಡದೆ ಸಣ್ಣವ ನೀನು ಇರುವೆಯೋ ಮಗನೇ. ಏನಪ್ಪಯ್ಯ ನೀವು ಅಳುವುದೇ? ದಶ ದಿಕ್ಕುಗಳಿಗೆ ರಥವನ್ನು ಹರಿಸಿ ದೃಢರಾಗಿ ಖ್ಯಾತನಾಮರಾದವರು ದಶರಥ ಭೂಪತಿಗಳು ಯಾವತ್ತಾದರೂ ವಿಚಲಿತರಾಗುವುದಕ್ಕುಂಟೆ ಅಪ್ಪಯ್ಯ. ರಾಘವ, ರಘುರಾಮ, ಶ್ರೀರಾಮ. ರಾಮ, ಅಪ್ಪ ನೀನು ಸಣ್ಣವನೆಂದು ವಿಪಿನವಾಸಿಯಾಗುವುದಕ್ಕೆ ಸಾಧ್ಯ ಹೇಳು, ಸಾಧ್ಯ ಹೇಳು. ಕನಸು ಮನಸ್ಸಲ್ಲೂ ಇಂತಹ ಯೋಚನೆ ಈ ದಶರಥನಿಗೆ ಈ ಪ್ರಾಯದಲ್ಲಿ ಒದಗಿ ಬರುವುದಕ್ಕೆ ಸಾಧ್ಯವೇ? ರಾಮ, ಓ ರಘುರಾಮ, ರಘುರಾಮ, ರಘುರಾಮ. ತಂದೆ ನೀವೇ ನೆನೆದು ಮರುಗುವಿರಿ ತಂದೆ ನೀವೇ ನೆನೆದು ಮರುಗುವಿರಿ ಕಂದ ಪಾತಗನಾಳಿ ಭಯವಿಲ್ಲ ತನಗೆ ಮುಂದೆ ರಾಜ್ಯವನ್ನೆಲ್ಲ ಭರತಗೆ ಕೊಟ್ಟು ನೀವು ಚಂದದಿ ಸುಖವಾಗಿ ಕೈ ಮುಗಿದ ತಂದೆ ನೀವೇ ನೆನೆದು ಮರುಗುವಿರಿ ಜನಕ ಅಪ್ಪ, ನೀವು ಮರುಗಕೂಡದು. ನಿಮ್ಮ ದೃಢತೆ ಏನು? ಸುದೀರ್ಘವಾದಂತಹ ಆಳ್ವಿಕೆಯಲ್ಲಿ ತಾವು ಕೈಗೊಂಡಂತಹ ಸೇವಾ ಕೈಂಕರ್ಯಗಳು ವಿಚಲಿತರಾಗದೇ ಇರುವಂತಹ ನೀವು ರಾಮ ಕಾಡಿಗೆ ಹೊರಟು ನಿಂತಹ ಕಾಲದಲ್ಲಿ ಈ ರೀತಿಯಾಗಿ ದುಃಖಿಸುವುದೇ? ಅಪ್ಪಯ್ಯ, ರಾಮ, ನಾನೇನು ಎನ್ನುವ ಹಾಗೆ ತಾವು ಅರಿತವರು. ಹೌದು, ನನ್ನ ಹೃದಯದಲ್ಲಿ ರಾಮ. ಊನ ಷೋಡಶ ವರ್ಷದವನಿರುವಾಗಲೇ ಯಾಗಕಂಟಕರಾಗಿ ಮೆರೆಯುತ್ತಾ ಇದ್ದಂತಹ ವಿಶ್ವಾಮಿತ್ರರ ಆಣತಿಯ ಮೇರೆಗೆ ಅವರನ್ನು ವಧಿಸಿದವ ನಾನು. ರಾಮ, ನನ್ನನ್ನು ಸಣ್ಣವ ಅನ್ನೋ ಹಾಗೆ ನೀವು ಬಣ್ಣಿಸುವಾಗ ಅಪ್ಪಯ್ಯ, ರಾಮ, ಎಲ್ಲವನ್ನೂ ನಾವು ಸಕಾರಾತ್ಮಕ ಧೋರಣೆಯೊಂದಿಗೆ ಸ್ವೀಕರಿಸಬೇಕು. ಕಾನನವಾಸಕ್ಕೆ ಸಿದ್ಧನಾಗಿ ನಿಂತಹ ನನಗೆ ಇದು ಧರ್ಮ ಅಪ್ಪಯ್ಯ, ಧರ್ಮ. ಪಿತೃವಾಕ್ಯ ಪರಿಪಾಲನೆಯೇ ನನಗೆ ಧ್ಯೇಯ. ನಿಮ್ಮ ಮಾತು ಬೇರೆಯಲ್ಲ, ನನ್ನ ಮಾತು ಬೇರೆಯಲ್ಲ. ನಿಮ್ಮ ಮಾತು ಯಾವತ್ತು ಬಂಜೆಯಾಗಕೂಡದು. ಅದಕ್ಕೆ ಬೇಕಾಗಿ ಇದು ನಿಮಗೆ ನಮಸ್ಕರಿಸಿದ್ದೇನೆ. ನೀವು ಇನ್ನು ಯಾವ ಕಾರಣಕ್ಕೂ ಅಳಕೂಡದು. ಮನವು ಪಡಿಸಿಕೊಡಿ. ದೇಹವೆಂಬ ಡಿಂಬದಲ್ಲಿರುವಂತಹ ಈ ಪ್ರಾಣ ರಾಮ, 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 ರಾಮ. ಬರ್ತೇನ ರಾಮ, ಬರ್ತೇನೆ. ರಾಮ, ರಾಮ, ರಾಮ. ರಾಮ, ಯಾರಲ್ಲಿ ಮಹಾಮಂತ್ರಿ ಸಮುದ್ರ ನಮ್ಮ ರಾಮ ಲಕ್ಷ್ಮಣ ಸೀತಾ ಸಹಿತವಾಗಿ ವನವಾಸಿಯಾಗ್ತಾ ಇದ್ದಾರೆ. ಬರೀ ಕಾಲಲ್ಲಿ ನಡೆದು ಹೋಗಬಾರದು. ಚಕ್ರವರ್ತಿ ಕುಮಾರ ರಾಮ ಪಟ್ಟಾಭಿಷೇಕದ ಸುಸಂದರ್ಭ. ಯಾರಲ್ಲಿ ದಂಡಿಗೆ ವಾಹನ ರಥ ಸುಮಂತ್ರ ಗಂಗಾ ನದಿಯವರೆಗೆ ಬಿಟ್ಟು ಬನ್ನಿ, ಬಿಟ್ಟು ಬನ್ನಿ, ಬಿಟ್ಟು ಬನ್ನಿ.
ರೂಢಿಪಾಲರು ಪಂಚವಟಿ ಕಾಡಿನೊಳಗೆ ರೂಢಿಪಾಲರು ಪಂಚವಟಿಯ ಕಾಡಿನೊಳಗೆ ಲಕ್ಷ್ಮಣ, ಸತಿ ಸೀತಾ, ಸ್ವಾಮಿ, ಅಯೋಧ್ಯೆಯಿಂದ ಹೊರಟು ಬಂದೆವು ನಾವು. ಹೊರಡುವ ಕಾಲದಲ್ಲಿ ಪ್ರತಿಯೊಬ್ಬರು ಆಡಿದರು. ಊರ ಹೊರಬಂಟವರು ನಮ್ಮೂರನ್ನು ಬಿಟ್ಟು ಪರವೂರನ್ನು ಸೇರುವಾಗ ಪರವೂರಿಗೆ ಹೋಗುತ್ತಾ ಇದ್ದೇವೆ ಎಂಬ ಹಾಗೆ ನಾವು ಭಾವಿಸಿದವರೇ ಅಲ್ಲ. ಎಲ್ಲಿವರೆಗೆ ಸೂರ್ಯರಶ್ಮಿ ಬೀಳುತ್ತದೋ ಅಲ್ಲಿವರೆಗೆ ಸೂರ್ಯವಂಶೀಯರ ಆಕ್ಯಬಾಳತನ ಇದ್ದೇ ಇರುತ್ತದೆ. ನಾವು ನಡೆದಾಡಿದ ಭೂಮಿಯಲ್ಲಿ ಅಯೋಧ್ಯೆಯನ್ನು ಕಾಣುವಂತಹ ಪರಿಪಾಠವನ್ನಿಟ್ಟುಕೊಂಡೇ ನಾನು ಹೊರಟು ಬಂದವನಿದ್ದೇನೆ. ಕಣ್ಣೀರು ಕರೆಯುತ್ತಾ ಇದ್ದ ನಮ್ಮ ಅಪ್ಪಯ್ಯ ಅವರಿಗೆ ಸಮಾಧಾನದ ನುಡಿಗಳನ್ನಾಡಿದೆ. ಒಪ್ಪತ್ತು ಉಂಡಾದರೂ ಹೋಗುವಂತ ಹೇಳಿದ ಕಾಲ ಯಾವತ್ತಿದ್ದರೂ ಅನ್ನ ಎನ್ನುವುದು ಋಣಕ್ಕೆ ಕಾರಣವಾಗುತ್ತದೆ. ವಾಗ್ದಾನವಿತ್ತ ನಂತರ ಸರಿಯಲ್ಲ ಅಂತ ಅವರನ್ನು ಸಮಾಧಾನ ಪಡಿಸಿ ಹೊರಟು ಬಂದವರಿದ್ದೇವೆ. ಬರುವ ಕಾಲದಲ್ಲಿ ತಮ್ಮನಾದ ನೀವು, ಸತಿಯಾದ ಜಾನಕಿ ಒಟ್ಟು ಸೇರಿದವರಿದ್ದೇವೆ. ಮುಂದೆ ನಾನು, ನಡುವೆ ಸೀತೆ, ಕೊನೆಗೆ ಲಕ್ಷ್ಮಣ ಒಟ್ಟಾಗಿ ಹೊರಟು ಬರುವ ಈ ಸಂದರ್ಭದಲ್ಲಿ ಸಾಕೇತದ ಪ್ರಜೆಗಳೆಲ್ಲ ನಮ್ಮನ್ನು ಅನುಸರಿಸಿಕೊಂಡು ಬಂದರು. ರಾಮನಿಲ್ಲದ ಊರಿನಲ್ಲಿ ನಮಗೆ ಸೂರು ಬೇಡ ಅಂತ ಆಡಿದರು. ಅವರನ್ನು ಸಮಾಧಾನ ಪಡಿಸುವುದೇ ಕಷ್ಟವಾಯಿತು. ಮುಂದುವರಿದು ಬಂದೆವು. ಗಂಗೆಯ ದಂಡೆಯಲ್ಲಿ ನಿಂದೆವು. ಗುಹನ ಆತಿಥ್ಯವನ್ನು ಹೊಂದಿದೆವು. ನಡುರಾತ್ರಿಯಲ್ಲಿ ಎದ್ದು ಗುಹನಲ್ಲಿ ಹೇಳಿದೆವು, ಅಂಬಿಗನಾಗಿ ನಮ್ಮನ್ನು ದಾಟಿಸುವ ಕಡೆಗೆ. ದಾಟಿಯೂ ಆಯಿತು. ಮಲಗಿದ್ದ ಪ್ರಜೆಗಳು ಎದ್ದು ರಾಮ ಎಲ್ಲಿ ಅಂತ ಕೇಳಿದ್ರೆ ಪ್ರತಿಯೊಬ್ಬರ ಮನಮನದಲ್ಲಿ ರಾಮನಿದ್ದಾನೆ. ಪ್ರತಿಯೊಬ್ಬರ ಮನೆ ಮನೆಯಲ್ಲಿ ರಾಮನಿರುತ್ತಾನೆ. ಭಾವ ಮುಖ್ಯ ಎಂಬ ಹಾಗೆ ಹೇಳು. ನೀವು ಒಂದು ವೇಳೆ ನಾವು ಅತಿಕ್ರಮಿಸಿ ಬಂದಿರಿಂತಾದ್ರೆ ರಾಮನಿಗೆ ದುಃಖವಾಗುತ್ತದೆ, ನೀವು ಅಯೋಧ್ಯೆಗೆ ಹೋಗಬೇಕಂತೆ ಅಂತ ಹೇಳು. ಹಾಗೆ ಹೇಳಿ ಮುಂದೆ ಬಂದಿದ್ದೇವೆ. ಅವರು ಹಿಂದೆ ಸಾಗಿದರು. ಬಂದ ಭರತನಾದರೂ ಭ್ರಾತೃಪ್ರೇಮವನ್ನು ಅಭಿವ್ಯಕ್ತಗೊಳಿಸಿದ. ರಾಮನಿಲ್ಲದ ಅಯೋಧ್ಯೆ ನನಗೆ ಬೇಡ ಅಂತ ನೇರವಾಗಿ ನನ್ನ ಬಳಿಗೆ ಬಂದ. ಪಾದುಕೆಯನ್ನು ಮುಂದಿಟ್ಟ. ಮರಳಿ ಅಯೋಧ್ಯೆಗೆ ಸ್ವಾಗತಿಸಿದ. ಆದರೆ ಪಿತೃವಾಕ್ಯ ಪರಿಪಾಲನೆ ಇದು ನನ್ನ ದೀಕ್ಷೆ ಅಂತ ಆಡಿ ಅವನನ್ನು ಸಮಾಧಾನ ಪಡಿಸಿ ವಸಿಷ್ಠರ ಜೊತೆಯಲ್ಲಿ ಮರಳಿ ಅಯೋಧ್ಯೆಗೆ ಕಳುಹಿಸಿಕೊಟ್ಟವರಿದ್ದೇವೆ. ಚಿತ್ರಕೂಟವನ್ನು ಉತ್ತರಿಸಿದೆವು. ಋಷಿಮನೀಷಿಗಳ ಶುಭಸೇಸೆಗೆ ಶಿರವನ್ನಿಕ್ಕಿಸಿಕೊಂಡೆವು. ಬಂದು ನಿಂತದ್ದು ಪಂಚವಟ್ಯದ ಕಾನನ. ಮುಂದೆ ಹರಿಯುತ್ತಾ ಇದ್ದಾಳೆ ಗೋದಾವರಿ ನದಿ. ಇಲ್ಲಿಯೇ ನಮಗೆ ಇರುವುದಕ್ಕೆ ಸೂಕ್ತ ಅಂತ ನಾ ಭಾವಿಸಿದವನಿದ್ದೇನೆ. ಇರುವುದಕ್ಕೊಂದು ಕುಟೀರದ ವ್ಯವಸ್ಥೆ ಬೇಕಲ್ಲ ಲಕ್ಷ್ಮಣ, ಸಿದ್ಧ ಮಾಡುವೆಯಾ? ಲಕ್ಷ್ಮಣ, ಮರದ ತಳಿರನ್ನು ತೆಗೆದೆ, ಸರಿಯಾದಂತಹ ಪರ್ಣಕುಟೀರ ರಚಿಸಿದೆ. ಆದರೆ ಎರಡು ರಚಿಸಿದ್ದೀಯಲ್ಲ, ಯಾಕಾಗಿ ಒಂದೇ ಸಾಲದೆ? ಅಣ್ಣದೇವ, ಒಂದು ಕುಟೀರ ಸತಿಪತಿಯರಾದಂತಹ ನಿಮಗೀರುವರಿಗೆ, ಮತ್ತೊಂದು ಕುಟೀರ ನೀವೀರುವರು ಏಕಾಂತದಲ್ಲಿ ಇರುವಾಗ ಯಾವುದೇ ರೀತಿಯ ಕಷ್ಟ ಬರಬಾರದು. ಸದಾಕಾಲ ರಕ್ಷಣೆಗೆ ಬೇಕಾಗಿ ನಿಮ್ಮ ಬಳಿಯಲ್ಲೇ ನಾನು ಇರ್ತೇನೆ. ಸಂತೋಷ. ನೋಡಿದೆಯಾ, ಇದೊಂದು ಸುಯೋಗ. ನಿನಗೆ ಒದಗಿ ಬಂದ ಸಂಸ್ಕಾರ ಅದನ್ನು ಕಲಿಸ್ತದೆ. ನಾವು ಮಕ್ಕಳನ್ನು ಎಲ್ಲಿ ಕರಕೊಳ್ಳಬೇಕೆಂದು ಹೋಗಬೇಕು ಅನ್ನುವುದು ಮುಖ್ಯ. ಮಕ್ಕಳಿಗೆ ಯಾವ ಸಂಸ್ಕಾರ ಕೊಡುತ್ತೇವೆ ಅನ್ನುವುದು ಮುಖ್ಯ. ಕಿರಿಯರಿಗೆ ಸರಿಯಾದ ಸಂಸ್ಕಾರ ಕೊಟ್ಟರೆ ಅವರೆಲ್ಲರೂ ಲಕ್ಷ್ಮಣನಂತೆ ಜ್ಞಾನಿಗಳಾಗುತ್ತಾರೆ. ಸಂತೋಷವೇ. ನಿನ್ನ ಸೇವೆಯನ್ನು ಪರಿಪೂರ್ಣವಾಗಿ ಸಂತೃಪ್ತಿಯಿಂದ ಸ್ವೀಕರಿಸಿದೆ. ಕುಟೀರದಲ್ಲಿ ನಾವಿರುತ್ತೇವೆ, ನೆಮ್ಮದಿಯಿಂದ ಇಲ್ಲಿ ಉಳಿಯೋಣ. ಆಗದೆ ನಾನು ಮಾಡುವಂತಹ ಕೆಲಸ ಏನದು?
ಸುಖದಿಂದ ತಂದು ಕೊಡುವನು ವನದೊಳಗೆ ಸುಖದಿಂದ ಕಳೆದಲು ದಿನವ ಕೆಲವು ಅಣ್ಣದೇವ ಲಕ್ಷ್ಮಣ ಪಿತೃವಾಕ್ಯ ಪರಿಪಾಲನೆಗೆ ಬೇಕಾಗಿ ವನವಾಸಕ್ಕೆ ಹೊರಡುವಂತಹ ವೇಳೆಯಲ್ಲಿ ನನ್ನಮ್ಮ ನಾನು ನಿನ್ನ ಜೊತೆ ಹೊರಟದನ್ನು ನೋಡಿ ಹತ್ತಿರಕ್ಕೆ ಕರೆದು ಹೇಳಿದಂತಹ ಮಾತು ಈಗ ನೆನಪಿಗೆ ಬರುತ್ತಾ ಇದೆ ಅಣ್ಣ. ಏನು ಸೋದರ? ಮಗನೇ ಲಕ್ಷ್ಮಣ, ಮುಂದೆ ಹೋಗುವಂತಹ ಅಡವಿಯನ್ನು ಅಯೋಧ್ಯೆ ಎನ್ನುವ ಹಾಗೆ ತಿಳಿಯಬೇಕು. ತಂದೆಯಾದಂತಹ ದಶರಥ ಚಕ್ರವರ್ತಿಯನ್ನು ಅಣ್ಣನಾದಂತಹ ರಾಮಚಂದ್ರನ ಮನೆಯಲ್ಲಿ ಕಾಣಬೇಕು. ಹೆತ್ತ ತಾಯಿಯಾದ ನನ್ನನ್ನು ಸೀತಾದೇವಿಯಲ್ಲಿ ಕಾಣಬೇಕು. ಅಮ್ಮ ನಾಡಿದಂತಹ ವೇದವಾಕ್ಯ ಅದೇ ರೀತಿಯಲ್ಲಿ ಅದೇ ದಾರಿಯಲ್ಲಿ ನಡೆಯಬೇಕಾದ್ದು ರಾಮನ ತಮ್ಮನಾದಂತಹ ಲಕ್ಷ್ಮಣನ ಕರ್ತವ್ಯವೇ ಸರಿ. ಹಾಗಾಗಿ ಅಣ್ಣ, ನೀನೇನೋ ಈ ಕುಟೀರದಲ್ಲಿ ಇರುತ್ತಿ, ಆದ್ರೆ ನಾನು ಬಂದದ್ದು ಯಾಕೆ? ಸದಾ ಕಾಲ ನಿಮ್ಮ ರಕ್ಷಣೆಗೆ ಬೇಕಾಗಿ, ರಾಮನ ಸೇವೆಯನ್ನು ಮಾಡುವುದಕ್ಕೆ ಬೇಕಾಗಿ ಲಕ್ಷ್ಮಣ ರಾಮನ ಜೊತೆಗೆ ಬಂದವನಿದ್ದಾನೆ. ಹಾಗಾಗಿ ನನ್ನ ಒಂದು ಸೇವೆಯನ್ನು ಪ್ರಾರಂಭಿಸುವುದಕ್ಕೆ ಅವಕಾಶವನ್ನು ಕೊಡಬೇಕು. ಏನು ಸೇವೆ? ಪ್ರತಿದಿನವೂ ಕೂಡ ಸಮಯಕ್ಕೆ ಸರಿಯಾಗಿ ವನದಲ್ಲಿರುವಂತಹ ಹಣ್ಣು ಹಂಪಲುಗಳನ್ನು ನಿನಗೆ ಒಪ್ಪಿಸಬೇಕಾದ್ದು ನನ್ನ ಕರ್ತವ್ಯ. ಹಾಗಾಗಿ ಆ ಕೆಲಸದಲ್ಲಿ ಮುಂದುವರಿಯುವರಿ ಅಣ್ಣ, ಆಶೀರ್ವದಿಸಿ ಕಳುಹಿಸಿಕೊಡಬೇಕು. ಕಂದ ಮೂಲಗಳನ್ನು ತಂದು ಅನುನಿತ್ಯವೂ ಅಣ್ಣ ಅತ್ತಿಗೆಯರಿಗೆ ಆಹಾರಕ್ಕಾಗಿ ನೀಡುತ್ತೇನೆ. ಹೌದು, ಇದು ನನ್ನ ಸೇವೆ. ಒಳ್ಳೆಯದು. ನಿನ್ನ ಸೇವೆಗೆ ಪೂರ್ಣ ಅವಕಾಶ ಉಂಟು. ನಿನ್ನ ಕರ್ತವ್ಯದಲ್ಲಿ ನಿರತನಾಗು. ಹೋಗಿ ಬರ್ತೇನೆ. ಸೀತಾ, ಇದು ಒಂದು ರೀತಿಯಿಂದ ಪುರಪ್ರವೇಶ ಮಾತ್ರವಲ್ಲ, ಗೃಹ ಪ್ರವೇಶ. ಅದಕ್ಕೆ ಬೇಕಾದ ವ್ಯವಸ್ಥೆ ಆಗಬೇಕು. ಶುಭ ಕಾಲದಲ್ಲಿ ಪ್ರವೇಶಿಸಿ ಗೃಹಿಣಿಯಾಗಿ ಮಾಡಬೇಕಾದ ಕರ್ತವ್ಯ ಉಂಟಲ್ಲ, ನಿರ್ವಹಿಸುವೆಯಾ? ಯಾರದು ಒಂದು ದಿನದಲ್ಲಿ ವರಿಸಿಗಳು ಬಂದು ರಾಮನ ಕೆಳಗುಟ ಚಂದ್ರ ಸಿಗಲಿ ಭಂಗಗಳು ಎದ್ದೇಳಿ, ಹೇಳಿ ಹೇಳಿ ಹೇಳಿ. ಅಕ್ಷಿತ ವಿಷಯ ಚಿತ್ತ ವಿಷಯ ಸುತ್ತ ಯಜ್ಞ ಶಾಲೆಗೆ ಕೂಪಿ ಸಾಡಿ ಪೋದವು, ಯಜ್ಞ ಶಾಲೆಗೆ ಕೂಪಿ ಸಾಡಿ ಪೋದನು. ಚಿತ್ತ ವಿಷಯ ರಾಮ ಹೇಳಿ ಹೇಳಿ. ಆಶ್ಚರ್ಯವಾಗುತ್ತಾ ಉಂಟು. ಋಷಿವರೇಣ್ಯರಾದ ನಿಮಗೆ ಕ್ಷತ್ರಿಯನಾದ ನಾನು ಮಣಿದು ಪಾದಪೂಜೆ ಮಾಡಬೇಕಾದವ. ನಾ ಬಾಗುವುದಕ್ಕೆ ಮುಂಚೆ ನೀವೇ ಬಾಗುತ್ತಾ ಇದ್ದೀರಿ, ಕೈ ಮುಗಿಯುತ್ತಾ ಇದ್ದೀರಿ. ಆಪತ್ಕಾಲದಲ್ಲಿ ನಮ್ಮ ಮಾನ ಪ್ರಾಣ ಉಳಿಸಬೇಕು ಅಂತ ನಾವು ಯಾರ ಕಾಲಿಗೂ ಬೀಳಬಹುದು ರಾಮ. ಆಪತ್ತಿನಲ್ಲಿ ರಕ್ಷಿಸುವವರನ್ನು ನಾವು ಮಾನಿಸುವುದು ಧರ್ಮ. ಹೌದು, ನಿಮಗೆ ಆಪತ್ತು, ಆದ್ದರಿಂದಲೇ ಕಾಲಿಗೆ ಎರಗಿದ್ದು ವಿಪತ್ತು. ನಿಜ, ಅದು ಈ ಹೊತ್ತು. ಹೌದು, ಏನಾಯಿತು ರಾಮ? ನಮ್ಮ ಮಾತನ್ನು ಚಿತ್ತೈಸಬೇಕು ರಾಮ. ಏನು? ಲೋಕದ ಕಲ್ಯಾಣಕ್ಕಾಗಿ ಯಾಗ ಯಜ್ಞಾದಿಗಳನ್ನು ಮಾಡುವಂತಹ ಋಷಿ ಮುನಿಗಳು ನಾವು. ನಿಜ. ಎಂದಿನಂತೆ ಇಂದು ಕೂಡ ಮಾಡುವಂತಹ ಸಂದರ್ಭದಲ್ಲಿ ಯಾವನೋ ಅವರು ಧೂರ್ತ ರಾಕ್ಷಸ ಬಂದು ನಮ್ಮ ಬಳಿಗೆ ಬಂದ, ಉಪಟಳವನ್ನು ಕೊಟ್ಟ. ಅಷ್ಟು ಮಾತ್ರವಲ್ಲ, ಯಜ್ಞ ಶಾಲೆಯನ್ನೇ ಕಿತ್ತು ಬಿಸಾಡಿ ಹೋದ. ಹೌದು, ಲೋಕ ಕಲ್ಯಾಣಾರ್ಥವಾಗಿ ಯಜ್ಞ ಯಾಗಾದಿಗಳನ್ನು ವಿರಚಿಸುವವರು ನೀವು. ಸತ್ಯ. ನಿಮ್ಮ ಕಣ್ಣೀರು ಭೂಮಿಗೆ ಬೀಳಬಾರದು ಸ್ವಾಮಿ. ಹಾಗಿದ್ರೆ ಇಷ್ಟು ಮಾತ್ರವೇ? ಇನ್ನೂ ಉಂಟು ದೇವ. ಮತ್ತೊಬ್ಬ
ದೂರ ನಿಂತುಕೊಂಡು ಕಲ್ಲಲಿದ್ದವು ಹತ್ತು ಗಾಯ ಮಾಡಿದ ಮುಗಿಂದ ಎತ್ತರ ನೀ ನೋಡಿದ ಕೊಂಡು ಬಂದು ಮಾಯಜ್ಜ ಹುಂಡ ಕೆಂಜಲರು ಕೂಡೆ ಓಡಿಪೋದರು ಚಿತ್ತವೀಸಯ್ಯ ರಾಮ ಹಾಗೆ ಹೇಳುವುದಕ್ಕೆ ಲೋಕ ಕಲ್ಯಾಣಾರ್ಥವಾಗಿ ಈ ಶರೀರ ನಾವು ನಮಗಾಗಿ ಆ ಯಜ್ಞ ಮಾಡುವುದು ಯಾಗ ಮಾಡುವುದು ಲೋಕಹಿತಾರ್ಥ ಇರೋರೆಲ್ಲ ಸುಖವಾಗಿ ಇರಲಿ ಎನ್ನುವ ಕಾರಣದಿಂದಾಗಿ ಅಲ್ವಾ ರಾಮ ನಾವು ಮಾಡುವಂತ ಯಜ್ಞ ಯಾಗಾದಿಗಳು ಸತ್ಯ. ಅದೇ ಲೋಕದಲ್ಲಿ ಅಲ್ವಾ ಇವರೆಲ್ಲ ಇರುವುದು, ಇವರಿಗೂ ಕೂಡ ಅದರಿಂದ ಒಳಿತ ಆಗುದಿಲ್ವ ರಾಮ? ಆಗಬೇಕಲ್ಲ. ಅದನ್ನು ಕೂಡ ಸ್ವಲ್ಪ ಮನಸ್ಸಿನಲ್ಲಿ ಯೋಚಿಸದೆ ಈಗೆಲ್ಲ ಅನ್ಯಾಯ ಮಾಡ್ತಾರಲ್ಲ ಅಂತ ಬೇಸರ ಆಗುತ್ತದೆ. ಇಲ್ಲಿ ಮಾಡುವ ಯಜ್ಞ ಕರ್ಮದ ಫಲ ಸ್ವೀಕರಿಸ್ತಾರೆ ದೇವತೆಗಳು. ಹವ್ಯ ಕವ್ಯ ಇದರಿಂದ ಇಳಗೆ ಬೀಳುತ್ತದೆ ಮಳೆ. ಎಷ್ಟು ಮಂದಿಗೆ ಗೊತ್ತಾಗುತ್ತದೆ? ಇನ್ನು ಮುಂದೆ ಅದು ಮಾಡ್ಲಿಕ್ಕೆ ಇಲ್ವಲ್ಲ ಅಂತ ನಮಗೆ ಬೇಸರ. ಯಾಕೆ? ದುಷ್ಟ ಬಂದದ್ದು ಉಪಳಟ ನೀಡುವುದು ಒಬ್ಬನಲ್ಲ, ಒಂದು ತಲೆಯವನು, ಎರಡು ತಲೆಯವನು, ಮೂರು ತಲೆಯವನು. ಒಮ್ಮೆ ಇಲ್ಲಿ ಕೂತ ಹಾಗೆ ಕಂಡರೆ ಮತ್ತೊಮ್ಮೆ ನೋಡುವಾಗ ಅಲ್ಲಿರುವುದಿಲ್ಲ. ಅಲ್ಲಿ ಮೂಲೆಯಲ್ಲಿ ನಿಲ್ಲುವುದು ಅಲ್ಲಿಂದಲೇ ಕಲ್ಲನ್ನು ಎಸೆಯುವುದು. ಇದು ನಿಮ್ಮ ಮುಖದಲ್ಲಿ ಒಂದು ಕಲ್ಲು 10 ಗಾಯರಮ. ನೋಡು, ಇದೆಲ್ಲ ನಾಟಕ ಅಲ್ಲ, ಇದೆಲ್ಲ ನಾವು ಹಚ್ಚಿಕೊಂಡು ಬಂದದ್ದಲ್ಲ. ನೋ ಡ್ರಾಮಾ, ನೋ ಡ್ರಾಮಾ, ನೋ ಡ್ರಾಮಾ. ನೋಡುತ್ತಾ ಇದ್ದೇನೆ. ನಾ ಭಾವಿಸಿದೆ ಯಾಗಾದಿಗಳಲ್ಲಿ ಮಾಡುವಂತಹ ಪ್ರಸಾದವೇ ಇದು ಅಂತ. ಇದು ನಿಮ್ಮ ಯಜ್ಞ ಪ್ರಸಾದ ಅಲ್ಲ. ಒಂದು ಕಲ್ಲಿನಿಂದಾಗಿ 10 ಹಲವು ಗಾಯ. ಒಂದು ಕಲ್ಲಿಂದ 10 ಗಾಯ ಹೇಗೆ ಸ್ವಾಮಿ? ಅದು ಕಾರಣ ಉಂಟು. ನಾವು ಇದು ಯಜ್ಞ ಶಾಲೆ ಸ್ವಲ್ಪ ಎತ್ತರದಲ್ಲಿ ಮಾಡಿದ್ದೆವು. ಸರಿ. ಎತ್ತರದ ಕಲ್ಲಿನಲ್ಲಿ ದಿಟ್ಟೆಯಲ್ಲಿ ಯಜ್ಞ ಮಾಡುವಾಗ ಅಲ್ಲಿ ಸ್ವಲ್ಪ ಜಾಗ ಸ್ವಲ್ಪ ಬೇಕಾದಷ್ಟು ಇರುವುದು ಯಜ್ಞಕ್ಕೆ ಕುಳಿತುಕೊಳ್ಳುವ. ಕಾಡು ಅಂತಾದ ಮೇಲೆ ಅಷ್ಟೇ ತಾನೇ. ಇವ ಕಲ್ಲನ್ನು ಎಸೆಯುವಾಗ ನಮಗೆ ಆ ಜಾಗದಲ್ಲಿ ನಿಲ್ಲಿಕ್ಕೆ ಆಗದೆ ಆಯ ತಪ್ಪಿ ಮೇಲಿಂದ ದರ 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 ಅಂತ ಕೆಳಗೆ ಬೀಳುವುದು. ಒಂದು ಕಲ್ಲಿನ ಪೆಟ್ಟು ತಲೆಗೆ ಬೀಳುವಾಗ, ತಲೆ ತಿರುಗಿ ಕೆಳಗೆ ಬೀಳುವಾಗ ಕೆಳಗಿರುವಂತಹ 10 ಕಲ್ಲಿನ ಗಾಯ ದೇಹಕ್ಕಾಗುವುದು ರಾಮ. ಅವರು ಒಂದು ಕಲ್ಲು ಬಿಸಾಡಿದ್ರೆ ಹಲವು ಕಲ್ಲು ನಿಮಗೆ ತಾಗುತ್ತದೆ. ಕೇವಲ ಅಷ್ಟೇ ಅಲ್ಲ, ಯಜ್ಞ ಕುಂಡಕ್ಕೆ ಹೇಸಿಗೆಯನ್ನೆಲ್ಲ ತಂದು ಹಾಕುವುದು ರಾಮ. ಅಲ್ಲಿ ತಂದು ಹಾಕಿದ ಮೇಲೆ ಅದರಲ್ಲಿ ಯಜ್ಞ ಮಾಡ್ಲಿಕ್ಕೆ ಆಗುತ್ತದ? ಅಸಾಧ್ಯ. ರಾಮ ಎಂತದ್ದು ಹೇಳುತ್ತಿ? ಇದು ರಕ್ಕಸರು ಕುಡಿಯುವಂತ ಮದ್ಯವನ್ನುಂಟಲ್ಲ, ಮದ್ಯವನ್ನು ಕೊಡಪಾಣ ತಂದು ದರ 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 ಅಂತ ಯಜ್ಞಕ್ಕೆ ಸುರಿಯುವುದು. ಆ ಮದ್ಯವನ್ನು ಹಾಗೆ ಸುರಿಯುವಾಗ ನಮಗೆ ಆಗ್ತದೆ. ಯಾಕೆ ಸ್ವಾಮಿ? ಅಲ್ಲ, ಯಜ್ಞ ಹಾಳಾಗುತ್ತದಲ್ಲ ಅಂತ ಯೋಚನೆ ಚುರ್ರ ಅಂತ ಆಗುತ್ತದೆ. ನಷ್ಟ ಆಗುತ್ತದೆ ಅಂತ ಬೇಸರ ಅಲ್ಲ, ಕಷ್ಟ ಆಗುತ್ತದೆ. ಅವನದ್ದು ಪಾಪ ಅವತ್ತೇ ಕೇಳಿ ಅವನ ಜನ್ಯದಾರ ಕೂಡ ಇಲ್ಲ. ಎಲ್ಲ ನೋಡಿ, ರುದ್ರಾಕ್ಷಿ ಜನ್ನದಾರವಿಲ್ಲ, ಕೆಲವರ ಕೊರಳಲ್ಲಿ ಮಾಲೆ ಇಲ್ಲ, ರುದ್ರಾಕ್ಷಿ ಇಲ್ಲ. ನೋಡಿ ಮೊನ್ನೆ ರಾಮ ಆ ಋಷಿಯ ಕೊರಳಲ್ಲಿ ಏನೂ ಇಲ್ಲ. ಅವನದ್ದು ನೋಡಿ, ಕಾವಿ ಅಂಗಿ ಮಾತ್ರ ಇರುವುದು, ಕೌಪಿನ ಪಂಚೆ ಎಲ್ಲ ಕಿತ್ತುಕೊಂಡು ಹೋಗಿದ್ದಾನೆ. ಹೌದೇ?
ಒಬ್ಬೊಬ್ಬರದ್ದು ಒಂದೊಂದು ಮೊನ್ನೆ ಇವರುಂಟಲ್ಲ ಹಾ. ಬೆಳಿಗ್ಗೆ ಎದ್ದು ಪಾಪ ಸೂರ್ಯ ನಮಸ್ಕಾರಕ್ಕಂತ ಒಂದು ಮಡಿ ಉಟ್ಟು ನಿಂತಿದ್ದಾರೆ. ಪಾಪ ನೋಡುವಾಗ ಹೀಗೆ ನೋಡ್ಲಿಕ್ಕೆ ಆಗುದಿಲ್ಲ ಅವರನ್ನು. ನಾವು ಹೇಳಬಾರ್ದು ಈ ವಿಷಯ, ಆದ್ರೆ ಹೇಳದೆ ಉಪಾಯ ಇಲ್ಲ. ಒಂದು ಕಾಲಲ್ಲಿ ಒಂಟಿ ಕಾಲಲ್ಲಿ ನಿಂತು ನಮಸ್ಕಾರ ಮಾಡುವಾಗ ಏಕ ಬಟ್ಟೆ ಇರುದಲ್ಲ, ಒಬ್ಬ ರಕ್ಕಸ ಬಂದದ್ದು ಪುಟ್ಟಂತ ಮಡಿಯನ್ನು ಹೀಗೆ ಕಿತ್ತದ್ದು ಪುರ್ರ ಎಳೆದುಕೊಂಡು ಹೋದದ್ದು. ಅವರದೊಂದು ಪರಿಸ್ಥಿತಿ ಹೇಗ ಆಗಬೇಡ. ಮಾನ ಹೋದ ಮೇಲೆ ಪ್ರಾಣದ ಮೂಲ್ಯ ಎಂತದ್ದು ಅಂತ. ಹಾಗಿದ್ರೆ ಇಂತಹ ಕಷ್ಟವನ್ನೆಲ್ಲವರು ಕೊಡುತ್ತಾರೆ. ಹೌದು, ನೀವೇನು ದುರ್ಬಲರೇ? ಶಾಪ ಕೊಡಬಹುದಿತ್ತು ರಾಮ. ಮಂತ್ರ ಬಲ ಉಂಟಲ್ಲ. ಉಂಟು, ಮಂತ್ರ ಬಲದಿಂದ ಶಪಿಸಿ ಅವರನ್ನೆಲ್ಲ ಸರ್ವನಾಶ ಮಾಡಬಹುದು. ಆದ್ರೆ ನಾವು ಇಷ್ಟೆಲ್ಲ ಸಾಧಿಸಿದ್ದು ಯಾಕೆ? ಲೋಕದ ಒಳಿತಿಗಾಗಿ ನಮ್ಮದಾದಂತಹ ತಪೋಶಕ್ತಿಯನ್ನು ಬಳಸುವ ಎನ್ನುವ ಕಾರಣದಿಂದಾಗಿ, ಕ್ರಾಂತಿಗಾಗಿ ಅಲ್ಲ, ಕ್ರಾಂತ ದರ್ಶನಕ್ಕಾಗಿ. ನಮ್ಮ ಶಾಪವನ್ನು ಇವರಂತವರನ್ನೆಲ್ಲ ಸುಡಲು ಕೊಟ್ಟೆವು ಅಂತ ಆದ್ರೆ ಮತ್ತೆ ಲೋಕ ಕಲ್ಯಾಣ ಎಲ್ಲಿ ಆಗುತ್ತದೆ ರಾಮ? ಧರ್ಮದ ಪ್ರಚಾರಕ್ಕೆ ಬ್ರಾಹ್ಮಣ್ಯ, ಹೌದು, ಧರ್ಮದ ರಕ್ಷಣೆಗೆ ಕ್ಷಾತ್ರಿಯ, ಧರ್ಮದ ವೃತ್ತಿಗೆ ವೈಶ್ಯತ್ವ, ಧರ್ಮದ ಸೇವೆಗೆ ಶೂದ್ರತ್ವ. ಇದು ಬ್ರಹ್ಮ ಸೃಷ್ಟಿಯ ನಿಯಮ. ಆದ್ದರಿಂದ ಅದನ್ನು ನೀವು ಪಾಲಿಸಿದಿರಿ. ನಿಮಗೆಲ್ಲ ಕಷ್ಟವಾಯಿತು. ನಮಗೆ ಕಷ್ಟ ಅಂತ ಅಲ್ಲ, ನಮ್ಮಿಂದಾಗಿ ನಮ್ಮದು ಈ ಶರೀರ ವ್ಯರ್ಥವಾಗುತ್ತದಲ್ಲ, ಸತ್ಕಾರ್ಯಕ್ಕೆ ಬಳಸುವುದಕ್ಕೆ ಕಿರಿದು ದಿನದೊಳಗೆ ತಾನೆಂದಣಂಬಳಿಸಿ ಬಳಿಕ ನಿಮ್ಮ ಮಾತುಗಳನ್ನು ಕೇಳುವಾಗ ಆಶ್ಚರ್ಯವಾಗುತ್ತಾ ಇದೆ. ಧರ್ಮದ ರಕ್ಷಣೆಗೆ ಬೇಕಾಗಿ ತಮ್ಮನ್ನು ತಾವು ತೆತ್ತವರು. ಪರೋಪಕಾರಾರ್ಥಮಿದಂ ಶರೀರಂ, ಇದುವೇ ನಿಮ್ಮ ಧ್ಯೇಯ. ಆದರೆ ತಾಪಸಿಗಳಾದ ನಿಮ್ಮನ್ನು ಹಿಂಸಿಸುವ ದ್ವಾರ ದೇವ ವರ್ಗದ ಬಲವನ್ನು ಕುಗ್ಗಿಸುವುದು, ನಮ್ಮ ಧಾರ್ಮಿಕತೆಯ ಮೇಲೆ ಹಲ್ಲೆ ಮಾಡುವುದು. ಇಂತಹ ಹೀನ ಕೃತ್ಯಕ್ಕೆ ರಾಕ್ಷಸರು ಎಳಸ್ತಾರೆ ಅಂತಾದ್ರೆ ಯಾವತ್ತೂ ಅದನ್ನು ರಾಮ ಸಹಿಸುವವನಲ್ಲ. ಇವತ್ತು ನಾ ಇಲ್ಲಿ ಬಂದಿದ್ದೇನೆ ಎಂಬ ಕಾರಣಕ್ಕೆ ಬೇಕಾಗಿ ಬಂದಿದ್ದೀರಿ. ಇದು ಬರೇ ಕುಟೀರವಲ್ಲ, ನೀವು ನಂಬಿದ ರಾಮ ಮಂದಿರ ಅಂತ ಭಾವಿಸಿ. ರಾಮ ಮಂದಿರಕ್ಕೆ ಬಂದ ಮೇಲೆ ದುಃಖದ ವಿಷಯ ಉಂಟೆ. ಆದ್ದರಿಂದಲೇ ರಾಮನನ್ನುವ ವ್ಯಕ್ತಿ, ಅಂತರ್ಗತವಾಗಿರುವ ಶಕ್ತಿ ಆ ದುಷ್ಟರಿಗೆ ತೋರಿಸ್ತದೆ ಮುಕ್ತಿ. ನಿಮಗೆ ಯಾವತ್ತಿದ್ದರೂ ಒದಗುತ್ತದೆ ಶಾಂತಿ ಎನ್ನುವುದನ್ನು ಒಪ್ಪಿಕೊಳ್ಳಿ. ರಕ್ಕಸರ ಕೊಂದು ನಿಮ್ಮ ಪಾಲಿಗೆ ತೃಪ್ತಿಯನ್ನು ನಾವು ಒದಗಿಸ್ತೇನೆ. ಸಾಕಲ್ಲ ಅಭಯ? ಅಯ್ಯೋ ಸಂತೋಷ ಆಯ್ತು ರಾಮ. ಯೋಚಿಸಬೇಡಿ. ನಿಮ್ಮತ್ತಾದ ಕರ್ಮದಲ್ಲಿ ತೊಡಗಿಕೊಳ್ಳಿ. ನಿಮ್ಮ ಕರ್ಮಕ್ಕೆ ತಡೆಯಾಗುವ ಕಳರನ್ನು ನಾನು ನಿಯಂತ್ರಿಸ್ತೇನೆ. ಆದಷ್ಟು ಬೇಗ ಆ ನಿರೀಕ್ಷೆಯಲ್ಲಿ ನಾವು ಕೂಡ ಇರ್ತೇವೆ. ಯೋಚಿಸದಿರಿ. ರಾಮ ನಿಶ್ಚಿಂತೆಯಾಗಿ ತೆರಳಿ ಹಿಂದೆ ಕಳುವಿದವರ ಸಂತರಿಸಿ ಮುನಿ ವಧುಗಳನ್ನದು ಎಲ್ಲರಿಗೂ ಅಭಯವನ್ನು ನೀಡಿದ್ದೇನೆ. ಮುಂದೆ ರಾಕ್ಷಸರ ನಿಪಾತದ ಬಗ್ಗೆ ಯೋಚಿಸಬೇಕು. ನೋಡೋಣ. ಕಾಲಕ್ಕೆ ಕುಲ ಕೇಳಿಯು
ಇರುವಂತಹ ಸ್ಥಳ ಪಂಚವಟಿಯ ದೇಶಕ್ಕೆ ಯಾರೆಂದುಕೊಂಡಿದ್ದೀರಿ? ಏನು ಬರೀ ರಾವಣೇಶ್ವರ ಅವನ ಪರಿಚಯ ಮಾತ್ರ ಇರುವುದು ನಿಮಗೆ? ಅವಳಿಗೊಬ್ಬಳು ಪ್ರೀತಿಯ ತಮ್ಮ ತಂಗಿ ಇದ್ದಾಳೆ. ಯಾರು? ಶೂರ್ಪನಖಿ. ಏನು ನಿಮ್ಮ ಮೂಗಿನಿಂದ ಬಿದ್ದದ್ದ? ಸ್ವಲ್ಪ ಗೌರವ ಕೊಡಿ. ಶೂರ್ಪನಖ ದೇವಿ ಅದಾಗ್ಲಿಕ್ಕಿಲ್ಲ. ಶೂರ್ಪನಖಿ ಅಮ್ಮ ಎಂಬ ಹಾಗೆ ಹೇಳಿ, ಅದು ಆಗ್ಲಿಕ್ಕಿಲ್ವಾ? ಶೂರ್ಪನಖಿ ಅಕ್ಕನ ಎಂಬ ಹಾಗೆ ಸೇರಿಸಿ ಹೇಳಿ. ಓಹೋ, ಏನು ಹೇಳಿದ್ರು ಪ್ರತಿಯಾದ ಉತ್ತರ ನನಗೆ. ಯಾರೆಂಬ ಹಾಗೆ ನೋಡಿ ನಿಮ್ಮನ್ನ ನುಂಗಿ ನೀರು ಕುಡಿತೇನೆ. ಇದು ನೀವು ಮತ್ತೆ ನಿಮ್ಮ ಪರಿಚಯ ನನಗಿಲ್ವಾ? ಅವಸರದಲ್ಲಿ ದುಡುಕಿದ್ದೇನೆಂದಾದರೆ ಇಷ್ಟೊತ್ತಿಗೆ ನನ್ನ ಉದರವನ್ನ ಸೇರ್ತಿದ್ರಿ ನೀವು. ನಿಮ್ಮ ಮೇಲೆ ನನಗೆ ಬಹಳ ಗೌರವ, ಪ್ರೀತಿ ಎಲ್ಲವೂ ಉಂಟು. ನಿಮ್ಮನ್ನು ನಾನು ಇಲ್ಲಿ ನೋಡಿದ್ದಲ್ಲ, ಈ ಹಿಂದೆ ನನ್ನ ಅಣ್ಣನ ಆಸ್ಥಾನದಲ್ಲಿ ಏನು ಹೊರ ಏನು ಏರು ಆಹಾ ದೂರದಲ್ಲೇ ಕಂಡು ಸಂತೋಷ ಪಟ್ಟವರು. ಆದ್ರೆ ನಿಮ್ಮೊಂದಿಗೆ ಇಬ್ಬರು ಇದ್ದಾರಲ್ಲ, ಇವರಾದ್ರೂ ಪರವಾಗಿಲ್ಲ, ಒಮ್ಮೆಗೆ ಸುಧಾರಿಸಿ. ಆದ್ರೆ ಇವರು ನನಗೆ ಬಹಳ ಪ್ರಚಾರದಲ್ಲಿದ್ದಾರೆ. ಇವರಲ್ಲಿ ನಾನು ಕಲಿತದ್ದೆಷ್ಟುಂಟು, ಮತ್ತೆ ಅದರಲ್ಲಿ ಒಂದು ಬಿಡ್ತೇನೆ, ಸರಿಯಾಗಿ ಪ್ರಯೋಗಿಸ್ತೇನೆ. ಇದು ಯಾರು ಹೇಳಿಕೊಟ್ಟದ್ದು? ಇವರೇ. ನಾನಿಗೂ ಇವರಿಗೂ ಬಹಳ ಸಲಿಗೆ ಇರ್ಲಿ, ವಿನೋದಕ್ಕಾಗಿ ಆಡಿದೆ. ಸ್ವಾಮಿ, ಮನಸ್ಸಿನ ಬೇಸರ ಕಳೆಯುವುದಕ್ಕಾಗಿ ಸುತ್ತಾಡ್ತಾ ಇದ್ದವಳು ನನ್ನ ರಕ್ಷಣೆಗೆ ಬೇಕಾಗಿ ಅದೆಷ್ಟೋ ದೈತ್ಯ ವೀರರಿದ್ದಾರೆ. ಅವರನ್ನೆಲ್ಲ ಬೇರೆ ಬೇರೆ ಕಡೆಯಲ್ಲಿ ರಕ್ಷಣೆಗೆ ಬೇಕಾಗಿ ನಿಲ್ಲಿಸಿದ್ದೇನೆ. ಆದ್ರೆ ಸಂತೋಷವಾಗಿ ಕಾಲ ಕಳೆಯಬೇಕಾದ್ರೆ ಇಲ್ಲೇ ನಿಂತು ಕಾಲಹರಣ ಮಾಡುವುದಲ್ಲ, ಸ್ವಲ್ಪ ಸುತ್ತಾಟ ಮಾಡ್ತೇನಂತೆ. ಸಂಚಾರವನ್ನ ಕೈಗೊಂಡು ಮುಂದುವರಿದು ಬರ್ತಾ ಇದ್ದೆ. ಆದ್ರೆ ವಿಶೇಷವಾದ ಪರಿಮಳ ನಾಸಿಕಕ್ಕೆ ಬಡಿಯಿತಲ್ಲ. ಯಾರು ಏನು ಎಂಬ ಹಾಗೆ ಸರಿಯಾಗಿ ಪರಿಮಳವನ್ನು ಹುಡುಕಿದ್ದೇನೆ ಎಂದಾದರೆ ನರರ ಪರಿಮಳ.
ಒಂದು ಮಾತು ಹೇಳ, ನಾವಿದ್ದೇವೆತ್ತಾದ್ರೆ ಪ್ರಾಣಿಗಳೇ ನಮ್ಮ ಮುಂದೆ ಬರುವುದಕ್ಕೆ ಹೆದರ್ತಾವೆ. ಆದ್ರೆ ಹನುಮಾನವರೇ ಇಂದು ಬಂದಿದ್ದಾರಂತಾದ್ರೆ ಸುಮ್ಮನೆ ಬಿಡುವುದಕ್ಕುಂಟ? ಅಲ್ಲಿ 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 ವಿಶೇಷವಾದಂತಹ ದಿನ ಇವತ್ತು. ನಮಗೆ ಹೊಟ್ಟೆ ತುಂಬಾ ಬೇಕಾದ ಹಾಗೆ ಪಾರಾಯಣೆ ಹೀಗೆ ಬಿಡುವುದಕ್ಕುಂಟ ಬಂದ ಮಾನವರನ್ನು ಜೀವನದಲ್ಲಿ ಅದೆಷ್ಟೋ ಕಾಲದಿಂದ ಇದ್ದವಳು ನಾನು. ಒಬ್ಬರೇ ಒಬ್ಬ ಮಾನವರನ್ನು ಕಂಡವಳು ನಾನಲ್ಲ. ಆದರೆ ಈ ದಿನ ನರಮಾನವರು ಬಂದರೆಂದಾದರೆ ಹೀಗೆ ಬಿಡುವವಳೇ ಎಲ್ಲ ಈಶ್ವರ ಪಣಕ್ಕೆ ಬಂದಂತಹ ಮಾನವರನ್ನು ಬೇಕಾದ ಹಾಗೆ ಖಾದ್ಯವನ್ನು ತಯಾರಿಸುವುದಕ್ಕುಂಟು. ಅದು ಕೂಡ ಹೇಗೆ ನಮ್ಮ ಅನುಕೂಲಕ್ಕೆ ಬೇಕಾದ ಹಾಗೆ. ನಾನೊಬ್ಬಳೇ ಇರುವುದಲ್ಲ, ನನ್ನನ್ನು ಕಾಯುವುದಕ್ಕೆ 1000 ಗಟ್ಟಲೆ ದೈತ್ಯರಿದ್ದಾರೆ. ಅವರೆಲ್ಲರಿಗೂ ನಾನು ತಯಾರಿಸಿದ ಅಡಿಗೆ ಅಂದ್ರೆ ಪಾಕ ಬಹಳ ಪ್ರೀತಿ. ಬರುವಾಗಲೇ ಹೇಳಿದ್ದೇನೆ, ನಮ್ಮ ಪಾಕ ಅಡಿಗೆ ಮಾಡುವವನೊಬ್ಬ ಇದ್ದಾನೆ. ಹೀಗೆ ತಿರುಗುತ್ತೀವಿ ಬಿಸಿಯಲ್ಲೇ ಇರುವುದು. ಇವತ್ತು ಅವನಿಗೆ ನೆಮ್ಮದಿ, ನನ್ನ ಅಡಿಗೆ. ಹಾಗಾಗಿ ಬಂದಂತಹ ಮಾನವರನ್ನ ಎದೆಗೆ ಅಷ್ಟೊತ್ತಿಗೆ ಏನಾಗ್ತದೆ, ತಲೆ ತಿರುಗಿ ಬೀಳ್ತಾರೆ. ಆ ನಂತರ ಅವರನ್ನ ಸೆಳೆ ತಂದು ಕಾಣುವಂತಹ ಮರಕ್ಕೆ ತಲೆ ಕೆಳಗಾಗಿ ಕಟ್ಟುವುದು. ಆಗ ರಕ್ತ ಎಲ್ಲ ತಲೆಗೆ ಇಳಿತದೆ. ಆ ಕ್ಷಣದಲ್ಲಿ ಅವರಿಗೆ ಮತಿ ಬಂದಿದ ಇಲ್ವಾ ಎಂಬ ಹಾಗೆ ನೋಡ್ಬೇಕು ಮೊದಲಿಗೆ. ಇಲ್ಲದಿದ್ರೆ ಹೆಣವನ್ನು ತಿನ್ನುವ ಅಭ್ಯಾಸ ನಮಗಿಲ್ಲ. ಇದ್ದಂತಹ ಚೂರಿಯಿಂದ ರಕ್ತ ಒಡ್ಡುವುದಕ್ಕೆ ಪ್ರಾರಂಭ. ವಿಶೇಷವಾದ ಪಾತ್ರೆ ತಲೆಯ ಕೆಳಗಿಡುವುದು, ರಕ್ತ ಅದರಲ್ಲಿ ತುಂಬುತ್ತದೆ. ಕೊನೆಗೆ ಅದನ್ನ ಕೊಂಡು ಹೋಗಿ ಶೇಖರಿಸಿಡುವುದು. ಸ್ವಲ್ಪ ಉಪ್ಪು, ಸ್ವಲ್ಪ ಒಳ್ಳೆ ಮೆಣಸು. ಯಾಕೆ? ರುಚಿ ಹೆಚ್ಚಾಗ್ತದೆ. 1-2 ದಿವಸ ಬೇಕು ಮಾತ್ರ. ಸ್ವಲ್ಪ ಹುಳಿಯೂ ಆಗುತ್ತದೆ. ತದನಂತರ ಅಲ್ಲಿರುವ ಚರ್ಮವನ್ನು ಸೇರಿ ಅದನ್ನು ಪ್ರತ್ಯೇಕವಾಗಿ ತೆಗೆದಿಡಬೇಕಾಗ್ತದೆ. ಯಾಕೆ? ಮಳೆಗಾಲಕ್ಕೆ ಬೇಕಾದ ವ್ಯವಸ್ಥೆ ಇರುವುದಿಲ್ಲ. ಹಾಗಾಗಿ ಸ್ವಲ್ಪ ಒಣಗಿಸಿ ಅಟ್ಟದಲ್ಲಿ ಇಡುವುದು. ಮಳೆಗಾಲಕ್ಕೆ ಹಪ್ಪಳದ ಹಾಗೆ ವ್ಯವಸ್ಥೆ ಉಂಟು ನಮ್ಮಲ್ಲಿ. ಸ್ವಲ್ಪ ಎಣ್ಣೆಯಲ್ಲಿ ಬಿಡುವುದು, ಇಲ್ಲದಿದ್ರೆ ಎಣ್ಣೆ ವ್ಯವಸ್ಥೆ ಇಲ್ವಾ ಹಾಗೆ ತಿನ್ನುವುದು. ಆ ನಂತರ ಮಾಂಸ, ಯಾರಿಗೆ ಯಾವ ಅಳತೆಯ ಮಾಂಸ ಬೇಕು ಮೊದಲಾಗಿ ವಿಚಾರಿಸುವುದಕ್ಕುಂಟು. ಆ ನಂತರ ಯಾವ ರೀತಿಯ ಆಹಾರ ತಯಾರಿಸಬೇಕು ಮೊದಲಾಗಿ ಯೋಚಿಸಬೇಕು. ತದನಂತರ ಅದಕ್ಕೆ ಬೇಕಾದಂತಹ ಮಸಾಲೆಗಳುಂಟು ನಮ್ಮಲ್ಲಿ. ಸ್ವಲ್ಪ ಉಪ್ಪು, ಸ್ವಲ್ಪ ಮೆಣಸು ಎಲ್ಲವನ್ನ ಬೆರೆಸಿ ಮಾಂಸವನ್ನ ಸುರಿದು ಚೆನ್ನಾಗಿ ಕಲಸಬೇಕು. ಆನಂತರ ಹಂಚನ್ನು ಇಡಬೇಕು. ಕೊನೆಗೆ ಮತ್ತೆ ಬೆಂಕಿಯೇ ಹೇಳಿ ಪ್ರಯೋಜನ ಇಲ್ಲ, ಅದಕ್ಕೂ ಬೇಕಾದ ವ್ಯವಸ್ಥೆ. ಮಾಂಸ ತಯಾರಾದ ನಂತರ 3 ಮನೆ ಆಯುಧ, ಅದರಲ್ಲಿ ಇಷ್ಟೆಲ್ಲ ಆಗುವಾಗ ಮನಸ್ಸಿಗೆ ಹಿತವಾಗ್ತದೆ. ಮನಸ್ಸಿಗೆ ಹಿತ ಆದಾಗ ನನ್ನ ಅಣ್ಣಂದಿರಿಗೆ ಬೇಕೇ ಬೇಕು. ಬೇರೇನು ಯೋಚನೆ ಮಾಡಬೇಡಿ. ಸ್ವಲ್ಪ ತಗೊಳ್ತಾರೆ ಅವರ ಹೆಂಡ. ನನಗೆ ಅಭ್ಯಾಸ ಇಲ್ಲ, ನನಗಾದ್ರ ಪರಿಮಾಣ ಕಂಡ್ರೆ ಆಗುದಿಲ್ಲ. ನಾನು ಎಷ್ಟು ಹೇಳಿದ್ರು ಕೇಳುವುದಿಲ್ಲ. ಹೆಂಡ ಕುಡಿದ ಮೇಲೆ ಅವರಿಗೆ ವಿನೋದ ಸಂತೋಷ ಎಲ್ಲ ಆಗ್ಲೇಬೇಕು.
ಆ ನಂತರ ಎಲುಬುಳಿದಿರ್ತದಲ್ಲ ಅದರಲ್ಲಿ ನೋಡಿ. ಆಮೇಲೆ ಕೋಲಾಟ ಇವರದ್ದು. ಇದನ್ನೆಲ್ಲ ನೋಡ್ಬೇಕು, ಸಂತೋಷ ಪಡಬೇಕೆಂಬ ಆಸೆ ಉಂಟು. ಎಲ್ಲಿದ್ದಾರೆ ಹುಡುಕ್ತೇನಂತೆ. ರಾಘವಾಣಿಯನ್ನ ಬಿಟ್ಟು ಹೋಗದಿರಯ್ಯ ಈಗ ಮಂಗಳೂರ ಹೂಗುದಾಳೆಯ ಬದಿಗೆ ಹೂಗುದಾಳೆಯ ಬದಿಗೆ ರಾಘವ ನೀಯನ್ನ ಬಿಟ್ಟು ಹೋಗದಿರಯ್ಯ ಈಗ ಮಂಗಳೂರ ಸದಿ ಹೂಗುದಾಳೆ ಬದಿಗೆ ಲಕ್ಷ್ಮಣ ಕಾಲಿದ್ದರೋ ರಾಕ್ಷಸಿಯ ಕಂಡನೇನು ದಾಕ್ಷಿಣ್ಯವಿಲ್ಲದೆ ಭಕ್ಷಿಸುವಳು ನೋಡು ನೀನು ರಾಘವ ಬಿಟ್ಟು ಹೋಗದಿರಯ್ಯ. ಸ್ವಾಮಿ ಅಕ್ಕಳದ ಧನುಜ ರಟ್ಟುಳಿಯನಾಲಿಸಿ ತಟ್ಟನೆ ಕೋದಂಡವನ್ನೆತ್ತಿ ಝಳಪಿಸಿ ಮುಂದುವರಿಯುವ ಸಂದರ್ಭ ನನ್ನನ್ನು ತಡೆದಿದ್ದೀಯಲ್ಲ. ಹೌದು. ಏನೇ ಸ್ವಾಮಿ, ಅರೆ ಕ್ಷಣ ನೀವು ಸಹಿಸಿಕೊಳ್ಳಬೇಕು. ಅವಸರ ಮಾಡಬೇಡಿ. ಅವಸರ ಮಾಡಿದ್ರೆ ಅನಾಹುತ ಸಂಭವಿಸ್ತದೆ. ಯಾಕೆ? ನಾವು ಕಾಲಿಡ ಮುನ್ನ ಯಾವತ್ತು ಕಣ್ಣಿಡಲೇಬೇಕಾಗ್ತದೆ. ಸತ್ಯ. ಸ್ವಾಮಿ, ಏನೇ ದೂರದಿಂದ ಸ್ವರವೊಂದು ಕೇಳಿಸಿದಾಗ ಈ ಹೊತ್ತಿಗೆ ಧನುಷರಗಳನ್ನು ಹಿಡಿದುಕೊಂಡು ರಕ್ಕಸರನ್ನು ಕೊಂದು ಬರುತ್ತಿರಂತ ಮುಂದುವರಿತಾ ಇದ್ದೀರಲ್ಲ ಸ್ವಾಮಿ. ನಿಜ ಪ್ರಭು. ಏನೇ ಅಯೋಧ್ಯೆಯಿಂದ ಬರುವಾಗ ನಾನು ನಿಮ್ಮ ಬೆನ್ನ ನೆರಳಾಗಿ ಬಂದವಳು. ಸರಿ. ಬಂದು ಸೇರಿದು ನಾವು ಈ ಪಂಚವಟಿ ಪ್ರದೇಶವನ್ನು ನಿಜ ದಟ್ಟವಾದಂತಹ ಕಾನನದಲ್ಲಿರುವಂತಹ ಸಮಯದಲ್ಲಿ ದೂರದಲ್ಲಿ ಘೋರವಾದ ರಾಕ್ಷಸೊಬ್ಬಳ ಸ್ವರವೊಂದು ಕೇಳುತ್ತಾ ಇದೆ. ಸರಿ. ಆಕೆ ಅರ್ಪಡಿಸ್ತಾ ಇದ್ದಾಳೆ ನೋಡಿ. ಕಿವ್ಯಾರು ಕೇಳಿಸಿಕೊಳ್ಳುತ್ತಾ ಇದ್ದೀರಲ್ವಾ ಸ್ವಾಮಿ. ಈ ಹೊತ್ತಿಗೆ ಕಾಡು ಮಧ್ಯದಲ್ಲಿ ನನ್ನೊಬ್ಬಳನ್ನು ಬಿಟ್ಟು ಹೋಗ್ತೀರಾ? ಯಾಕೆ ಯೋಚನೆ? ಲಕ್ಷ್ಮಣ ಇದ್ದಾನಲ್ಲ ರಕ್ಷಣೆಗಾಗಿ. ಮೈಥುನ ಲಕ್ಷ್ಮಣ ಆತ ಇಲ್ಲಿ ಇಲ್ಲ ನೋಡಿ. ವನದ ಫಲಗಳನ್ನು ತರುವುದಕ್ಕಾಗಿ ಹೋಗಿದ್ದಾನೆ. ಎಲ್ಲಿ ಹೋಗಿದ್ದಾನು? ಹೌದು. ಒಂದು ವೇಳೆ ಆ ರಕ್ಕಸಿಯೊಬ್ಬಳ ಘೋರ ರೂಪವನ್ನು ನೋಡಿದ್ರೆ ಆತ ಭಯ ಪಡುತ್ತಾನೇನೋ. ಸ್ವರ ಕೇಳಿದ್ರೆ ಹೆದರುತ್ತಾನೆ. ನಾವು ಹೆದರಿಕೊಳ್ಳುತ್ತಾನೆ. ಅಷ್ಟೇ ಅಲ್ಲ, ಆತನನ್ನು ಆ ರಕ್ಕಸಿ ನೋಡಿದ್ರೆ ತಿಂದು ಮುಗಿಸ್ತಾಳೆ. ಸ್ವಾಮಿ, ಆಕೆ ಇಲ್ಲಿ ಬಂದ್ರೆ ನಮ್ಮನ್ನು ಬಿಡುತ್ತಾಳೆ, ಇಲ್ಲ ನಮ್ಮನ್ನು ನುಂಗುತ್ತಾಳೆ. ಈ ಹೊತ್ತಿಗೆ ಕಾಡು ಮಧ್ಯೆ ನನ್ನೊಬ್ಬಳನ್ನು ಬಿಟ್ಟು ಹೋಗ್ಬೇಡಿ, ಹೆದರಿಕೆ ಆಗುತ್ತೆ. ಅಂಜಬೇಡೀತೆ ಇದಿಲೇಂದ್ರ ಕುಲಜಾತೆ ವಂದಿಸೂರ ರಸದೀಯ ಪುಣ್ಯಗವನೇ ಕಣ್ಣೆ ಮುಚ್ಚಿಕೋ ನೀನು ಕಂಡರಂಜು ಬೇವಳ ಹೆಣ್ಣು ಮೂಳಿಯ ಕೊಂದು ಮಣ್ಣು ಮೂಡಿಸುವೆ ಅಂಜಬೇಡ ಸೀತೆ ಮಿಥಿಲೇಂದ್ರ ಕುಲಜಾತೆ ಸೀತೆ. ಓ ಹೃದಯೇಶ್ವರಿ ಜಾನಕಿ, ಹೃದಯೇಶ್ವರ, ನೀ ಅಂಜುವುದೇ? ನೀನು ಸಾಮಾನ್ಯನೇ? ಮಿಥಿಲೇಂದ್ರ ಕುಲ ಜಾತೆ. ಭೂಮಿಯನ್ನು ಹೂಳುವ ಸಂದರ್ಭ ಅದರ ಒಳಗಿದ್ದ ಬಂಗಾರದ ಪೆಟ್ಟಿಗೆ ಅದನ್ನು ತೆಗೆದಾಗ ನೀನು ಅಲ್ಲಿಂದ ಉದಿಸಿ ಬಂದವಳು. ಭೂಮಿ ಜಾತೆಯಾದ ನೀನು ಪಕ್ಕ ಮನೆಯ ಬಗ್ಗೆ ಯೋಚಿಸಿದೆಯಾ? ಹೌದು. ಯಾವ ಯೋಧನಿಂದಲೂ ಭೇದಿಸಲು ಸಾಧ್ಯವಾದ ಅಯೋಧ್ಯಾಪುರದ ಅಧಿಪತಿಯಾದ ವೀರ ದಶರಥೇಂದ್ರನ ಸೊಸೆ ಮಾತ್ರವಲ್ಲ, ಕಳತ್ವಂಸಿ ಎಂದೇ ಖ್ಯಾತನಾದಂತಹ ಈ ರಾಘವನ ಸತಿ
ನೀ ಅಳುಕುವುದೇ? ಅಳುಕುವ ಅಗತ್ಯವೇ ಇಲ್ಲ. ಹೆಣ್ಣು ಮೂಳಿಯ ಕೊಂದು ಮಣ್ಣುಗೂಡಿಸ್ತೇನೆ. ಒಂದು ವೇಳೆ ಆ ದೃಶ್ಯವನ್ನು ಕಾಣುವಾಗ ಅವಳು ಕಣ್ಣ ಮುಂದೆ ಬಂದ ನಿಂತರ ಅವಳ ಘೋರ ರೂಪವನ್ನು ನೋಡೋದಕ್ಕೆ ಹೆದರಿಕೆ. ಯೋಚಿಸಬೇಡ, ಕಣ್ಣ ಮುಚ್ಚಿಕೋ ನೀನು. ಹಾಗಿದ್ರೆ ಕಂಡ ರಂಜುವೆ ಅವಳ. ಹೌದು. ಆ ಹೆಣ್ಣು ಮೂಳಿಯನ್ನು ಕೊಂದು ನೀ ಕಣ್ಣು ತೆರೆಯುವ ಹಾಗೆ ನಾ ಮಾಡ್ತೇನೆ. ನಿಶ್ಚಿಂತೆಯಿಂದಿರು. ಆರ್ಭಟೆ ಕೇಳುತ್ತದೆ. ಏನು ಮಾಡೋಣ? ಯಾರನ್ನಾದರೂ ನಿಲ್ಲಿಸಬಹುದು. ಈ ಬೊಬ್ಬೆ ಹಾಕುವವರನ್ನೆಲ್ಲ ನಿಲ್ಲಿಸುವುದಕ್ಕೆ ಅಷ್ಟು ಸುಲಭ ಇಲ್ಲ. ಅವರಿಗೆ ಇಲ್ಲಿ ಏನು ನಡೆಯುತ್ತದೆ ಅಂತ ಗೊತ್ತಾಗುವುದಿಲ್ಲ. ಕರಕೊಂಡು ಬಂದವರಂತೂ ಅವರನ್ನು ಯಾವತ್ತೂ ಸುಮ್ಮನೆ ಕೂತುಕೊಳ್ಳಿಸುವುದಿಲ್ಲ. ಸಮಸ್ಯೆ ನಮಗಾಗುತ್ತದೆ. ಆದ್ದರಿಂದ ಅವರನ್ನು ತಿದ್ದುವುದು ಕರ್ತವ್ಯ ಅಲ್ಲ, ನಮ್ಮ ಕರ್ತವ್ಯದಲ್ಲಿ ನಾವು ಮಗ್ನರಾಗಬೇಕು. ಜಾಗ್ರತೆಯಿಂದ ಎಂದು ಧೈರ್ಯವ ಬೇಳೆ ಬಂದು ರಾಮನ ದೂರದಿಂದ ನೋಡಿದ ದೂರೇ ಬಂದು ರಾಮನ ದೂರದಿಂದ ನೋಡಿದಳ ದೂರೇ ಚಂದವಾಗಿರೋ ಎಂದು ಧೈರ್ಯವ ಏನನ್ನು ಕಾಡ್ತಾ ಇದ್ದೇನೆ ನಾನು. ಆತನನ್ನ ಬಂದವರನ್ನ ತಿನ್ನಬೇಕು ಎಂಬ ಹಾಗೆ ಹೊರಟವಳು ನಾನು. ಆದ್ರೆ ಬಂದಂತಹ ನರಪಾರನನ್ನ ಕಾಣುವಾಗ ವಿಶೇಷವಾದಂತಹ ಅನುಭವ ನನ್ನಲ್ಲಾಗುತ್ತಾ ಇದೆ. ಕಾಮನಿಂದಾಗಿ ವಿಶೇಷವಾದಂತಹ ಬಾಣದ ಪ್ರಯೋಗ ನನ್ನ ದೇಹಕ್ಕೆ ಬಾಧಿಸುತ್ತಿರಬಹುದೇ? ಬಾಧಿಸಲೂಬಹುದು. ಯಾಕೆಂದರೆ ಎಳೆಯ ಪ್ರಾಯದ ತರುಣಿ ನಾನು. ಆತನನ್ನ ಕಾಣುವಾಗ ಹೀಗೆ ಬಿಡುವುದಲ್ಲ, ಆತನನ್ನ ಕೊಂಡು ನನ್ನ ಮನೆಗೆ ಹೋಗ್ಬೇಕು, ನನ್ನ ಗಂಡನನ್ನಾಗಿಸಿ ಒರಿಸಬೇಕು. ಬೇಕು ಬೇಕಾದ ಸುಖವನ್ನು ಅವನಿಂದಲೇ ಪಡೆಯಬೇಕು. ಅದಕ್ಕೆ ಏನು ಮಾಡುವುದು ನಾನೀಗ? ಏನು ಮಾಡುವುದೀಗ? ಏನು ತಂದ ಹೊಲದೊಳಗೆ ಯೋಚನೆಯ ಮಾಡಿ, ಏನು ತನಿಜ ಹೊಲದೊಳಗೆ ಯೋಚನೆಯ ಮಾಡಿ, ಕುಣಿಸಿ ಮರೆ ಮಾಡಿ, ಮರೆ ಮಾಡಿ ಮಾಯಕದ ರೂಪಿನಲ್ಲಿ ಮತ್ತೊಂದು ಬಗೆಯ, ಮಾಯಕದ ರೂಪಿನಲ್ಲಿ ಮತ್ತೊಂದು ಬಗೆಯ ಕಾಯವನ್ನು ನಡೆಸಿದಳು ಕಪಟದ ಹೃದಯ. ಅವನನ್ನ ಪಡೆಯಬೇಕೆಂದಾದರೆ ನೇರವಾಗಿ ಹೋಗಿ ನಿನ್ನನ್ನು ನಾನು ಬಯಸಿದ್ದೇನೆ, ನೀನು ನನಗೆ ಬೇಕು, ನನ್ನನ್ನು ಮದುವೆಯಾಗು ಎಂಬ ಹಾಗೆ ಬಾ 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 ಅಂತ ಕರೆದ್ರೆ ಇವರಾದ್ರೂ ಬಂದಾರು. ಆದ್ರೆ ಅವನು ಬರ್ತಾನ?
ಅದನ್ನ ಯೋಚಿಸಬೇಕು ನಾನು. ಮತ್ತೆ ಅವನನ್ನ ನನ್ನೆಡೆಗೆ ಸೆಳೆಯಬೇಕು ಅಂತಾದ್ರೆ ಮೊದಲಾಗಿ ಯೋಚಿಸಬೇಕು. ಸ್ವಾಮಿ, ನಾವು ದೈತ್ಯರಿರಬಹುದು, ವಿಶೇಷವಾದಂತಹ ವಿದ್ಯೆಯನ್ನ ಬಲ್ಲವರು, ಅಡಿಮಾದಿ ಹಿತ್ತಿಗಳನ್ನು ಬಲ್ಲಂತಹ ನಾವು ಮಾಯದ ರೂಪವನ್ನ ಧರಿಸಿ ಅವನನ್ನ ನನ್ನೆಡೆಗೆ ಸೆಳೆಯಬೇಕು. ವಿಷಯ ಬೇಕಾ ನಿಮಗೆ? ಈಗ ಹೀಗಿದ್ದೇನಲ್ಲ, ಸ್ವಲ್ಪ ಹೊತ್ತು ಬೇಕಾ? ಇವರ ರೂಪ ಧರಿಸಲಿಕ್ಕೂ ಆಗ್ತದೆ ನನಗೆ. ಮತ್ತೆ ಹಾಗಾದ್ರೆ ಬೇಕಾ ಈಗ ನಿಮ್ಮ ರೂಪ? ಹೌದಾ? ನಿಮ್ಮ ಕೆಲಸ ಮಾಡಿ, ಅದರಲ್ಲಿ ನಿಮಗೆ ಉದ್ಯೋಗ ಕಳ್ಳ. ನಿಮ್ಮ ರೂಪ ಎಲ್ಲ ಮಾಡುದಿಲ್ಲ ನಾನು ನನ್ನ ರೂಪ ಮಾತ್ರ ಆಗುದು. ಹಾಗಾಗಿ ಈ ನನ್ನ ಘೋರ ರೂಪವನ್ನ ತ್ಯಜಿಸಿ ಮಾಯಾ ರೂಪದಿಂದ ಆತ ನನ್ನೆಡೆಗೆ ಬರುವ ಹಾಗೆ ಮಾಡಿ. ಹೆಣ್ಣಾದಳವಳು ಸಾಕಲ್ವಿ? 16 ಉತ್ಸವದ ಹೆಣ್ಣಾದಳವಳು, ಹೆಣ್ಣಾದಳವಳು ಮುದದಿಂದ ಶೃಂಗಾರವಾಗೆ ತವಳು, ಮುದದಿಂದ ಶೃಂಗಾರವಾಗಿ ತವಳು ತವಳು. ಮತ್ತವಳು ಭೂಗೋಳ ಪಟ್ಟದಾನೆಯಲ್ಲಿ, ಭೂಗೋಳ ಪಟ್ಟದಾನೆಯಲ್ಲಿ ಪಟ್ಟದಾನೆಯಲ್ಲಿ ರಾಘವನ ಬಳಿಗೆ ನಯ ತಂದಳೊಲ ಬಿಡಲಿ, ರಾಘವನ ಬಳಿಗೆ ನಯ ತಂದಳೊಲ ಭೂಗೋಳ ಪಟ್ಟದಾನೆ ಅಂದದಲ್ಲಿ ರಾಘವನ ಬಳಿಗೆ ನಯ ತಂದಳೊಲ ಬಿಡಲಿ. ಇದಕ್ಕೆ ಹೇಳುವುದು ಹುಟ್ಟ ಗುಣ ಸುಟ್ಟರೂ ಹೋಗುವುದಿಲ್ಲ ಎನ್ನುವ ಹಾಗೆ. ನಾ ಆಲೋಚನೆ ಮಾಡಿಕೊಂಡು ಬಂದ ಬಗೆಯೇ ಬೇರೆ, ಇಲ್ಲಿ ಬಂದ ಆದ ಬಗೆಯೇ ಬೇರೆ. ಈಗ ನಾನು ಯಾರು ಅಂತ ಗೊತ್ತಾಯ್ತು ನಿಮಗೆ? ಗೊತ್ತಾಗಿಲ್ವಾ? ಸರಿ ನೋಡಿ ಅಂತೆ, ನಾನು ಯಾರಂತ ಗೊತ್ತಾಗುತ್ತದೆ. ಹೆಣ್ಣು ಹೆಣ್ಣೆ, ಆದ್ರೆ ಬಗೆ ಗೊತ್ತಾಗ್ಲಿಲ್ವ? ನಾನು ಸರಿ ಎಂತೆ ಮುಂದೆ ಒಮ್ಮೆ ನೋಡಿ ಅಂತೆ.
ಹಾಗಿದ್ರೆ ನಾನಿವತ್ತು ವೇಷ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು. ಹೌದು, ಇದು ಮೋಸಗೊಳಿಸುವುದಕ್ಕೆ ಮಾಡಿದ ವೇಷ. ಅದ ನನ್ನ ಉಪಕಾರಕ್ಕೆ ಬೇಕಾಗಿ ಹಾಗಂತ ವೇಷ ಮಾಡುವವರೆಲ್ಲರೂ ಮೋಸಗಾರರು ಅಂತೇಳಿ ಅಲ್ಲಪ್ಪ. ಈಗ ನಾನು ಮಾತ್ರ ಈ ಬಗೆಯಲ್ಲಿ ಬಂದದ್ದು. ಸರಿ ಹೇಳಬೇಕಾದ್ರೆ ನನ್ನ ಪರಿಚಯ, ನನ್ನ ಈ ಉಗುರು ನೋಡಿ ಕಾಣ್ತದ? ಇದರಲ್ಲಿ ನನ್ನ ಹೆಸರುಂಟು, ಶೂರ್ಪನಖಿ. ಅಗಲವಾದಂತಹ ಮೊರದಂತಿರುವಂತಹ ಉಗುರುಗಳು. ಆ ಕಾಲದಲ್ಲಿ ಘೋರ ರೂಪದಲ್ಲಿದ್ದವಳು. ನಿಮ್ಮ ಹತ್ತಿರ ಈಗ ತಾನೇ ಮಾತಾಡಿ ಹೋದದಲ್ಲ ನಾನು, ಗೊತ್ತಾಗ್ಲಿಲ್ವಾ ಅವಳೇ ನಾನು. ಈಗ ಬರುವ ಬಗೆಯಾದರೂ ಯಾಕೆ? ಓ, ಅಲ್ಲಿ ಕಾಣುವಂತಹ ಯುವಕ, ಅವನನ್ನೇ ಮದುವೆಯಾಗಬೇಕೆನ್ನುವ ಆಸೆ, ಅವನನ್ನ ಪಡೆದುಕೊಳ್ಳಬೇಕೆನ್ನುವ ಹಂಬಲ. ಅದಕ್ಕೆ ಬೇಕಾಗಿ ಈ ಬಗೆಯಿಂದ ಶೃಂಗಾರವನ್ನ ಮಾಡಿಕೊಂಡು, ಅದರಲ್ಲೂ ನಾನು ಬರುವಾಗ ಹೇಳಿದ್ದು 16 ವತ್ಸರದ ಹೆಣ್ಣಾದಳವಳು. ಈ 16ನೇ ಯಾಕೆ ಆಯ್ಕೆ ಮಾಡಿಕೊಂಡೆ? ಇದು ಹದಿಹರೆಯದ ಪ್ರಾಯ. 13, 14, 15, 16, 17 ಇವುಗಳು ಈ ಸಮಯದಲ್ಲಿ ಹೆಣ್ಣಲ್ಲಿ ಹೆಚ್ಚಾದಂತಹ ಆಸೆಗಳು ಮೂಡಿಕೊಳ್ಳುತ್ತದೆ, ದೇಹದಲ್ಲಿ ಬದಲಾವಣೆಗಳಾಗುತ್ತದೆ. ಅದಕ್ಕೆ ಬೇಕಾಗಿ ಆಸೆ ಬರುವ ಪ್ರಾಯವನ್ನೇ ನಾ ಹೊಂದಿಕೊಂಡವಳು. ಈಗ ರಾಮನ ಬಳಿಗೆ ಹೋಗಿ ಅವನಲ್ಲಿ ನನ್ನ ವಿಚಾರವನ್ನೇ ಹೇಳಬೇಕಲ್ವಾ? ಯಾಕೆ ನಾನಿಲ್ಲಿ ಒಬ್ಬಳೇ ನಿಂತು ಮಾತಾಡುವುದು? ಅಲ್ಲಿಗೆ ಹೋಗಿ ಬಿಡ್ತೇನಂತೆ. ನಮ್ಮ ಕರ್ತವ್ಯದಲ್ಲಿ ಕೂಡ ಮುಗಿದಳು ಬಳಿಗೆ ಗಂಡು ರಘುಪತಿ ಕರವ ಮುಗಿದಳು, ಕರವ ಮುಗಿದಳು, ಸೊಂಟ ಮೊದಲಿನ ಹಾಗೆ ಬಗ್ಗುವುದಿಲ್ಲ ಈಗ. ಕಂಡು ರಘುಪತಿಯ ಕಂಡು ಕಂಡು ಅರುಹಿದಳು ಕಾರ್ಯ ಅಂತರ ಸ್ಥಿತಿಯ. ಈ ನಮಸ್ಕಾರ ಮಾಡುವುದೆಲ್ಲ ಕಷ್ಟಪ್ಪ ನನಗೆ. ಕರವ ಮುಗಿದಳು, ಕರವ ಮುಗಿದಳು, ಕಂಡು ರಘುಪತಿಯ ಅರುಳಿದಳು ಕಾರ್ಯಗಳ ಬಂಧನ ಸ್ಥಿತಿಯ. ವಂದಿಸಿಕೊಂಡೆ. ಕರವ ಮುಗಿದಳು. ನಮಸ್ಕಾರ ರಾಘವ. ಏನು ರಾಘವ ನರಪತಿಗೆ ಸುನು ಮಮ ವಚನೋ. ರಾಘವ ನರಪತಿ ಸುನು ಮಮ ವಚನೋ. ರಾಘವ ನರಪತಿ ಸುನು ಮಮ ವಚನೋ, ಸುನು ಮಮ ವಚನೋ. ನೀ ಗುಣ ನಿಧಿ ಎಂದು ನಿನ್ನ ಸೇರಿದೆ ಬಂದು, ನೀ ಗುಣ ನಿಧಿ ಎಂದು ನಿನ್ನ ಸೇರಿದೆ ಬಂದು.
ಅತಿ ಕುಲವತಿ ನಾನು ನಾನಯ್ಯ ಅತಿ ಕುಲವತಿ ನಾನು ಪೃಥ್ವಿ ಬಾಲಕ ನೀವು ಪೃಥ್ವಿ ಬಾಲಕ ನೀವು ರತಿ ದೇವಿಗೆ ನಾನು ಮನುಮಾತ ನೀನು ರತಿ ದೇವಿಗೆ ನಾನು ಮನುಮತ ನೀನು ಮನುಮತ ನೀನು ದೇವಿಗೆ ನಾನು ಮನುಮತ ನೀನು ರಾಘವ ನರಪತೆ ಸುನು ಮಮ ವಚನ ನೀ ಗುಣ ನಿಧಿಯಂದು ನಿನ್ನ ಹೇಳಿದೆ ಬರುದು ನೀ ಗುಣ ನಿಧಿಯಂದು ನಿನ್ನ ಸೇರಿದೆ ಬಂದು ನೀ ಗುಣನಿಧಿ ಎಂದು ನಿನ್ನ ಸೇರಿದೆ ಬಂದು ಸೇರಿದೆ ಬಂದು ರಾಘವ ರಾಘವ ನಾನೇ ಏನು ಹೌದೌದು ಏನು ರಾಘವ ನರಪತಿ ಶೃಣು ಮಮ ವಚನವ ಕಿಂ ವಚನಂ ಉತಃ ಓ ತ್ವಂ ಅಯ್ಯೋ ನನಗೆ ಅದೆಲ್ಲ ಬರುವುದಿಲ್ಲ. ಅಲ್ಲ ನೀನು ಆರಂಭಿಸಿದ್ದು ನನಗೆ ಆರಂಭ ಮಾಡ್ಲಿಕ್ಕೆ ಮಾತ್ರ ಬರ್ತದೆ, ಅದಕ್ಕಿಂತ ಮುಂದೆ ಹೋಗ್ಲಿಕ್ಕೆ ಗೊತ್ತಿಲ್ಲ ನನಗೆ. ದೇವ ಭಾಷೆಯಿಂದಲೇ ಆರಂಭಿಸಿದ್ದಿ. ಹೌದು, ಅದು ನಾನಾಗೆ ಕಲ್ತುಕೊಂಡದ್ದಲ್ಲ, ಮತ್ತೆ ಅಲ್ಲಿರುವವರೆಲ್ಲ ಹೇಳಿದ್ರು ಹಾಗೆ ಆ ಭಾಷೆಯನ್ನು ಸ್ವಲ್ಪ ಕಲ್ತುಕೊಂಡೆ ನಾನು. ನಾನು ಆ ದಾರಿಯಲ್ಲಿ ಬರುವಾಗ ಅದೆಷ್ಟೋ ಮಂದಿ ಋಷಿಮುನಿಗಳು ನನಗೆ ನೋಡುವುದಕ್ಕೆ ಸಿಕ್ಕಿದ್ರು. ಅವರೆಲ್ಲ ಮಾತಾಡುತ್ತಾ ಇರುವಾಗ ಅವರೊಂದು ವಿಚಾರ ಹೇಳಿದ್ರು. ಏನಂತೆ? ಈ ಕಾನನದಲ್ಲಿ ಒಬ್ಬ ಸುರ ಸುಂದರ ಇದ್ದಾನೆ ಎನ್ನುವ ಹಾಗೆ. ಯಾರವನು ಅಂತ ಕೇಳಿದೆ. ಕೇಳುವಾಗ ಹೇಳಿದ್ದು ಒಂದೇ ಮಾತು, ಏನಂತೆ? ರಾಮ 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 ಎನ್ನುವ ಹಾಗೆ. ನಾನೇ ಆ ರಾಮ. ಹೌದಾ? ಹುಡುಕಿಕೊಂಡು ಹೋದಂತಹ ಬಳ್ಳಿ ಕಾಲಿಗೆ ಸಿಕ್ಕಿ ಹಾಕಿಕೊಂಡ ಹಾಗಾಯಿತು. ನನ್ನ ಬಗ್ಗೆ ಉದ್ದೇಶಿಸಿ ಬಂದವ. ಹೌದೌದೌದು. ರಾಮ, ನೀನು ರಘುವಂಶದಲ್ಲಿ ಹುಟ್ಟಿದವನಂತೆ. ಸತ್ಯ. ಆ ವಂಶದಲ್ಲಿ ಹುಟ್ಟಿ ಆಳಿ ಹೋದಂತಹ ಅದೆಷ್ಟೋ ಅರಸು ಮಕ್ಕಳಿಗೆ ರಾಮ ರಾಘವ ಎನ್ನುವ ಹೆಸರು ಪ್ರಾಪ್ತಿಸಿದಿಲ್ಲವಂತೆ. ಇಲ್ಲ. ಅಂತಹ ಹೆಸರು ದೊರಕಿದ್ದು ಯಾರಿಗೆ ಕೇಳಿದ್ರೆ ಅದು ನಿನಗೆ ಮಾತ್ರ. ಸತ್ಯ. ರಘುವಂಶ ದೀಪ ನೀನು. ಅಯ್ಯೋ, ನಿನ್ನ ಈ ವರ್ಣ, ನಿನ್ನ ಮುಖದ ಕಾಂತಿ, ಆ ಕಣ್ಣಿನ ಒಂದು ತೇಜಸ್ಸು, ನಗು, ಆ ಮೂಗು, ಆ ಕಿವಿ ಎಲ್ಲ ನೋಡುವಾಗ ನೀ ಗುಣನಿಧಿ ಎನ್ನುವುದನ್ನು ಅರ್ಥ ಮಾಡಿಕೊಂಡವಳು. ಕವಿಯಾಗುವ ಒಳ್ಳೆ ಭವಿಷ್ಯ ಉಂಟು. ಇಲ್ಲ ಇಲ್ಲ, ಅಷ್ಟು ದೊಡ್ಡ ಕವಿ ಆಗ್ಲಿಕ್ಕಿಲ್ಲ ನಾನು. ಕವಯಿತ್ರಿ? ಇಲ್ಲ ಇಲ್ಲ ಇಲ್ಲ, ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿದ್ದೇನೆ. ಈ ಪರ್ವತದ ಎಡೆಯಲ್ಲಿ ಹುಟ್ಟಿರುವಂತಹ ನದಿ ಒಂದು, ಅದರ ಗಮ್ಯಸ್ಥಾನ ಯಾವುದು ಎನ್ನುವ ಹಾಗೆ ಕೇಳಿದ್ರೆ ಸಾಗರವನ್ನ ಹೋಗಿ ಸೇರಿಕೊಳ್ಳುವಂಥದ್ದು. ಸತ್ಯ. ಹಾಗೆ ಬೆಟ್ಟದ ತುದಿಯಲ್ಲಿ ಹುಟ್ಟಿದ ನದಿಯೊಂದು ಸೇರುವುದು ಅಬ್ದಿಯನ್ನು. ಹೌದಲ್ವೇ? ಹಾಗೆ ನಾನು ನದಿಯಾಗಿ ಬೆಟ್ಟ ಗುಡ್ಡಗಳನ್ನ ಕ್ರಮಿಸುತ್ತಾ ಕಲ್ಲು ಮುಳ್ಳುಗಳನ್ನ ಹತ್ತಿ ಇಳಿಯುತ್ತಾ ಬಂದು ಸೇರಿಕೊಂಡದ್ದು ಎಲ್ಲಿಗೆ ಅಂತ ನೋಡಿದ್ರೆ ಗುಣನಿಧಿಯಾದಂತಹ ನಿನ್ನ ಬಳಿಗೆ. ಹಾಗೆ ನದಿ ಸಮುದ್ರವನ್ನು ಸೇರಿದ ಮೇಲೆ ಸಮುದ್ರವೇ ಆಗುವುದು. ಹೌದಲ್ವೇ? ತುಂಬಾ ನದಿಗಳು ಸೇರುತ್ತವಲ್ಲ,
ಹಾಗೆ ನನ್ನ ನೋಡಿ ಸಾಮಾನ್ಯದವಳು ಅಂತ ಭಾವಿಸಿಕೊಳ್ಬೇಡ. ಏನು ನಾನು ಅತಿ ಕುಲವತಿ. ಹಾಗಿದ್ರೆ ನಿನಗೆ ಕುಲವೇ ಇಲ್ಲ. ಅಲ್ಲಪ್ಪ, ಅಂದ್ರೆ ಅತಿಯಾದದ್ದು ಇಲ್ಲ. ಅತಿ ದೂರವರ್ಚಯ ಅದಲ್ಲ ಹೇಳಿದ್ದು. ಅತಿ ಅಂತ ಹೇಳಿದ್ರೆ ಹೇಗೆ? ಈಗ ಅತಿರೇಕ ಅತಿಯಾಗುವುದು. ಈಗ ನಾನು ಅತಿರೇಕ ಮಾಡ್ತಾ ಇದ್ದೇನೆ ಮತ್ತೆ ಹಾಗಲ್ವಾ? ಅತಿ ಅಂತ ಹೇಳಿದ್ರೆ ಶ್ರೇಷ್ಠವಾದದ್ದು. ಅತಿ ಕುಲವತಿ ಉತ್ತಮವಾದ ಕುಲದಲ್ಲಿ ಹುಟ್ಟಿದವಳು. ಯಾವ ಕುಲ? ಬ್ರಾಹ್ಮಣ ಕನ್ಯೆ. ಬ್ರಾಹ್ಮಣತಿ? ಹೌದು, ನಾನು ಬ್ರಾಹ್ಮಣತಿ, ನಾ ಭಟ್ಟತಿ. ಹೌದು. ನೋಡಿದ್ರು ಬ್ರಾಹ್ಮಣತಿ ಆದ್ರೂ ನಿನಗೆ ಇಷ್ಟೆಲ್ಲ ಸಿಗುತ್ತದೆ ಅಲ್ವಾ? ಆದ್ರೆ ಬ್ರಾಹ್ಮಣರಿಗೆ ಇಲ್ಲ ಅಂತ ಹೇಳುದು ನೀನು? ಹಾಗಲ್ಲ. ಮತ್ತೆ ಅಂದ್ರೆ ಅವರದ್ದು ಏನಿದ್ರು ತ್ಯಾಗಮಯವಾದದ್ದು. ಹೌದೌದೌದು. ಇಲ್ಲಿ ಭೋಗಮಯ ಕಾಣುತ್ತದೆ. ಇಲ್ಲಪ್ಪ, ಇದೆಲ್ಲರೂ ಕೊಟ್ಟದ್ದು ನನಗೆ ಎಲ್ಲರೂ ಕೂಡ. ಹೌದೇ? ಒಳ್ಳೆದು. ಎಲ್ಲರೂ ಪ್ರೀತಿಯಿಂದ ಕೊಟ್ಟದನ್ನು ಧರಿಸಿಕೊಂಡಿದ್ದೇನೆ. ಅತಿ ಕುಲವತಿಯಾದಂತಹ ನಾನು ನಿನ್ನನ್ನು ನೋಡುವಾಗ ಆ ಮುಖವೇ ಹೇಳ್ತಾ ಉಂಟು, ಏನು? ಪೃಥ್ವಿ ಪಾಲಕನಿದ್ದೀಯ ಎನ್ನುವ ಹಾಗೆ. ಸತ್ಯ. ಹಾಗಾಗಿ ಇನ್ನು ಒಳ್ಳೆ ಜೊತೆಯಾಗುತ್ತಾ ಉಂಟಲ್ಲ ನಾನು. ಹೇಗೆ? ಅತಿ ಕುಲವತಿ ಅಂದ್ರೆ ಶ್ರೇಷ್ಠವಾದಂತಹ ಕುಲದಲ್ಲಿ ಇರುವವರನ್ನ ಮದುವೆ ಆಗಬಹುದಂತೆ. ಕ್ಷಾತ್ರಿಯರು ಬ್ರಾಹ್ಮಣರು ಬೇರೆ. ಆದ್ದರಿಂದ ಬ್ರಾಹ್ಮಣರಿಗಂತ ಗತಿಯೇ ಇಲ್ಲದ ಸ್ಥಿತಿಯಲ್ಲಿ ಮಾತ್ರ ಕ್ಷಾತ್ರಿಯರನ್ನು ವರಿಸುವುದು ಅದೇನಿದ್ರು ನಮಗೆ ಹೊಂದಿಕೆ ಅಲ್ಲವಲ್ಲ. ಹೌದಾ? ಅದು ಬಿಡೋಣ. ಮತ್ತೆ ನಾನು ಬರುವಾಗ ನನ್ನನ್ನು ನೋಡಿ ಎಲ್ಲ ಹೆಣ್ಣು ಮಕ್ಕಳು ಹೇಳುದು ಹೇಗೆ ಗೊತ್ತಾ? ಅಕೊರತಿ ಅಕೊರತಿ ಅಕೊರತಿ. ಇನ್ನಲ್ಲಿಯೂ ಕೊರತೆ ಕಂಡರಲ್ಲ. ಕೊರತೆಯ? ಅಕೊರತಿ ಕೊರತಿ. ಕೊರತೆ ಇಲ್ಲ. ಮತ್ತೆ ನನ್ನನ್ನು ನೋಡಿ ಹೇಳಿದ್ದು ಹೇಗೆ? ಅಕೋ ರತಿ ಬಂದಳು ಎನ್ನುವ ಹಾಗೆ. ಓ, ರತಿಯಂತೆ ನಿನ್ನನ್ನು ಕಂಡರು. ಹೌದು. ದೇವರು ಕೊಟ್ಟ ರೂಪ ಉಂಟಲ್ಲ. ನನ್ನ ಕಣ್ಣಿಗೆ ನೀನು ಕಾಣುವುದು ಹೇಗೆ ಗೊತ್ತಾ? ಮನ್ಮಥನ ಹಾಗೆ ಕಾಣ್ತಾ ಇದ್ದೀಯ ನನಗೆ. ನಮಗೂ ಸ್ವಲ್ಪ ಜೊತೆ ಆಗುತ್ತಾ ಉಂಟಲ್ಲ. ಮನ್ಮಥ ರತಿಯರು ಆದರ್ಶವಾದಂತಹ ರೂಪಕ್ಕೆ ಸಾಕ್ಷಿಯಾದ ಸತಿಪತಿಯರು. ಅವರಲ್ಲಿ ನಾವೆಲ್ಲಿ ಬಿಡು. ಅದು ಆಗ್ಲಿಲ್ವಾ ನಿನಗೆ? ನೀನು ಆಚೆ ಈಚೆ ನೋಡುದು ಯಾಕೆ? ನನ್ನ ಮುಖವನ್ನೇ ಸರಿ ನೋಡಬಾರ್ದ ನೀನು? ಏನು ನಿನ್ನ ಮುಖದಲ್ಲಿ? ಸರಸೆ ಜಾಂಬಕಿ. ಸರಸೆ ಜಾಂಬಕಿ ನಾನು ತರಣಿ ಪ್ರಕಾಶ ನೀನೋ.
ಹಸಿದ ಮಗಿನಲು ತರಳಿ ಪ್ರಕಾಶ ನೀನು ಹೊರಬಿಂಬನರು ಹೊರಗಿರಿ ನೀನು ಕಬಲು ಮನ ಬಿಟ್ಟು ಕಬಕದಿ ದಯ ಬಿಟ್ಟು ಸವಿತ ಮೂಲವ ನೀಡು ಸವಿತ ಮೂಲವ ನೀಡು ಸರಸವಾದರು ಸವಿತ ಮೂಲವ ನೀಡು ಸರಸ ಮಾತಾಡು ರಾಘವ ಸವಿತಾ ಮೂಲವ ಸರಸ ಮಾತಾಡು ಸರಸ ಮಾತಾಡು ಸರಸ ಮಾತಾಡು ತರುಣಿ ಮಣಿ ಏನು ಅದೇ ನಿನ್ನ ವರ್ತನೆ ಆಚೆ ಈಚೆ ಕಾಣುತ್ತದೆ. ಅಂದ್ರೆ ಯಾವುದೋ ಒಂದು ತುಮುಲ. ಹೌದೌದು, ನನಗೆ ತಳಮಳ, ಹೌದು, ತವಕ, ಕಳವಳ. ಕಳವಳ ಹೌದಕ್ಕೆ ಕಳವಳ. ಅದೇ ಮನಸ್ಸಿನಲ್ಲಿ ನನಗೆ ಕಳವಳ ಬರ್ಲಿಕ್ಕೆ ಇಲ್ವೇ ಇಲ್ಲ. ಬಹಳ ಉಪಮೆ ಕೊಡ್ತಾ ಇತ್ತು. ಇವತ್ತು ಕಡಿಮೆ, ಇವತ್ತು ಯಾಕೋ ನೆನಪೇ ಆಗುದಿಲ್ಲ. ಹೌದಾ? ಹೌದೌದು. ಅದು ನೀನು ಆಚೆ ಈಚೆ ನೋಡುದು ಬೇಡ, ನನ್ನ ಮುಖವನ್ನೇ ನೋಡಂತೆ. ಏನು ಸರಸಿಜಾಂಬಕಿ ನಾನು. ಅರಳಿದ ತಾವರೆಯಂತಿರುವಂತ. ಈಗ ಒಂದು ತಾವರೆ ಅರಳಬೇಕು ಅಂತಾಗಿದ್ದರೆ ಅದಕ್ಕೆ ಬೇಕಾದದ್ದು ಯಾವುದು ಕೇಳಿದ್ರೆ ದಿನೇಶನ ದಿವ್ಯವಾದಂತಹ ಪ್ರಭೆ ಎನ್ನುವುದು ಬೇಕಾಗುತ್ತದೆ. ಸೂರ್ಯ ರಶ್ಮಿ ಬೀಳಬೇಕು. ಹೌದಲ್ವೇ? ಹಾಗೆ ಕಣ್ಣು ಬಿಡ್ಲಿಕ್ಕಾಗ್ಲಿಲ್ಲ ನನಗೆ ನಿಲ್ಲಿಗೆ ಬಂದಾಗ. ಯಾಕೋ? ನಿನ್ನ ಕಾಂತಿ ಹಾಗುಂಟು. ಈ ಕಾಂತಿ ನನ್ನ ಮೇಲೆ ಬಿದ್ದಾಕ್ಷಣದಲ್ಲಿ ಮುಖ ಎನ್ನುವುದು ಅರಳುವುದಕ್ಕೆ ಆರಂಭವಾಯಿತು. ಆದರೆ ಒಂದುಂಟು ತರುಣಿ. ಏನು? ಆಕಾಶದಲ್ಲಿರ್ತಾನೆ ಸೂರ್ಯ, ಸರೋವರದಲ್ಲಿರುತ್ತದೆ ತಾವರೆ. ತಾವರೆ ಸೂರ್ಯನ ದೂರದ ಕಿರಣದಿಂದ ಅರಳುತ್ತದೆ. ಹೌದೌದೌದು. ಈ ತಾವರೆಯನ್ನು ಕೊಯ್ದು ಬಂಡೆಯ ಮೇಲಿಟ್ರೆ ಕರಟಿ ಹೋಗುತ್ತದೆ ಅದು. ಹಾಗೆ ದೂರದಲ್ಲಿ ಇದ್ರೆ ಮಾತ್ರ ತಾವರೆ ಒಳ್ಳೆದು, ಹತ್ತಿರ ಬಂದ್ರೆ ಸುಟ್ಟು ಹೋಗುತ್ತದೆ. ಹೌದೌದೌದು. ಹಾಗಾಗಿ ಸ್ವಲ್ಪ ದೂರದಲ್ಲಿದ್ದೇನೆ ನಾನೀಗ. ಅದೇ ಸೂರ್ಯವಂಶೀಯನ ಹತ್ತಿರ ಬರುವಾಗ ದೂರ ಇರುವುದು ಒಳ್ಳೆಯದು ಅಂತ. ಹಾಗಲ್ಲಪ್ಪ. ಈಗ ನನ್ನ ಮುಖವನ್ನು ನೋಡುವ, ಮುಖದಲ್ಲಿ ಇನ್ನೊಂದು ಬಗೆಯನ್ನು ನೋಡ್ಬೇಕು ನೀನು. ಏನು? ಈ ನನ್ನ ತುಟಿಯನ್ನು ನೋಡು, ಹೇಗುಂಟು? ಕೆಂಪು 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 ಕೆಂಪಾಗಿ ಇಲ್ವಾ? ತೊಂಡೆಯ ಹಣ್ಣಿನ ಹಾಗುಂಟು. ಹೌದು, ತೊಂಡೆಯ ಹಣ್ಣನ್ನ ಸೀಳಿಟ್ಟ ಬಗೆಯಲ್ಲಿ ಕಾಣ್ತಾ ಉಂಟು. ಈ ತೊಂಡೆಯ ಹಣ್ಣು ಪ್ರೀತಿ ಯಾರಿಗೆ ಎನ್ನುವ ಹಾಗೆ ಕೇಳಿದ್ರೆ ಅರಗಿಣಿಗೆ ಪ್ರೀತಿಯಂತೆ. ಸತ್ಯ. ಆ ಅರಗಿಣಿ ಮಾಡುವುದಾದ್ರೆ ಏನು? ತೊಂಡೆಯ ಚಪ್ಪರದ ಮೇಲೆ ಹೋಗಿ ಕೂತು ಆ ತೊಂಡೆಯ ಹಣ್ಣನ್ನ ಕುಕ್ಕಿ 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 ತಿನ್ನುತ್ತದಂತೆ. ಹಾಗೆ ಈ ತೊಂಡೆ ಹಣ್ಣನ್ನ ಕುಕ್ಕುವಂತಹ ಗಿಳಿಯಾದರೆ ಹೇಗೆ ನೀನು? ತರುಣಿ ಮಣಿ, ಏನು? ಚಪ್ಪರದಲ್ಲಿರುತ್ತದೆ ತೊಂಡೆ ಹಣ್ಣು. ಹೌದೌದು.
ಗಿಳಿ ತಾನಾಗಿ ಬಂದು ಅದನ್ನು ತಿನ್ನುತ್ತದೆ. ಈ ಸಲ ಏನು ತೊಂಡೆ ಹಣ್ಣೆ ಗಿಳಿಯ ಬಳಿಗೆ ಹೋಗುವುದು ಅಂತ ನಾವು ಯೋಚಿಸುವುದು. ಅದೇನು ತೊಂಡೆ ಹಣ್ಣೆ ಹೋಗಿ ಗಿಳಿಯಲ್ಲಿ ಕುಕ್ಕು 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 ಅಂತ ಹೇಳಲಿಕ್ಕಿಲ್ಲ. ಕುಕ್ಕಿ ತಿನ್ನು ಅಂತ ಹೇಳಲಿಕ್ಕಿಲ್ಲ. ಆದ್ದರಿಂದ ತೊಂಡೆ ಹಣ್ಣು ಇರುವ ಜಾಗದಲ್ಲೇ ಇರಬೇಕು. ಗಿಣ್ಣಿ ಅಲ್ಲಿಗೆ ಬರಬೇಕು. ತೊಂಡೆ ಹಣ್ಣೆ ಹೋಗ್ಲಿಕ್ಕಿಲ್ವಲ್ಲ. ಸರಿಯಾಗುದಿಲ್ವಾ? ಸರಿಯೇ ಅಲ್ಲ. ಆದ್ರೆ ಅದನ್ನು ಬಿಡೋಣ. ಈಗ ನನಗೆ ಆವಾಗಲಿಂದ ಒಂದು ಆಸೆ. ಏನು? ತಾಂಬೂಲವನ್ನ ತಿನ್ಬೇಕು ಅಂತ ಹೇಳಿ. ಹೌದೇ? ಅದರಲ್ಲೂ ಮದುವೆ ಆಗದಿದ್ರೂ ಆ ಅಭ್ಯಾಸ ಉಂಟು. ಹೌದು, ಒಳ್ಳೇದು. ಸವಿತಾಂಬೂಲವನ್ನ ಮೆಲ್ಲಬೇಕೆನ್ನುವ ಆಸೆ. ಅದಕ್ಕೆ ಬೇಕಾಗಿ ನೀನು ನಿನ್ನಲ್ಲೇ ಸಂಗ್ರಹ ಮಾಡಿ ತಿನ್ನುವುದಾ ಇಲ್ಲ ಯಾರ್ಯಾರ ಪೆಟ್ಟಿಗೆಗೆ ಕೈ ಹಾಕುವುದಾ? ಒಮ್ಮೊಮ್ಮೆ ನಾನೇ ಇಟ್ಕೊಳ್ತೇನೆ. ಅಲ್ಲ, ಕೆಲವರಲ್ಲಿ ಅಭ್ಯಾಸ ಇದೆ. ಹೌದು, ಒಮ್ಮೊಮ್ಮೆ ಇಟ್ಕೊಳ್ತೇನೆ, ಒಮ್ಮೊಮ್ಮೆ ಇರುವುದಿಲ್ಲ. ಆವಾಗ ಯಾರ್ಯಾರಲ್ಲಿ ಕೇಳುದು ನಾನು. ಒಳ್ಳೇದು. ಹಾಗೆ ಅವರಲ್ಲಿ ಉಂಟೋ ಇವರಲ್ಲಿ ಉಂಟೋ ಎನ್ನುವ ಹಾಗೆ ನೋಡಿದೆ. ಅವರಿದ್ರು ಕೊಡುವುದಿಲ್ಲ, ಒಮ್ಮೊಮ್ಮೆ ಇಲ್ಲ ಅಂತ ಹೇಳ್ತಾರೆ. ಹಾಗೆ ನೀನು ಸವಿತಾಂಬೂಲವನ್ನ ನನಗೆ ಕೊಡಬೇಕು. ಕೊಟ್ಟು ಅದನ್ನು ನಾನು ಸ್ವಲ್ಪ ಸವಿಯಬೇಕು. ಆಮೇಲೆ ನಿನಗೆ ಕೊಡಬೇಕು, ನೀನು ಸವಿಯಬೇಕು. ಹಾಗೆ ಸವಿತಾಂಬೂಲವನ್ನ ಮೆನ್ನುವ ಆಸೆ. ನಿನ್ನ ಆಶೆ ತಪ್ಪಲ್ಲ. ನೀನು ಕೊಟ್ಟ ಇಷ್ಟು ಉಪಮೆಗಳೆಲ್ಲ ಯಾಕೋ ನಿನ್ನಲ್ಲಿ ದ್ವಂದ್ವವನ್ನು ಕಾಣಿಸ್ತಾ ಉಂಟು. ಅಲ್ಲ, ನನಗೆ ಗೊತ್ತಾಯ್ತು. ನೀನು ಆವಾಗ್ಲಿಂದ ಒಮ್ಮೆ ನನ್ನನ್ನು ನೋಡುದು, ಒಮ್ಮೆ ಆಚೆ ನೋಡುದು, ಒಮ್ಮೆ ಈಚೆ ನೋಡುದು. ಗೊತ್ತಾಯ್ತು. ನನಗೆ ದ್ವಂದ್ವ ಆಗಿದೆ. ಈ ಕವಲು ಮನ ಉಂಟಲ್ಲ, ಕವಲು ಮನ ಎಲ್ಲ ಇದ್ರೆ ಆಗ್ಲಿಕ್ಕಿಲ್ಲ. ಹೌದೌದು. ಈ ಎರಡೆರಡು ರೂಪ ಇರಬಾರ್ದು. ರೂಪದ ಬಗ್ಗೆ ನಿನಗೆ ಯಾಕೀಗ ವಿಷಯ ಕಾಡಿದಂದ್ರೆ ಅಂತರ ರೂಪ ಬೇರೆ, ಬಹಿರ್ರೂಪ ಬೇರೆ. ನಾನು ಯಾವಾಗ್ಲೂ ಹೀಗೆ, ಅದೇ ಒಳಗೊಂದು ಹೊರಗೊಂದು. ಇಲ್ಲ ಇರ್ಲಿಕ್ಕೆ ಇಲ್ಲ. ಮನಸ್ಸಿನಲ್ಲಿ ಇರಕೂಡ ಅಂಥದ್ದೆಲ್ಲ ಇರಬಾರ್ದು. ಹಾಗೆ ಕವಲು ಮನವನ್ನ ನೀನು ಬಿಟ್ಟು ನನ್ನಲ್ಲಿ ತವಕದಿಂದ ಮಾತಾಡು. ಯಾಕೆ ನೀನು ಸಮಯನ ವ್ಯರ್ಥ ಮಾಡ್ತೀಯ? ಮಾತಾಡಬೇಕು ಅಂತಿದ್ರೆ ನಿನ್ನ ಮನದ ಇಚ್ಛೆಯನ್ನು ಅರ್ಥ ಆಗಬೇಕಲ್ಲ. ಮದುವೆಯಾಗುವೆಯ? ಓ ಮದನನ ಪಟ್ಟದ ರಾಣಿ, ಮೊದಲನ ಪಟ್ಟದ ರಾಣಿ ಮೊದಲೇ ಬಂದುವುದಿಲ್ಲ. ಮದನನ ಪಟ್ಟದ ರಾಣಿ ಮೊದಲೇ ಬಂದುವುದಿಲ್ಲ. ಚದುರೇ ಸಣ್ಣವಳೊಬ್ಬಳ ಮದುವೆಯಾದಿರಲ್ಲ. ಒಂದು ಚೂರಿಗೆರಡುವರೆಯು ಒಂದು ಮನೆ ಕೇಳು. ಮಂದಗಮಲೆ ಬೇಳೆ ತರಲಿಲ್ಲೊಂದು ಎದುರ ಕೇಳು. ಮದನನ ಪಟ್ಟದ ರಾಣಿ ಮೊದಲೇ ಬಂದುದಿಲ್ಲ. ಓ ಮದನನ ಪಟ್ಟದ ರಾಣಿ, ಓ ರಾಜ ದೂರ. ಅಲ್ಲ, ರಾಣಿ ಅಂತ ಹೇಳುದು ನೀನೆ, ರಾಜ ಅಂತ ಬಂದಾಗ ಯಾಕೆ ದೂರ ನೀನು? ಯಾಕೆ? ನಿನ್ನ ರೂಪ ರತಿಯಂತೆ ಉಂಟು. ನಿನ್ನ ಆಯ ಆಕಾರ ಮಾತ್ರವಲ್ಲ, ನಡೆ ಇದೆಲ್ಲ ನಿನಗೆ ಒಪ್ಪತಕ್ಕ ವಯ್ಯಾರವೇ. ಹೌದೌದು. ಏನು ಮಾಡೋಣ? ಏನಾಯ್ತು? ನಮಗೂ ಅನ್ನಿಸ್ತದೆ ನಿನ್ನಂತ ರೂಪವತಿಗೆ ನಿಜವಾಗಿಯೂ ಒಂದು ಒಳ್ಳೆಯ ಗಂಡು ಸಿಗಬೇಕು. ಗಂಡು ಬೇಕು. ಹೌದಪ್ಪ. ಮದ್ವೆ ಆಗದವರು ಊರಿನಲ್ಲಿ ಎಷ್ಟೋ ಇದ್ದಾರೆ. ಪಾಪ ನೀನು ಅವರ ಸುದ್ದಿ ಯಾಕೆ? ಅವರು ಸನ್ಯಾಸಿ ಆಗ್ತಾರಂತೆ. ನವೀನವಾದಂತಹ ಬದುಕನ್ನು ಹೊಂದಿ ಆ ಮುಖಾಂತರ ಬದುಕಿನ ನಾವಿನ್ಯವನ್ನು ಕಂಡುಕೊಂಡು ಸುಖದಿಂದ ಅಂತವರ ಜೊತೆಯಲ್ಲಿದ್ರೆ ನಿನಗೂ ಸುಖ, ಅವರಿಗೂ ಸುಖ. ಆ ಸುಂದರನು ಸನ್ಯಾಸಿ ಆಗಿದ್ದಾನಂತೆ. ಬಿಡೋಣ. ಯಾಕೆ? ಏನು? ಈ ಪ್ರಪಂಚದಲ್ಲಿ ಮದುವೆಯಾದ ಗಂಡು ಮಕ್ಕಳನ್ನೇ ನೀ ಯಾಕೆ ನೋಡಬೇಕು? ಮತ್ತೆ ನೋಡಿದೀಯಾ? ಏನು? ಚತುರೆ ಸಣ್ಣವಳೊಬ್ಬಳ ಮದುವೆ ಆದೆನಲ್ಲ. ಕುದುರೆಯ ಚದುರೆ. ಹಾಗ ಇವಳು ನನ್ನ ನಲ್ಲೆ, ಅವಳ ನಲ್ಲ. ಆದ್ದರಿಂದ ಇವಳ ಜೊತೆಯಲ್ಲಿ ನಾ ಬದುಕು ಕಟ್ಟಿಕೊಂಡಿದ್ದೇನೆ. ಗೊತ್ತಾಯ್ತು ನನಗೆ. ಅದಕ್ಕೆ ನಾನು ಆವಾಗ ಹೇಳಿದ್ದು, ಈ ಕವಲು ಮನ ಅಂತ ಹೇಳಿದ್ರೆ ಹೇಗೆ? ಒಮ್ಮೆ ಅವಳ ಮುಖವನ್ನು ನೋಡುದು, ಒಮ್ಮೆ ನನ್ನ ಮುಖವನ್ನು ನೋಡುದು, ಮತ್ತೆ ಅವಳ ಮುಖ ನೋಡುದು, ನನ್ನ ಮುಖ.
ಅಂದ್ರೆ ಈ ಇಬ್ಬರನ್ನ ಮದುವೆ ಆದ್ರೆ ಹೇಗೆ ನಾನು ಎನ್ನುವ ಹಾಗೆ. ಈಗ ಈ ಆಲೋಚನೆಯನ್ನ ಮಾಡಬೇಡ, ಯೋಚಿಸು. ಏನು? ಒಂದು ಚೂರಿಗೆರಡು ಹೊರೆಯು ಹೊಂದುವುದೇ ಪೇಳು. ಹೊಂದುತ್ತದಲ್ಲ. ಒಂದು ಕತ್ತೆ ಉಂಟು, ಅದಕ್ಕೆ ಒಂದೇ ಹೊರೆ ಅಲ್ಲದೆ ಎರಡೆರಡು ಹೊರೆ ಹಾಕ್ಲಿಕ್ಕೆ ಆಗುತ್ತದೆ. ಹೇಗೆ? ಸ್ವಲ್ಪ ದಿವಸಗಳವರೆಗೆ ಒಂದು ಹೊರೆಯಲ್ಲಿ ಇಟ್ಟುಕೊಳ್ಳುವುದು, ಇನ್ನು ಸ್ವಲ್ಪ ದಿವಸದವರೆಗೆ ಇನ್ನೊಂದು ಹೊರೆಯಲ್ಲಿ ಇಟ್ಟುಕೊಳ್ಳುವುದಪ್ಪ. ಎಂದ ಉಪಯೋಗಕ್ಕೆ ಆಗುತ್ತದಲ್ಲ? ಉಪಯೋಗ ಆಗುತ್ತದೆ, ಹರಿತ ಹೋಗುತ್ತದಲ್ಲ. ಹೌದಾ? ಯೋಚನೆ ಮಾಡಬೇಕು. ಏನು? ಯಾಕೆ ಎಲ್ಲಿ ರಕ್ಷಣೆ ಅಂತ ಉಂಟು, ಆದ್ದರಿಂದಲೇ ಇಲ್ಲಿ ಏಕಪತ್ನಿ ವ್ರತಸ್ಥ ನಾನಿದ್ದೇನೆ. ಏಕಪತ್ನಿ ವ್ರತವ? ಏಕಪತ್ನಿ ವ್ರತ ಅಂದ್ರೆ ಒಂದಳೇ ಹೆಣ್ಣನ್ನು ಮದುವೆ ಆಗುವುದು. ಒಬ್ಬಳೆಯ? ನನ್ನ ಬದುಕಿನಲ್ಲಿರುವ ಆದರ್ಶ ಏನು ಅಂತ ಕೇಳಿದರೆ ಯಾವುದು? ಒಂದೇ ನಡೆ, ಒಂದೇ ನುಡಿ, ಓರ್ವಳೆ ಸತಿ, ಅದುವೇ ನನ್ನ ಬದುಕಿನ ಗತಿ ಅಂದ್ರೆ ಪಥ. ಆದ್ದರಿಂದ ಸತ್ಪಥದಲ್ಲಿ ನಡೆದಿದ್ದೇನೆ. ನನಗಂತೂ ಮದುವೆ ಆಗೋದಕ್ಕೆ ಸಾಧ್ಯ ಇಲ್ಲ. ಏನು ನಾನು ನಿನ್ನ ಬಳಿಕ ಮೊದಲಾಗಿ ಇಲ್ಲಿಗೆ ಬಂದದಂತ ಮಾಡಿದ್ಯಾ? ಎಲ್ಲ ಕಡೆಗೆ ಹೋಗಿ ಬಂದೆ, ಯಾರು ನನಗೆ ಸರಿಯಾಗುವವರಲ್ಲ ಎನ್ನುವ ಹಾಗೆ ಆಸೆಯಿಂದ ಬಂದ್ರೆ ಇಲ್ಲಿಯೂ ಕೂಡ ಆಗುದಿಲ್ವಾ? ಹಾಗಿದ್ರೆ ಎಲ್ಲಾ ಕಡೆ ಹೋಗಿದ್ದೀನಿ. ಹೌದು. ಎಲ್ಲರೂ ಏನು ಹೇಳಿದ್ರು? ಅಯ್ಯೋ, ಒಬ್ಬೊಬ್ಬರು ಅವರೇನು ಹೇಳಿಲ್ಲ, ನಾನೇ ಹೇಳಿ ಬಂದದ್ದು. ನನಗೆ ಆಗೋದಿಲ್ಲ ನೀವು ಎನ್ನುವ ಹಾಗೆ. ಕೆಲವರಿಗೆ ಕೈ ಸರಿದ್ರೆ, ಕೆಲವರಿಗೆ ಕಾಲು ಸರಿ ಇಲ್ಲ, ಕಾಲು ಸರಿದ್ರೆ ಕಿವಿ ಸರಿ ಇಲ್ಲ, ಕಿವಿ ಸರಿದ್ರೆ ಕಣ್ಣು ಸರಿ ಇಲ್ಲ, ಕಣ್ಣು ಸರಿದ್ರೆ ಮೂಗು ಸರಿ ಇಲ್ಲ, ಎಲ್ಲಾ ಸರಿ ಉಂಟು, ತಲೆಯಲ್ಲಿ ಕೂದಲಿಲ್ಲ. ಹೌದು, ಕೆಲವರ ತಲೆಯದ್ದು ತೆಗೆದು ನೋಡಬೇಕು ಉಂಟಾ ಇಲ್ವೋ. ನನಗುಂಟು ನೋಡಿ. ಅದೇ ವಿಷಯ ಕಾಡಿದ್ದು ನಾನು. ಆದರೆ ನೀನು ಈಗ ಅಂತವರ ಬಳಿಗೆ ಹೋಗಿದ್ದು. ರಾಘವ ಅಂತ ನನ್ನಲ್ಲಿ ದೇಹಿ ಅಂತ ಕೇಳಿದ ಕಾಲ ನಿನಗೆ ವ್ಯವಸ್ಥೆ ಇಲ್ಲ ಅಂತ ಯೋಚಿಸಬೇಡ. ವ್ಯವಸ್ಥೆ ಆಗಬೇಕು. ಎನಗಿಂತ ನೂರ್ಮಡಿ ಚೆಲುವ ತಮ್ಮನಿಗೆ ಪ್ರಾಯ. ನನಗೊಬ್ಬ ತಮ್ಮ ಇದ್ದಾನೆ. ಅದರಲ್ಲಿ ಯಾರು? ಲಕ್ಷ್ಮಣ ಅಂತ ಅವರ ಹೆಸರು. ಲಕ್ಷಣವಾಗಿದ್ದಾನೆ? ಲಕ್ಷಣವಾಗಿದ್ದಾನೆ. ನನಗಿಂತ 100 ಪಾಲು ಚೆಂದ. 100. ಇಲ್ಲಿಗಿಂತ ಅಲ್ಲಿ 100 ಹೆಚ್ಚುಂಟು. ಅವನನ್ನು ಹೋಗಿ ನೀನು ನೋಡು, ನೋಡಿ ಚೆನ್ನಾಗಿ ತೋರುವ ಉಪಾಯ. ನನ್ನ ಹಾಗೆ ಅವನಿಗೆ ತಾಳ್ಮೆ ಇಲ್ಲ. ಹೌದಾ? ಸ್ವಲ್ಪ ಜಾಗ್ರತೆ ಮಾಡು. ನಾನು ಹೋಗುವುದೇ ಜಾಗ್ರತೆ ಇಲ್ಲ. ಅವ ಒಪ್ಪಿದ್ರೆ, ಅವನನ್ನು ನೀ ವರಿಸಿದ್ರೆ ನಮ್ಮ ಪೂರ್ಣ ಅನುಗ್ರಹ ಉಂಟು. ಹೌದಾ? ಹಾಗಿದ್ರೆ ನಾನು ಮದುವೆಯಾಗಿ ಹೋಗುತ್ತೇನೆ, ವಿಷಯವನ್ನ ಹೇಳ್ತೇನೆ. ಹೋಗಿ ವಿಷಯ ಹೇಳು. ಹೋಗುತ್ತೇನೆ, ವಿಷಯ ಹೇಳ್ತೇನೆ. ಹೇಳು. ಬಾವಾ, ಏನು ಬದಲಾದದ್ದು ಭಾವ? ಅದು ಹಾಗೆ ತಮ್ಮನನ್ನ ಹೋಗಿ ಮದುವೆಯಾಗಿ ಬರುವವಳಲ್ವಾ? ಆದರೆ ಆದ ಮೇಲೆ ಭಾವ ಇಲ್ಲ ಇಲ್ಲ. ಒಂದು ಅಕ್ಕ, ಯಾರಿಗೆ? ನನಗೆ. ಈಗಲೇ ಒಂದು ಆಶೀರ್ವಾದವನ್ನು ಮಾಡಿ ನೀವು ಬೇಗ ಮದುವೆ ಆಗಲಿ ಎನ್ನುವ ಹಾಗೆ. ಆಗ ತೆಂಗಿನಕಾಯಿ ಹರಿಯುತ್ತಾ ಇದ್ದಿ. ತೆಂಗಿನಕಾಯಿ ಬೇರೆಯವ್ರದ್ದು ಉದ್ಯೋಗ ಅಲ್ಲ. ನೀನು ನಿನ್ನ ಹಲ್ಲೆಲ್ಲ ಹಾಗೆ ಕಾಣ್ತಾ ಇದ್ದಿ. ನನ್ನ ಹಲ್ಲು ಸರಿ ಉಂಟು ಅಲ್ವೇ? ಈಗ ಬದಲು. ಹೌದು. ಏನಿದ್ದರೂ ನಿನ್ನ ಬದಲಾವಣೆಯ ಪರ್ವಕಾಲ ಒದಗಿ ಬರಲಿ. ಹೌದು. ಆದ್ರೆ ಒಂದು ವಿಷಯ, ಮತ್ತೆ ಈ ಹೂವೆಲ್ಲ ಇಟ್ಟುಕೊಳ್ಬೇಡಿ ನೀವು. ಇದನ್ನೆಲ್ಲ ತೆಗೆಯಬೇಕು, ತೆಗೆದು ಬೇರೆ ಶೃಂಗಾರ ಆಗಬೇಕು. ಮತ್ತೆ ಮಂಗಳಾರತಿಗೊಂದು ಇವತ್ತು ನೀವೇ ಆಗಬೇಕು. ಅಲ್ಲ, ಆರತಿ ನೀವು ಮಾಡಿದ್ರೆ ಚಂದ. ಇದನ್ನೆಲ್ಲ ತೆಗೀಬೇಕು. ಯಾವ್ದು? ಬೇರೆ ಶೃಂಗಾರವೇ ಆಗಬೇಕು. ಇಲ್ಲ ಇಲ್ಲ ಇಲ್ಲ. ಆಯ್ತು, ನೂತನ ಬಗೆಯಲ್ಲಿ ನಾನು ಸಾಗುತ್ತೇನೆ. ಸರಿ, ಆಶೀರ್ವಾದವನ್ನು ಮಾಡಿ. ಹೋಗಿ ಬಾ, ಹೋಗಿ ಬಾ. ಚಂದ ಅಂತ ಹೋಗುತ್ತೇನೆ ನಾನು. ಚಂದ್ರದಿಂದ ಒಂದೋಜನೆ ರಾಮಚಂದ್ರ ಹೇಳಿದಂತ ಮಾತಿನಂದವನ್ನು ಖಂಡಿಸುತ್ತ ಕನ್ನಡಿಯನ್ನು ತೆಗೆದು ನೋಡುತ್ತ ಮೊಗಮು ಚೆನ್ನಾಗಿರುವುದೆಂದ ದಿನಗಾಡುತ್ತ ಮತ್ತೆ ತನ್ನು ತಾನೇ ಮಾತನಾಡುತ್ತ ತನಗೆ ಕಣ್ಣೀರೊಳಗೆಳೆಯುತ್ತ ಅವರ ಕಣ್ಣೀರು ತನಗೆ ಕಣ್ಣೀರೊಳಗೆಳೆಯುತ್ತ ಚಂದದಿಂದ ಬಂದಳ ಚಲೋ ಬಂದಳು ಬಂದೆ. ಓ ಕಾಮ ಸನ್ನಿಭ, ಕೇಳು ಬೆಳೆ ರಾಮ ಕಳುಹಿದ
ಗೆಲುವೋ ಹೇಳಿರೋ ಮಗಳು ಈಗ ಇಲ್ಲಿಯಳು ರಾಮನ ಬಿಟ್ಟು ಕೃಪಾಳು ನಿನ್ನೊರು ಕಮಿಸಿ ಬಲ್ದೆವು ಬದಲು ಇನ್ನು ಕವಸಗೊಳ್ಳದೇನು ತಾಳಲಾರೆವು ಸುಪ್ರೇಮದಿಂದಲೇ ಕೋಡು ಸರದ ಮಾತಾಡು ನಾನು ನಿನ್ನ ಬಳಿಗಾಗೆ ಬಂದವಳಿದ್ದೀನಿ. ನನ್ನಲ್ಲಿಗೆ? ಹೌದೌದು. ಯಾಕೋ? ತುಂಬಾ ವಿಚಾರಗಳನ್ನು ಹೊತ್ತುಕೊಂಡು ಬಂದವಳು. ತುಂಬಾ ವಿಚಾರ? ಹೌದು. ಯಾವುದು? ನಿನ್ನಲ್ಲಿ ಸವಿಯಾದ ಮಾತುಗಳನ್ನು ಆಡಬೇಕು, ನಿನ್ನ ಪಕ್ಕದಲ್ಲೇ ಕುಳಿತುಕೊಳ್ಬೇಕು, ನಿನ್ನ ವಿಚಾರಗಳೆಲ್ಲವನ್ನ ಕೇಳಿ ತಿಳ್ಕೊಳ್ಬೇಕು. ಹಾಗೆ ಓಡೋಡಿಕೊಂಡು ಬಂದೆ. ಏನು ನಾನು ನಾನಾಗಿ ಬಂದದಂತೂ ಮಾಡಿದ್ದೀಯಾ? ಮತ್ತೆ ನನ್ನನ್ನೊಬ್ಬರು ಕಳಿಸಿಕೊಟ್ಟದ್ದು. ಯಾರು? ಅದು 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 ಹೇಳು. ಅದು ವಯ್ಯಾರ ನಿಲ್ಲಿಸಿ. ನಿನ್ನ ಅಣ್ಣನೇ ಕಳುಹಿ ಕೊಟ್ಟದ್ದು. ಯಾಕೆ? ರಾಮಣ್ಣ ಕಳುಹಿ ಕೊಟ್ಟ. ಯಾಕೆ? ನಿನ್ನ ಮದುವೆ ಆಗಬೇಕೆನ್ನುವ ಆಸೆ ಅವನಲ್ಲಿ ಹೋಗಿ ಹೇಳಿದೆ ನಾನು. ನಿನ್ನ ಮದುವೆ ಆಗಬೇಕು ರಾಮಚಂದ್ರ ಎನ್ನುವ ಹಾಗೆ. ಆವಾಗ ಅವನು ಹೇಳಿದ ಗೊತ್ತಾ? ನಾನು ಏಕಪತ್ನಿ ವ್ರತಸ್ಥ, ನನ್ನಿಂದ ಮದುವೆ ಆಗುವುದಕ್ಕಾಗುವುದಿಲ್ಲ, ನಿನಗೊಂದು ದಾರಿಯನ್ನು ನಾನೇ ಹೇಳ್ತೀನಿ ಎನ್ನುವ ಹಾಗೆ ಅವನೇ ಸೂಚಿಸಿದ್ದಾನೆ. ಹಾಗಾಗಿ ಯೋಚನೆಯನ್ನ ಮಾಡಿ ಇಲ್ಲಿಯವರೆಗಾಗಿ ಬಂದಿದ್ದೇನೆ. ಮದುವೆ ಆಗುವೆಯಾ? ಮದುವೆ? ಹೌದೌದು. ಓ ಮಂದಗಮನೆ ಮಂದಗಮನೆ ಇಂಥ ಸುದ್ದಿ ಒಂದನೆನ್ನೋಳಾಡದಿರೋ ಮಂದಗಮನೆ ಮಂದಗಮನೆಯಿಂದ ಸುದ್ದಿಯೊಂದನೆನ್ನೋಳಾಡದಿರು ಮುಂದೆ ಬ್ರಹ್ಮಚಾರಿ ಮುಂದೆ ಬ್ರಹ್ಮಚಾರಿ ಬಂದ ದಾರಿಗೆ ಸುಂದರವಿಲ್ಲ ತಂದರಣ್ಣನ ಗುರುತವನ್ನು ಚಂದವಿಲ್ಲ ಕೂಡುವೆ ನೆನಂದನೋ ಬಂದವರಿಗೆ ಸುಖವಿಲ್ಲ ತಂದರಣ್ಣನ ಗುರುತವನ್ನು ಚಂದವಿ ಕೂಡುವೆ ನೆನಂದನೋ ಮಂದಗಮನ. ಓ ತರುಣಿ, ಮಂದವಾದಂತಹ ಹೆಜ್ಜೆಯನ್ನಿಡುತ್ತಾ ಮುಂದೆ ಮುಂದೆ ಬರುತ್ತಾ ಇದ್ದೀಯ. ಹಾಗಾಗಿ ಓ ಮಂದಗಮನೆ ಎನ್ನುವ ಹಾಗೆ ಕರೆಯಬೇಕಾಯಿತು. ಈ ಹೆಣ್ಣಿನ ಸೌಂದರ್ಯವನ್ನು 5 ರೀತಿಯಲ್ಲಿ ವಿಭಾಗಿಸುವುದಕ್ಕೆ ಸಾಧ್ಯ. ಹೇಗೆ? ವರ್ಣ, ಆಕೃತಿ, ಶ್ರುತಿ, ಗತಿ, ಮತಿ. ನಿನ್ನ ವರ್ಣ ಒಳ್ಳೆ ದಪ್ಪ ಬಣ್ಣ. ದಪ್ಪ ಇಲ್ಲಪ್ಪ, ತೆಳುವಲ್ಲ. ಆಕೃತಿ ತಲೆಯಿಂದ ಕಾಲಿನವರೆಗೆ ಒಂದೇ ರೀತಿ. ಒಂದೇ ರೀತಿಯ? ಹೌದು. ಕುಂಬಳಕಾಯಾಗ ಅಲ್ಲ, ಹೇಳಿದ್ ನಾನು ಹಾಗೆ. ಶ್ರುತಿ ಆಹಾ ಏನು? ಕೋಕಿಲ ಕಂಠ, ಕೋಕಿಲ ಹಾಗೆ ನನಗದರ ಕೊಡುಗೆ. ಗತಿ ಮಂದವಾದಂತಹ ಗತಿ. ಮತಿ ಸ್ವಲ್ಪ ಕಡಿಮೆ ಆಯ್ತು. ಅಯ್ಯೋ, ಅದು ಹೆಚ್ಚುಂಟು. ಯಾಕೆ ಗೊತ್ತಾ? ಯಾಕೆ? ಇಂತಹ ಮಾತನ್ನು ನನ್ನಲ್ಲಿ ಆಡಬಾರದು. ಅದ್ಯಾಕೆ? ನಾ ಬ್ರಹ್ಮಚಾರಿ ಇದ್ದೇನೆ. ಬ್ರಹ್ಮಚಾರಿಯ? ನೈಷ್ಠಿಕ ಬ್ರಹ್ಮಚಾರಿ. ಮದುವೆ ಆಗ್ಲಿಲ್ವಾ? ಆಗಿದೆ. ಹೌದಾ? ಹೌದು. ಎಲ್ಲಿದ್ದಾಳೆ ಅವಳು? ಅಲ್ಲಿ ಇರಬೇಕಾದಲ್ಲಿ ಇದ್ದಾಳೆ.
ಇಲ್ಲಿಲ್ಲ ಅಷ್ಟೇ. ಹೌದಾ? ಹಾಗಾಗಿ ಮತ್ತೊಂದು ಮಾತನ್ನು ಹೇಳಿದೆ. ಏನು? ಅಣ್ಣನೇ ಕಳುಹಿದ, ರಾಮಣ್ಣನೇ ಕಳುಹಿದ್ದು, ಅವನೇ ಕಳುಹಿದ್ದಾನೆ ಎಂಬುದಕ್ಕೆ ಸಾಕ್ಷಿ ಏನುಂಟು? ಆಧಾರ. ಆಧಾರ. ಈಗ ಆಧಾರ ಬೇಕಾ? ಆಧಾರ ಬೇಕು. ಆಧಾರ ಇಲ್ದಿದ್ರೆ ಇಂಥದ್ದು ಆಗೋದಿಲ್ವಾ? ಅಯ್ಯೋ, ನನಗೆ ಗೊತ್ತೇ ಇರ್ಲಿಲ್ಲ ಅದು. ಅಣ್ಣನೇ ಹೇಳಿದ್ದಾನೆ ಎಂಬುದಕ್ಕೆ ಗುರುತನ್ನು ತಂದರೆ ತಂದ್ರಿ ಮತ್ತೆ ನೋಡುವ ನೀನು ಹೇಳಿದ ವಿಷಯ. ಗುರುತು ತಂದ್ರೆ ಮದುವೆ ಆಗ್ಬೇಕು. ನೋಡುವ, ಮತ್ತೆ ಮೋಸ ಮಾಡಬಾರ್ದು. ನೋಡುವ, ನೀನು ಹೋಗಿ ಬಾ. ಬರ್ತೇನೆ, ಬೇಗ ಬರ್ತೇನೆ, ಮತ್ತೆ ಮದುವೆ ಆಗಬೇಕು, ಮೋಸ ಮಾಡಬಾರ್ದು. ಈಗ ತರ್ತೇನೆ. ಆಧಾರ, ಆಧಾರ, ಹೋಗಿದ್ದಾಳೆ ಸೀತಾ. ಹೇಗೆ ಮನೆಗೆ ಹೇಗಂತೆ ಗುರುತವಾದ ನಾನು ಇಲ್ಲಿಂದ ಹೋದದ್ದು ಹೇಗೆ? ನಾನು ಮದುವೆ ಆಗಬೇಕು ರಾಮ ಅಂತ ಕೇಳುವಾಗ ಹೋಗು ತಮ್ಮ ಇದ್ದಾನೆ ಲಕ್ಷ್ಮಣ ಲಕ್ಷಣ, ಅಲ್ಲಿ ಹೋಗು, ಅವನು ಮದುವೆ ಆಗುತ್ತಾನೆ, ಇವನು ಮದುವೆ ಆಗುತ್ತಾನೆ. ಒಮ್ಮೆ ನಿಲ್ಲಿಸ್ತೀಯ? ಏನು? ದನದ ಬಾಲಕ್ಕೆ ತೆಂಗಿನ ಗರಿ ಕಟ್ಟಿದ ಹಾಗೆ ಆಗ್ತಾ ಉಂಟು ನಿನಗೆ. ತೆಂಗಿನಕಾಯ್ತು, ತೆಂಗಿನಕಾಯ್ತು, ಅದೊಂದು ಬಿಟ್ಟು ಮತ್ತೆ ಬೇರೆ ಯಾವುದಿಲ್ಲ ನಿನಗೆ. ಅಲ್ಲ, ಯಾಕೆ ಹೀಗೆ ಬೊಬ್ಬೆ ಹಾಕುತ್ತಿ? ಮತ್ತೆ ಹೋಗಿದ್ದಿ, ಹೌದು, ದಾರಿ ತೋರಿಸಿದ್ದೇನೆ, ಮತ್ತೆ ಬೊಬ್ಬೆ ಹಾಕುದು ಯಾಕೆ? ಮತ್ತೆ ದಾರಿ ತೋರಿಸಿದ್ದೆ. ಹೌದು, ಅವನಲ್ಲಿ ಹೋಗಿ ಕೇಳಿದೆ ನಾನು, ನನ್ನನ್ನು ಮದುವೆ ಆಗ್ಬೇಕು, ನಿನ್ನ ಅಣ್ಣನ ರಾಮನ ಇಲ್ಲಿಯವರೆಗಾಗಿ ಕಳುಹಿ ಕೊಟ್ಟಿದ್ದಾನೆ, ಮದುವೆ ಆಗೇ ಆಗುತ್ತಾನೆ ಅಂತ ಹೇಳಿದೆ. ಏನು ಹೇಳಿದ? ಅವ ಹೇಳುದು ಎಂತದ್ದು ನಾಕಾಣೆ ಬ್ರಹ್ಮಚಾರಿ ಅಂತ. ಅವನದ್ದು ನಾಕಾಣೆ ಬ್ರಹ್ಮಚಾರಿ. ಅದು ಆಚೆ ಆಗ್ಬೇಕು. ಬ್ರಹ್ಮಚಾರಿ ನಾಕಾಣೆ. ಬ್ರಹ್ಮಚಾರಿ ನಾ ಕಾಣೆ. ಹೌದೌದು, ಹಾಗೆ ಅವ ಬ್ರಹ್ಮಚಾರಿ. ಮತ್ತೆ ಬ್ರಹ್ಮಚಾರಿ ಹೇಳಿದ್ದೇನೆ, ಹೋಗುವಾಗ ಜಾಗ್ರತೆ ಮಾಡು. ಜಾಗ್ರತೆಯಲ್ಲೇ ಹೋದದ್ದು. ನೀವೇನು ನನ್ನನ್ನು ಚೆಂಡು ಅಂತ ಮಾಡಿದ್ದೀರಾ? ಒಬ್ಬರು ನೀವಿಲ್ಲಿಂದ ನನ್ನನ್ನು ಹೇಗೆ ಕೊಟ್ಟುವುದು, ಅವ ಅಲ್ಲಿಂದ ಮತ್ತೆ ಹೇಳಿ ಹೇಗೆ ಕೊಟ್ಟುವುದು, ಮತ್ತೆ ಇಲ್ಲಿಂದ ಮೊದಲು ಮತ್ತೆ ನೀವು ಹೇಗೆ ಕೊಟ್ಟುವುದು? ಏನು ಚೆಂಡ ನಾನು? ಈಗ ಸ್ವಲ್ಪ ಸ್ವಲ್ಪ ಹೊರಗೆ ಬರ್ತಾ ಉಂಟು. ಇಲ್ಲ, ನಾನು ಸ್ವಭಾವ ಇಲ್ಲ, ಸ್ವಭಾವ ಆಗಲ್ಲ. ನನಗೆ ಮದುವೆ ಆಗಬೇಕು, ಅದಕ್ಕೆ ಯೋಚಿಸಬೇಡ. ಈಗ ಏನಾಗಬೇಕಂತೆ? ಆಧಾರ ಬೇಕಂತೆ. ಈಗಲಾದ್ರೂ ಜ್ಞಾನೋದಯ ಆಯಿತಲ್ಲ. ಇಷ್ಟವರೆಗೆ ಗೊತ್ತೇ ಇರ್ಲಿಲ್ಲ ಅದು ನನಗೆ. ಆಧಾರ ಬೇಕೇ ಬೇಕಂತೆ. ಅವ ಗುರುತಿಸುವುದಕ್ಕೆ ಏನು ಆಧಾರ ಕೊಡಲಿ? ರಾಮ, ನೀನು ನನಗೆ ನಿನ್ನ ಬಿಲ್ಲು ಕೊಡು, ಈ ಸಲ ಅದು ನನಗೆ ಕೊಡು. ಬಿಲ್ಲು ಕೊಡಬಹುದು, ಆದರೆ ಬಿಲ್ಲನ್ನು ಹಿಡಿಯುವುದು ಹೇಗೆ ಅಂತ ಗೊತ್ತಬೇಕಲ್ಲ. ಅದು ಹೇಗೆ ಹಿಡಿಯುವುದು? ನಾನು ಇದು ನಿನ್ನಂಥವರಿಗೆ ಕೊಡುವ ಬಿಲ್ಲಲ್ಲ. ಹೌದಾ? ಇದು ಋಷಿ ಕೊಟ್ಟ ಬಿಲ್ಲು. ಅದಿರ್ಲಿ. ಹಾಗಿದ್ರೆ ನನಗೆ ಬಾಣ ಕೊಡ್ತೀಯಾ? ಬಾಣ ಕೊಡಬಹುದು, ಹಿಡಿಯುವ ತ್ರಾಣ ಬೇಕಲ್ಲ. ಅದು ಹೌದು. ನನಗೆ ಆಯುಧ ಹಿಡಿದು ಗೊತ್ತಿಲ್ಲ. ಇಲ್ಲ, ಆಯುಧ ಹಿಡಿದ ತಕ್ಷಣ ಆಯಾಸ ಆಗ್ಲಿಕ್ಕೆ ಆರಂಭ ಆಗುತ್ತದೆ ನನಗೆ. ಹೌದೇ? ಸರಿ, ಹಾಗೆ ಅದು ಬೇಡ. ಹಾಗಿದ್ರೆ ಎಲೆಯಲ್ಲಿ ಬರೆದು ಕೊಡ್ತೀಯಾ? ಎಲೆಯಲ್ಲಿ ಬರೆದ್ರೆ ನೀನೇ ಬರೆದದ್ದು ಅಂತ ಅನ್ನಿಸಿದ್ರೆ ಬೇಡ. ಈ ಕೈಯಲ್ಲಿ ಬರೆಯುತ್ತೀಯಾ? ನೀ ಈ ಕೈಯಲ್ಲಿ ಬರೆದದ್ದು ಅಂತ ಭಾವಿಸಿದ್ರೆ ಬೇಡ, ಈ ಕೈಯಲ್ಲಿ ಬರಿ. ನನಗೆ ಈ ಕೈಯಲ್ಲಿ ಬರಲಿಕ್ಕೆ ಆಗುದಿಲ್ಲ. ಅದು ಹೇಳಲಿಕ್ಕಾಗುವುದು. ನಿನ್ನ ಬೆನ್ನು ನೋಡುವಾಗ ಒಂದು ಹಲಗೆಯ ಹಾಗೆ ಉಂಟು. ನಿನಗೆ ನನ್ನ ಬೆನ್ನು ನೋಡಿದ್ರೆ ಹಲಗೆ ನೆನಪಾಗುತ್ತದೆ ನಿನಗೆ? ಸತ್ಯ. ಯಾಕೆ? ಯಾಕೆ? ಅಲ್ಲಿ ನಾ ಬರೆದ್ರೆ ನನ್ನ ತಮ್ಮ ಖಂಡಿತ ಒಪ್ಪುತ್ತಾನೆ. ಹೌದಾ? ಯಾರಿಗೂ ಅವರ ಬೆನ್ನ ಹಿಂದೆ ಬರೀಲಿಕ್ಕೆ ಆಗುದಿಲ್ಲಲ್ಲ. ಕೈ ಹೋಗುದಿಲ್ಲ ನನಗೆ ಅಲ್ವಾ? ಯೋಚನೆ ಮಾಡಬೇಡ. ನಾನೀಗ ಹೇಗೆ ಬೆನ್ನು ಹಾಕ್ಲಾ? ಬೆನ್ನು ಹಾಕ್ಲಾ? ಬರೀತಿ ಅಲ್ಲ, ನಿನಗೆ ಮನಸ್ಸಿದ್ರೆ ಹಾಕು, ತೊಂದರೆ ಇಲ್ಲ. ಬೇಡ ಬೇಡ, ನಿನಗೆ ಬೆನ್ನು ಹಾಕಬಾರದು. ಮತ್ತೆ ನನ್ನ ಭಾವ ಆಗುವವರೆಲ್ಲ. ನಿನ್ನ ಭಾವ ಸರಿ. ಹೌದು. ಹಾಗೆ ನಾನು ನಮಸ್ಕಾರ ಮಾಡ್ತೇನೆ. ಸರಿ, ಒಳ್ಳೇದು. ಹೌದು. ನನಗೆ ಈಗೀಗ ಸೊಂಟ ನೋವು. ಹೌದೇ? ಬಗ್ಲಿಕ್ಕೆ ಆಗುದಿಲ್ಲ. ಒಳ್ಳೇದು. ತುಂಬಾ ಕಷ್ಟ ಆಗುತ್ತದೆ ಮಾತ್ರ ಬಗ್ಲಿಕ್ಕೆಲ್ಲ. ಸಾಕಾ? ನೀನು ಹಾಗೆ ಮಾಡ್ಬೇಡ, ಕಚ್ಕೊಳ್ಳಿ ಆಗುತ್ತದೆ ನನಗೆ. ಬರೆದಾಯ್ತು. ಆಯ್ತಾ? ನನಗೆ ಗೊತ್ತೇ ಆಗ್ಲಿಲ್ಲ. ಅದೆಲ್ಲ ಗೊತ್ತಾಗ್ಲಿಕ್ಕಿಲ್ಲ. ಯಾಕೆ? ಅದು ಅವನಿಗೆ ಗೊತ್ತಾಗುತ್ತದೆ. ನಿನ್ನ ಮುದ್ರೆ ಹಾಕಿದ್ಯಾ? ನಮ್ಮದ್ದು ಸನ್ನೆ. ಅಷ್ಟೇ ಅಷ್ಟೇ. ಅಕ್ಷರ ಅರ್ಥ ಆಗುತ್ತದಲ್ಲ ಅವನಿಗೆ? ಗೊತ್ತಾಗುತ್ತದೆ. ಹೌದಾ? ಹೋಗು, ಜಾಗ್ರತೆ, ವ್ಯವಸ್ಥೆ ಆಗುತ್ತದೆ. ಈ ಸಲ ಆದ್ರೂ ಬಯಲಾಗುತ್ತದೆ. ಯಾವುದು? ಅಂದ್ರೆ ವಿಷಯ. ಹೌದೌದು. ನಾ ಹೋಗಿ ಬರ್ತೇನೆ, ಬೇಗ ಹೋಗ್ತೇನೆ. ನಾನು ಗುರುತು ತಂದೆ. ಎಷ್ಟು ಬೇಗ ಬಂದಿ? ಆಧಾರ ತಂದು ಆಯ್ತು. ನೋಡ್ತೀಯಾ? ಹೀಗೆ ನೋಡು ನೋಡು ನೋಡು.
ಪ್ರಾಯದ ಚದುರೆ ವ್ಯಾಮೋಹಕಾರಿ ಪ್ರಾಯದ ಚದುರೆ ವ್ಯಾಮೋಹಕಾರಿ ನೋಡಿ ಲಕ್ಷ್ಮಣ ಅಣ್ಣನ ಗುರುತನ್ನು ನೋಡುವಾಗ ನಗು ತನ್ನಷ್ಟಕ್ಕೆ ಬರುತ್ತಾ ಇದೆ. ಆಹಾ, ಸರಿಯಾಗಿ ಬರೆದಿದ್ದಾನೆ. ಯಾವ ರೀತಿ ಕಾಗಿಯೊಂದು ಕಪ್ಪೆಯನ್ನು ಹಿಡಿದು ತನ್ನ ಕೊಕ್ಕಿನಿಂದ ಕುಕ್ಕಿ ಕುಕ್ಕಿ ಹಿಂಸೆ ಕೊಡುವಂತಹ ಚಿತ್ರವನ್ನು ಬರೆದಿದ್ದಾನೆ. ಹಾಗಾದ್ರೆ ಇದರ ಒಳಾರ್ಥವೇನು? ಇವಳಿಗೆ ಬೇಕಾದ್ದು ಹಿಂಸೆ, ಹಿಂಸೆ ಕೊಡಬೇಕು. ಅದಕ್ಕೆ ಬೇಕಾಗಿ ಯಾವ ರೀತಿ? ಓ ಚದುರೆ, ದೂರ ನಿಲ್ಬೇಡ, ಬಾ. ಇದು ನಡೆಯುವುದು ಮೊದಲಾಗಿ ಬರುವಾಗ ನಾನು ಚದುರೆ ಎನ್ನುವ ಹಾಗೆ ತಿಳಿದುಕೊಂಡೆ. ನೀ ಚದುರೆ ಅಲ್ಲ, ಕುದುರೆ ಎಂಬುದು ಈಗ ಸ್ಪಷ್ಟವಾಯಿತು. ಮದುವೆಯಾಗಬೇಕಾದರೆ ದೂರ ನಿಂತರೆ ಆಗುವುದಿಲ್ಲ. ಹತ್ತಿರ ಬಾ, 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 ಬಾ. ಏನು ವೇಷ ಬದಲಾದದ್ದು? ನಿನ್ನಲ್ಲಿ ಪ್ರೀತಿಯಿಂದ ನಿನ್ನನ್ನು ಒಲಿಸುವುದಕ್ಕಾಗಿ ಮುಂದುವರಿದು ವೇಷ ಬದಲಿಸಿ ಬಂದೆ. ನಿನ್ನ ಮಾತನ್ನು ಒಪ್ಪಿದೆ. ಆದರೆ ನೀನೇನು ಮಾಡಿದೆ? ನನಗೆ ಮೋಸ ಮಾಡಿದ್ದಕ್ಕೆ ನಿನಗೆ ಪಾಠ ಮಾಡಿದೆ. ನನ್ನ ಮೂಗನ್ನ ಕತ್ತರಿಸಿದೆ, ಕರ್ಣವನ್ನು ಛೇದಿಸಿದೆ. ಹೀಗೆ ಬಿಡ್ತೇನೆಂದು ಭಾವಿಸಿದೀಯಾ? ಏನು ನನ್ನನ್ನ ನೋಡಿ ನಿನ್ನ ಮನಗಿನ ನಗಾಡ್ತಾಳ. ಹೆಣ್ಣಾದವಳ ಕಷ್ಟ ಏನೆಂಬ ಹಾಗೆ ಅವಳಿಗೆ ತಿಳಿದಿಲ್ವಾ? ಮುಖದಲ್ಲಿ ಮೂಗಿಲ್ಲವೆಂದಾದರೆ ಪ್ರಪಂಚಕ್ಕೆ ನಾನು ಮುಖವನ್ನ ಹಾಗೆ ತೋರಿಸುತ್ತೇನೆ. ವ್ಯವಹಾರ ಮುಖ ತೋರಿಸುವ ಹಾಗೆ ಇರಬೇಕಲ್ಲ. ಆದರೆ ಇಷ್ಟು ಕಷ್ಟದ ಪರಿಸ್ಥಿತಿಗೆ ತಂದಂತಹ ನನ್ನನ್ನ ಹೀಗೆ ಬಿಡ್ತೇನೆಂದು ಭಾವಿಸಿದೆಯಾ? ಏನು ನಿನ್ನನ್ನ ಬಿಡುವುದಿಲ್ಲ. ನನ್ನನ್ನ ಹೇಳುವುದಕ್ಕೆ ಕೇಳುವುದಕ್ಕೆ ಯಾರು ಇಲ್ಲವೆಂದು ಭಾವಿಸಿದ್ದೀಯಾ? ಇದ್ದಾರೆ ನನ್ನ ಅಣ್ಣಂದಿರು, ಬರ್ತಾರೆ ನೋಡು ಒಬ್ಬೊಬ್ಬರಾಗಿ. ನಿನ್ನನ್ನ ಹೇಗೆ ಕೆಣಕುತ್ತಾರೆ ನೋಡು. ಕೊನೆಯದಾಗೊಂದು ಮಾತುಂಟು, ಏನು? ಕಿವಿ ಬಿಟ್ಟು ಕೇಳು. ಹೆಣ್ಣಾದಂತಹ ನನ್ನನ್ನ ಕೆಣಕಿದಂತಹ ನೀನಾಗೆ ಹೇಳುವಂತಹ ಮಾತು, ಹುಟ್ಟದ್ದು ಸೀರೆಯಲ್ಲ, ದೊಡ್ಡದ್ದು ಕುಪ್ಪಸವಲ್ಲ, ಹೆಸರು ಶೂರ್ಪನಖೆ ಅಲ್ಲ. ಈಗ ಬಯಲಾಯಿತಲ್ಲ. ಏನು? ಶೂರ್ಪನಖ. ಈ ಕಷ್ಟದ ಪರಿಸ್ಥಿತಿಯಲ್ಲಿ ನಗಾಡಿದಳಲ್ಲ ನಿನ್ನ ಹೆಂಡತಿ. ಅವಳ ಕಣ್ಣಿನಲ್ಲಿ ನೀರು ಬಾರದ ಹಾಗೆ ಮಾಡದಿದ್ದರೆ ಅವಳು ಮಾಡಿದ ಪಾಪದ ಫಲ ನೀರು ಬರಬೇಕಾದದ್ದು ಯಾರ ಕಣ್ಣಲ್ಲಿ ಅನ್ನುವುದುಂಟು. ಏನೇ ಇರಲಿ, ತಮ್ಮನಾದ ಲಕ್ಷ್ಮಣ ಮಾಡಬೇಕಾದಂತಹ ಶಾಸ್ತಿಯನ್ನು ಮಾಡಿದ್ದಾನೆ. ಪುರುಷಾತಿಕ್ರಮಣಕ್ಕೆ ಊನತೆಯೇ ಶಾಸ್ತಿ. ಏನಿದ್ದರೂ ದುಷ್ಟರಿಂದ ದೂರ ಇರಬೇಕು.
ಬರೆಸಿಕೊಳ್ಳುತ್ತೇನೆ ಅಂತ ಆಡಿದ್ದಾಳೆ. ಅವಳ ಸಂತಾನ ಬರಲಿ, ಉತ್ತರ ಕೊಡುವುದಕ್ಕೆ ನಾ ಸಿದ್ಧರಾಗುತ್ತೇನೆ. ತಮ್ಮಂದಿರಾಗಿ ನಾವಿದ್ದೇನು ಪ್ರಯೋಜನ? ಎಲ್ಲಿ ದೂಷಣ ತ್ರಿಷಣ? ನಮ್ಮನ್ನು ನೀ ಕರೆದೆ ಅಣ್ಣ ಬಂದು ನೋಡಿದ್ರೆ ದೂರದಿಂದ ನೀನಿರುವೆ ಏನಾಯಿತು?
ಪ್ರಣಾಮಗಳನ್ನು ಸಲ್ಲಿಸಿದ್ದೇನೆ. ದಂಡಕಾರಣ್ಯದ ಜಲಸ್ಥಾನದಲ್ಲಿ 14,000 ಕರೋಡ ರಕ್ಕಸರ ಜೊತೆ ಸೇರಿ ಮೆರೆಯುತ್ತಾ ಇರುವವು ನೀನು. ಈ ಕಾಲಕ್ಕೆ ನಮ್ಮೆಲ್ಲರನ್ನು ಕರೆಸಿದೆಯಲ್ಲ, ಏನು ಕಾರಣ? ನಮ್ಮದಾದಂತಹ ಜನಸ್ಥಾನಕ್ಕೆ ಪ್ರವೇಶ ಮಾಡಿದ್ದು ಮಾತ್ರವಲ್ಲ, ಸ್ವಚ್ಛಂದವಾಗಿ ವಿಹರಿಸುತ್ತಾ ಇದ್ದ ತಂಗಿ ಶೂರ್ಪನಖೆಯ ನಾಸಿಕಾ ಕುಚ ಎರಡನ್ನು ಛೇದಿಸಿದವರಿದ್ದಾರೆ. ಏನು ಮಾಡೋಣ? ಅವಳ ಸರ್ವರಕ್ಷೆಯ ಹೊಣ ನಮ್ಮ ಪಾಲಿಗಿದೆ. ಹಾಗಿರುವಾಗ ಅವಳಿಗೆ ಮೌನಭಂಗವಾಯಿತು ಅಂತಾದರೆ ನಾವು ಇದ್ದು ಏನು ಪ್ರಯೋಜನ? ಆ ಕೃತ್ಯವನ್ನು ಎಸಗಿದವರನ್ನು ರುಂಡ ಮುಂಡ ಬಂದು ನಮಗೂ ಆದಂತಹ ಅವಮಾನವೇ ಸರಿ. ಆ ರಾಮ ಲಕ್ಷ್ಮಣರು ಎಲ್ಲೇ ಇರ್ಲಿ, ಹೇಗೆ ಇರ್ಲಿ, ಅವರನ್ನು ಕಂಡು ನಮ್ಮ ವಿಚಾರ ಬಿಟ್ಟು ಬಿಡೋಣ. ಲಂಕಾಧೀಶರಾಗಿರುವಂತಹ ರಾವಣೇಶ್ವರನಿಗೆ ನಾಳೆ ನಾವು ಮುಖ ತೋರಿಸಬೇಕು ಎಂದಾದರೆ ಇದಕ್ಕೆ ಸರಿಯಾದಂತಹ ಪ್ರತೀಕಾರವನ್ನು ಮಾಡಬೇಕು. ನೀವು ಮಾತ್ರವಲ್ಲ, 14,000 ರಕ್ಕಸರನ್ನು ಸೇರಿಸಿ ರಣಕ್ಷೇತ್ರಕ್ಕೆ ಧುಮುಕೋಣ.
ಇಂತಹ ಸಾಹಸಕ್ಕೆ ಯಾರಾದರೂ ಬೆರಗಾಗಲೇಬೇಕು. ನಮ್ಮದಾದಂತಹ ಈ ಆವಾಸ ಸ್ಥಾನಕ್ಕೆ ಪ್ರವೇಶ ಮಾಡಿ ತಂಗಿಯಾದಂತಹ ಶೂರ್ಪನಖಿಯ ಮಾನಖಂಡನೆಯನ್ನು ಎಸಗಿದ್ದೀರಿ ಎನ್ನುವಂತಹ ವಿಚಾರವನ್ನು ಅರಿತಿದ್ದೇವೆ. ಎಲ್ಲ ನನ್ನನ್ನು ಸರಿಯಾಗಿ ನೋಡು. 3 ಶಿರವನ್ನು ಪರಿಗಿಸು. ನಾನು ತ್ರಿಶೂಲನಿದ್ದೇನೆ, ರಣವಿಕ್ರಮ ಇದ್ದೇನೆ. ನನ್ನ ಮುಂದೆ ಮಾರ್ಮಲೆತು ನಿಂತೆ ಎಂದಾದರೆ ನಿನ್ನ ಕೈ ಕಾಲುಗಳನ್ನು ಕತ್ತರಿಸಿ ನರಿ ನಾಯಿಗಳಿಗೆ ನಸೋಚ್ಛೇದವನ್ನು ಮಾಡಿದೆಯಾ? ಸಂಜವನ್ನು ಕತ್ತರಿಸಿದೆಯಾ? ಧೂರ್ತ ಸರಿಯಾದ ಶಾಸ್ತಿಯನ್ನು ಮಾಡುವುದಕ್ಕಾಗಿ ಬಂದವ ಪುರುಷೋತ್ತಿಕ್ರಮಣ ಮಾಡಿದಂತ ತಂಗಿಯ ಕಿವಿಗಳನ್ನೆಲ್ಲ ಕತ್ತರಿಸಿದವನು ನಾನೇ. ಕೇಳುವುದಕ್ಕೆ ಬಂದ್ರೆ ನಿನಗೂ ಅದೇ ಗತಿ. ನಮ್ಮದಾದಂತಹ
ಹೃದಯದಿಂದ ಸಾಕಿ ಸಲಹಿದಂತಹ ಪ್ರೀತಿಯಿಂದ ನೋಡಿದಂತಹ ತಂಗಿಗೆ ಅಪಮಾನವನ್ನು ಮಾಡಿದೆಯಾನು. ಹಣ ಬರ ಕಟ್ಟವನ ಮಾನ ಬಿಟ್ಟವನ ನಿನಗಿಲ್ಲಿ ಬದುಕಿ ಬಾಳಬಹುದೆಂಬುದಾಗಿ ಭಾವಿಸಿದೆಯಾ? ಈ ಕೃತ್ಯವನ್ನು ಎಸಗಿದಂತಹ ನಿನ್ನ ರುಂಡವನ ಒಂದು ಗುಣ ಬೆಟ್ಟ ಹತ್ತಿದ್ರು ಹೋಗುವುದಿಲ್ಲ. ನಮ್ಮ ಮುಂದೆ ನಿಮ್ಮ ರಾಕ್ಷಸ ಬುದ್ಧಿಯನ್ನು ತೋರಿಸಿದವಳು ಆಕೆ ಇದ್ದಾಳೆ. ಕೇಳುವುದಕ್ಕೆ ಬಂದು ಶೈಮಿನಿ ಗಳಿಸ್ತೇನೆ. ನಾವಿರುವಂತಹ ಈ ಪ್ರದೇಶವನ್ನು ಬರುವುದಲ್ಲದೆ ನಮ್ಮವಳಾದಂತಹ ಶೂರ್ಪನಖಿಯ ಕಿವಿಮುಖವನ್ನು ಕತ್ತರಿಸಿದ್ರೆ ಪಾಪಿಗಳೇ, ನಮ್ಮವರನ್ನು ಮುಟ್ಟಿದ್ರೆ ಪರಿಣಾಮ ಏನಾಗುತ್ತದೆ ಎಂಬುದನ್ನು ಪ್ರದೇಶದಲ್ಲಿ ಯಾರಿಗೂ ಯಾವುದೇ ರೀತಿಯ ತೊಂದರೆಯನ್ನು ಕೊಡದೆ ನಮ್ಮಷ್ಟಕ್ಕೆ ನಾವಿರುವಂತಹ ವೇಳೆಯಲ್ಲಿ ಅವಳೇ ನಮ್ಮಡಿಗೆ ಪ್ರವೇಶ ಮಾಡಿದವಳಿದ್ದಾಳೆ. ಬಂದು ಮಾಡಿದ್ದು ಅಧಿಕ ಪ್ರಸಂಗ. ಅದನ್ನು ಕೇಳಿದಕ್ಕೆ ನೀನು ನಿನ್ನ ಪ್ರಾಣ ರಾವಣೇಶ್ವರನ ತಂಗಿ ಶೂರ್ಪನಖಿ. ಸರಿ, ರಾವಣೇಶ್ವರನನ್ನು ನಾವು ಭಕ್ತಿಯಿಂದ ಗೌರವದಿಂದ ಅಣ್ಣ ಎನ್ನುವ ಹಾಗೆ ಒಪ್ಪಿಕೊಂಡವರು. ಒಳ್ಳೆಯದು. ಅವನ ತಂಗಿ ನಮಗೂ ತಂಗಿ. ಸರಿ, ನಾಸಿಕವನ್ನು ಛೇದಿಸಿದೆಯೋ, ಕುಚವನ್ನು ಖಂಡಿಸಿದೆಯೋ, ಏನು ಅಪರಾಧವನ್ನು ಮಾಡಿದ್ದಾಳೆ ಹೇಳು.
ಬಂದರು. ನನ್ನ ಮಾರ್ಕಣಕ್ಕೆ ಇವತ್ತು ಮರಣ ಹೊಂದಿದರು. ಈತನ ಮಧ್ಯೆ ಘೋರ ರೂಪಿನಿಂದ ಪ್ರಕಟಗೊಂಡು ಅಟ್ಟಹಾಸವನ್ನು ಗೈಯುತ್ತಾ ಇರುವೆ. ಕಾರಣ ಅರಿಯೆಯ, ನಿನ್ನ ತಂಗಿಯಾದ ಶೂರ್ಪಣಕ್ಕೆ ಸತಿ ಪತ್ಯರಾದ ನಾವು ಒಟ್ಟಿಗೆ ಇರುವ ಹೊತ್ತಿನಲ್ಲಿ ಬಂದು ಕಾಮಭಿಕ್ಷೆ ಯಾಚಿಸಿದಳು. ನೀತಿಯ ವಚನವನ್ನಾಡಿದೆ. ಮಾತ್ರವಲ್ಲ, ಬೇರೊಂದು ರೂಪ ತಳೆದಳು. ತಮ್ಮನಲ್ಲಿ ಅವಳ ವಿಕೃತಿ ಅಭಿವ್ಯಕ್ತವಾಯಿತು. ಪುರುಷಾತಿಕ್ರಮಣಕ್ಕೆ ಊನತೆಯೇ ಶಾಸ್ತಿ. ಆ ಶಾಸ್ತ್ರ ಪ್ರಕಾರೇಣ ಕಿವಿ ಮೂಗು ಕತ್ತರಿಸುವ ಕೆಲಸ ತಮ್ಮ ಮಾಡಿದ್ದಾನೆ. ಏನು ಅಪರಾಧ? ನಮ್ಮ ಅವಗಾಹನೆಗೆ ಬಂದ ಹಾಗೆ ತಂಗಿಯಾದಂತಹ ಶೂರ್ಪನಖೆ ಯಾವ ದ್ರೋಹವನ್ನು ಮಾಡಲಿಲ್ಲ. ಕಾಡಿನಲ್ಲಿ ಸ್ವಚ್ಛಂದವಾಗಿ ತಿರುಗುತ್ತಾ ಇದ್ದವಳ ಮೈ ಮೇಲೆ ನಿನ್ನ ತಮ್ಮ ಕೈ ಮಾಡಿದ. ಇದು ನಮಗೆ ಬಂದ ವರ್ತಮಾನ. ಬಿಡೋಣ. ನಿಮಗೆ ಬಂದ ವರ್ತಮಾನವೇ ಸತ್ಯ ಆಗುವುದಿಲ್ವಲ್ಲ. ನೀನು ಹೇಳಿದ್ದನ್ನು ಒಪ್ಪಿಕೊಳ್ಳೋಣ. ಕಾಮಾತುರಳಾಗಿ ನನ್ನ ತಂಗಿ ನಿನ್ನ ಬಳಿಗೆ ಬಂದಳು ಎನ್ನುವ ಹಾಗೆ ಒಮ್ಮೆ ಕೂಡಬಹುದಿತ್ತಲ್ಲ. ನಿನಗೆ ಏನಾಯ್ತು? ನಾನು ನಿಮ್ಮ ಪಂಗಡದವನಲ್ಲ. ಯಾಕೆ? ನನ್ನ ಬದುಕಿನಲ್ಲಿ ಆರ್ಷೇಯವಾದ ಸಂಸ್ಕಾರ ಸಂಸ್ಕೃತಿ ಉಂಟು. ಆದ್ದರಿಂದಲೇ ಹೆಣ್ಣಾದವಳಿಗೆ ನೀತಿಯನ್ನು ಹೇಳಿದ್ದೇನೆ. ನನಗಿದು ಧರ್ಮ. ನಿಮ್ಮ ಸಂಸ್ಕೃತಿಯನ್ನು ನಾನು ತಿಳಿದವನಿದ್ದೇನೆ. ಏನು? ಬಯಸಿ ಬಂದ ಭಾಮಿನಿಯನ್ನು ಬಿಡಬಾರದು. ಅದು ನಿಮ್ಮ ಆರ್ಯ ಸಂಸ್ಕೃತಿ. ಬಯಸಿ ಬಿಡಬಹುದು. ಹಾಗಿದ್ರೆ ಬಯಸಿ ಬಂದ ಭಾಮಿನಿ ಹೇಗೆ ಬಂದಿದ್ದಾಳೆ ಅಂತ ಉಂಟು. ಭಾಮೆಯಾಗಿ ಬರ್ತಾಳೆ ಅಂತಾದ್ರೆ ಅದಕ್ಕೆ ಅವಕಾಶ ಉಂಟು. ಪರಿಗ್ರಹಿಸುವವನ ವ್ರತನಿಷ್ಠೆಯ ವ್ಯಾಪ್ತಿಗೆ ಒಳಪಟ್ಟದ್ದು. ಆದ್ದರಿಂದ ನಾನು ಏಕಪತ್ನಿ ವ್ರತಸ್ಥನಾಗಿ ನನ್ನ ಅನುಷ್ಠಾನವನ್ನು ಊರ್ಜಿತಗೊಳಿಸಿದ್ದೇನೆ. ತಪ್ಪೇನು? ಏಕಪತ್ನಿ ವೃತ್ತಸ್ಥಾನ ಅದು ಯಾಕೆ? ಆ ವೃತ್ತ ನಿನಗೆ? ನನ್ನ ಬದುಕಿನಲ್ಲಿ ನಾ ಇಟ್ಟುಕೊಂಡ ಧ್ಯೇಯ ಅದು. ನಿನ್ನ ಅಪ್ಪ ಮಾತ್ರ 3 ಮದುವೆ ಆಗಿದ್ದಾನೆ ಅಲ್ವಾ? ಅವರಿಗೆ 300 ಉಪಪತ್ನಿಯರು ಇದ್ದಾರೆ. ಅದು ಅವರಿಗೆ ಬಿಟ್ಟ ವಿಷಯ. ಕೆಲವರೆಲ್ಲ ಪ್ರಪಂಚದಲ್ಲಿ ವ್ರತಾಚರಣೆ ಮಾಡ್ತಾರೆ. ಯಾಕೆ? ಗತಿ ಇಲ್ಲದ ಇದ್ರೆ ಮಾತ್ರ. ಬಹುಶಃ ನಿನಗೆ ಪುರುಷತ್ವ ಇಲ್ಲ ಅಂತ ಕಾಣ್ತದೆ. ನಮಗೆ ಏಕಪತ್ನಿ ವೃತ್ತಸ್ಥ ಕೆಲವರೆಲ್ಲ ಇದ್ದಾರೆ. ಮನೆಯಲ್ಲಿ ಕೂಳು ಇಲ್ಲ ಎಂದಾದರೆ ಅವರು ಏಕಾದಶಿ ವ್ರತಾಚರಣೆ ಮಾಡುವವರು. ಬಹುಶಃ ನಿನಗೆ ಪುರುಷತ್ವ ಇಲ್ಲ. ಆದ ಕಾರಣ ನೀನು ಏಕಪತ್ನಿ ವೃತ್ತಸ್ಥ. ಪುರುಷತ್ವ ಮುಖ್ಯ ಅಲ್ವೋ? ಪುರುಷೋತ್ತಮತ್ವ ಉಂಟು. ಆದ್ದರಿಂದಲೇ ಜಾನಕಿಯ ಜೊತೆಯಲ್ಲಿ ಈಗಲೂ ನೆಮ್ಮದಿಯಿಂದ ಇದ್ದೇನೆ. ಹೇಳಬೇಕಾದವಳು ನನ್ನ ಹೆಂಡತಿ. ನೆಮ್ಮದಿಯಿಂದ ಇದ್ದೇನೆ ಅಂತ ನೀನು ಹೇಳುವಾಗ ನಿನ್ನ ಮುಖ ನೋಡುವಾಗಲೇ ಅರ್ಥ ಆಗ್ತದೆ ಏನು ಎಷ್ಟು ನೆಮ್ಮದಿಯಲ್ಲಿ ಇದ್ದಿ ಎನ್ನುವ ಹಾಗೆ. ಮತ್ತೆಂತದ್ದು ಪುರುಷಾತಿಕ್ರಮಣ. ಪುರುಷಾತಿಕ್ರಮಣ ಎನ್ನುವಂತಹ ಶಬ್ದವನ್ನೇ ನಾನು ಇದುವರೆಗೆ ಕೇಳಲಿಲ್ಲ. ನಿಮಗೆ ಅದರ ಅರ್ಥ ಬಂದರೆ ಸಾಲದೋ ಶಾಸ್ತ್ರದ ಬಗ್ಗೆ ತಿಳಿದುಕೊಳ್ಳಬೇಕು. ಏನದರ ಅರ್ಥ? ರಾವಣನ ತಮ್ಮ ಆದರೆ ಸಾಲದು. ರಾವಣೀಯ ಭಾಷ್ಯ ಬರೆದಾತನಲ್ಲಿಯೇ ಅದನ್ನು ಕಂಡುಕೊಳ್ಳಬೇಕು. ನೀವಾದರೂ ಮಾಡಿದ ಕೃತ್ಯ ಅದಕ್ಕಾಗುತ್ತದೆ. ಪುರುಷನಾದವನನ್ನು ಅತಿಕ್ರಮಿಸಿದರು ಅಂತಾದ್ರೆ ಹೆಣ್ಣೊಬ್ಬಳು ಸಂಸ್ಕಾರ ವಿಹೀನೆ ಅಂತ ಅರ್ಥ. ಅಂತವಳಿಗೆ ಶಾಸ್ತ್ರ ಹೇಳುವ ಶಿಕ್ಷೆ ಕಿವಿ ಮೂಗು ಕತ್ತರಿಸುವುದು. ವೈಜ್ಞಾನಿಕವಾಗಿ ನಾನು ಹೇಳ್ತೇನೆ, ಒಂದು ಹೆಣ್ಣನ್ನು ಪುರುಷ ತನ್ನ ಸಾಮರ್ಥ್ಯದಿಂದ ತನ್ನ ಬಲದಿಂದ ಅವಳನ್ನು ಉಪಯೋಗಿಸಬಹುದು. ಆದರೆ ಯಾವ ಹೆಣ್ಣಿಗೂ ಓರ್ವ ಪುರುಷನನ್ನು ಬಲ ಉಪಯೋಗಿಸಿ ಸುಖ ಪಡೆಯುವುದಕ್ಕೆ ಸಾಧ್ಯ ಇಲ್ಲ. ಆದ ಕಾರಣವೇ ಪ್ರಪಂಚದಲ್ಲಿ ಹೆಣ್ಣಿನ ಮಾನಭಂಗ ಎನ್ನುವ ಹಾಗಲ್ಲದೆ ಪುರುಷನ ಮಾನಭಂಗ ಎನ್ನುವಂತಹ ಶಬ್ದ ಇದುವರೆಗೆ ಉತ್ಪತ್ತಿ ಆಗಲಿಲ್ಲ. ನೀನು ವೈಜ್ಞಾನಿಕವಾಗಿ ಆಡುತ್ತಿ, ನಾನು ಶಾಸ್ತ್ರೋಕ್ತವಾಗಿಯೇ ಆಡುತ್ತೇನೆ. ಹೆಣ್ಣಾದವಳಿಗೆ ಸೀಮಿತ ಪರಿಧಿ ಅಂತ ಉಂಟು. ಆ ಪರಿಧಿಯನ್ನು ಬಿಟ್ಟು ಧರ್ಮಾತಿಕ್ರಮಣ ಮಾಡಿದಳು ಅಂತಾದರೆ ಅಂತವಳು ಮಾಡುವ ಕೃತ್ಯ ಪುರುಷಾತಿಕ್ರಮಣ ಅಂತ ಶಾಸ್ತ್ರ ಹೇಳ್ತದೆ. ಅವಳಿಗೆ ದಂಡ ಸಂಹಿತೆ ಸಾರುವ ಪ್ರಕಾರ ತಕ್ಕ ಶಿಕ್ಷೆ ಕೊಟ್ಟಿದ್ದೇನೆ. ಇದು ಶಾಸ್ತ್ರ, ಅದಕ್ಕೆ ವ್ಯಕ್ತಿತ್ವವೇ ಶಸ್ತ್ರ. ತಪ್ಪು ಮಾಡಿದ್ದಾಳೋ ಸರಿ ಮಾಡಿದ್ದಾಳೋ ಬಿಡು. ಕುಲೀನ ಮನೆತನದ ಹೆಣ್ಣಿನ ಮೇಲೆ ಕೈ ಮಾಡಿದ್ರೆ ಏನು ಶಿಕ್ಷೆ ಎನ್ನುವ ಹಾಗೆ ನಾನು ತೋರ್ಪಡಿಸುತ್ತೇನೆ. ನೀ ತೋರಿಸುವುದೇನು? ಪ್ರಶ್ನಿಸುವುದಕ್ಕೆ ಬರುವವರಿಗೆ ಯಾವುದು ಪಾಠ ಅಂತ ನಾ ತೋರಿಸ್ತೇನೆ.
ರಾಮನನ್ನು ಪ್ರಶ್ನಿಸುವುದಕ್ಕೆ ಬಂದವರಿದ್ದಾರೆ. ಅಂತಹ ಕಳರನ್ನೆಲ್ಲ ಎತ್ತಿದ ತನುವನ್ನು ಕೆಳಗಿಡುವುದಕ್ಕೆ ಮುಂಚಿತವಾಗಿ ಕೊಂದು ಕಳೆದಿದ್ದೇನೆ. ಜನಸ್ಥಾಮನ್ನವೆಂದು ನಾಮಕರಣ ಮಾಡಿದ್ದ ರಾಕ್ಷಸರ ತಾಣವಿದು. ಇದರ ಹೆಸರನ್ನೇ ಬದಲಿಸಿ ಋಷಿಸ್ತೋಮಕ್ಕೆ ನೀಡಿದ್ದೇನೆ. ಧರ್ಮರಕ್ಷಕರಾಗಿ ಯಜ್ಞಯಾಗಾದಿಗಳನ್ನು ಮಾಡಿಕೊಳ್ಳಿ ಎಂಬ ಹಾಗೆ ದಂಡಕಾರಣ್ಯ ಉತ್ತರಾಖಂಡಿಯ ಮರುಸ್ಥಾಪನೆಯಾಯಿತು. ಆದರೆ ಈ ರಾಕ್ಷಸರದ್ದು ಇಲ್ಲಿಗೆ ಮುಗಿಯುವುದಿಲ್ಲ. ಇನ್ನೂ ನಮ್ಮ ಪ್ರತೀಕ್ಷೆಯಲ್ಲಿರ್ತಾರೆ ಎನ್ನುವುದು ಸ್ಪಷ್ಟ. ಎಚ್ಚರಿಕೆಯಿಂದ ನಿರೀಕ್ಷಿಸುತ್ತಿದ್ದಾರೆ. ವರ್ಣಲಂಕೆಯನ್ನೇ ಕಾರ್ಯಕ್ಷೇತ್ರವನ್ನಾಗಿಸಿಕೊಂಡು ನರನಾಗಲೋಕವನ್ನು ಪ್ರವೇಶ ಮಾಡಿ ವಿಜಯಧ್ವಜವನ್ನು ಊರಿ ತ್ರಿದಶದೊಳಗಾಗಿ ನಾನು ಬೆರೆತಿರುವಂತಹ ಕಾಲ ಬಂತಲ್ಲ ಒಂದು ಕೆಟ್ಟ ವಾರ್ತೆ. ಅದೋ ಪಂಚವಟಿಯಲ್ಲಿ ಕಾಲವನ್ನು ಕಳೆದಿದ್ದಂತಹ ಸಹೋದರಿ ಶೂರ್ಪಣಖಿಗೆ ಆದಂತಹ ಅಪಮಾನ, ಸ್ತ್ರೀ ನಿಮಿತ್ತವಾಗಿ ಆದಂತಹ ಅಪಮಾನಕ್ಕೆ ಸ್ತ್ರೀ ಮೂಲಕವಾಗಿಯೇ ಪ್ರತೀಕಾರವನ್ನು ಸಾಧಿಸಬೇಕೆಂಬ ಉದ್ದೇಶವಿದ್ದರೆ ಮಾರುವೇಷಧಾರಿಯಾಗಿ ಪಂಚವಟಿಯನ್ನು ಪ್ರವೇಶ ಮಾಡಿ ಆ ರಾಮನ ಮಡದಿಯಾದಂತಹ ಸೀತೆಯನ್ನು ಅಪಹರಿಸಿದಂತೆ ಸೀತಾ ವ್ಯಾಜ್ಯವೇ ಕಾರಣವಾಗಿ ಈ ಕಾಲಕ್ಕೆ ಕಪಿಬಳಗವನ್ನು ಕೂಡಿಕೊಂಡು ಅಪಾರವಾದಂತಹ ಶರದಿಗೆ ಸೇತುವೆಯನ್ನು ಬರೆದು ರಾಮನಮ್ಮದ್ದಾದಂತಹ ಲಂಕೆಯನ್ನು ಪ್ರವೇಶ ಮಾಡಿದ. ಬಂದು ಸಂಧಾನದ ಒಂದು ಪ್ರಕ್ರಿಯೆ, ಅವನ ಸಂಧಾನದ ಸೋಗನ್ನೇ ತಿರಸ್ಕರಿಸಿದ ಕಾಲಕ್ಕೆ ಯುದ್ಧವೇ ಪ್ರಾರಂಭವಾಯಿತಲ್ಲ. ನನ್ನ ಮಹಾಮಂತ್ರಿಯಾದಂತಹ ಪ್ರಹಸ್ತ, ಕಂಪನೆ ಮೊದಲಾದಂತಹ ರಾಕ್ಷಸರು ಯುದ್ಧ ತೊಡಗಿ ಮುಂದುವರಿದ್ರು. ಅಸುನೀರಿಯದು ಸ್ವರ್ಗವನ್ನು ಸೇರಿದವರಿದ್ದಾರೆ. ತೊಡಗಿದ ಯುದ್ಧವನ್ನು ಮುಂದುವರಿಸಬೇಕು. ಹಾಗಾದರೆ ರಣರಂಗಕ್ಕೆ ಯಾರನ್ನು ಕಳುಹಲಿ, ಯಾರನ್ನು ಕಳುಹಲಿ? ಅದು ಒಮ್ಮೆಲೆಯಾಗಿ ಮುಗಿಯಬೇಕು ಅಂತಾದ್ರೆ ಮಹಾವಿಕ್ರಮಿಯೇ ಹೋಗಬೇಕು. ನಮ್ಮಲ್ಲಿ ವಿಕ್ರಮಿಗಳಿಗೆ ಕೊರತೆ ಏನೂ ಇಲ್ಲ. ನಾಗಾಸ್ತ್ರ ಪ್ರಕರಣದ ಮೂಲಕವಾಗಿ ಈಗ ಗೆಲುವನ್ನು ಸಾಧಿಸಿ ಬಂದವರಿದ್ದಾರೆ ಇಂದ್ರಾಯಿ. ಆದರೆ ನಮ್ಮದ್ದಾದಂತಹ ಮಾಯಕ ಬಯಲಾಗಿದೆ. ಮರಳಿಯವರ ಸಿಂಹನಾದ ಕೇಳ್ತಾ ಇದೆ. ಅದಕ್ಕಾಗಿ ನಿರುವನು ಒಬ್ಬನೇ ನನ್ನ ಸಹೋದರಾದಂತಹ ಕುಂಭಶ್ರವಣ ಮಲಗಿ ನಿದ್ರೆ ಮಾಡ್ತಾ ಇದ್ದಾನೆ. ಅವನನ್ನು ಎಬ್ಬಿಸಿದೆವು ಅಂತಾದ್ರೆ ದೊಡ್ಡದಾದಂತಹ ವಿಪ್ಲವ ಆಗೇ ಆಗಿದ್ದಾನೆ. ಆದ ಕಾರಣ ಸಾವಕಾಶವಲ್ಲ, ಎಬ್ಬಿಸುವೆ ನಾನು ಜನರು. ವಿರೋಧಿಗಳ ನಾಶಕ್ಕಾಗಿ ರಣರಂಗದ ಕಡೆಗೆ ಅವನನ್ನೇ ಕಳುಹಿಕೊಡುವೆ. ಏಯ್ ಯಾರಲ್ಲಿ ಏನು ಮಾಡಿದೆ ನೀನು? ನಮಸ್ಕರಿಸಿದ್ದು ಅದು ಒಂದು ಬಾರಿ ಮಾತ್ರ ಸಾಕಾಗುವುದಿಲ್ಲ. ಸಾಮಾನ್ಯರಲ್ಲ ತಾವು, ದೈತ್ಯನಾಥ. ಹಾಗಾಗಿ 3 ಬಾರಿ. ನಿನಗೂ ಒಂದು ಅಭಿಮಾನ ಅಲ್ವೇ? ಮತ್ತೆ ದೈತ್ಯನಾಥನ ದೂತ. ದೇವ್ರೆ ಅವಸರದ ಕೆಲಸ ಎಂತದ್ದು? ನಾತನ ದೂತ ಅಂತ ಒಂದು ದೊಡ್ಡೊಟ್ಟಿಗೆ ಬೇಕಲ್ಲ. ನನಗೆ ಗೊತ್ತಾಗ್ತದೆ ನಿನ್ನ ಕ್ರಮದಲ್ಲಿ. ಆದ್ರೆ ಇದು ಮಾತನಾಡ್ತಾ ಕಾಲ ಕಳೆಯುವ ಹಾಗಿಲ್ಲ. ನೀನೀಗ ಅಲ್ಲಿಗೆ ಹೋಗ್ಬೇಕು. ಎಲ್ಲಿಗೆ? ಅಲ್ಲಿಗೆ. ಅಲ್ಲಿಗೆ ಅಂದ್ರೆ ಎಲ್ಲಿಗೆ ಅಂತ ಕೇಳಬಾರ್ದಂತೆ. ನನ್ನ ತಮ್ಮ ಕುಂಭಕರ್ಣ ಮಲಗಿ ನಿದ್ರೆ ಮಾಡ್ತಾನಲ್ಲ, ಅಲ್ಲಿಗೆ ಹೋಗ್ಬೇಕಾ? ಅವನ ಅಂತಃಪುರ. ನನಗಿಂತ ಮೊದಲು ಹೋಗಿ ಆಗಿದೆ.
ಅಲ್ಲ ಹೋಗಿ ಅಲ್ಲಿ ಅಂತ ನೋಡಿ ಬರ್ಲಿಕ್ಕೆ ಹೋಗುದ ನೀವು? ನಿದ್ರೆ ಮಾಡ್ತಾನ, ಗೊರಕೆ ಹೊಡೆಯುತ್ತಾನ, ಹೇಗಿದೆ ಗೊರಕೆ ಅಂತ ಕೇಳಿ ಹೋಗ್ಬೇಕು ಅಂತ ಹೇಳಿದಷ್ಟೇ. ಹೋಗಬೇಕು. ತೊಡಗಿದ ಯುದ್ಧದ ವಿಚಾರ ನಿನಗೆ ಗೊತ್ತಲ್ಲ? ಗೊತ್ತು ಗೊತ್ತು ಗೊತ್ತು. ಎಲ್ಲೆಲ್ಲಿ ಏನೇನು ಸ್ಫೋಟ ಆಗುತ್ತದೆ ಅಂತ ಹೇಳಿಕ್ಕೆ ಸಾಧ್ಯ. ಎಂತ ಅದ್ಭುತ ಯುದ್ಧ ನಡೆಯುತ್ತಾ. ಹಾಗಾಗಿ ನಮ್ಮ ಕಡೆಯಿಂದ ಯುದ್ಧವನ್ನು ಎಸಗುವುದಕ್ಕೆ ಇನ್ನು ಅವನೇ ಸಮರ್ಥ ಮುಂದುವರಿಸುವುದಕ್ಕೆ. ಅದಕ್ಕಾಗಿ ಹೋಗು, ತಮ್ಮನಾದ ಕುಂಭಕರ್ಣನನ್ನು ಹೋಗು ಹೇಳಿ ಆಯ್ತು, ರಾಜ್ಯ ಮಾಡಿ ಆಯ್ತು. ಎಬ್ಬಿಸುವುದಕ್ಕೆ ಹೋಗುದಕ್ಕೆ ಹೋದೇನು, ಹೋದ ಮೇಲೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನ್ನ ಹೆಂಡತಿ ಮಕ್ಕಳಿಗೆ ಏನು ಯಾತನ ಬೇಡ, ಅವರಿಗೆ ನಾನಿದ್ದೇನೆ. ಆದ್ರೂ ನಾನಿದ್ದಾಗೆ ಆಗುದಿಲ್ಲ ಅಲ್ಲ ದೇವ? ಯಾವ ಅರ್ಥದಲ್ಲಿ ಹೇಳಿ? ಒಂದು ವೇಳೆ ನಿನಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನು ನಾಯಕನಾಗಿ, ಕಳಪತಿಯಾಗಿ, ಲಂಕೆಯ ಸಾರ್ವಭೌಮನಾಗಿ ಪ್ರಜೆಗಳನ್ನು ಪೊರೆಯುವ ಹೊಣೆ ಉಂಟು ಇಲ್ವ ನನಗೆ? ಇನ್ನು ಹೆಂಡತಿಯ ಮಕ್ಕಳ ಇನ್ನು ಸಂತಾನ ಎಷ್ಟೆಲ್ಲ ಉಂಟು, ಅಷ್ಟು ಮಂದಿಗಳನ್ನು ನೋಡಿಕೊಳ್ಳುವುದಕ್ಕೆ ನಾನಿದ್ದೇನೆಂದೆ. ನೀವಿದ್ದೀರಿ ಅನ್ನುವಂತಹ ಭರವಸೆಯಲ್ಲಿ ಮುಂದುವರಿತೇನೆ. ಪೂರ್ಣವಾದಂತ ಬದುಕಿದೆ. ಒಂದು ಸ್ವಲ್ಪ ಇತ್ತದ್ದು ಇವರೇ ದೊಡ್ಡ ಒಂದು ಬಾವಿ, ಹುಳಕ್ಕಂತ ಒಳಗೆ ಹೋಗ್ತೇನೆ ಎನ್ನುವಷ್ಟರಲ್ಲಿ ಒಂದು ದೊಡ್ಡ ಬೈಹುಲ್ಲಿನ ಕಟ್ಟು ಸಿಕ್ಕಿತ್ತು ಹಿಡಿದುಕೊಳ್ಳುವುದಕ್ಕೆ. ಹಿಡಿದದ್ದೇ ನನ್ನ ಪುಣ್ಯದಲ್ಲಿ, ಅದನ್ನು ಹಿಡಿದು ಮೇಲೆ ಬಂದೆ. ಇಲ್ಲದಿದ್ರೆ ಹೋಯ್ತು ಇವತ್ತೇ ನನ್ನದು ಕತೆ ಮುಗಿತಿತ್ತ. ಬಾವಿ ಅಲ್ವಾ? ಮೂಗಿನ ಹೊಳ್ಳೆಯ ಅಷ್ಟು ದೊಡ್ಡದು. ಮತ್ತೆ ನಾನು ಹಿಡಿದದ್ದು ಮೀಸೆಯೋ ಎಷ್ಟು ದಪ್ಪ. ಓ ಹೀಗೆ ಹೋದ್ರೆ ಆಗ್ಲಿಕ್ಕೆಲ್ಲ ಭಾರಿ ಕಷ್ಟ ಉಂಟಿದ್ದಾರೆ. ಎಬ್ಬಿಸುವುದಕ್ಕೆ ಹೇಳಿದ್ದಾರೆ. ನನ್ನನ್ನೇ ಯಾಕೆ ಹೇಳಿದ್ದು? ನನ್ನ ಸ್ವರ ಕೇಳಿದ್ರೆ ಯಜಮಾನರು ಪಕ್ಕ ಹೇಳ್ತಾರೆ. ಅಷ್ಟು ಆತ್ಮೀಯತೆ, ಕರ್ಕಶ ಅಲ್ಲ, ಅಷ್ಟು ಆತ್ಮೀಯತೆ ಅಂತ ನೋಡಿ ಹೇಳಿಸುವ. ಒಮ್ಮೆ ಕರೆದ್ರೆ ಆಯ್ತು, ಈಗ ಎದ್ದು ಕೂತ್ಕೊಳ್ಳುವ ಚಂದ ನೋಡಿ. ಅಣ್ಣ ಅಣ್ಣ ಕುಂಬೂರ್ನಣ್ಣ, ಕುಂಬೂರ್ನಣ್ಣ, ಅಣ್ಣ ಅಣ್ಣ. ಇವತ್ತು ನಾಟುದಿಲ್ಲ, ಅದು ಪ್ರಾಯಶಃ ಗಾಢ ನಿದ್ರೆಗೆ ಹೋಗಿದ್ದಾರೆ. ಗಾಢ. ಇದು ಕೆಲವರಿಗೆ ಬೆಳಿಗ್ಗೆ ಒಂದು ಸುಪ್ರಭಾತ ಹಾಕದೆ ಎದ್ದು ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಅದು ಸುಪ್ರಭಾತ ಕೇಳುವಾಗ ತನ್ನಷ್ಟಕ್ಕೆ ಕೂತಾಗುತ್ತದೆ. ಇದು ಹಾಗೆ ಈಗ ನನ್ನ ಒಂದು ಸುಮಧುರವಾದಂತಹ ಕಂಠದಲ್ಲಿ ಒಂದು ಸುಪ್ರಭಾತ ಹೇಳಿದ ಕೂಡಲೇ ಪಕ್ಕನೆ ಕೂತ್ಕೊಳ್ತಾರೆ ನೋಡಿ. ಏಳಯ್ಯ ಏಳು ಕುಂಭಕರ್ಣ ಬೆಳಗಾಯಿತೇಳು, ಏಳಯ್ಯ ಕುಂಭಕರ್ಣ ಬೆಳಗಾಯಿತೇಳು, ಏಳು ಕುಂಭಕರ್ಣ ನಿನ್ನ ಬಾಬಾ ಎಂದು ಕರೆದ ಬಾ ಕುಂಭಕರ್ಣ ಏಳು. ಏಳಯ್ಯ ರಾಮ ಸೇನೆಯು ಮುತ್ತಿದೆ ಲಂಕೆಯ, ನೀನಿಲ್ಲಿ ಬೆಚ್ಚಗೆ ಮಲಗಿರುವೆ. ಏಳಯ್ಯ ಕುಂಭಕರ್ಣ ಬೆಳಗಾಯಿತೇಳು. ಎಂತದ್ದು ಹೇಳಲ್ಲ.
ಎಂತ ಚಂದದ ಹಾಡು. ಸುಪ್ರಭಾತ ಸುಪ್ರಭಾತ. ಅದು ಒಂದು ಕೆಲವರಿಗೆ ಅಂದ್ರೆ ಸುಪ್ರಭಾತ ನಾಟುದಿಲ್ಲ, ನವ್ಯ ಗೀತೆ ಆಗಬೇಕು. ಬದಲಾವಣೆ ಕೇಳ್ತಾರೆ, ಕೇಳಿ ಕೇಳಿ ಸಾಕಾಗಿದೆ, ಅದೇ ಸುಪ್ರಭಾತ ಇಟ್ಟು. ಈಗ ನೋಡಿ, ಈಗ ಅದಕ್ಕೆ ಸಹ ಇಲ್ಲ. ಮುಂಜಾನೆದ್ದು ಕುಂಬಾರನ್ನ ಆಡುವ ನೋಡನ್ನ, ಹಾಡಾಡಿ ಬಂದು ನೋಡನ್ನ, ಹಾಡು ಹಾಡಾಡಿ ಬಂದು ನೋಡು. ಎರಡು ಕೆಮ್ಮು ಬಂತು. ಇಲ್ಲ, ಯಾಕೆ ಸುಮ್ಮನೆ ಕಂಠಶೋಷಣೆ ಯಾಕೆ ಮಾಡು? ಇಲ್ಲ, ನಿಮ್ಮ ತಮ್ಮನಿಗೆ ಎಷ್ಟು ಕರೆ ಕೊಟ್ಟರು ಕೇಳುವುದಿಲ್ಲ. ಪೂಜೆಗೆ ಬಾರಿಸುವ ಜಯಗಂಠ ಇಲ್ಲವೋ? ಜಯನಗಂಠ, ಜಯಗಂಠ, ಜಯಗಂಠ ಬಾರಿಸುದ? ಜಯಗಂಠ ಅಲ್ಲ, ಒಳ್ಳೆದಾಗಿದೆ. ಇದನ್ನು ಮೊದಲೇ ನಾನು ತರ್ತಿದ್ರೆ ಇಷ್ಟೊತ್ತಿಗೆ ಬಾರಿಸ್ತಾ ಒಂದು ಹೇಳ್ತಾರೆ. ಈಗ ಕೊಟ್ಟಂತವರು ತೊಂದ್ರೆ ಇಲ್ಲ. ಈಗ ನೋಡಿ, ಅದು ಈ ಜಾಗಟ್ಟೆ ಸ್ವರ ಅದಂತೂ ಥೈ ಅಂತ ಕಿವಿಯ ಟೊಮೆಟೊ, ಅದು ಕಿವಿಯ ಒಳಗೆ ಟಮಟೆಯನ್ನು ಛೇದಿಸಿ ಅಲ್ಲಿಗೆ ಅದು ತರಂಗದಲ್ಲಿ ಸುತ್ತುತ್ತದೆ, ಗುಂಗ್ 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 ಅಂತ. ಈಗ ನೋಡಿ, ಅಲ್ಲ ಕೇಳಿಸಿದವರಿಗೆ. ಸ್ವಲ್ಪ ಹೀಗೆ ಆಗುತ್ತದೆ. ಮನಸ್ಸಿನ ಒಳಗೆ ಬೈತಾ ಇದ್ದಾರೆ. ಇರ್ಲಿ, ಇದು ಏನು ಇಷ್ಟೊತ್ತಲ್ಲಿ ಹೇಳ್ಬೇಕಿತ್ತು, ಏನು ಶಬ್ದ ಒಳಗೆ ಛೇದಿಸುವುದಿಲ್ಲ. ಕೆಲವೊಮ್ಮೆ ಟೊಮೆಟೊ ಹಾಳಾಗಿರ್ತದೆ. ಕಿವಿ ಏನು ಅದು ಕಿಲ್ಪಿಸೇ ಅಲ್ಲ, ಅಲ್ಲಿಗೆ ನೋಡುವ ನೋಡುವ. ಮತ್ತೆಲ್ಲಿಗೆ ಸ್ವರ ಕಿವಿಯ ಒಳಗೆ ಹೋಗುದು? ನಾನು ಆಲೋಚನೆ ಮಾಡುದು, ಇಷ್ಟು ಜೋರು ಶಬ್ದ ಬರ್ತದೆ, ಕಿವಿಗೆ ಒಳಗೆ ಶಬ್ದ ಏನು ಆಗುತ್ತೆ? ಹತ್ತಿಟ್ಟವರೇ ನಿಮ್ಮ ಹಾಗೆ. ಈಗ ಸ್ವಲ್ಪ ಈಗ ಹೇಳ್ತಾರೆ ನೋಡಿ, ಬೇಡ ಮರ್ಯಾದಿದ ಪ್ರಶ್ನೆ ಅಲ್ಲ. ಮಲಗಿದ್ರೆ ಇಲ್ಲ, ಇದು ಜೋಗಟ್ಟೆ ನಾಟ್ಲಿಲ್ಲ ಅಂದ್ರೆ ಕಿವಿಗೆ ಕೇಳುವುದಿಲ್ಲ ಅಂತ. ಹಾಗಾದ್ರೆ ಒಂದು ಕೆಲಸ ಮಾಡು, ಪಾಕ ಮಂದಿರಕ್ಕೆ ಹೋಗು, ಮೆಣಸಿನ ಹುಡಿ ತಗೊಂಡು ಬಾ. ಮೆಣಸಿನ ಹುಡಿಯ ಉಂಟಾ? ಮೂಗಿನ ಹೊಳ್ಳೆಗೆ ತಳ್ಳು. ಒಳ್ಳೆದಾಗಿದೆ. ಇದು ಮೆಣಸಲ್ಲ. ಹೋಯ್ತು. ಮೆಣಸಿನ ಹುಡಿ ನೋಡಿ, ಪ್ರಾಯಸ ಬಿಳಿ ಮೆಣಸಾಗಿರ್ಬೇಕಲ್ಲ, ಅದು ಜೀರಿಗೆ ಮೆಣಸು ಅಂತ ಸಿಗ್ತದೆ. ಅದು ಅವರದು ಜೀರಿಗೆ ಮೆಣಸು ಆಗಿರ್ಬೇಕು. ಅದ್ರದ್ದು ಅದು ಒಳ್ಳೆ ಖಾರ, ಘಾಟಿ ಘಾಟಿ. ಒಳ್ಳೆದುಂಟು ಇದು. ನನ್ನ ಮೂಗಿಗೆ ಒಂಥರ ಆಗ್ತಾ ಉಂಟು. ಇದನ್ನು ಮೆಣಸಿನ ಉಡಿ ಉಂಟಲ್ಲ, ಇದನ್ನು ತೆಗೆದು ಇದು ಹೊಳ್ಳರಿಗೆ ಹೀಗೆ ಹಾಕುವ. ಹೊಳ್ಳರಿಗೆ ಒಳ್ಳೆ ಒಂದಾದ್ರೆ ಹೊಳ್ಳೆ, ಎರಡಿಲ್ವಾ? ಎರಡಾದ್ರೆ ಹೊಳ್ಳರು. ಈಗ ನೋಡಿ, ಈಗ ಹೇಳದೆ ಎಲ್ಲಿಗೆ ಹೋಗ್ತಾರೆ? ನಾನು ಸ್ವಲ್ಪ ಜಾಗ್ರತೆ ಆಡ್ಬೇಕು. ಆಯ್ತು,
ನಾಟುದಿಲ್ಲ. ಅದು ಕೆಲವು ಹಾಗೆ ಒಳ್ಳೊಳ್ಳೆದಲ್ಲೇ ಇಳಿಸುದು, ಆದದನ್ನು ತಂದು ಮಾರುದು. ಇದು ಕೂಡ ಹಾಗೆ. ಬೇಡದ ಮೆಣಸು ನಾವು ಹೇಳುವಾಗ ಹೇಳಿದ್ದಾರೆ ಬೇಡಗಿ ಮೆಣಸು ಅಂತ. ಇದು ನೋಡುವಾಗ ಬೇಡದ್ದು ಮೆಣಸು. ಇದು ಮೆಣಸು ನಾಟ್ಲಿಲ್ಲ ಅಲ್ಲ? ಹೌದೇ? ಹಾಗಾದ್ರೆ ಆಯುಧ ತಗೊಂಡು ಬಾ. ಆಯ್ತಾ? ಯಾವುದು? ಗದೆ. ಗದೆ ಬರ್ಲಿ. ಗದೆ ಯಾಕೆ? ಗದಾದಂಡವನ್ನು ಎತ್ತಿ ಅವನ ಮೈ ಮೇಲೆಲ್ಲ ಪ್ರಹರಿಸು. ಅಯ್ಯೋ ದೇವ, ಬಾರಿಸೋದಾ? ತೊಂದ್ರೆ ಇಲ್ಲಲ್ಲ? ಒಂದು ಎರಡು ಬೀಳುವಾಗ ಹೇಳ್ತಾರೆ. ನೀವು ಹೇಳಿದ್ಮೇಲೆ ನನಗೇನು ಅಬ್ಬ, ಇದೆಂತ ಭಾರ. ಹಾಗೂ ರದ್ದು ಮಾಡ್ಲಿ. ಬಾರಂತಿದ್ದಾರೆ ಗದ್ದೆ. ಅಪರೂಪಕ್ಕೊಮ್ಮೆ ಆದ್ರೂ ಎತ್ತಬೇಕಿಲ್ಲ, ಅಂದ್ರೆ ಕಷ್ಟ. ಒಮ್ಮೆ ಎತ್ತಲಿಕ್ಕೆ ಯಾರಿಗೊತ್ತು? ಈಗ ನೋಡಿ, ಗದ್ದೆಯಿಂದ ಎದೆಗೆ ಈಗ ಬಾರಿಸುವಾಗ ಯಾವನಾದ್ರೂ ಎಂತ ನಿದ್ದೆ ಆದ್ರೂ ಕೂಡ ಎದ್ದು ಕುಳಿತುಕೊಳ್ಳಲೇಬೇಕು. ಎಂತ ಅವಸ್ಥೆ. ನನ್ನದು ಮನಸ್ಸು ಮೃದು. ಯಾಕೆ? ಎಷ್ಟಾದ್ರೂ ಅನ್ನ ಕೊಡುವ ದೇವರು. ಕೈಯಲ್ಲಿ ನಾನು ಶಕ್ತಿ ಹಾಕಿ ಹೊಡೆಯುವುದಕ್ಕೆ ಮನಸ್ಸು ಯಾವನಿಗಾದ್ರೂ ಬರ್ತದ? ಈಗ ಹಾಗಲ್ಲ, ಮನಸ್ಸನ್ನು ಕಳ್ಳು ಮಾಡಿದ್ದೇನೆ. ಈಗ ತೆಗೆದು ಇವರ ಮಂಟೆಗೆ ಹೊಡೆಯುವಾಗ ನಾಟುದೆಲ್ಲ ನಾಟಿಸ್ತೇನೆ. ಅದು ನನ್ನ ಮಂಡೆಗೆ ಬಿದ್ದದಲ್ಲ, ಅದರಲ್ಲಿ ಮಾಂಸವೇ ಇರುವುದಲ್ಲ ಇವರೇ. ಅಲ್ಲೇ ಗದ್ದೆ ಬೀಳುವಾಗ ಹೇಳ್ತದೆ ಮೇಲೆ. ಇದಾಗ್ಲಿಕ್ಕೆಲ್ಲ ದೇವ್ರ ಎಲ್ಲಿಗೆ ಗದಾ ಪ್ರಯೋಗ ವ್ಯರ್ಥ ಆಯ್ತಲ್ಲವೇ? ನೀನು ಇಷ್ಟೆಲ್ಲ ಯೋಚನೆ ಮಾಡುವುದ್ಯಾಕ? ಶಿವಪೂಜೆಗೆ ಬಾರಿಸುವ ಚೆಂಡೆ ವಾದ್ಯ ಇವೇನು? ಹೌದು, ರುದ್ರವಾದ್ಯ. ಹೌದು. ಬಾರಿಸು. ಅದು ಮೊದಲೇ ಮಾಡ್ಬೇಕಿತ್ತು. ಇಲ್ಲಿ ಎಂತವನೇ ಆಗ್ಲಿ, ಎಷ್ಟೇ ನಿದ್ದೆಯಲ್ಲಿರ್ಲಿ, ಚೆಂಡೆ ಪೆಟ್ಟು ಕೇಳಿದ ಕೂಡಲೇ ಎದ್ದು ಎಲ್ಲಿಂದ ಬರುದಂತ ಓಡಿಕೊಂಡು ಬಂದು ಅಲ್ಲಿ ಕೂತ್ಕೊಳ್ತಾನೆ. ಅದು ಇಲ್ಲಿಯ ಗುಣ. ಇದ್ದು ಆಗಲೇ ಮಾಡ್ತಿದ್ರೆ ನಮಗೆ ಇಷ್ಟು ಸಮಯ ವ್ಯರ್ಥವೇ ಆಗ್ತಿರ್ಲಿಲ್ಲ. ಎಲ್ಲಿ ನಿಮ್ಮಲ್ಲಿ ಒಂದು ಈಗ ಇದು ನಾನು ತಗೊಳ್ತೇನೆ ಅಂತಲೇ ಭಾರ ಮಾಡಿದ. ಮೊದಲಿಂದ ಇಷ್ಟೇಯ ಕೋಲು ಹಬ್ಬ. ಅದೊಂದು ಯಾಕೆ ಗಿಡ್ಡ ಮಾಡಿದ್ದು? ಶಬ್ದಾರ್ದಿಲ್ಲ ಈ ಕಡೆ. ಅದು ಈ ಸಾಲಿಯ ಈ ಕಡೆ ಮಾಡಿದ್ರ. ಎಲ್ಲ ಒಂದು ಚೆಂಡೆ ಸುಟ್ಟಾಯ್ತು. ಎಲ್ಲ ಸಿದ್ಧ ಆಗಿ ಉಂಟಲ್ಲ. ಇಲ್ಲ, ಇದಕ್ಕೆ ಇದಾಗ್ಲಿಕ್ಕೆ ಚೆಂಡೆ ನಾಟದಿಲ್ಲ ಅಲ್ಲ. ಕಾದ ಕಬ್ಬಿಣದ ಸಬಳ ಸಬಳ ಸಬಲ ಕಬ್ಬಿಣದ ಸಬಳ ಇದೆ. ತಲಕ್ಕೆ ಒಳ್ಳೆ ಕೆಂಡದಲ್ಲಿ ಕೆಂಪಾದ ಸಬಳ ತಂದು ಅವನ ಮೈ ಮೇಲೆ ಇರಿಸಿ ನೋಡುವ.
ಕಣ್ಣು ಆಕೆ ಇಷ್ಟು ಬಿಸಿ ಮಾಡಿದ್ಯಾ? ಆಕೆ ಸ್ವಲ್ಪ ಸಾಕಿತ್ತು, ಅದು ಸ್ವಲ್ಪ ಬಿಸಿ ಆದ ಕೂಡಲೇ ಚಿರಂಕಾಗ್ತದೆ. ಯಾಕೆ ಇಷ್ಟು ಯಾಕೆ ಪಾಪ ಅವರನ್ನು ನೋಡುವಾಗ ಬೇಸರ ಆಗ್ತದೆ ಗೊತ್ತುಂಟ? ಹೌದು ಪಾಪ, ನಾಳೆ ಮತ್ತೆ ಒಳ್ಳೆ ಬಿಸಿಯಾಗಿದೆ ಮಾತ್ರ. ಇದನ್ನುಂಟಲ್ಲ, ಇವರ ಪಾದಕ್ಕೆ ಹೀಗೆ ಜಿರಿಂಕ್ ಅಂತ ಇಡುವಾಗ ಎದ್ದು ಓಡಿ ಒಂದು ನೀರು ಕೇಳುವ ಪೆಟ್ಟು ನೋಡಿ ಕೈ ಭಾಷೆ ಹೇಳಿ ದಾರಿ ಬಿಡಿ ಆಯ್ತಾ? ದಾರಿ ಬಿಡಿ ಓಡ್ತಾರೆ ಈಗ. ನೋಡಿ ನೋಡಿ ಮೆಲ್ಲ ಮೆಲ್ಲ ಅದೇ ಹೋಗ್ಬೇಡಿ ಕೆಳಗೆ. ನಾಟ್ಲಿಲ್ಲ, ಕೆಲವರನ್ನು ಪಾದಕ್ಕೆ ನಾಟುದಿಲ್ಲ. ಕೆಲವರು ದಪ್ಪ ಮಂಡೆಯವರು ಇರ್ತಾರಲ್ಲ, ಹಾಗೆ ದಪ್ಪ ಪಾದದವರು ಇರ್ತಾರೆ. ಇದು ಗಂಟಿಗೆ ಇಡಬೇಕು. ಗಂಟಿಗೆ ಇಡುವಾಗ ಈಗ ನೋಡಿ ಅವಸ್ಥೆ ಅಲ್ಲ, ಮಾಡ್ತೇನೆ ಇವರಿಗಂಟ ಹೊಟ್ಟೆಗೆ. ಈಗ ನೋಡಿ, ಈಗ ಎಂತ ಒಂದು ಮನುಷ್ಯ, ಎಷ್ಟು ಬಿಸಿ ನಾಟದ ಇರುವಂತ ಒಂದು ವ್ಯಕ್ತಿಗಳು ಇದ್ದಾರೆ. ಬೇಸರ ಆಗ್ತದೆ ಇವರೆಲ್ಲ, ಎಷ್ಟು ಬಿಸಿ ಉಂಟು. ನಾನು ಎದ್ದಾಯ್ತಾ? ಎಲ್ಲಿಗೆ? ಎಲ್ಲ ಹೋಯ್ತು. ಇನ್ನೆಂತದ್ದು? ನೀನು ಸಫಲ ತರಲಿಲ್ವಾ? ತಂದಿದ್ದೇನೆ, ವ್ಯರ್ಥ ಆಗಿ ಹೋಯ್ತು. ಈಗ ಏನ್ ಮಾಡು? ಎಂತದ್ದು ಮಾಡುದಿದೀಯಾ? ಎಲ್ಲ ಪ್ರಯತ್ನ ನಾನು ಮಾಡಿ ಸೋತು ಸುಣ್ಣ ಆಗಿ ನಿನ್ನಿಂದ ಏನೂ ಆಗಲಿಲ್ಲ. ಅವನಂತೂ ಹೇಳುವುದಿಲ್ಲ. ಇಲ್ಲ, ನಮಗೆ ಹೇಳಲೇಬೇಕು. ಬೇಕಲ್ಲ. ಇವನು ನಿದ್ರಿಸುವಂತೆ ಮಾಡಿದವ ಯಾರು? ಸೃಷ್ಟಿಕರ್ತ ಬ್ರಹ್ಮ. ಸೃಷ್ಟಿಕರ್ತನಾಗಿಕೊಂಡಿರ್ತಕ್ಕಂಥ ಬ್ರಹ್ಮದೇವ. ಬ್ರಹ್ಮದೇವ ಚತುರ್ಮುಖ. ಆ ಬ್ರಹ್ಮನನ್ನು ಬರ್ಲಿಕ್ಕೆ ಹೇಳು. ಬ್ರಹ್ಮ ಬಂದ, ಬ್ರಹ್ಮ ಬಂದ, ಬ್ರಹ್ಮ ಬಂದ. ಕೋಟಿ ಕೋಟಿ ಸೃಷ್ಟಿ ಮಾಡುವ ಬ್ರಹ್ಮ ಕರುಣ ಇಲ್ಲದ ನೀನವನಿಗೆ ಇಲ್ಲ. ಯಾವುದು ಇವತ್ತು ನೋಡಿದ್ದು ನಾನು? ಯಾವುದನ್ನು? ಬ್ರಹ್ಮನನ್ನು. ನೀನೆಲ್ಲಿದ್ದರು? ನನ್ನ ಕರ್ನಾಟಕ. ನಾನು ತಪ ಸ್ವೀಕರಿಸಿದ್ದೇನೆ. ಅವನಿಗೆ ನಿದ್ರೆ ನೀನು ಅನುಗ್ರಹ ಮಾಡಿದ್ದಲ್ಲ. ಅವ ಕೇಳಿದ್ದೆ ಅಲ್ಲ. ಅವ ಕೇಳಿದ್ದು ನಿರ್ದೇವತ್ವ ಅಂತ ಕೇಳಲಿಕ್ಕೆ ಹೊರಟಾಗ ಹಾಗಾದದ್ದು. ಹಾಗಾದ್ರೆ ಅವನ ಚಿತ್ತದಲ್ಲಿ ಏನುಂಟು ಅರ್ಥ ಮಾಡಿಕೊಳ್ಳಿಕ್ಕೆ ನೀವು ಸಾಧ್ಯವಾಗಲಿಲ್ಲ. ನನಗೀಗ ಅವನು ಹೇಳಲೇಬೇಕು. ಹಾಗಾಗಿ ನಿದ್ರೆಯಿಂದ ವಿಮುಖರಾಗಿ ಅವನನ್ನು ಎಚ್ಚರಗೊಳಿಸು. ಶಿಷ್ಯ, ನನ್ನೊಂದು ಸರಿ
ಪರಮಾಶ್ಚರ್ಯ ಮಿತ್ರಾದೇವಿಯ ಬಡಿದಲ್ಲಿ ಹಾಯಾಗಿ ನಿದ್ರಿಸ್ತಾ ಇರುವಂತಹ ಹೊತ್ತಿನಲ್ಲಿ ಬಡಿ ದೆಬ್ಬಿಸಿದ ಹಾಗಾಯಿತು. 6 ತಿಂಗಳ ನಿದ್ರೆ, 6 ತಿಂಗಳ ಎಚ್ಚರ. ಯಾಕೆ ಹೀಗಾಯಿತು? ಸಹಿಸುವುದಕ್ಕಾಗುವುದಿಲ್ಲ. ಈ 7 ಲೋಕವ ಕಾಳ್ತಾ ಇರುವಂತಹ ಶರದಿಯಲ್ಲಿರುವಂತಹ ನೀರನ್ನು ಕುಡಿಯುತ್ತೇನೆ, ತಡ ಮಾಡುವ ಹಾಗಿಲ್ಲ. ನಮ್ಮಲ್ಲಿ ಅದು ಕಡಿಮೆ. ಎಂತದ್ದು ಕಡಿಮೆ? ಹೇಳಿದ್ದಾರಲ್ಲ ಅಡುಗೆಗೆ ಬೇಕಾದ ಪಾಕಗಳು, ಭಕ್ಷ್ಯಗಳು, ರಸಾಯನ, ಹಪ್ಪಳ, ಸಂಡಿಗೆ, ಬಾಳಕ ಏನೆಲ್ಲ ಬೇಕು ಎಲ್ಲ ಸಿದ್ಧ ಮಾಡ್ಲಿಕ್ಕೆ ಹೇಳು.
ಪೀಸಲ್ಲ ಮುಖದ ಮೇಲೆ ಇನ್ನು ನನ್ನನ್ನೇ ತಿಂತಾ ಇದ್ದಾರೆ. ಯಾಕೆ? ಕಳ್ಳ ಖಾಲಿ ಅಲ್ಲ. ಎಲ್ಲಿಂದ ಅಡುಗೆ ಎಲ್ಲ ಖಾಲಿ. ಬೇಳೆ ಕಾಳೆಲ್ಲ ಮುಗಿಯಿತಾ? ಬೇಳೆ ಖಾಲಿ ಎಲ್ಲಿಂಟು? ಅಲ್ಲಿ ಈಗ ಇನ್ನು ಬೇಯಿಸುವುದಕ್ಕೆ ಎಂತೆಲ್ಲ ಅಂತ ತಲೆ ಬಿಸಿ ಮಾಡ್ತಾ ಇದ್ದಾರೆ. ಹೌದಾ? ಸಿಗೋದಿಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡು, ಸೆರೆ ಮನೆಯಲ್ಲಿದ್ದಾರಲ್ಲ ಕೈದಿಗಳು, ದಂಡವಿಂಡಗಳು. ಹೌದೌದು, ದಂಡವಿಂಡಗಳು ಎಲ್ಲ ಖಾಲಿ. ಎಲ್ಲ ಕೊಟ್ಟಿಯ? ಎಲ್ಲ ಖಾಲಿ. ಕೋಣ ಫೋನನ್ನು ನಾನು ಕೊಡ್ಬೇಕು ಅಂತಲ್ಲ, ಹೋಗ್ತಿರುವಾಗಲೇ ಅವರಿಗೆ ತಿಂದು ಕುರಿ ಮಂದೆ ಇಲ್ಲ. ಆಡು ಇಲ್ಲ ಇಲ್ಲ. ಕತ್ತೆ ಯಾವ್ದಿಲ್ಲ. ಹೆಸರಗತ್ತೆ ಯಾವ್ದಿಲ್ಲ. ಎಲ್ಲವನ್ನು ತಿಂದು ಎಲ್ಲ ಹೋಗ್ಲಿಲ್ಲ. ಇದು ಆದ್ರೂ ನಾಯಿ ಒಂದು ಬಾಕಿ. ಅದು ಬೇಡ ಅಂತ ಈಗ ಇನ್ನು ಹೊಟ್ಟೆ ಅವನ ಹಸಿವೆ ಇಲ್ಲ. ಇನ್ನಿರುವ ಮಾರ್ಗ ಒಂದೇ, ಗುರುಗಳನ್ನು ಬರ್ಲಿಕ್ಕೆ ಹೇಳಿ. ಅದು ಬೇಡ. ಯಾಕೆ? ಗುರುಗಳನ್ನು ಕೊಡುದ ನಮಗಿರುದೊಬ್ಬರೇ ಗುರುಗಳು. ಕೊಡುವುದಲ್ಲ, ಮತ್ತೆ ಅದಕ್ಕೊಂದು ಮಾರ್ಗ ಸೂಚಿಸಲಿಕ್ಕೆ ಅವರು ಆಗಬೇಕು. ಮಾರ್ಗ ಸೂಚಿಗ ಗುರುಗಳು ಶುಕ್ರಾಚಾರ್ಯರನ್ನು ಬರ್ಲಿಕ್ಕೆ. ಇವತ್ತು ಶುಕ್ರವಾರ ಅಲ್ಲ, ಇವತ್ತು ಶುಕ್ರಾಚಾರ್ಯರನ್ನು ಗುರುಗಳು ಬರ್ಲಿ. ಅನಿವಾರ್ಯವಾಗಿ ತಮ್ಮನಾದಂತಹ ಕುಂಭಶ್ರವಣನನ್ನು ಎಬ್ಬಿಸಿದೆ. ಆದ್ರೆ ಅವನ ಹಸಿವೆ ಇಂಗಿಸುವುದಕ್ಕಾಗ್ತಾ ಇಲ್ಲ. ಎಷ್ಟು ತಿಂದರೂ ಮತ್ತು ಬೇಕು ಅಂತ ಹೇಳ್ತಾ ಇದ್ದಾನೆ. ಆದ್ರಿಂದ ಅವನ ಹಸಿವೆಯನ್ನು ನೀವು ಈಗ ನಿಮ್ಮ ಮಂತ್ರ ಬರೆದು ಇಂಗಿಸಬೇಕು. ನೀನು ಅದಕ್ಕೆ ಚಿಂತೆ ಮಾಡಬೇಡ, ನಾನು ವ್ಯವಸ್ಥೆಯನ್ನು ಮಾಡುತ್ತೇನೆ. ಒಂದೇ ಒಂದು ಗುಳಿಗೆ. ಹೌದು, 2 ಗುಳಿಗೆ ನಾವು ಹಿಡ್ಕೊಳ್ಬಹುದಿತ್ತು. ಅದು ಹಾಗೆಲ್ಲ ಕೊಡುವಂತದ್ದಲ್ಲ. ಎಲ್ಲಿಗಾದ್ರೂ ಇವನನ್ನು ಕರಕೊಂಡು ಹೋಗಿ ನೀರಿನಲ್ಲಿ ಸ್ನಾನ ಮಾಡಿಸಿ ಒಳ್ಳೆಯ ಬೆಡಗು ಭಿನ್ನಾಣಗಳಿಂದ ಒಪ್ಪುವಂತಹ ಉಡುಗೆ ತೊಡುಗೆಗಳಿಂದ ಅಲಂಕರಿಸಿ ಕರ್ಕೊಂಡು ಬಾ. ಇಷ್ಟ ಆಯ್ತು, ಇನ್ನು ಕಣ್ಣೀರು. ಮೊದಲಾಗಿ ವಂದಿಸಿಕೊಳ್ಳುತ್ತಾ ಇದ್ದೇನೆ. 10 ತಲೆಗಳಿಂದ ನಿಮ್ಮ ಬೈತೆಯಲ್ಲ ಗಲ ಗರಾಲ ತಿರುಗಿಸುತ್ತಾ ಕಾಲವನ್ನು ಕಳೆಯಬೇಕಾದವ. ಈ ಕಾಲಕ್ಕೆ ನೆಲ ನೋಟಕರಾಗಿದ್ದಿ, ಮುಖವೇ ಮನಸ್ಸಿನ ಕೈಗೆಂದೊಡೆಯಂತೆ ಮನದಾಳದ ದುಃಖವನ್ನು ಮುಖ ಎಂಬ ಕಲ್ಲಡಿಯು ತೋರ್ಪಡಿಸುತ್ತಂತೆ. ಅಲ್ಲ, ಚಪ್ಪಲ್ಲ ದೇಶದ ಅರಸರು ಏನಾದ್ರು ತೊಂದರೆಯನ್ನುಂಟು ಮಾಡಿದಿರಲ್ಲ, ಏನಾಯ್ತಲ್ಲ ನಾಡು ತಮ್ಮ ನಮ್ಮ ಶೂರ್ಪನಖೆ ಸುಮ್ಮನೆ ಕಲಗದ ಮಾಡಿದಳೋ ಇರುವುದಕ್ಕೆ ಸಾವಿರವ್ಯಾಕೆ ತಮ್ಮ ಕೇಳು ವರವನ್ನು ಬೇಡುವಲ್ಲಿ ಏನೋ ವಿಕಲ್ಪವಾಗಿ ನೀನು ನಿದ್ರಾವಶನಾಗಿ ಹೋದೆ. ಹೌದಲ್ಲ, ಆದ್ರೆ ನನಗೆ ಬಿಟ್ಟು ಕೊಡುವುದಕ್ಕಾಗುವುದಿಲ್ಲ. ದೈತ್ಯರದ್ದಾದಂತಹ ಅಭಿಮಾನದ ಪ್ರಶ್ನೆ. ನಾನು ಆಳ್ವಿಕೆ ಮಾಡುತ್ತಾ ಇದ್ದ ಹಾಗೆ
ಸಹೋದರಿಯಾದಂತಹ ಶೂರ್ಪನಖೆ ಅವಳಿಗೆ ಒದಗಿದಂತಹ ಪರಿಭವನಿಗೆ ಗೊತ್ತಲ್ಲ. ದೇವಲೋಕದ ಸಂಗ್ರಾಮದ ಕಾಲದಲ್ಲಿ ನಮಗರಿವಿಲ್ಲದ ನನ್ನ ಚಂದ್ರಹಾಸಕ್ಕೆ ಬಲಿಯಾಗಿ ಹೋದ ಹಾಗಾಗಿ ಅವಳ ದುಃಖ ದುಮ್ಮಾನಗಳು ದೂರವಾಗಲಿ ಎಂಬ ಉದ್ದೇಶ ಎಂದರೆ ನಮ್ಮದೇ ಆದಂತಹ ಪಂಚವಟಿ ಪ್ರದೇಶ ಆ ದಂಡಕಾರಣ್ಯಕ್ಕೆ ಸ್ವಚ್ಛಂದವಾಗಿ ಸ್ವತಂತ್ರವಾಗಿ ಸಂತೋಷದಿಂದ ವ್ಯವಹರಿಸುವಂತೆ ಕಳುಹಿಕೊಟ್ಟೆ ನಾನು. ಅವಳ ರಕ್ಷಣೆಗಾಗಿ ಖರ ದೂಷಣ ತ್ರಿಶಿರರೇ ಮೊದಲಾದಂತಹ 14,000 ಮಂದಿ ಕಂಚಿನ ಭಟರನ್ನು ನಾನು ಕಳುಹಿಕೊಟ್ಟೆ. ಅಲ್ಲಿರುವಂತಹ ಕಾಲಕ್ಕೆ ಉತ್ತರದ ಅಯೋಧ್ಯೆಯವರಂತೆ ದಶರಥನ ಕುಮಾರರಾದಂತಹ ರಾಮಲಕ್ಷ್ಮಣರೆಂಬವರು ವನವಿಹಾರಕ್ಕೋ ಅಲ್ಲ ವನಜೀವನಕ್ಕೂ ವನವಾಸಕ್ಕಾಗಿ ಪಂಚವಟಿಯನ್ನು ಆರಿಸಿ ಅಲ್ಲಿ ಕಾಲ ಕಳೆಯುವುದಕ್ಕೆ ತೊಡಗಿದರು. ಶೂರ್ಪಣಖೆ ಅವಳಷ್ಟಕ್ಕೆ ತಿರುಗಾಡ್ತಾ ಇದ್ರೆ ಅವಳದ್ದಾದಂತಹ ಕರ್ಣನಾಸ ಛೇದನವನ್ನು ಮಾಡಿ ಈ ಕಾಲಕ್ಕೆ ಅಟ್ಟಹಾಸದಿಂದ ಚಿಂತೆಯನ್ನು ಮಾಡದಿರಲ್ಲ. ಮುಂದೆ ಏನಾಯಿತು ಅಳುತ್ತಾ ಲಂಕೆಯನ್ನು ಪ್ರವೇಶ ಮಾಡಿದಳು ಶೂರ್ಪಣಖೆ. ಹರಿದ ಮೂಗು ಕತ್ತರಿಸಲ್ಪಟ್ಟಂತಹ ಕಿವಿಗಳು. ಈ ದೃಶ್ಯವನ್ನು ನೋಡಿ ಒಮ್ಮೆ ನಾನು ಕಂಗೆಟ್ಟೆ. ಆಮೇಲೆ ವಾರ್ತೆ ತಿಳಿಯಿತು. ರಾಮನ ಮಡದಿಯಾದಂತಹ ಸೀತೆ ಎಂಬುಳು ಅತ್ಯಂತ ಸ್ಫುರದ್ರೂಪಿಣಿ. ಅವಳನ್ನು ನಿನಗಾಗಿ ಒಪ್ಪಿಸಬೇಕು ಅಂತ ನಾನು ಹೊರಟ್ರೆ ಆ ಲಕ್ಷ್ಮಣ ಮಾಡಿದಂತಹ ಈ ಕುಲ್ಲತನ. ಹಾಗಾಗಿ ಈ ಕಾಲಕ್ಕೆ ಪ್ರತೀಕಾರವಾಗಿ ಅವನ ಮಡದಿಯಾದ ಸೀತೆಯನ್ನು ತಂದು ನೀನು ಇಲ್ಲಿ ಇರಿಸಿಕೊಳ್ಬೇಕು, ನಿನ್ನವಳನ್ನಾಗಿಸಿಕೊಳ್ಬೇಕು. ಶ್ರೀನಿಮಿತ್ತವಾಗಿ ತೊಡಗಿದಂತಹ ದ್ವೇಷ ಆ ಮೂಲಕವಾಗಿಯೇ ಪ್ರತೀಕಾರದಿಂದ ಮುಂದುವರಿಯಲೆಂಬ ಉದ್ದೇಶದಿಂದ ಮಾತುಳನಾದಂತಹ ಮಾರೀಚನ ಮಾಯಕಲ ಮೂಲಕವಾಗಿ ಮಾಯಾಮೃಗವಾಗಿ ಅವನು ಸಾಗಿದ್ರೆ ನಾನೊಬ್ಬ ತಪಸ್ವಿಯಾಗಿ ಅಲ್ಲಿವರೆಗೆ ಹೋದೆ, ಸನ್ಯಾಸಿಯಾಗಿ ಹೋದೆ. ಸೀತಾದೇವಿಯನ್ನು ಅದು ಅಪಹರಿಸಿ ಇಲ್ಲಿವರೆಗೆ ತಂದು ಅಶ್ವತ್ಥಾವನದಲ್ಲಿರಿಸಿದೆ. ಈ ವಾರ್ತೆಯನ್ನು ಇರಿದಂತಹ ರಾಮ ಅಪಾರವಾದಂತಹ ಕಪಿಬಳಗದೊಂದಿಗೆ ಸರದಿಗೆ ಸೇತುವೆಯನ್ನು ಬರಲಿ ಲಂಕೆಯನ್ನು ಪ್ರವೇಶ ಮಾಡಿ ತೊಡಗಿದ ಯುದ್ಧ ಹೋದಂತಹ ಪ್ರಹಸ್ತನು ಕಂಪನನು ವಿದ್ಯುಜ್ಜುಹನು ಮೊದಲಾದಂತಹ ವಿಕ್ರಮಿಗಳು ರಣರಂಗದಲ್ಲಿ ಅಸುನೀಗಿದಂತಹ ಈ ಕಾಲಕ್ಕೆ ಬೇರೆ ಮಾರ್ಗ ತಿಳಿಯದೆ ನಿದ್ರಿಸುತ್ತಿದ್ದಂತಹ ನಿನ್ನನ್ನು ಎಬ್ಬಿಸಿದ್ದೇನೆ. ರಣರಂಗದಲ್ಲಿ ಸಿಂಹನಾದ ಮಾಡುತ್ತಿರುವಂತಹ ರಾಮ ಲಕ್ಷ್ಮಣರು ಆ ಕಪಿಬಳಗ ಅವುಗಳಿಗೆ ಉತ್ತರ ಕೊಡಬೇಕು. ಏನು ಮಾಡಬೇಕು? ಅವರನ್ನು ಕೊಂದು ಚಾಕಿಳಿಗಳನ್ನು ವೇಷಪಿತಾದಿಗಳಿಗೆ ಆಹಾರವನ್ನಾಗಿ ಗುಣಪಡಿಸುತ್ತೇನೆ. ಅಷ್ಟು ಮಾತ್ರವಲ್ಲ, ಈ ಲೋಕೇಶನೇ ಬೆಳಗಾಗುವ ಹಾಗೆ ಯುದ್ಧವನ್ನು ನಾನು ಮಾಡ್ತೇನೆ. ಆದರೆ ಕಪಿ ಬಳಗದಲ್ಲಿ ಒಬ್ಬ ನಾಯಕನಾಗಿದ್ದಾನೆ, ಸುಗ್ರೀವನೆಂಬವ. ಸುಗ್ರೀವನನ್ನು ನಾನು ಸರ್ವನಾಶ ಮಾಡಿಕೊಡ್ತೇನೆ. ಇವರಿಗೆ ವಿರೋಧಿಗಳ ಸೇನೆಯನ್ನು ನಾನು ಇರುಕುಸಿದ್ದ ಹಾಗೆ ಒಮ್ಮೆಲೆ ಹಾರಿ ಬಂದು ನನ್ನ ದಶವಿಷಯಗಳಿದ್ದಂತಹ ಕಿರೀಟವನ್ನು ಅಪಹರಿಸಿದ. ಕಪಿ ಬುದ್ಧಿ ಚಪಲ ಬುದ್ಧಿ, ಬಹಳ ಜಾಗೃತರಾಗಿ ವ್ಯವಹರಿಸು. ನಾವು ಈ ಮೊದಲು ನೀನು ಎಚ್ಚರದಲ್ಲಿರುವಂತಹ ಕಾಲಕ್ಕೆ ದಿಗ್ವಿಜಯಕ್ಕಾಗಿ ಹೊರಟ್ರೆ ನೆನಪಿದೆಯಲ್ಲ, ನಾನು ಜಯ ಹೌದಲ್ಲ, ಆ ಪರಿವೆಯಿಂದಲೇ ವ್ಯವಹರಿಸು. ಹೋಗಿ ಬಾ.
ಯಾಕೆ ಹೇಳಿದೆಂಬುದಾಗಿ ಕೇಳು. ಯಾಕೆ? ಅರಮನೆಯಲ್ಲಿದ್ದು ಸಂತೋಷದಿಂದ ಕಾಲವನ್ನು ಕಳೆಯುವುದನ್ನು ಬಿಟ್ಟು ಕಾಡಿಗೆ ಬಂದಿದ್ದಿ. ನಿಜ. ಏನು? ನಮ್ಮ ತಂಗಿಯಾಗಿರುತ್ತಹ ಶೂರ್ಪಣಖೆಯ ಕಿವಿ ಮೂಗುಗಳನ್ನು ಕತ್ತರಿಸಿದವ ನೀವೇ ಎಂಬುದನ್ನು ತಿಳಿದಿದ್ದೇನೆ. ನಿಮ್ಮನ್ನು ಸರ್ವನಾಶ ಮಾಡುವುದಕ್ಕಾಗಿ ಬಂದವ ಕುಂಭಕರ್ಣ. ಧನುಜವಾರಕ್ಕೆ ಯಮ ಸದೃಶನಾಗಿ ನಿಂತವ. ಇಷ್ಟರವರೆಗೂ ರಾಕ್ಷಸರಾದ ನೀವು ಧಾರ್ಮಿಕ ಪಥವನ್ನು ಬಿಟ್ಟು ಅಧಾರ್ಮಿಕವಾದ ನಡೆಯಿಂದ ಸಾಗಿದಿರಿ. ಧರ್ಮ ಪುರುಷರೆನ್ನಿಸಿದ ಋಷಿಗಳಿಗೆ ಅನ್ಯಾಯ ಮಾತ್ರವಲ್ಲ, ಇದ್ದಲ್ಲಿ ಎಲ್ಲ ಅತಿಕ್ರಮಣ, ದೇವಭೂಮಿಯ ಮೇಲೆ ಅಭಿಯೋಗ, ಇಂತಹ ಅವ್ಯಾಹತವಾದ ಅನ್ಯಾಯವನ್ನು ಮಾಡುತ್ತಾ ಸಾಗಿದ ನಿಮ್ಮನ್ನು ಈ ರೀತಿಯ ಪಥವಿಡಿದು ಬಂದು ಗಮನಿಸುವುದಕ್ಕಾಗಿ ಲಂಕೆಗೆ ಬಂದಿದ್ದೇನೆ. ನಾನು ಯಾವ ಕಾಲಕ್ಕೂ ಹಣೆ ಬರಹ ತಿದ್ದುವುದಕ್ಕೆ ಬಂದವ. ನಿಮ್ಮ ಹಣೆ ಬರಹವನ್ನು ನನ್ನ ಪ್ರಾಣದಿಂದ ತಿದ್ದುತ್ತೇನೆ. ಮೊದಲಾಗಿ ನಿನ್ನ ಹೆಂಡತಿ ಯಾರೊಂದಿಗೆ ಇದ್ದಾಳೆ ತಿಳಿದು ವ್ಯವಹಾರ ಮಾಡು. ಹೆಂಡತಿಯನ್ನು ಪಡೆಯುವುದಕ್ಕೆ ಲಂಕೆಗೆ ಕಾಲಿಟ್ಟದ್ದು ಅದು ನಿನ್ನ ಸರ್ವನಾಶವಾದೀತು. ಅದು ನನ್ನದ್ದೋ ನಿಮ್ಮದ್ದೋ? ನಮ್ಮದಾದಂತಹ ಮೂಲ ಬಲದೊಂದಿಗೆ ಹೊರಟು ನಿಂತವನಿದ್ದೆ. ರಾಮ ಜೀವಂತನಾಗಿರುತ್ತ ರಾವಣ ಬದುಕಿರಲಾರ. ರಾವಣ ಬದುಕಿದಂತಾದ್ರೆ ರಾಮನು ಉಳಿಯಲಾರ. ಇಬ್ಬರಲ್ಲಿ ಒಬ್ಬರೇ ಉಳಿಯಬೇಕಾದೆಂಬಂತಹ ನಿರ್ಣಾಯಕವಾದಂತಹ ತೀರ್ಮಾನದೊಂದಿಗೆ ರಣಧಾರುಣ್ಯ ಕಡೆಗೆ
ರಾವಣ ಒಬ್ಬ ಎದ್ದು ನಿಂತ್ರೆ ಮೈ ಕೊಡಹಿ ನಿಂತ ಅಂತಾದ್ರೆ ಲೋಕವು ರಾವಣನಿಗೆ ಇದಿರಲ್ಲ ಎಂಬಂತ ವಿಚಾರ ಆ ದೇವೇಂದ್ರನಿಗೂ ಗೊತ್ತಿದೆ. ಕಳಿಸಿದನ ರಥ ನಿಜ, ಅನ್ಯರ ಸಹಾಯವಿಲ್ಲದೆ ನಾನು ರಾವಣನನ್ನು ಗೆಲ್ಲಬಲ್ಲೆ ಎಂಬ ಹಾಗೆ ಘಂಟಾಘೋಷವಾಗಿ ಸಾರಿದವನು. ಹಾಗಾದ್ರೆ ಈ ರಾವಣನನ್ನು ಗೆಲ್ಲುವುದಕ್ಕೆ ನಿನ್ನದಾದಂತಹ ಬಲ ಸಾಕಾಗುವುದಿಲ್ಲ. ಇದನ್ನರಿತಂತಹ ದೇವೇಂದ್ರ ನಿನಗೆ ರಥ ಕಳುಹಿಸಿಕೊಟ್ಟ. ನಮ್ಮ ಲಂಕೆಯಲ್ಲಿ ನಿನಗೆ ರಥೋತ್ಸವ. ರಥ ಮಾತ್ರವಲ್ಲ, ಈ ಸಾರಥಿ ಇವನನ್ನು ಮೊದಲ ನೋಡಿದ್ದೇನೆ ನಾನು ದೇವ ಸಂಗ್ರಾಮದಲ್ಲಿ. ದೇವಲೋಕದಲ್ಲಿ ಈ ರಥಕ್ಕೆ ಇವನೇ ಸಾರಥಿ. ಬಂದಿದ್ದಂತಹ ಕಾಲಕ್ಕೆ ಅದು ರಥದ ಮುಖ್ಯದೊಮ್ಮೆ ನೋಡಿದ್ಯೋ, ಬಲವಾಗಿ ಎಡಗಾಲಿಂದ ತುಳಿದ ಕಾಲಕ್ಕೆ ಅದು ಮುರಿದಿತ್ತು. ಆ ರಥದಿಂದ ಹಾರಿ ದೇವೇಂದ್ರ ಐರಾವತದ ಹೆಗಲನ್ನೇರಿ ಬಂದಿದ್ದ. ಐರಾವತವಾದ್ರೇನು ಮತ್ತೊಂದಾದ್ರೇನು ನೇರವಾಗಿ ಐರಾವತದ ಗಂಡಸ್ಥಳವನ್ನೇ ಕಾಲಕ್ಕೆ ಆ ಐರಾವತದ ದಾಡೆ ಉಂಟಲ್ಲ, ದಂತ ವಿವಿಧ ಕಲಯಿಗಳುಂಟು ನೋಡು, ಗಂಡು ಗಲಿಯಾದ ರಾವಣನ ಎದೆಯಲ್ಲಿ. ಹಾಗಾಗಿ ಇವನಿಗೆ ಎಲ್ಲವೂ ಗೊತ್ತು. ಯುದ್ಧದಲ್ಲಿ ಒಂದು ವೇಳೆ ನೀನು ಅಳಿದೆ ಅಂತಾದ್ರೆ ನಿನ್ನನ್ನು ಮರಳಿ ಎಬ್ಬಿಸುವುದಕ್ಕಾಗಿ ಅಮೃತ ಭಾಂಡ ರಥದಲ್ಲಿ ಸಾರಥಿಯಾಗಿ ಇವನೇ ಒದಗಿ ಬಂದ. ಮತ್ತೊಬ್ಬರ ಸಹಾಯದಿಂದಲಾಗಿ ಈ ಕಾಲಕ್ಕೆ ರಾವಣನನ್ನು ಎದುರಿಸುವುದಕ್ಕಾಗಿ ಹೊರಟೆಯಲ್ಲ. ನಿನಗೆ ಹೊರಡುವ ಕಾಲಕ್ಕೆ ಕೈಯಲ್ಲಿ ಬಿಲ್ಲಿದ್ರೆ ಸಾಕು, ಬತ್ತಳಿಕೆಯಲ್ಲಿ ಬಾಣ ಇದ್ರೆ ಸಾಕು, ಏನು ಮಾಡಿ ಎಂಬಂತ ವಿಶ್ವಾಸ ಇತ್ತು. ಬರಬರುತ್ತಾ 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 ನಿನ್ನ ವಿಶ್ವಾಸ ಕ್ಷೀಣಿಸುವುದಕ್ಕೆ ತೊಡಗಿದೆಂಬುದಕ್ಕೆ ಇದುವೇ ದೃಷ್ಟಾಂತ. ದೇವೇಂದ್ರನ ಸಹಾಯವನ್ನು ಹೊಂದಿ ನನ್ನನ್ನು ಸೋಲಿಸ್ತೇನೆ ಅಂತ ಹೊರಟೆಯಲ್ಲ. ದೇವೇಂದ್ರನು ಮೊದಲು ಒಮ್ಮೆ ನೋಡಿದ್ದೇನೆ, ಈಗ ಎದುರಾದಂತ ನಿನ್ನನ್ನು ಮೊದಲು ನೋಡ್ತೇನೆ, ನಿನ್ನನ್ನು ಕೊಲ್ತೇನೆ. ದೇವೇಂದ್ರನು ಕೊಲ್ಲುವುದಕ್ಕಾಗುವುದಿಲ್ಲ, ಅವನು ಅಮೃತ ಪಾನಿ. ಅವನಿಗೆ ಮರಣಕ್ಕೆ ಸರಿಯಾದಂತ ಒಂದು ವ್ಯವಸ್ಥೆ ನಾನು ಮಾಡ್ತೇನೆ. ಮರಣ ತುಲ್ಯವಾದಂತ ಅನುಭವ ಆಗುವ ಹಾಗೆ ನಿನ್ನನ್ನು ಕೊಲ್ಲುವೆ, ಆಮೇಲೆ ದೇವೇಂದ್ರನನ್ನು ಗೆಲ್ಲುವೆ. ಇಷ್ಟರವರೆಗೆ ಪಾದೋಚಾರಿಯಾಗಿ ನಿನ್ನಲ್ಲಿ ಬವರಗೈಯುತ್ತಾ ಇದ್ದೆ, ಈಗ ರಥಾರೂಢನಾಗಿ ಬಂದಿದ್ದೇನೆ. ಇಂದು ರಾಮನ ಯೋಗ್ಯತೆಗೆ ಸಂದ ಫಲವದು ರಥ. ದೇವತೆಗಳಾದರೂ ಧರೆಯ ಮನುಷ್ಯನೊಬ್ಬನಿಗೆ ರಥವನ್ನು ಕೊಡುತ್ತಾರೆ ಅಂತ ಆದ್ರೆ ಇದು ರಾಮನ ದೌರ್ಬಲ್ಯ ಅಲ್ವೋ, ರಾಮನ ಹೆಗ್ಗಳಿಕೆ ಕಣ. ರಾಮನಿಗೆ ಸಾಕಾಗುವುದಿಲ್ಲ ಅಂತ ಕೊಟ್ಟು ಕಳಿಸಿತು. ದೇವತೆಗಳು ಮೆಚ್ಚುವ ಕೃತ್ಯವನ್ನು ನೀ ಮಾಡ್ಲಿಲ್ಲ, ನೀನು ಸಾಯಬೇಕು ಅಂತ ದೇವತೆಗಳಿಗೆ ಉಂಟು. ರಾಮ ಉಳಿಯಬೇಕು ಮಾತ್ರವಲ್ಲ, ಧರ್ಮವನ್ನು ಉಳಿಸಬೇಕು, ಇದು ಅವರ ಸಂಕಲ್ಪ. ಅದರ ಪ್ರತೀಕವಾಗಿ ತಂದ ರಥ, ಸೇವೆಗಾಗಿ ಇತ್ತಂತಹ ರಥವನ್ನು ಸೇವ್ಯ ಭಾವದಿಂದಲೇ ಸ್ವೀಕಾರ ಮಾಡಿದ್ದೇನೆ. ರಥಾರೂಢನಾಗಿ ಯುದ್ಧಕ್ಕೆ ಬಂದಿದ್ದೇನೆ. ನೀನು ಮೊದಲು ಏರಲಿಲ್ಲ, ಮೊದಲು ಏರುವ ಅಗತ್ಯ ಬರಲಿಲ್ಲ. ಕಥೆಗಳೆಲ್ಲ ಹೇಳಿದ ಕಾಲಕ್ಕೆ ಏರಿ ವಾನರರ ಮತ ಬಿಡಿದು ಅವರು ಯಾಕೆ ನಿಜ, ವಾನರರ ಮತಕ್ಕಾದರೂ ಮೌಲ್ಯ ಉಂಟು, ನಿಮ್ಮಂತಹ ದೇವ ವಿರೋಧಿಗಳ ಮತಕ್ಕೆ ಮೌಲ್ಯ ಇಲ್ಲ. ಆದ್ದರಿಂದಲೇ ದೇವ ಪ್ರೀತ್ಯರ್ಥವಾದ ಮತ ಯಾರು ಕೊಟ್ಟರೇನು, ಯಾರು ಹಾಕಿದರೇನು, ಧರ್ಮದ ರಕ್ಷಣೆಗಾಗಿ ಅಂಗೀಕರಿಸಿದ್ದೇನೆ, ಅದನ್ನು ಏರಿದ್ದೇನೆ. ಮತ್ತೆ ದೇವೇಂದ್ರನನ್ನು ನೋಡುತ್ತೇನೆ. ನಿನ್ನ ಚರಿತ್ರೆ ಗೊತ್ತಿಲ್ಲದವ ರಾಮನ. ಈ ಹಿಂದೆ ದೇವೇಂದ್ರನಲ್ಲಿ ನೀನು ಹೋರಾಟ ಮಾಡಿದೆ, ಅಲ್ಲಿ ಸೋತೆ. ಆ ಕಾಲಕ್ಕೆ ನಿನ್ನ ಮಗನಾದಂತಹ ಇಂದ್ರಜಿತು ದೇವೇಂದ್ರನಲ್ಲಿ ಹೋರಾಟ ಮಾಡಿ ಅವನನ್ನು ಸೋಲಿಸಿ ನಿನ್ನನ್ನು ಬಂಧ ಮುಕ್ತಗೊಳಿಸಿದ. ಇಂದ್ರಜಿತು ಯಾರು? ನನ್ನ ಪಕ್ಷದವನೇ ಹೌದಲ್ವ? ನಿನ್ನ ಮಗನೇ. ನನ್ನ ಪಕ್ಷದವರಿಂದಲೇ ನಾನು ಗೆದ್ದದ್ದು, ಹಾಗೆ ನಾನು ಗೆದ್ದ ಹಾಗೆ ಆಯ್ತು. ಈಗ ನಿನ್ನ ಪಕ್ಷ ಏನಾಗಿದೆ ಅಂತ ಮೊದಲು ನೋಡಿಕೊ. ಇಂದ್ರಜಿತು ಸತ್ತಿದ್ದಾನೆ, ನಿನ್ನ ತಮ್ಮನಾದ ಕುಂಭಕರ್ಣ ಸತ್ತಿದ್ದಾನೆ, ಅದೆಷ್ಟೋ ಮಂದಿ ಸತ್ತವರಿದ್ದಾರೆ. ಮತ್ತೊಮ್ಮೆ ಎದ್ದು ನಿಂತು ಇಂದ್ರನನ್ನು ನೋಡಬಹುದು, ಆದರೆ ಯಾವ ಕಾರಣಕ್ಕೂ ರಾಮನನ್ನು ನೋಡುವುದಕ್ಕೆ ನಿನಗೆ ಕಷ್ಟವಾದೀತು. ಈಗಲೂ ಹೇಳ್ತೇನೆ, ಧೈರ್ಯದಿಂದ ಆಡ್ತಿಯಲ್ಲ, ನೇರ ಯುದ್ಧದಿಂದ ನಿನ್ನಿಂದ ಸಾಧ್ಯ ಇಲ್ಲ. ಮಾಟ ಮಾಡ್ತೀಯೋ, ಮಾರಣ ಮಾಡ್ತೀಯೋ, ಯಾವ ಧೈರ್ಯವೋ
ನಿಲ್ಲಿಸುವುದಕ್ಕೆ ನಿನಗೆ ಇಷ್ಟು ಬೇಕು ಅಂತ ಖಂಡಿತ ಅಲ್ಲ ಅಂತ ಹೇಳ್ತೀನಿ ನಾನು. ನನಗೆ ಕಂಡದ್ದಲ್ಲ, ದೇವತೆಗಳಿಗೆ ಕಂಡಿತ್ತು. ಯಾಕೆ ನಿನ್ನನ್ನು ರಾವಣನ ಎತ್ತರಕ್ಕೆ ಬೆಳೆಸಿ ನಿಲ್ಲಿಸಿದವರು ಯಾರು? ದೇವತೆಗಳು. ದಾರಿ ಮಧ್ಯದಲ್ಲಿ ಋಷಿಮುನಿಗಳು. ಅವರೆಲ್ಲ ಕೊಟ್ಟು ಕೊಟ್ಟು ತುಂಬಿದ್. ಯಾಕೆ ಯಾಕೆ? ರಾವಣನ ಮುಂದೆ ನಿಲ್ಲಿಕ್ಕೆ ಸಾಲ್ವಿವ ಎಂಬ ಹಾಗೆ. ಅಲ್ಲವೇ ಅಲ್ಲ, ದೇಣಿಗೆ ಕೊಡುವುದಕ್ಕೆ ಸೂಕ್ತ ಇವ ಅಂತ ಕೊಟ್ಟರು. ದೇಣಿಗೆ ಕೊಟ್ಟು ತುಂಬಿಸಿ ರಾವಣನಂತ ಒಬ್ಬ ಸರ್ವ ಸಮರ್ಥನ ಮುಂದೆ, ಜಗದೇಕ ವೀರನ ಮುಂದೆ ಒಬ್ಬ ದಶರಥನ ಕುಮಾರ ರಾಮನಿಗೆ ನಿಲ್ಲುವುದಕ್ಕೆ ಸಾಧ್ಯ ಇಲ್ಲ. ನೀನು ಕೂಡ ದೇಣಿಗೆಯಿಂದಲೇ ಬೆಳೆದದ್ದಲ್ವೇ? ಬಿಡ. ಬ್ರಹ್ಮ ಕೊಟ್ಟ, ಈಶ್ವರ ಕೊಟ್ಟ, ಮಿಕ್ಕವರಿಂದ ನೀ ಪಡೆದೆ. ದೇವ ವಿರೋಧಿ ಸ್ವಂತಿಕೆ ಏನು? ದೇವ ವಿರೋಧಿ ಅಂತ ಹೇಳ್ತೀಯಲ್ಲ. ಬ್ರಹ್ಮನನ್ನು ಒಲಿಸಿಕೊಂಡವ ಸೋಮಗಾನದ ಮೂಲಕವಾಗಿ ಸೋಮಶೇಖರನ್ನು ಮೆಚ್ಚಿಸಿ ಅಮೋಘವಾದ ಚಂದ್ರಹಾಸ, ಅರ್ಥಕೋಟಿ ಆಯುಷ್ಯ ಯಾರಿಗಿದೆ ಹೇಳೋ? ನೀನು ಅದನ್ನು ತ್ರಿಸಂಧೆಗಳಲ್ಲಿ ಅನುಷ್ಠಾನ ಆರಾಧನೆ. ಕೆಟ್ಟವರ ದಮನಕ್ಕೆ ವಿನಿಯೋಗ ಮಾಡಲಿಲ್ಲ, ಶಿಷ್ಟರಿಗೆ ನೀ ಪ್ರಯೋಗಿಸಿದೆ. ನಮ್ಮವರು ರಾಕ್ಷಸರನ್ನು ಯಾರು ವಿರೋಧಿಸ್ತಾರೆ ಅಂತವರನ್ನು ವಿರೋಧಿಸಿದ್ದೇನೆ. ರಾಕ್ಷಸರ ನಾಶಕ್ಕಾಗಿ ನಿತ್ಯ ಹವಣಿಸುತ್ತಿರುವಂತಹ ದೇವತೆಗಳು ಅಂತವರನ್ನು ಸದೆಬಡಿಬೇಕು ಮುಂದುವರೆದಿದ್ದೇನೆ. ನೀನು ಮಾಡಿದ ಪಾಪದ ಫಲ ನಿನ್ನ ಭಾವನೆ, ನಿನ್ನ ಚಂದ್ರಹಾಸಕ್ಕೆ ಬಲಿಯಾದ. ಸ್ವಜನರ ಉದ್ಧಾರಕ್ಕಾಗಿ ಶ್ರಮಿಸುವುದು ನನಗೆ ನನ್ನದ್ದೇ ಧರ್ಮ. ಧರ್ಮಸ್ಯ ಮುಖಾನಿ ಭಿನ್ನಾನಿ. ನೀನು ನೋಡಿದ ಧರ್ಮ ರಾವಣನಿಗಲ್ಲ, ರಾವಣನ ಧರ್ಮ ನಿನಗಾಗಬೇಕು ಅಂತ ಇಲ್ಲ. ಮಾಟ ಮಾಡ್ತೀಯ, ಮರಣ ಮಾಡ್ತೀಯ ಅಂತ ಕೇಳಿದ್ಯಲ್ಲ, ನಾನು ಅದಕ್ಕೆ ಅನ್ವಯವಾಗಿ ಹೇಳುವಂತದ್ದು ಏನು? ನನಗಿರುವ ನ್ಯಾಯ ನಿನಗಾಗಬೇಕು ಅಂತ ಇಲ್ಲ, ನಿನಗಿರುವ ನ್ಯಾಯ ನನಗಾಗಬೇಕು ಅಂತ ಇಲ್ಲ. ಸಾರ್ವತ್ರಿಕ ಧರ್ಮ ಬೇರೆಯೇ ಉಂಟು, ಸಕಲರು ಒಪ್ಪುವ ಧರ್ಮ. ಚತುರ್ಮುಖನಾದಂತಹ ಬ್ರಹ್ಮನ ಮುಖದಿಂದ ಹೊರಡಂತಹ ವೇದಗಳು 4. ಈ 4 ವೇದದಲ್ಲಿ ಒಂದು ದೊಡ್ಡದು ಒಂದು ಸಣ್ಣದು ಅಂತ ಇಲ್ಲ. ಎಲ್ಲಕ್ಕೂ ಸಮಾನತೆ ಉಂಟು, ಎಲ್ಲದಕ್ಕೂ ಮೌಲ್ಯ ಒಂದೇ. ಚತುರ್ವರ್ಣದಲ್ಲಿಯೂ ಸಮಾನತೆ. ಅಥರ್ವಣವೂ ಸರಿಯೇ, ಋಗ್ವೇದವೂ ಸರಿಯೇ. ನೀನು ಚತ್ವಾರಿ ವೇದ ಅಂತ ಹೇಳುದು, ನಾನು ಹಾಗೆ ಹೇಳುವುದಲ್ಲ. ಅನಂತಾಶ್ಚ ವೇದ. ಒಳ್ಳೆಯದು, ವೇದ ಅನಂತವಾಗಿದೆ. ಆದ್ರೆ ಹೇಳುವುದು ಮಾತ್ರ ರೂಢಿಯಲ್ಲಿ ಇಲ್ಲ ಅಂತ. ಹಾಗಾಗಿಯೇ ನಾವು ಕೈಗೊಳ್ಳುವಂತಹ ಕಾರ್ಯದಲ್ಲಿ ತೀಕ್ಷ್ಣವಾಗಿ ಆದಷ್ಟು ಬೇಗನೆ ಫಲವನ್ನು ಪಡೆಯಬೇಕು ಅಂತಾದ್ರೆ ಅಥರ್ವಣ ವೇದ ಯುಕ್ತವಾದಂತಹ ಮಾರ್ಗದಲ್ಲಿ ಮುಂದುವರಿಯುವಂತದ್ದು. ಈಗ ನಿನ್ನನ್ನು ಪಡೆಯುವಲ್ಲಿ ಪುತ್ರಕಾಮೇಷ್ಟಿ ಕೈಗೊಟ್ಟರಂತೆ. ಪುತ್ರಕಾಮೇಷ್ಟಿ ಯಾವುದರಲ್ಲಿ ಹೇಳಿದ್ದು? ಅಥರ್ವಣ ವೇದ ಯುಕ್ತವಾದದ್ದು. ನಿನ್ನ ವಸಿಷ್ಠ ಗುರು ಮಾಡ್ಲಿಕ್ಕೆ ಹೊರಡಲಿಲ್ಲ, ಸ್ವಲ್ಪ ಮಡಿವಂತ ಬ್ರಾಹ್ಮಣ. ಹಾಗಾಗಿಯೇ ಋಷ್ಯಶೃಂಗರನ್ನು ಕರೆಸಿಕೊಂಡು ಅವನ ಮೂಲಕವಾಗಿ ಮಾಡಿಸಿದ್ದು ಯಜ್ಞ. ನಿಜ. ಆವಾಗ ವಸಿಷ್ಠ ಎಲ್ಲಿದ್ದ? ಮೂಲೆಯಲ್ಲಿ ಸೂತಕ ಬಂದವನ ಹಾಗೆ ಸುಮ್ಮನೆ ಕುಳಿತಿದ್ದ. ಇವನಿಗೆ ಹಾಗೆಲ್ಲ ಇಲ್ಲ, ಅವನು ಎಲ್ಲಿಯೂ ಹೋಗಬಲ್ಲ. ಯಾಕಂದ್ರೆ ಅವನು ಅವಧೂತನಿದ್ದಾನೆ. ಅಂತ ಋಷ್ಯಶೃಂಗ ಯಜ್ಞವನ್ನು ಮಾಡಿದ. ಯಜ್ಞನಾರಾಯಣನ ಮೇಲೆದ್ದು ಬಂದು ಪಾಯಸ ಕೊಟ್ಟ. ನೀವೆಲ್ಲ ಹೊಟ್ಟಿದ್ರಿ. ನಿಮ್ಮದ್ದಾದಂತಹ ಉಪಯೋಗಕ್ಕಾಗುವಾಗ ನಿಮಗೆ ಯಾವ ವೇದವಾಗುತ್ತದೆ, ಯಾವ ಮಾಟ ಮಂತ್ರವಾಗುತ್ತದೆ? ಎಲ್ಲ ಏನು ನಾವು ಕೊಡಬೇಕಾದಲ್ಲಿ ಬಲಿಯನ್ನೇ ಕೊಡುವಂತದ್ದು. ನಿನ್ನ ಹಾಗೆ, ನಿನ್ನ ವಸಿಷ್ಠನ ಹಾಗೆ ಅಶ್ವಕ್ರಾಂತ, ವಿಷ್ಣುಕ್ರಾಂತ, ರಥಕ್ರಾಂತ 3 ವಿಧಾನಗಳು. ನೀವು ವಿಷ್ಣುಕ್ರಾಂತದವರು ಸಾತ್ವಿಕವಾಗಿ ಮುಂದುವರಿಬೇಕು ಅಂತ ಹೇಳುದು ನಿಜ. ಸಾತ್ವಿಕವಾಗಿ ಮುಂದುವರಿಯುವಲ್ಲಿ ಬಲಿ ಕೊಡಬೇಕು ಅಂತ ಆಗುವಾಗ ಕುಂಬಳವನ್ನು, ಉದ್ದನ್ನು ನೀವು ಕೊಡುವಂತದ್ದು. ಅದರಲ್ಲಿ ಸಂಕಲ್ಪ ಏನು? ಮಾಂಸದ್ದೇ ಸಂಕಲ್ಪ. ಈಗ ಸಂಕಲ್ಪ ನಾನು ಮಾಂಸ ತಿಂತೇನೆ ಅಂತ ಹಾಲು ಪಾಯಸ ತಿಂತ ಆಗುದಿಲ್ಲ. ಇಲ್ಲ, ಅದು ಹಾಲು ಪಾಯಸವಾಗಿ ಉಳಿದಿಲ್ಲ, ಅದರ ಪಾವಿತ್ರತೆ ಉಳಿದಿಲ್ಲ, ಅದು ಮಾಂಸವೇ ಆಗುವಂತದ್ದು. ಹಾಗಾಗಿ ಸಂಕಲ್ಪ ಹಾಗಿರ್ತದೆ ಅಂತ ಹೇಳೋದು. ನಾವು ಉಗ್ರ ಭೈರವ ಅಂತ ಹೇಳಿದ್ರೆ ನೀನು ಉಮಾಮಹೇಶ್ವರ ಅಂತ ಹೇಳ್ತೀವಿ ಅಷ್ಟೇ. ಹಾಗಾಗಿ ನಮಗೆ ಬೇಕಾದ ಕಾರ್ಯವನ್ನು ಕೈಗೊಳ್ಳುವುದಕ್ಕೆ ಮಾಟ ಮಾರಣಗಳ ಮರೆ ಹೋಗುತ್ತೇವೆ. ನಾವು ಕೈಗೊಂಡ, ನನ್ನ ಮಗನಾದಂತಹ ಇಂದ್ರಾರಿ ಕೈಗೊಂಡ ಮಾಯಾ ಸೀತೆಯ ಪ್ರಕರಣ ಗೊತ್ತಲ್ಲ ನಿಮಗೆ? ಅರೆಗಳಿಗೆ ನೀನು ದುಃಖಿತನಾದದ್ದು ಹೌದು. ವಿದ್ಯುಜ್ಜುಹ್ವ ರಾಮ ಲಕ್ಷ್ಮಣದಂತಾದಂತಹ ಶಿರವನ್ನು ತಯಾರಿಸಿ ಕೊಂಡೋಗಿ ಸೀತೆಯ ಮುಂದೆ ಹಾಕುವಾಗ ಅವಳು ಆತ್ಮಹತ್ಯೆ ಮಾಡ್ಲಿಕ್ಕೆ ಹೊರಟಿದ್ಲು. ನಾಗಾಸ್ತ್ರ ಪ್ರಕರಣ ಗೊತ್ತಲ್ಲ ನಿನಗೆ? ಮಲಗಿದ್ದೇವೆ. ಕೇವಲ ಕ್ಷಣಾರ್ಧದಲ್ಲಿ ಪರಮೇಶ್ವರನ್ನು ಒಲಿಸಿ ಈಶನನ್ನು ಭಜಿಸಿ ಒಂದು ರಾತ್ರಿ ಬೆಳಗಾಗುವುದಕ್ಕೆ ಒಳಗಾಗಿ ಪರಮೇಶ್ವರಿಂದ ಅಮೋಘವಾದಂತಹ ನಾಗಾಸ್ತ್ರವನ್ನು ಹೊಂದಿದ. ಹಾಗಾಗಿ ತೀಕ್ಷ್ಣವಾದಂತಹ ಭಕ್ತಿಯ ಮೂಲಕವಾಗಿ ರಾಕ್ಷಸರು ಬೇಕಾದ ಹಾಗೆ ತಮ್ಮ ಕಾರ್ಯ ಸಾಧಿಸಿಕೊಳ್ಳಬಲ್ಲರು. ಅದು ಅಲ್ಲ, ಅದು ಕೂಡುದು ಅಂತ ಹೇಳಬೇಡ. ಈಗಲೂ ಅಷ್ಟೇ ಮಾಟವೋ ಮಾರಣವೋ ಅದಲ್ಲ, ಬಹಿರಂಗವಾದ ಕಾಳಗ ಮಾಡುವ ಸಾಮರ್ಥ್ಯ ಇದೆ ರಾವಣನಿಗೆ. ಇದಿರಿಸುವೆಯೋ
ವಿದ್ಯೆಗಳು. ಹೌದೌದು. ವಿದ್ಯೆ ಎನ್ನುವುದು ವಿನಿಯೋಗಿಸುವವನ ಬುದ್ಧಿವಂತಿಕೆಯಲ್ಲಿರುವುದು. ಹೌದೌದು. ನೀವು ಅಥರ್ವ ವೇದವನ್ನು ನಿಮ್ಮ ವಾಮಕರ್ಮಕ್ಕಾಗಿ ವಿನಿಯೋಗ ಮಾಡುತ್ತೀರಿ. ನಾವು ಅಥರ್ವ ವೇದವನ್ನು ದೇವಮಾರ್ಗಾವಲಂಬಿಗಳಾಗಿ ಪಡೆಯುತ್ತೇವೆ. ಮಾಡುವಾಗ ಅಶ್ವಮೇಧದೊಳಗನ ಪುತ್ರ ಕಾಮಾಯಿಷ್ಟಿ ಯಜ್ಞೇಶ್ವರನೇ ಪಾಯಸ ಭಾಂಡವನ್ನು ತಂದ. ಕೊಡುವ ಕಾಲದಲ್ಲಿ ಏನಂದ? ಕೊಲ್ಲಿದ ಮುಖಾಮಧೇನುವಿನ ತೊಡೆಗೆಚ್ಚಲ ಕರೆದುಗೆಯ್ದ ಪಾಯಸಮಿದಂ ಮರುಗುವ ಮರುಭೂಮಿ ನಗುವ ನಂದನ ವನಮಪ್ಪುದಿದನೆಯುಂಟೆ. ಏನಿದರ ಅರ್ಥ? ಮರುಭೂಮಿಯಂತಿದೆ ಪ್ರಪಂಚ. ಅಧಾರ್ಮಿಕರು ತಂಡವು ಆಡುತ್ತಾ ಇದ್ದಾರೆ. ಅವರ ದಮನಕ್ಕೆ ಬೇಕಾಗಿ ಪಡೆ ಪಾಯಸ ಉದಿಸಿ ಬಂದೆವು. ಕೆಲವೊಂದು ಸಲ ಗಾಯವಾದಾಗ ಅದರೊಳಗಿರುವಂತಹ ಯಾವ ನೋವುಂಟು ಕಿಳುಬುಂಟು ತೆಗೆಯುವುದಕ್ಕೆ ಬೇಕಾಗಿ ಗಾಯವೇ ಮಾಡಬೇಕಾಗುತ್ತದೆ. ಪರಿಣಾಮದಲ್ಲಿ ಅದು ಹಿಂಸೆಯಲ್ಲ, ಅದು ಸನ್ಮಾರ್ಗಕ್ಕೆ ಬೇಕಾದ ಪಥ. ಅದೊಂದು ಶಸ್ತ್ರಚಿಕಿತ್ಸೆ ಅಂತ ಅಲ್ವಾ? ಅದುವೇ ಶಾಸ್ತ್ರವಾಗುತ್ತದೆ ಅವನ ನೋವು ಕಳೆಯುವುದಕ್ಕೆ. ಋಗ್ವೇದಕ್ಕೆ ಉಪವೇದವಾಗಿರುವಂತಹ ಆಯುರ್ವೇದದಲ್ಲಿರುವುದು ಅಲ್ವಾ? ಇಲ್ಲಿಯೂ ನೀ ಕಂಡುಕೊಳ್ಳಬೇಕು. ಯಜುರ್ವೇದಕ್ಕೆ ಉಪವೇದ ಧನುರ್ವೇದ. ನೀ ಕುಂಬಳದ ಕುಂಬಳದ ಉಪಮೆ ಕೊಟ್ಟೆಯಲ್ಲ. ಕುಂಬಳವನ್ನು ಸಾತ್ವಿಕ ಭಾವದಿಂದ ಕಡಿಯುವುದು, ಅದು ಮಾಂಸ ಎನ್ನುವ ಸಂಕಲ್ಪ ಇತ್ತು ಅಂತಾದ್ರೆ ಪರ್ಯಾಯ ವಿಧಿ ಅಂತ ಅರ್ಥ. ಹಿಂಸೆಯನ್ನು ಅನುಸರಿಸಿ ರಕ್ತ ಕೊಡಬೇಕಾದಲ್ಲಿ ಕುರ್ದಿ ನೀರು ಕೊಡು, ಒಂದು ರಕ್ತವೇ ಕೊಡು. ಅಶ್ವಮೇಧವನ್ನಾದರೂ ಕೂಡ ಅಶ್ವ ಎನ್ನುವ ಭಾವದಿಂದ ಆ ಕಾಳುಗಳನ್ನು ಇನ್ನಿತರ ಹಿಟ್ಟನ್ನು ಕಳಸಿ ಅಶ್ವದ ರೂಪ ಮಾಡಿ ಅಶ್ವಮೇಧ ಮಾಡುವುದಕ್ಕಾಗುತ್ತದೆ. ಅಲ್ಲಿ ಅಹಿಂಸಾ ಪ್ರವೃತ್ತಿಯೇ ಪ್ರಧಾನ. ಯಜ್ಞ ಪೂರ್ಣವಾಗುತ್ತದೆ. ಆಪಧರ್ಮ ನಿನ್ನ ಋಷಿಮುನಿಗಳೇ ಮಾಡಿದ್ದು. ಆದ್ದರಿಂದ ಅದರಲ್ಲಿ ನಿನ್ನ ಅಪ್ಪನೂ ಇದ್ದಾನೆ ಎನ್ನುವ ಪ್ರತ್ಯಯ ಬೇಕು ನಿನಗೆ. ಯಾಕೆ? ನಿನ್ನ ಮೂಲವು ಋಷಿ ಕುಟುಂಬವೇ, ನಮ್ಮದ್ದು ಕ್ಷಾತ್ರಿಯ ಪಥ. ನಮಗೆ ಹಿಂಸೆ ತಪ್ಪು ಅಂತ ಅನ್ನಿಸಲ್ಪಡುವುದಿಲ್ಲ. ಹಿಂಸಕ ಪ್ರಾಣಿಗಳನ್ನು ಗಮನಿಸುವಲ್ಲಿ ಬೇಟೆಯು ನಮಗೆ ಅಥರ್ವ ಸೂಕ್ತವಾದಂತಹ ಮಾರ್ಗವೇ. ಪಂಚವಟಿಯಲ್ಲಿದ್ದ ಜಿಂಕೆಲ್ಲ ತಿಂದು ಮುಗಿಸಿದೆ ಅಂತ ಅದು ನಮಗೆ ಬಂದಿದೆ ವಾರ್ತೆ. ತಿಂದಿದ್ದೇನೆ ಅಂತ ಪ್ರಚಾರ ಇರಬಹುದು. ಜಿಂಕೆಯನ್ನು ಕೊಂದಿದ್ದೇನೆ ಎನ್ನುವುದೇ ನಿನಗೆ ಮುಟ್ಟಬೇಕಾದದ್ದು. ಜಿಂಕೆಯ ವೇಷ ಮಾಡಿಕೊಂಡು ನಮ್ಮನ್ನು ವಂಚಿಸುವವರನ್ನು ಗಮನಿಸಿದ್ದೇನೆ. ಅದಕ್ಕಿಂತ ಪೂರ್ವದಲ್ಲೇ ತಿಂದು ಮುಗಿಸಿದೆ ಅಂತ ಗೊತ್ತು ನಮಗೆ. ಅದು ನೀವೆಲ್ಲ ಭಾವಿಸಿದ ಹಾಗೆ ಸಂತಾನವೆಲ್ಲ ತಿಂದು ಮುಗಿಸಿದ. ವಾಲಿಯ ವಧ ಪ್ರಕರಣದಲ್ಲಿ ಆಡಿದ್ದೇನೆ. ಪಂಚನಖಗಳುಳ್ಳಂತಹ ಪ್ರಾಣಿಗಳನ್ನು ಭೋಜನಕ್ಕೆ ಸೂಕ್ತವಾದದ್ದು ಅಂತ ಆಡಿದಾಗ ಯಾವುದು ಸೂಕ್ತ ಅಂತ ಹೇಳಿದ್ದೇನೆ ಅಲ್ವಾ? ಆದ್ದರಿಂದ ನೀವು ಯೋಚಿಸಬೇಕು. ಕ್ಷಾತ್ರರಿಗೆ ಮೃಗ ಮಾಂಸ ಭೋಜನ ನಿಷಿದ್ಧವಲ್ಲ, ಆದ್ದರಿಂದ ಮಾಡುತ್ತೇವೆ. ಮಾಡಿದ್ದಾರೆ, ರಾಮ ಮಾಡಿದ್ದಾನೋ ಅನ್ನುವುದು ಪ್ರಶ್ನೆ ಅಲ್ಲ. ಸೂರ್ಯವಂಶದವರು ಮಾಡಿದ್ದಾರೆ ಎಂದ ಮಾತ್ರಕ್ಕೆ ರಾಮ ಮಾಡಿದ್ದಾನೆ ಎನ್ನುವುದಕ್ಕೆ ಸಾಕ್ಷಿ ಏನುಂಟು? ಆದ್ದರಿಂದ ಪೂರ್ವಿಕರು ಮಾಡಿದ್ದೇ ನಮಗೆ ಸಿದ್ಧಾಂತವಲ್ಲ, ನಮ್ಮ ಬದುಕಿನ ಸಿದ್ಧಾಂತ ಅಂತ ಉಂಟು. ಅದನ್ನು ಊರ್ಜಿತಗೊಳಿಸಿದ್ದೇನೆ. ಮತ್ತೆ ಈಗ ನಾನು ಗಮನಿಸ್ತೇನೆ, ನೀನು ಈ ಮೊದಲು ರಾಮನನ್ನು ಎದುರಿಸಿದವನೇ 3 ಬಾರಿ. ಒಂದು ಬಾರಿ ನಿನ್ನ ಶ್ವೇತಛತ್ರ ಖಂಡನ, ಮತ್ತೊಂದು ಬಾರಿ ವಿವಸ್ತ್ರನಾಗಿ ನೀ ಮಂಡೋದರಿಯ ಗೃಹ ಪ್ರವೇಶ, ಮಗದೊಂದು ಬಾರಿ ಎಲ್ಲವನ್ನೂ ಕಳಕೊಂಡು ರಥಪುಡಿಯಾಗಿ ಹಿಂದೆ ಸರಿದೆ. ಈಗ ಮತ್ತೊಮ್ಮೆ ಎಲ್ಲವನ್ನೂ ತಿಳಿದ ನೀನು ಬಂದಿದ್ದಿ. ಮಾಟ ಮಾಡ್ತೇವೆ, ಮಾರಣ ಮಾಡ್ತೇವೆ. ಮಾರಣಾತ್ವರ ಮಾಡಿದ ಇಂದ್ರಜಿತುವಿನ ಸ್ಥಿತಿ ಏನಾಯಿತು? ಮಾಯೆಯನ್ನೇ ಕಾಣಿಸಿದ ಮಾರೀಚನ ಬದುಕು ಏನಾಯಿತು? ಒಮ್ಮೆ ಅವಲೋಕನ ಮಾಡಿ ರಾಮನ ಮುಂದೆ ಬಂದ್ರೆ ನಿನಗೆ ಬದುಕು ಸಿಕ್ಕಿತು. ನೀನು 3 ಬಾರಿಗಳು ಹಿದರು ಮರಳಿ ಬಂದಿದ್ದೇನೆ. ಪ್ರಯತ್ನಶೀಲನೆ ಇರುವ ಲಕ್ಷಣ ಅದು ಮರಳಿ ಬಾ. ನಾನು ಪರಾಜಿತದ ಶಕಂಠ. ಸೋಲನ್ನೇ ಸೋಪಾನವಾಗಿ ಸ್ವೀಕರಿಸಿ 3 ಲೋಕವನ್ನು ಗೆಲ್ದಂತ ಒಬ್ಬ ವಿಕ್ರಮಿಯ ಮುಂದೆ ಅಯೋಧ್ಯೆಯ ಹುಡುಗ ಮಾತಾಡಬೇಡ, ಗೊತ್ತಾಯ್ತಾ? ನಿನ್ನ ಬದುಕಿನ ಪರಾಭವ ಸಂವತ್ಸರ ಈ ಸಲವೇ ತೆಗೆಯುತ್ತೇನೆ. ಪರಾಭವ ಅಲ್ಲ, ವಿಜಯಿ ಸಂವತ್ಸರ ಆಗ್ತದೆ.
ನಿನ್ನ ಅಯೋಧ್ಯೆ ರಾಜಕೀಯ ಅಲ್ಲಿಯ ದೊರೆಗಳು ಇವರ ಬಗ್ಗೆ ಗೊತ್ತಿಲ್ಲದ ಬ್ರಾಹ್ಮಣ ಅಂತ ತಿಳಿಬೇಡ. ಶತಮಾನ ಕಳೆಯಿತು ನನ್ನ ಜೀವಿತಕ್ಕೆ. ಬಲ್ಲೆ ಲೋಕಾನುಭವದಿಂದ ಹೇಳ್ತಾ ಇದ್ದೆ. 50 ಲಕ್ಷ ವರ್ಷದ ಆಯುಸ್ಸನ್ನು ಮುಗಿಸಿದ್ದಿ. ಸಾರಿದ್ದ ದಿಗ್ವಿಜಯದ ಮೂಲಕವಾಗಿ ಲೋಕಾಂತರಗಳನ್ನು ಸುತ್ತಾಡಿದವರು. ಆರ್ಯಾವರ್ತ ಮೇಲೆ ಸಾಗುತ್ತಿರುವ ಕಾಲಕ್ಕೆ ನಿನ್ನ ಅನರಣ್ಯಕನೆಂಬವನು ಆಳ್ವಿಕೆ ಮಾಡ್ತಾ ಇದ್ದ. ಆಳ್ವಿಕೆ ಮಾಡ್ತಾ ಇದ್ರೆ ಹೇಗೆ? ಯಜ್ಞಕುಂಡದ ಮುಂದೆ ಕುಳಿತಿದ್ದ ಗಂಗಾ ನದಿ ತೀರದಲ್ಲಿ ಈ ಅರಸರಾದವರು ಯಾವಾಗಲೂ ಹೋಮ ಯಜ್ಞ ಮಾಡಿಕೊಂಡು ಕುಳಿತರೆ ಹೇಗೆ? ಪೀಠ ಏರಿ ಆಳ್ವಿಕೆ ಮಾಡಬೇಕಾದ್ರು. ನೋಡಿದ್ರೆ ಅಯೋಧ್ಯೆಯಲ್ಲಿ ರಾಜರಿಗೆ ಹೆಸರು ಬಂದದ್ದು ಹೇಗೆ? ಪ್ರಜೆಗಳಿಂದ. ಅಲ್ಲಿ ಧರ್ಮಾತ್ಮರಾದ ಸತ್ಯಸಂಧರಾದಂತಹ ಪ್ರಜೆಗಳಿರುವಂತದ್ದು. ಅಲ್ಲಿ ರಾಜ ಇಲ್ಲ ಎಂಬ ಕಾರಣಕ್ಕಾಗಿ ದಂಗೆ ಏಳುವುದಿಲ್ಲ. ಸಭ್ಯರಾದ ಸಜ್ಜನರಾದಂತಹ ಪ್ರಜೆಗಳಿದ್ದ ಕಾರಣ ಸೂರ್ಯವಂಶ ದೊಡ್ಡ ಜನಗಳಾದ್ರೆ ಅಷ್ಟೇ. ನಮ್ಮ ಆಳ್ವಿಕೆಯಲ್ಲಿ ಅಂತಹ ನೆಮ್ಮದಿ ಉಂಟು. ಅವರು ಸಜ್ಜನರಾದ ಕಾರಣ ಅಂತೆ. ನಾನು ಪ್ರಜೆಗಳಿಂದಲಾಗಿ ನೀವು ದೊಡ್ಡವರಾದದ್ದೇ ವಿನಃ ನಿಮ್ಮ ಆಳ್ವಿಕೆಯ ಮೂಲಕವಲ್ಲ ಅಂತ ಹೇಳಿ. ನಮ್ಮತ್ತು ಸರ್ವಾಧಿಕಾರಿ ಧೋರಣೆ ಅಲ್ಲ, ಜನತೆಯ ಸೇವೆಯೇ ಜನಾರ್ದನನ ಸೇವೆ. ಎಲ್ಲಿ ಸೇವೆ ಮಾಡಿದ ನಿತ್ಯ ಯಜ್ಞ ಮಾಡುತ್ತಾ ಇದ್ರೆ ಸೇವೆ ಮಾಡುದು ಹೇಗೆ ಅಂತ ಕೇಳಿದ್ರೆ ಎಲ್ಲಿ ತಪ್ಪಿದ? ನಮ್ಮಲ್ಲಿ ಹಾಗಲ್ಲ. ಒಂದು ವೇಳೆ ನಾವು ಸ್ವಲ್ಪ ಕಾಲ ನಗರ ಬಿಟ್ಟು ಹೊರಗೆ ಹೋದೆವು ಅಂತಾದ್ರೆ ರಕ್ಕಸರು ಹೊರಡುತ್ತಾರೆ ಬಡಿಗೆ ಹಿಡಿದು ಯಾರ ತಲೆಗೆ ಹೊಡೆಯುವುದು. ಹಾಗಾಗಿಯೇ ಪ್ರಜೆಗಳಿಂದಲಾಗಿ ಅಯೋಧ್ಯವರು ಶ್ರೇಷ್ಠರಾದದ್ದು. ಯಜ್ಞ ಮಾಡುತ್ತಿದ್ದಂತ ಅನರಣ್ಯಕನ ಬಳಿಗೆ ಹೋದೆ. ಏಳು ಯುದ್ಧಕ್ಕೆ ಬಾ ಅಂತ ಕರೆದೆ. ಬರ್ಲಿಲ್ಲ ಅವನು. ಅವನ ಬಿಚ್ಚುಗತ್ತಿಯ ಕಾವಲು ಬಡದ ರಕ್ಷಣೆ, ಚತುರಂಗ ಸೇನೆತಾದಂತಹ ರಕ್ಷಣೆ ಇದೆಲ್ಲ ಇರುವಾಗ ಎಟಕಾಲಿಂದ ತುಳಿದು ಅವನ ತಲೆಯನ್ನು ಕಡಿದವನು. ನಿನ್ನೊಳಗಿರಲು ದೊಡ್ಡದಾದ ದ್ರೋಹಗಳೇ ನಿನ್ನ ಬದುಕಿನಲ್ಲಿ ಕಂಡಿದ್ದೇನೆ. ನಾನು ಗುರುತರವಾದ ಶಾಪಗ್ರಸ್ತನಾಗಿ ಬದುಕನ್ನು ಕಳೆದವ ನೀನು. ನಳಕೂಪರ ಮಣಿಗ್ರೀವರ ಶಾಪ, ವೇದವತಿಯ ಶಾಪ ಹೆಚ್ಚೇನು? ಈ ಕಾಲಕ್ಕಾಗುವಾಗ ಅದೆಷ್ಟೋ ಮಂದಿಯ ಶಾಪವನ್ನು ಹೊತ್ತ ನೀರು ಅನರಣ್ಯಕನನ್ನು ಕೆಳಕಿದೆ. ಧರ್ಮಜ್ಞನಾದ ಪ್ರಭುಶಕ್ತಿಯನ್ನು ಕೆಳಕಿದರೆ ಏನಾಗುತ್ತದೆ ಎನ್ನುವುದಕ್ಕೆ ಪಾಠ ನಿನಗದು. ಬಂದೆಯಂತೆ ಅಯೋಧ್ಯೆಯ ಮಣ್ಣಿಗೆ. ಮಾಡ್ಲಿಕ್ಕೆ ಆಗಲಿಲ್ಲ. ತಲೆ 27 ಆಯ್ತು. ಅಯೋಧ್ಯೆಯ ಮಣ್ಣಿಗೆ ಬಂದೆಯಂತೆ. 27 ತಲೆ ಆಯ್ತು. ನೀನು ಕೊಡು ಮಣ್ಣು ಕೊಡು ಮಣ್ಣು ಅಂತ ಕೇಳಲಿಲ್ಲ. ನೀನು ಹೋದಲ್ಲಿ ಎಲ್ಲ ಕೊಡು ಹೆಣ್ಣು ಅಂತಲೇ ಕೇಳುವುದು. ನಿನ್ನ ಹೆಣ್ಣು ಹುಚ್ಚಿನ ಪರಿಣಾಮ ಆಯಿತಲ್ಲಿ ಸಂಗ್ರಾಮ. ಎದ್ದು ಬಂದರ ಅನರಣ್ಯ. ಅವನನ್ನು ಯಜ್ಞ ದೀಕ್ಷಾಬದ್ಧನಾಗಿರುವ ಕಾಲದಲ್ಲಿ ನೀ ಕೊಂದ ಕಾಲ ಅವನ ಶಿರಸ್ಸೇ ಆಡಿತಂತೆ. ನಾನು ಧಾರ್ಮಿಕ ಪ್ರಭುಸತ್ತೆಯನ್ನು ಪಾಲಿಸಿದಲ್ಲಿ, ಪ್ರಜಾಜನರನ್ನು ನೆಮ್ಮದಿಯಿಂದ ಆಳ್ವಿಕೆ ಮಾಡಿದ್ದಲ್ಲಿ, ನಿರತ ಯಜ್ಞಾದಿ ಕರ್ಮವನ್ನು ಎಸಗಿದ ಫಲವಿದ್ದಲ್ಲಿ ಮುಂದಕ್ಕೆ ನಮ್ಮ ವಂಶದಲ್ಲಿ ಹುಟ್ಟುವ ದಾಶರಥಿ ರಾಮನಿಂದಲೇ ನಿನ್ನ ಮರಣ. ಆ 21 ತಲೆಮಾರ ಹಿಂದಿನ ಆ ಸಂಕಲ್ಪ ಇವತ್ತು ಮೂರ್ತ ರೂಪ ತಳೆದು ಬಂದವ ರಾಮ. ನೀನು ಸೀತಾ ವ್ಯಾಜ್ಯದಿಂದ ಬಂದವನೇ, ಅನರಣ್ಯಕನ ವ್ಯವಹಾರಕ್ಕಾಗಿ ಬಂದವನೇ. ಅನರಣ್ಯಕನ ವ್ಯವಹಾರ, ಸೀತಾ ವ್ಯಾಜ್ಯ, ಧಾರ್ಮಿಕರಾದ ಋಷಿಮನೀಷಿಗಳ ಕೋರಿಕೆ ಎಲ್ಲವನ್ನು ಒಟ್ಟುಗೂಡಿಸಿಕೊಂಡು ಮೂರ್ತ ರೂಪ ತಳೆದು ಬಂದಿದ್ದೇನೆ. ನನಗೆ ಅರ್ಥವಾಗಿದೆ. ಅದು ತಾಟಕಿ ಮಾರೀಚನೆ ಮೊದಲಾದವರ ಸಂಹಾರ ಕಾಲಕ್ಕೆ ಅರ್ಥ ಮಾಡಿಕೊಂಡಿದ್ದೇನೆ. ನಿನ್ನ ಬೆಳವಣಿಗೆ, ನಿನ್ನ ಅಯನ ಬಂದು ಪಂಚವಟಿಯಲ್ಲಿ ನಿಂತದ್ಯಾಕೆ, ಅಲ್ಲಿಂದ ಮುಂದುವರಿದದ್ದು ಯಾಕೆ ಎಲ್ಲವೂ ನನಗೆ ಗೊತ್ತಾಗಿದೆ. ಸೀತಾಪಹಾರ ಎಂಬ ವ್ಯವಹಾರದಿಂದ ನಿನ್ನನ್ನು ಇಲ್ಲಿಗೆ ನಾನು ಬರಿಸಿದ್ದು. ಒಂದು ವೇಳೆ ಸೀತೆ ಅಪಹಾರವಾಗದೇ ಇರ್ತಿದ್ರೆ 14 ವರ್ಷಗಳ ವನವಾಸವನ್ನು ಪೂರೈಸಿ ಅಯೋಧ್ಯೆಯನ್ನು ಸೇರಿ ನೀನು ನಾಳೆಯಾದ್ರೂ ಸೇನಾ ಸಮೇತನಾಗಿ ಲಂಕಾ ಪ್ರವೇಶ ಮಾಡ್ತಿ ಎಂಬುದು ನನಗೆ ಚೆನ್ನಾಗಿ ಗೊತ್ತಿದೆ. ವೇಷ ಸಾಧಿಸುವುದಕ್ಕೆ ಬಂದವ ಅಂತ ಗೊತ್ತು ನನಗೆ. ಅದು ಅಲ್ವಂತಾದ್ರೆ ಪಂಚವಟಿಯಲ್ಲಿದ್ದಂತಹ ಪ್ರದೇಶವನ್ನು ಕರದೂಷಣರ ಸಂಹಾರ ಮಾಡಿದ ಮೇಲೆ ನೀನು ಬ್ರಾಹ್ಮಣರಿಗೆ ದಾನ ಕೊಟ್ಟಿಯಲ್ಲ, ನಿನ್ನ ಅಪ್ಪಂದು ಅಂತ ದಾನ ಕೊಟ್ಟದ. ನಮ್ಮ ಪೂರ್ವಿಕರದ್ದು. ನಿಮ್ಮಂತಹವರು ಎಲ್ಲೆಲ್ಲ ಬೆಳೆಯುತ್ತೀರಿ, ಅಕ್ಕ
ಅಕ್ರಮ ಮಾಡಿ ಸಕ್ರಮ ಅಂತ ಮಾಡಿಕೊಂಡಿದ್ದೀರಿ. ನಿಮ್ಮ ಬದುಕಿನ ಅಕ್ರಮವನ್ನೆಲ್ಲ ಬಯಲಿಗೆಳೆದು ಯಾರಿಗೆ ಬದುಕಿಗೆ ಸಕ್ರಮವಾಗಬೇಕು ಆ ಸಂಕ್ರಮಣ ಕಾಲವನ್ನೇ ಅವರಿಗೆ ಒದಗಿಸುವುದಕ್ಕೆ ಬಂದಿದ್ದೇನೆ. ತಾಟಕಾವನವನ್ನು ಮುಕ್ತಗೊಳಿಸಿದ್ದೇನೆ, ವಿರಾಧನನ್ನು ನಿಗ್ರಹಿಸಿದ್ದೇನೆ, ಕಬಂಧನ ಬದುಕನ್ನು ಮುಗಿಸಿದ್ದೇನೆ, ಅಧಾರ್ಮಿಕನಾದ ನಿನ್ನ ಮಿತ್ರ ವಾಲಿಯನ್ನು ದಮನಿಸಿದ್ದೇನೆ, ಪಂಚವಟಿಯಲ್ಲಿ ದಾನವಸ್ತೋಮವನ್ನು ಮಣ್ಣು ಮಕ್ಕಿಸಿದ್ದೇನೆ, ಆರ್ಯಾವರ್ತವನ್ನು ಅರ್ಥಾತ್ ಭರತ ಭೂಮಿಯನ್ನೇ ಪರಿಪೂರ್ಣವಾಗಿ ಧಾರ್ಮಿಕ ಭೂಮಿಯಾಗಿ ವಿರಾಜಮಾನಗೊಳಿಸಿದ್ದೇನೆ. ನಮ್ಮನ್ನು ಕೆಣಕಿದ್ರೆ ನಮ್ಮ ನೆಲ ಮಾತ್ರ ಅಲ್ಲ, ಯಾರು ನಮ್ಮ ನೆಲದ ಮೇಲೆ ವಿರೋಧಿಸಿದನೋ ಅವನ ನೆಲಕ್ಕೆ ಬಂದು ನಿಂತು ಹೊಡೆಯುವ ಮಟ್ಟಕ್ಕೆ ಮುಟ್ಟಿದವನಿಗೆ ರಾಮ ಅಂತ ಹೆಸರು. ರಾವಣ ನೆನಪಿರಲಿ. ಒಮ್ಮೆ ಸುಮ್ಮನೆ ಕುಳಿತುಕೊಳ್ಳ. ನಿನಗೆ ಅಯೋಧ್ಯೆಯಲ್ಲೇ ಸ್ಥಾನಮಾನ ಇಲ್ಲ, ಅಲ್ಲಿಯಲ್ಲಿ ನನ್ನ ಕೊರಡಿಗೆ ಕೈ ಹಾಕಿ ಹೊರಕ್ಕೆ ದಬ್ಬಿದ್ದ. ಯಾರು ದಬ್ಬಿದ್ದು? ಆರ್ಯಾವರ್ತ ನಮ್ಮದ್ದು ಮಾಡ್ತೇನೆ ಅಂತ ಹೇಳ್ತೀನಿ. ಲೇಸನಾಡಿದಿರವ್ವ ಈ ಸ್ವಲ್ಪ ಕಾರ್ಯಕ್ಕೆ ಅಂತ ಹೊರಟಿದ್ದೇನೆ. ಅಯೋಧ್ಯೆಯ ಪ್ರಜಾಮಂದಿಗಳೆಲ್ಲ ಒಪ್ಪಿದ್ದಾರೆ. ಈಗಲೂ ಅಯೋಧ್ಯೆಯಲ್ಲಿ ರಾಮನ ಹೆಸರಿನಲ್ಲಿ ಆಳ್ವಿಕೆ ನಡೆಯುತ್ತದೆ. ನೀನು ಒಂದು ಕಡೆಯಲ್ಲಿ ಪಿತೃವಾಕ್ಯ ಪರಿಪಾಲನೆ ಅಂತ ಹೇಳ್ತೀನಿ, ಮತ್ತೊಂದು ಕಡೆಯಲ್ಲಿ ಮಾತೆ ಕೈಯ ಮಾತಿಗೋಸುಗ ಅಂತ ಹೇಳ್ತೀನಿ. ನಿನಗೆ ನಿರ್ಣಯ ಇಲ್ಲ, ವಿಕಲ್ಪ ಆಗಿದೆ ನಿನಗೆ. ಹಾಗೆ ಅದನ್ನು ಕೇಳಿದ ನಿನ್ನಂಥವರಿಗೆ ವಿಕಲ್ಪ, ನನಗೆ ವಿಶ್ವಾಸ ಉಂಟು. ದೇಹಧಾರಿಯಾಗಿ ಪಿತೃ ಸಂಕಲ್ಪ, ವಚನಬದ್ಧತೆಗಾಗಿ ಅಯೋಧ್ಯೆಯ ಮೇಲೆ ಲಕ್ಷ್ಯ. ಈಗಲೂ ಅಯೋಧ್ಯೆ ರಾಕ್ಷಸನ ಕೈಯಲ್ಲಿಲ್ಲ, ಈಗಲೂ ಒಬ್ಬ ಯೋಗಿಯ ಕೈಯಲ್ಲಿ ಉಂಟು ಎನ್ನುವ ಪ್ರಜ್ಞೆ ಇರಲಿ. ಯೋಗಿಯಾಗಿ ಬದುಕು ಕಟ್ಟಿಕೊಳ್ಳುತ್ತಾ ಇರುವ ಭರತ ಈಗಲೂ ನಂದಿಗ್ರಾಮದಲ್ಲಿ ಆಳ್ವಿಕೆ ನಡೆಸ್ತಾ ಇದ್ದಾನೆ. ಅವತ್ತೇ ಅಲ್ಲಿ ಬಿಡಾರ ಮಾಡಬೇಕಾದವ. ಅನರಣ್ಯಕನ ಸಂಹಾರ ಮಾಡಿದ ಮೇಲೆ ಆ ಪ್ರದೇಶ ರಾವಣನಿಗೆ ಸಲ್ಲುವಂತದ್ದು. ನಾನಲ್ಲಿ ಬಿಡಾರ ಮಾಡಲಿಲ್ಲ, ನಾನು ಲಂಕೆಗೆ ಬಂದ. ಅಯೋಧ್ಯೆಯಲ್ಲಿ ಬಿಡಾರ ಮಾಡ್ತಾ ಇದ್ರೆ ನಿನ್ನ ಬಿಡಾರವೂ ಇರ್ತಿರ್ಲಿಲ್ಲ. ನನ್ನ ಹಂಗಿನಲ್ಲಿ ನೀನಿರುವಂತದ್ದು. ನಿನ್ನ ಹಂಗಿನಲ್ಲಲ್ವೋ? ರಾವಣನ ಹಂಗಲ್ವೇ? ನಮ್ಮ ಹಂಗಿನಲ್ಲಿ ಲಂಕೆಯಲ್ಲಿ ನೀನಿಷ್ಟು ಸಮಯ ಬದುಕಿದ್ದು. ಒಂದು ವೇಳೆ ಆ ಕಾಲದಲ್ಲೇ ರಾಮ ಬರ್ತಾ ಇದ್ರೆ ರಾವಣನೆಂಬ ಹೆಸರು ಸಂಪುಟದಲ್ಲೇ ಇರ್ತಿರ್ಲಿಲ್ಲ. ನೋಡೋಣ, ಅರ್ಧ ಕೋಟಿ ಜೀವನ ಸಾಗಿಸಿದ್ದೇನೆ. ನಿನ್ನಂತ ಹುಡುಗ ನಿನ್ನನ್ನು ನಿವಾರಿಸುವುದಕ್ಕೆ ಸಾಧ್ಯ ಇಲ್ವೇ ನನಗೆ? ಎಷ್ಟು ವರ್ಷ ಬದುಕಿದ ಅನ್ನುವುದು ಮುಖ್ಯ ಅಲ್ಲ, ಇದ್ದಷ್ಟು ಆಯುಸ್ಸಿನಲ್ಲಿ ಏನು ಮಾಡಿದ ಅನ್ನುವುದು ಮುಖ್ಯ. ಮಾಡಿದ್ದೇನೆ. ನೀ ಮಾಡಿದ್ದೆಲ್ಲ ಅಥರ್ವ ಅಂತ ಗೊತ್ತಾಗಿದೆ. ಅಥರ್ವವಾದ್ರೂ ವೇದವೇ. ಈಗ ಋಗ್ವೇದವಾಗಿ ಎತ್ತಿದ್ದೇನೆ. ನಿನ್ನ ಬದುಕಿಗೆ ಸಾಮವೇದ ನಾ ಬರೆಯುತ್ತೇನೆ. ದಶವದನ ಕಂಡನು ದಶವದನ ಪುಂಡರೀಕ ಜಗದೋತ ಖಡ್ಗಬಲ ಬ್ರಹ್ಮಾಂಡ ಕೋಟಿಯ ತಂದೆಗಳ ಕೃಪೆಗೊಂಡು ಸಲಗುವ ಚಾಂಡದೀಶನ ಕಂಡನು. ಪುಂಡರಿಕಾಮಗನ ಜಗದೋ ತಂಡ ರೂಪದ ಖಂಡಬಲ ಬ್ರಹ್ಮಾಂಡ ಕೋಟಿಯ ತಂದೆಗಳ ಕೃಪೆಗೊಂಡು ಸಲಗುವ ಚಾಂಡದೀಶನ ಕಂಡನು ದಶವದನ ಕಂಡನು ದಶವದನ ದಶವದನ ಯುದ್ಧವನ್ನು ಎಸಗುತ್ತಾ ಇದ್ದ ಹಾಗೆ ಅರೆಗಳಿಗೆ ರಥದಲ್ಲಿ ಸುಮ್ಮನೆ ಕುಳಿತಿದ್ದ ಮಹಾತ್ಮರಾದಂತಹ ಅಗಸ್ತ್ಯ ಮಹಾಮುನಿಗಳು ಆಗಮಿಸಿ ಉಪದೇಶ ಮಾಡಿದರು ನಮಗೆ ಆದಿತ್ಯ ಹೃದಯ. ದ್ವಿಶಕ್ತಿ ಪ್ರಚೋದಕವಾದಂತಹ ಸೂರ್ಯ ಸಂಬಂಧಿಯಾದ ದಿವ್ಯ ಮಂತ್ರ ಅದರ ಅನುರಣನ ನನಗೂ ಕೇಳಿಸುವುದಕ್ಕೆ ತೊಡಗಿತು. ಆ ಮಂತ್ರವನ್ನು ಉಪಾಸಿಸುತ್ತಾ ದಿವ್ಯೋದ್ಧಾರರಾಗಿ ಕಾಣ್ತಾ ಇದ್ದಾರೆ. ಹೀಗೆ ಬಾ ನಾನು ಆಗ ಹೇಳಿದ್ವದನ್ನೇ
ದಶರಥನ ಮಗನಾಗಿ ಕೌಸಲ್ಯಗೆ ಕಂದನಾಗಿ ಒಬ್ಬ ಸಾಮಾನ್ಯ ಸೂರ್ಯವಂಶದವನಾಗಿ ಬರಬೇಕಾದ್ದಲ್ಲ. ನೀನು ಕೋದಂಡರಾಮನಾಗಿ ಬಾ, ಶಾರ್ಂಗಧರನಾಗಿ ಬಾ ಎಂಬ ಹಾಗೆ. ಮೂಲರಾಮೋ ವಿಜಯತಿ, ಸಹಸ್ರಾಕ್ಷ ಸಹಸ್ರಶೀರ್ಷ ಸಹಸ್ರಪಾದ ಸಹಸ್ರಬಾಹು, ಅಣೋರಣೀಯ ಮಹತೋ ಮಹೀಯ ಆದಿ ಮಧ್ಯಾಂತರಹಿತನಾಗಿ ಸಕಲ ವಿಶ್ವವೇ ತಾನಾಗಿ ವಿಶ್ವಾಕಾರನಾಗಿ ನನಗೆ ಕಾಣಿಸುವುದಕ್ಕೆ ತೊಡಗಿದ. ನಾನು ಬಯಸಿದ್ದು ಈ ರೂಪವನ್ನು. ಧನ್ಯನಾದೆ ಧನ್ಯನಾದೆ. ಪರಮ ಪಾವನವೆನಿಸಿದಂಥ ವೈಕುಂಠಧಾಮ, ಅದಕ್ಕೆ ಶ್ವೇತದ್ವೀಪ ಅಂತ ಹೆಸರು. ಅಲ್ಲಿ ಕತ್ತಲೆ ಇಲ್ಲ, ಅಲ್ಲಿ ಅಜ್ಞಾನವಿಲ್ಲ. ಜ್ಞಾನಮಯವಾದಂತಹ ದಿವ್ಯ ಲೋಕದಲ್ಲಿರುವವನು ಅನಂತನಿದ್ದಾನೆ, ಅಚ್ಯುತನಿದ್ದಾನೆ. ಈ ಕಾಲಕ್ಕೆ ಧರೆಯ ಧರ್ಮವನ್ನು ಧರಿಸುವುದಕ್ಕಾಗಿ ಆಗಮಿಸಿದಂತಹ ಮಹಿಮಾನ್ವಿತ ಎಂಬುದನ್ನು ಶಾರ್ಂಗಧರನಾಗಿ ವಿಶ್ವಾಕಾರನಾಗಿ ಈ ದಶಕಂಠನಿಗೆ ಪ್ರಕಟಪಡಿಸುತ್ತಾ ಇದ್ದಾನೆ. ಕೇವಲ 20 ಕಣ್ಣುಗಳು ಮಾತ್ರ ಆಗಿ ಹೋಯಿತು. ಸಹಸ್ರಾಕ್ಷರಂತೆ ಸಹಸ್ರ ಕಣ್ಣುಗಳಿರ್ತಿದ್ದೆ. ಈ ದಿವ್ಯ ದರ್ಶನವನ್ನು ಸೆರೆ ಹಿಡಿಯುತ್ತಿದ್ದೆ ನಾನು. ಧನ್ಯನಾದೆ ಸ್ವಾಮಿ. ಸಂತೋಷವಾಯಿತು, ಸಂತೋಷವಾಯಿತು. ಅಪರಾಧವನ್ನು ಎಸಗಿದೆ, ಮಾಡಿದೆಲ್ಲವೂ ತಪ್ಪಾಯಿತು. ನಿನ್ನ ಪದ ಸರೋಜದ ಮೇಲೆ ಚಿರಮಲ್ಲಿರಿಸಿ ಕ್ಷಮಾಯಾಚನೆ ಮಾಡ್ತಾ ಇದ್ದೇನೆ. ಈ ದಶಕಂಠನ ಅಪರಾಧವನ್ನು ಮನ್ನಿಸು ಪ್ರಭು. ನಯನುಡಿಯ ನೀತಿಗಿಳಿಯುವುದೇ ಮಾತಾಡಿಸಲು ಪ್ರಕ್ರಮಗೈದನೋ ಕ್ಷಣಕ್ಕೆ ಆದಿತ್ಯ ಹೃದಯವನ್ನೇ ಉಚ್ಚರಿಸುತ್ತ ವರಮಹಾಶಾಂತ್ಯಧನುಸ್ಸನ್ನು ಹಿಡಿದು ವೈಷ್ಣವಾಸ್ತ್ರ ಧಾರಣೆ ಮಾಡಿದ ಈ ಸಂದರ್ಭದಲ್ಲಿ ರಥಾರೂಢನಾದ ನನ್ನಲ್ಲಿ ಯಾವುದೋ ವಿಶೇಷತೆಯನ್ನು ಇವ ಕಾಣುತ್ತಾ ಇದ್ದಾನೆ ಎನ್ನುವುದು ಸ್ಪಷ್ಟ. ಆದರೆ ಹಾಗಲ್ಲ. ನೆಲದ ಮಗನಾಗಿ ರಾಮನ ಬಗ್ಗೆ ಇವನಿಗಿರುವ ಗೌರವ ಏನು, ಇದನ್ನು ನಾ ಅರ್ಥ ಮಾಡಬೇಕು. ಆದ್ದರಿಂದ ನೆಲದಲ್ಲಿ ನಿಂತು ಮಾತಾಡಿಸ್ತೇನೆ ನೋಡೋಣ. ಪಡೆಯ ನೋಡಿ ಸುಮನ ಬೆದರುತ್ತಿರುವ ವೀರ ಪಟು ಪಟಾಕಗಳ ಸಾಕು 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 ಬೇಡ ಚಲಬಡ. ದಶಕಂಠ, ನಿನ್ನ ಬದುಕನ್ನು ಛಲದಿಂದಲೇ ಸಾಗಿಸಿದೆ. ಛಲದಿಂದಾಗಿ ಸಕಲವನ್ನೂ ಕಳಕೊಂಡೆ. ಇನ್ನಾದರೂ ನೀನು ಛಲವನ್ನು ಬಿಡು, ಹಠ ಬೇಡ. ರಾಮ ಸಾಯುವ ಹಂತದಲ್ಲಿಯೂ ಬೇಡಿದವನಿಗೆ ಬದುಕು ಕೊಡುವವ. ಬದುಕು ಕಳೆಯುವವನಿಗೆ ರಾಮ ಅಂತ ಹೆಸರಲ್ಲ, ಬದುಕು ನೀಡುವವನಿಗೆ ರಾಮ ಅಂತ ಹೆಸರು. ಆದ್ದರಿಂದ ಇನ್ನು ಮುಂದೆಯಾದರೂ ಮಾಡಿದ ಸರ್ವಾಪರಾಧಗಳನ್ನು ಒಪ್ಪಿಕೊಂಡು ಮುಂದೆ ಧಾರ್ಮಿಕನಾಗಿ ಬದುಕು ಕಟ್ಟಿಕೊಳ್ಳುತ್ತೇನೆ ಎಂಬ ಹಾಗೆ ಆಡಿ ನಿಜವಾದ ಋಷಿಪುತ್ರನಾಗಿ ಋಷಿತತ್ವದ ಆಧಾರದಲ್ಲಿ ಬದುಕುತ್ತಿಂತಾದ್ರೆ ನನ್ನ ಸತಿಯಾದ ಜಾನಕಿಯನ್ನು ಪದಕೊಪ್ಪಿಸು. ತಮ್ಮನಾದ ವಿಭೀಷಣನ ಜೊತೆಯಲ್ಲಿ ಸಂತೋಷದಿಂದ ಬದುಕು. ಮತ್ತೊಮ್ಮೆ ಲಂಕಾಧೀಶನಾಗಿ ಬದುಕುವುದಕ್ಕೆ ಅವಕಾಶ ನೀಡುತ್ತೇನೆ. ಮಿಂಗಿನ ಸಿರಿಯು ತನಗಿನ್ನೊಂದು ಕೇಳಿರು ಇನ್ನೊಡಾಗವ ವಿರಚಿಸಲಿ ಗಂಜಿದರೆ ಗಿರಿಜಾವರಣ ಭಟ್ಟನೆ ತಾನೇನು ಬಿರಿದ ದಶಗಂಟ ಅರೆಗಳಿಗೆ ಮೋಹವನ್ನೇ ಮುಸುಕಿದ ನನಗೆ. ನಿನ್ನ ಮಾಯಕದ ಬಲಿಗೆ ಸಿಲುಕಿ ಶರಣು ಬಂದೆ ನಾನು. ಆದ್ರೆ ಈಗ ನಿಜತ್ವರ್ಥವಾಗುತ್ತಾ ಇದೆ. ರಾವಣತ್ವ ಮರಳಿ ಪ್ರೇರಣೆಯನ್ನು ಕೊಡ್ತಾ ಇದೆ. ನಿನಗೆ ಶರಣು ಬರುವುದೇ. ಶರಣು ಬಂದೆ ಅಂತಾದ್ರೆ ಇದುವರೆಗೆ ಬಾಳಿದ ಬದುಕಿಗೆ ಏನು ಅರ್ಥ? ಅಳಿದಂತ ನನ್ನವರು ನನ್ನನ್ನು ಶಪಿಸಲಿಕ್ಕಿಲ್ವೇ ಲೋಕದಲ್ಲಿ ಇದ್ದುಕೊಂಡು ಕೊನೆಯವರೆಗೂ ನಿನ್ನಲ್ಲಿ ಕಾಳಗವೇ. ನನಗೆ ಏನು ಬೇಕು ಅದನ್ನು ಒದಗಿಸಿಕೊಡ್ಬೇಕು. ಬದುಕುವುದಕ್ಕಾಗಿ ರಣಹೇಡಿಯಾಗಿ ನಿನಗೆ ಶರಣು ಬಂದೆ ಅಂತಾದ್ರೆ ನಾನು ಗಿರಿಜಾವರನ ಬಂಟನಲ್ಲ. ಸೀತೆಯನ್ನು ಒಪ್ಪಿಸಲಾರೆ, ವಿಭೀಷಣನು ಒಪ್ಪಲಾರೆ. ಕೊನೆಯವರೆಗೂ ರಾಮನಲ್ಲಿ ರಾವಣನ ಕಾದಾಟ ಎನೆಯ ಶರಣ ನಿನ್ನ ಮಾತು ನಿಧಾನಿಯು ಮನದಿರೆ ನಾನೆಷ್ಟು ಒಪ್ಪಿದರೂ ಕೇಳದಿದ್ದನು ಬುದ್ಧಿಯೂ ನಿನ್ನಲ್ಲವೇ ತೆಗೆದಿಯೇ ವಿಭೀಷಣ, ನಿಧಾನಿಸಿದೆಯೋ ಮನದಿ ನಿನ್ನಣ್ಣನ ಮಾತನ್ನು. ನಾ ಎಷ್ಟು ಹೇಳಿದರೂ ಕೇಳುತ್ತಾ ಇಲ್ಲ.
ಬುದ್ಧಿ ಶೂನ್ಯ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಇವ ದುಷ್ಟ ಅಂತ ವಧಿಸಲು ಅಲ್ಲ ನಿನ್ನ ಅಣ್ಣ ಅಂತ ಬಿಡಲು ಉತ್ತರಿಸುವೆಯಾ? ತಂದೆ ತಾಯಿಗೆ ಒಂದು ಪಾದವರು ಇಂದಿರಾ ಪತಿಯ ನೀಡು ನಂಬಿರುವೆ ಆನಂದದಿ ಕೃಪೆಯ ತೋರೋ ರಾಮ. ಪ್ರಭು ವಿಭೀಷಣ, ಧರ್ಮ ಉಳಿಯಬೇಕು ಅಧರ್ಮ ಅಳಿಯಬೇಕು ಎನ್ನುವ ಕಾರಣಕ್ಕೆ ಬೇಕಾಗಿ ತಂದೆ ತಾಯಿ ಬಂಧು ಬಳಗ ಎಲ್ಲವನ್ನೂ ತೊರೆದು ಸರ್ವವು ನೀನೇ ಎನ್ನುವ ಹಾಗೆ ತೀರ್ಮಾನಿಸಿ ನಿನ್ನ ಪಕ್ಷವನ್ನು ಬಂದು ಸೇರಿದವ ನಾನು. ಲೋಕ ಕಲ್ಯಾಣವಾಗಬೇಕು. ಲೋಕ ಕಲ್ಯಾಣವಾಗಬೇಕಾದ್ರೆ ಲೋಕಕಂಟಕರಾಗಿ ಮೆರೆಯುವವರು ಅಳಿಯಬೇಕು ಎನ್ನುವುದು ನನ್ನ ಉದ್ದೇಶ. ಈ ಸಮಯದಲ್ಲಿ ನನ್ನಣ್ಣ ರಾವಣ ಲೋಕಕಂಟಕನಾಗಿ ಮೆರೆಯುತ್ತಾ ಇದ್ದಾನೆ. ಹಾಗಾಗಿ ಹೇಳುತ್ತಾ ಇದ್ದೇನೆ, ಅಣ್ಣ ಎನ್ನುವ ಮಮತೆಯನ್ನು ಬಿಟ್ಟಿದ್ದೇನೆ. ರಾವಣನನ್ನು ಕೊಲ್ಲುವಲ್ಲಿ ನನ್ನದೇನು ಅಭ್ಯಂತರ ಇಲ್ಲ. ಧರ್ಮದ ರಕ್ಷಣೆಗೆ ಬೇಕಾಗಿ ನಿನ್ನ ಅಣ್ಣನನ್ನು ನೀ ತ್ಯಾಗ ಮಾಡುತ್ತಿ. ಆದರೆ ನಾ ಎಷ್ಟು ಬಾಣ ಪ್ರಯೋಗಿಸಿದರೂ ಅವನ ಕಡಿಯಲ್ಪಡುವ ಶಿರ ಮತ್ತೆ ಚಿಗುರುತ್ತಾ ಉಂಟಲ್ಲ, ಏನಿದಕ್ಕೆ ಕಾರಣ? ದೇವ, ಇದಕ್ಕೊಂದು ಬಲವಾದಂತಹ ಕಾರಣ ಉಂಟು. ಈ ಹಿಂದೆ ರಾವಣ ಕೈಲಾಸಕ್ಕೆ ಹೋಗುವಂತಹ ಕಾಲದಲ್ಲಿ ದ್ವಾರದಲ್ಲಿದ್ದಂತಹ ನಂದಿಯನ್ನು ಕಂಡು ಅಪಹಾಸ್ಯಗೈದ. ಮಾತ್ರವಲ್ಲ, ಜಂಬೂ ಫಲವನ್ನು ಆತನ ಎದೆಗೆ ಎಸೆದ. ಇದರಿಂದ ಕುಪಿತಗೊಂಡಂತಹ ನಂದಿ ರಾವಣನಿಗೆ ಒಂದು ಶಾಪವನ್ನು ಕೊಟ್ಟಿದ್ದಾನೆ. ಏನೆಂದು? ಯಾರು ನಿನ್ನ ಎದೆಗೆ ವೈಷ್ಣವಾಸ್ತ್ರವನ್ನು ಪ್ರಯೋಗಿಸುತ್ತಾರೋ ಅವರಿಂದಲೇ ನಿನಗೆ ಮರಣ ಎನ್ನುವ ಹಾಗೆ. ಹಾಗಾಗಿ ಹೇಳುತ್ತಾ ಇದ್ದೇನೆ, ಹಿಂದೆ ಮುಂದೆ ನೋಡದೆ ಆತನ ಎದೆಗೆ ವೈಷ್ಣವಾಸ್ತ್ರ. ರಘುನಾಥಾಯ ನಾಥಾಯ ಸೀತಾಯ ಸ್ಪತಯೇ ನಮಃ. ವಿಭೀಷಣ, ಲಕ್ಷ್ಮಣ, ಸುಗ್ರೀವ ಮುಖ್ಯರಾದ ಕಪಿಗಳು ಎಲ್ಲರೂ ಇಂದು ರಾವಣ ವಧೆಯನ್ನು ವೀಕ್ಷಿಸಿದಿರಿ. ಅಂಬರ ಪಥದಲ್ಲಿ ನಿಂತು ಆದಿತೇಯರೆಲ್ಲ ಸುಮವೃಷ್ಟಿ ಹರಿಸುತ್ತಾ ಇದ್ದಾರೆ. ದಶಕಂಠನ ವಧೆಯಿಂದಲಾಯಿತು ಲೋಕಕ್ಷೇಮ ಎಂಬ ಹಾಗೆ ಸಕಲರೂ ಸಮಸ್ತುತಿಸುತ್ತಾ ಇದ್ದಾರೆ. ರಾವಣ ವಧೆಯಾಯಿತು. ಆದರೆ 14 ವರ್ಷ ಕಳೆದು 9 ತಾಸಿನ ಒಳಗಾಗಿ ಅಯೋಧ್ಯೆಯನ್ನು ನಾ ಪ್ರವೇಶ ಮಾಡಬೇಕಾದ ಅನಿವಾರ್ಯತೆ ಉಂಟು. ಪ್ರವೇಶಿಸದೇ ಇದ್ರೆ ತಮ್ಮನಾದ ಭರತ ತಾನು ಆತ್ಮವನ್ನು ಕಳ್ಕೊಳ್ಳುತ್ತೇನೆ, ತಾನು ಅಗ್ನಿಗಾಹುತಿಯಾಗುತ್ತೇನೆ ಅಂತ ಆಡಿದ್ದಾನೆ. ಅದು ಅಂಜನೇಯನನ್ನು ಕರೆದು ಕಳುಹಿಸಿದ್ದೇನೆ. ಭರತನಿಗೆ ಸಮಾಧಾನದ ವಾಕ್ಯ ಹೇಳು, ವಿಭೀಷಣ ಪಟ್ಟಾಭಿಷೇಕ ವಿರಚಿಸಿ ಮತ್ತೆ ಅಯೋಧ್ಯೆಯನ್ನು ಸೇರುತ್ತೇನೆ ಎಂಬ ಹಾಗೆ ಈತನ ಮಧ್ಯೆ ಅಳಿದಂತಹ ಅಸುರರಿಗೆಲ್ಲ ಅಂತ್ಯ ಸಂಸ್ಕಾರಾದಿಗಳನ್ನು ಪೂರೈಸಿ ಉತ್ತರ ಕ್ರಿಯಾದಿ ಪ್ರಕ್ರಿಯೆಯನ್ನು ಮುಗಿಸಿ ವಿಭೀಷಣ ಪಟ್ಟಾಭಿಷೇಕವಾಗಬೇಕು ಎನ್ನುವಲ್ಲಿಗೆ ಕೇವಲ ಅಯೋಧ್ಯೆ ಮಾತ್ರ ರಾಮ ಇರುವ ರಾಮ ಮಂದಿರವಲ್ಲ, ಪ್ರತಿಯೊಬ್ಬನ ಮನಮನವೂ ರಾಮ ಮಂದಿರವಾಗಬೇಕು. ಪ್ರತಿಯೊಂದು ಮನೆಯೂ ರಾಮ ಮಂದಿರವಾಗಬೇಕು. ಅದಾಗಬೇಕು ಅಂತಿದ್ರೆ ಹಿರಿಯರಿಂದ ಹಿಡಿದು ಕಿರಿಯರವರೆಗೆ ಪ್ರತಿಯೊಬ್ಬರಿಗೂ ರಾಮ ಚಾರಿತ್ರ್ಯದ ಒಳಗಿರುವ ಸೇವಕರ ಮಹತ್ವ ಅರ್ಥವಾಗುವ ಸ್ಥಿತಿ ನಿರ್ಮಾಣವಾಗಬೇಕು. ಅಂತ ಸತ್ಕತೆಯನ್ನು ಹೊಂದಿದ್ದೇ ರಾಮ ರಾಮ ಶ್ರೀರಾಮ ಎನ್ನುವ ಆಖ್ಯಾನ. ನಾನು ಎನ್ನುವುದನ್ನು ಬಿಟ್ಟು ನೀನು ಎನ್ನುವುದನ್ನು ಅರಿತು ನಮ್ಮದಲ್ಲ ನಿಮ್ಮದು ಎನ್ನುವ ಸದ್ಭಾವದಿಂದ ಒಡಗೂಡಿ ಯಾವಾಗ ನಾವು ಬದುಕು ಕಟ್ಟುತ್ತೇವೋ ಅದುವೇ ನಿಜವಾದ ರಾಮರಾಜ್ಯವಾಗುತ್ತದೆ. ಭೇದವನ್ನು ಮರೆತು ಒಗ್ಗಟ್ಟಿನಿಂದ ನಿಂತು ಲೋಕಕ್ಷೇಮಕ್ಕಾಗಿ ಕಪಿಗಳು ಕ್ಷಾತ್ರರು ಒಂದಾಗಿ ಮಾಡಿದ ಆ ಹೋರಾಟದ ಫಲ ದುಷ್ಟನಾಶವಾಗಿದೆ, ಶಿಷ್ಟ ಸಂಪ್ರದಾಯದ ಹುಟ್ಟಾಗಿದೆ ಎನ್ನುವಲ್ಲಿಗೆ ರಾಮ ರಾಮ ಶ್ರೀರಾಮ ಎನ್ನುವ ಆಖ್ಯಾನವನ್ನು ಯಾರು ಆಡಿದರು, ಯಾರು ಹಾಡಿದರು, ಯಾರು ಕುಣಿದರು, ಯಾರು ಭಕ್ತಿ ಶ್ರದ್ಧೆಯಿಂದ ನೋಡಿದರು, ಯಾರು ಪೂರ್ತಿ ನೋಡದೆ ಅರ್ಧದಲ್ಲಿ ಹೋದರು, ಮುಂದೆಯಾದರೂ ಪೂರ್ತಿ ನೋಡಿದಲ್ಲಿಗೆ ಅವರಿಗೂ ಮಾತ್ರವಲ್ಲ ಪೂರಕವಾಗಿ ವ್ಯವಹರಿಸಿದವರಿಗೂ ಜೀವನದಲ್ಲಿ ಆಯುಸ್ಸು ಆರೋಗ್ಯ ಸಕಲ ಸೌಭಾಗ್ಯವನ್ನು ಶ್ರೀರಾಮಚಂದ್ರ ವರಪ್ರದ ಮಹಾಗಣಪತಿ ದೇವರು ಸುಬ್ರಹ್ಮಣ್ಯ ಸ್ವಾಮಿ ಮಾತ್ರವಲ್ಲ ಸಮಸ್ತ ದೇವತಾ ಶಕ್ತಿಗಳು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತಾ ಪುಣ್ಯಕತೆಗೆ ಮಂಗಳ ಗೀತೆಯನ್ನು ಹಾಡುವರೇ ಸಭ್ಯರಿಂದಪ್ಪಣೆ.
ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ ಕರುಣಾಕರ ದೇವ ಗುರು ವಿಶ್ವಮಾನ್ಯ ಕರುಣಾಕರ ದೇವ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ ಶರಣೋ ಮಯೂರವಾಹನ ದೇವದೇವಾ ಶರಣೋ ಮಯೂರವಾಹನ ದೇವದೇವಾ ಚರಣಕ್ಕೆ ಮಣಿವೆವು ಕಳಿವೆಮ್ಮ ನೋವಾ ಚರಣಕ್ಕೆ ಮಣಿವೆವು ಕಳಿವೆಮ್ಮ ನೋವಾ ಶರಣೆ ಶರಣೆ ಶ್ರೀ ಸುಬ್ರಹ್ಮಣ್ಯ ಕರುಣ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ ಭರಜುಣಗಣವಾದ ಬಾಬುತ್ತಿ ಗೀತವಿ ಪದರತಿ ಭರಜುಣಗಣವಾದ ಬಾಬುತ್ತಿ ಗೀತವಿ ಪದರತಿ ಸುಬ್ರಹ್ಮಣ್ಯನಿಗೆ ಶರಣರ ಪರೈವಣ್ಣನ ಸ್ವಾಮಿಗೆ ಸರಸ್ವತಿ ಜಾರದಿಗೆ ಮಂಗಲಂ ಜಯ ಮಂಗಲಂ ಶಿವ ಮಂಗಲಂ ನಿತ್ಯ ಮಂಗಲಂ ಭ್ರಮರಾತ್ರಿಗೆ ಮಹಾಗಣಪಗೆ ಶ್ರೀರಾಮಚಂದ್ರಗೆ ಸುಬ್ರಹ್ಮಣ್ಯಗೆ ಮಂಗಲೋ ಶುಭ ಮಂಗಲೋ ಮಹಾರಾಜ ಶ್ರೀಗಳಾದ ಶ್ರೀರಾಮ ಭಜನಾ ಮಂದಿರ ಕೊಟ್ಟಿಂಜ ಇಲ್ಲಿ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು ಶ್ರೀರಾಮ ಭಜನಾ ಮಂದಿರ ಕೊಟ್ಟಿಂಜದ ಅಧ್ಯಕ್ಷರು ಹಾಗೂ ಸರ್ವ ಪದಾಧಿಕಾರಿಗಳು ಕುಶಾಲಗಾರ ಮೋದಿಗಾರು ಭಕ್ತಿಪೂರ್ವಕವಾಗಿರುವಂತಹ ಕಾಂಚನ ಶಿವ ದಕ್ಕಿತ್ತು ಬಿಡಾರ ಕಾಪಾಡ ಶ್ರೀದೇವಿ ಶ್ರೀರಾಮ ಮಂದಿರ ಕೊಟ್ಟಿಂಜ ಇದರ 20ನೇ ಪ್ರತಿಷ್ಠಾ ವರ್ಧಂತಿ ಉತ್ಸವದ ಅಂಗವಾಗಿ ಏರ್ಪಡಿಸಲಾದಂತಹ ಅದೃಷ್ಟ ಚೀಟಿಯ ಫಲಿತಾಂಶವನ್ನು ಎತ್ತಲಾಗುವುದು. ಈಗ ಪ್ರಥಮ 4944 4944 ದ್ವಿತೀಯ 2749 2749
ಮೂರನೇ ಬಹುಮಾನ 1772 1772. ಶ್ರೀರಾಮ ಮಂದಿರ ಕೊಟ್ಟಿಂಜ ಇದರ 20ನೇ ಪ್ರತಿಷ್ಠಾ ವರ್ಧಂತ್ಯುತ್ಸವದ ಇಂದಿನ ಈ ಸುಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ನಾಗಬ್ರಜ ಕ್ಷೇತ್ರ ಪಾವಂಜೆ ಇವರು ರಾಮ ಶ್ರೀರಾಮ ಎಂಬ ಪುಣ್ಯ ಕಥಾಭಾಗವನ್ನು ಯಕ್ಷಗಾನ ಬಯಲಾಟವಾಗಿ ಆಡಿ ತೋರಿಸಿದ್ದಾರೆ. ಇವರಿಗೆ ಶ್ರೀರಾಮ ಮಂದಿರದ ಆಡಳಿತ ಸಮಿತಿ, ಶ್ರೀರಾಮ ಮಂದಿರದ ಉತ್ಸವ ಸಮಿತಿ ಮತ್ತು ಶ್ರೀರಾಮ ಮಂದಿರದ ಮಹಿಳಾ ಘಟಕದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ.